ಸ್ಟಾರ್ಟ್ ಆದ್ಯಾ? ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವ ಸಂಸ್ಮರಣೆ ಹಾಗೂ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ದಶಮಾನೋತ್ಸವದ ಸುಸಂದರ್ಭದಲ್ಲಿ 78ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ದೇಗುಲದ ಗದ್ದೆಯಲ್ಲಿ ಬಹಳ ಅದ್ದೂರಿಯಾಗಿ ಆಯೋಜನೆಗೊಂಡಿದೆ. ಜೊತೆಗೆ ಗುರುವಂದನೆ, ಜೊತೆಗೆ ರಜತ ತುಲಾಭಾರ, ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಈ ಕಾರ್ಯಕ್ರಮ ಹೇಗಾಗ್ತಾ ಇದೆ, ಈ ಕಾರ್ಯಕ್ರಮಕ್ಕೆ ವೇದಿಕೆ ಹೇಗೆ ಸಿದ್ಧಗೊಂಡಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ವೇದಿಕೆ ನಿನ್ನೆ ಹೇಗೆ ಸಿದ್ಧಗೊಂಡಿತ್ತು ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಈಗ ನೀವು ನೋಡ್ತಾ ಇರುವಂಥದ್ದು ವೇದಿಕೆ ಸಿದ್ಧಗೊಂಡಿರುವಂತಹ ರೀತಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ವೇದಿಕೆ ಸಿದ್ಧಗೊಂಡಿದೆ. ಬಹಳ 50,000ಕ್ಕೂ ಅಧಿಕ ಜನ ಕುಳಿತುಕೊಳ್ಳಬಹುದಾದಂತಹ ವೇದಿಕೆ. ಇದು VVIP ಆಸನ ವ್ಯವಸ್ಥೆ ಮತ್ತು ಇದು ವೇದಿಕೆಯ ಶಾರ್ಟ್ಸ್. ಇಲ್ಲಿ ವೇದಿಕೆಯಲ್ಲಿ ಅತಿ ಹೆಚ್ಚು ಗಣ್ಯರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬಹಳ ದೊಡ್ಡ ಗಣ್ಯರು ಎಲ್ಲ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಪಕ್ಷದ ಪ್ರಮುಖರು, ಜೊತೆಗೆ ಈ ಒಂದು ಮಠದ ಪ್ರಮುಖರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸೌಂಡ್ ಸಿಸ್ಟಮ್ನವರು ಕೆಲಸ ಮಾಡ್ತಾ ಇರುವಂತದ್ದನ್ನು ಕೂಡ ಈಗ ನಿಮ್ಮ ನೇರ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದು ವೇದಿಕೆಯ ಪಕ್ಕದಿಂದ ಕಂಡು ಬರ್ತಾ ಇರುವಂತಹ ನೇರ ದೃಶ್ಯ. ಇದು ಸುದ್ದಿ ನ್ಯೂಸ್ನಲ್ಲಿ ಬರ್ತಾ ಇರುವಂತಹ ದೃಶ್ಯ. ನೀವು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನು ಇವತ್ತು ಸಂಜೆಯ ತನಕವೂ ಕೂಡ ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 78ನೇ ಜಯಂತ್ಯೋತ್ಸವ ಸಂಸ್ಮರಣೆ ಮತ್ತು ಮಂಗಳೂರು ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಂಡಿಸಿರುವ ಮಹಾಪ್ರಬಂಧ ಸಂಸ್ಕೃತಿಗೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಕೊಡುಗೆ ಒಂದು ಅಧ್ಯಯನ ಗ್ರಂಥ ಲೋಕಾರ್ಪಣೆಗೊಳ್ಳಿಕ್ಕಿದೆ ಇವತ್ತು. ಅದರ ಜೊತೆಗೆ ಈ ಕ್ಷೇತ್ರದ 72ನೇ ಪೀಠಾಧ್ಯಕ್ಷರಾದಂತಹ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಪಟ್ಟಾಭಿಷೇಕದ ದಶಮಾನೋತ್ಸವದ ಸಂಭ್ರಮ, ಅದರ ಅಂಗವಾಗಿ ಗುರುವಂದನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜೊತೆಗೆ ರಜತ ತುಲಾಭಾರ ಪುತ್ತೂರಿನ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಇವತ್ತು ನಡೆಯಲಿಕ್ಕಿದೆ. ಈ ಸಮಾರಂಭಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸರ್ವ ಸನ್ನದ್ಧವಾಗಿದೆ. ಇದೀಗ ನೀವು ನೋಡ್ತಾ ಇರುವಂತದ್ದು ವೇದಿಕೆಯ ದೃಶ್ಯ. ವೇದಿಕೆಯಲ್ಲಿ ಯಾವ ರೀತಿಯಾಗಿ ಸಜ್ಜುಗೊಂಡಿದೆ, ವೇದಿಕೆಯ ಮುಂಭಾಗದ ಸಭಾಂಗಣ ಯಾವ ರೀತಿಯಾಗಿ ಸಜ್ಜುಗೊಳಿಸಿದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದ್ದೀವಿ. ಸುಮಾರು 50 ಇದೀಗ
ಸರ್ ಲಿಂಕ್ ಹಾಕಿದೀವಿ. ಗೌಡ್ರದು പോണ്ട ലൈവ് തന്നെ ആടി വരുന്നുണ്ട്. विलासिनी और विलासक ओम शतमानं भवति शतायुः पुरुषस्य तेन्द्रिय आयुष्येन्द्रिय प्रतिष्ठते।
आयुष्यवस्तु आरोग्यवस्तु धनधान्यानि समृद्धिरस्तु श्री गुरुदेवता वरप्रसाद सिद्धिरस्तु नवो नवो भवति जायमानो नाङ्गे दुर्चक्मे चक्रे भागं देवेभ्यो विददां त्रयश्चन्द्रमाश्चरति दीर्घमायुः आयुष्मन्तं वर्चस्वन्तं अथो अधिपतिं विचाम् अस्य पृथिव्याः अध्यक्षम् इममिन्दरुषभं कृणो आयुष्यमस्तु आरोग्यमस्तु सिद्धिरस्तु श्री गुरुदेवता वरप्रसाद सिद्धिरस्तु शतञ्जेवेम शरदस्य वीराः आयुष्यमस्तु आरोग्यमस्तु समृद्धिरस्तु ॐ सं समिध्यमते विश्वाः संवदध्वंसं भोमनां
चक्रे भागं देवेभ्यो विददान्त्रयश्चन्द्रमाश्चरति दीर्घमायुः आयुष्मन्तं वर्चस्वन्तं अथो अधिपतिं विचाम् अस्य पृथिव्याः अध्यक्षम् इममिन्दरुषभं कृणो आयुष्यमस्तु आरोग्यमस्तु सकलसिद्धिरस्तु श्री गुरुदेवता वरप्रसादसिद्धिरस्तु देवेम शरदस्य वीराः आयुष्यमस्तु आरोग्यमस्तु समृद्धिरस्तु ओम सं समिध्यमते विश्वाधर्या इदं सम्मदध्वं संभोमनां ज्ञान
ಪೆರಿಯಡ್ಕದಲ್ಲಿ BGS ಶಾಲೆಯ ಶಿಲಾನ್ಯಾಸ ಮಾಡಿರುವಂತಹದ್ದು ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 78ನೇ ಜಯಂತ್ಯೋತ್ಸವ ಸಂಸ್ಮರಣೆ ಮತ್ತು ಮಂಗಳೂರು ಶಾಖಾಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಂಡಿಸಿರುವ ಮಹಾಪ್ರಬಂಧ ಸಂಸ್ಕೃತಿಗೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಕೊಡುಗೆ ಒಂದು ಅಧ್ಯಯನ ಗ್ರಂಥ ಲೋಕಾರ್ಪಣೆ ಮತ್ತು ಶ್ರೀ ಕ್ಷೇತ್ರದ 72ನೇ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಪಟ್ಟಾಭಿಷೇಕದ ದಶಮಾನೋತ್ಸವದ ಅಂಗವಾಗಿ ಗುರುವಂದನೆ ರಜತ ತುಲಾಭಾರ ಪುತ್ತೂರಿನ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ಈಗ ನಡೀತಿರುವಂತಹ ಕಾರ್ಯಕ್ರಮ ಪೆರಿಯಡ್ಕದಲ್ಲಿ BGS ಶಾಲೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮತ್ತು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ಭಾಗವಹಿಸಿದ್ದಾರೆ. ಅದರ ಶಿಲಾನ್ಯಾಸದ ಕಾರ್ಯಕ್ರಮದ ದೃಶ್ಯವನ್ನು ಈಗ ನೋಡ್ತಾ ಇದ್ದೀರಿ. ಇದು ಪೆರಿಯಡ್ಕದಿಂದ ನೇರ ಪ್ರಸಾರ ಆಗ್ತಾ ಇರುವಂತಹದ್ದು. ಇದು ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದೆ. ಪೆರಿಯಡ್ಕದಿಂದ ನೇರ ಪ್ರಸಾರ. ಪೆರಿಯಡ್ಕದಲ್ಲಿ BGS ಶಾಲೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಭಾಗಿಯಾಗಿರುವಂತಹದ್ದು. ಅಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಹಲವಾರು ಸ್ಥಳದಿಂದ ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಿಂದ ಹೆಲಿಪ್ಯಾಡ್ಗಾಗಿ ಕಾದು ಕುಳಿತಂಥದ್ದು ಮತ್ತು ಪೆಂಡಾಲ್ನ ವ್ಯವಸ್ಥೆಗಳು ಹೇಗಾಗಿದೆ ಅನ್ನುವಂಥದ್ದು, ಊಟೋಪಚಾರದ ವ್ಯವಸ್ಥೆಗಳು ಹೇಗಾಗಿದೆ, ನಿನ್ನೆ ಹಸಿರುವಾಣಿ ಮೆರವಣಿಗೆ ಹೇಗಾಗಿತ್ತು ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಸಂಪೂರ್ಣ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಸಾಕ್ತೀವಿ. ಯಾಕೆಂತಂದ್ರೆ ನಿನ್ನೆ ಜಯಂತ್ಯೋತ್ಸವಕ್ಕೆ ಹಸಿರುವಾಣಿ ಹರಿದು ಬಂದಿತ್ತು, ಅದನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಇವತ್ತಿನ ಭೈರವೈಕ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 78ನೇ ಜಯಂತ್ಯೋತ್ಸವ ಪುತ್ತೂರಿನಲ್ಲಿ ನಡೀತಾ ಇರುವಂತದ್ದು ಬಹಳ ಅದ್ಧೂರಿಯಾಗಿ ಇಲ್ಲಿ ನಡೀತಾ ಇದೆ. ಜೊತೆಗೆ ಬಹಳ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಕಾರ್ಯಕ್ರಮಕ್ಕಾಗಿ ದೇವಳದ ಗದ್ದೆಯಲ್ಲಿ ನಿರ್ಮಾಣವಾಗಿರುವ ಭವ್ಯ ವೇದಿಕೆ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಯಾಕೆಂದರೆ ಬಹಳ ವಿಶಾಲವಾದಂತಹ ವೇದಿಕೆಯನ್ನ ಸುಂದರವಾಗಿ ನಿರ್ಮಿಸಲಾಗಿದೆ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ ಪೆರಿಯಡ್ಕದಲ್ಲಿ BGS ಶಾಲೆಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಗಣ್ಯರಿಗೆ ಸ್ವಾಮೀಜಿಗಳಿಂದ ಗೌರವ ವಂದನೆ ಆಗ್ತಾ ಇದೆ. ಅವರನ್ನ ಗೌರವಿಸಲಾಗ್ತಾ ಇದೆ. ಗೌರವಿಸುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಸಚಿವ ಅಂಗಾರ ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅಂಗಾರ ಅವರು ಇದೀಗ ದೃಶ್ಯ ಆಗಿರುವಂತದ್ದು. ಪೆಂಡಾಲ್ ದೇವಳದ ಗದ್ದೆಯ ತುದಿಯಲ್ಲಿರುವ ಧ್ಯಾನರೂಢ ಶಿವನ ಪ್ರತಿಮೆಯ ಬಳಿಯಿಂದ ಹಿಡಿದು ದೇವಳದ ಬಳಿಯ ಅಯ್ಯಪ್ಪ ಸನ್ನಿಧಿಯ ತನಕ ಶೀಟ್ ಹಾಸು ಪೆಂಡಾಲ್ ಅಳವಡಿಸಲಾಗಿದ್ದು ಸುಮಾರು 50,000ಕ್ಕೂ ಅಧಿಕ ಮಂದಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಈ ಪೆಂಡಾಲ್ನ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ, ಹೇಗಾಗಿದೆ ಅನ್ನುವಂಥದ್ದು. Biar
ನೀರಲ್ಲ ಹೊಡಿತೀರಿ ತಗುಲ ಹೊಡಿತೀರಿ ನೀರಲ್ಲ ಹೊಡಿತೀರಿ ತಗುಲ ಹೊಡಿತೀರಿ ಪ್ರತಿನಿಧಿ ಗೌತಮ್ ಶೆಟ್ಟಿ ಅಲ್ಲಿಯ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸಿಕೊಡಲಿಕ್ಕಿದ್ದಾರೆ. ನಿನ್ನೆ
ಸಂಜೆ ಅಥವಾ ನಿನ್ನೆ ರಾತ್ರಿ ಮಾಡಿದಂಥ ವಾಕ್ತೃ ಈಗ ನಿಮ್ಮ ಮುಂದೆ ಗೌತಮ್ ಶೆಟ್ಟಿ, ನಮ್ಮ ಪ್ರತಿನಿಧಿ ಗೌತಮ್ ಶೆಟ್ಟಿ ಅವರು ಮಾಡಿರುವಂಥ ವಾಕ್ತೃ. ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಹುಶಃ 50,000ಕ್ಕಿಂತಲೂ ಅಧಿಕ ಜನರು ಭಾಗವಹಿಸುವಂಥ ನಿರೀಕ್ಷೆಯನ್ನು ಸಮಿತಿಯ ಅಧ್ಯಕ್ಷರು ಅಥವಾ ನಾವು ಇಷ್ಟರವರೆಗೆ ಮಾತನಾಡಿಸಿದಂಥ ಎಲ್ಲರೂ ಕೂಡ ಅದೇ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಹಾಗಾಗಿ ಬಂದಂತಹ ಅಷ್ಟೂ ಜನ ಸಾರ್ವಜನಿಕರಿಗೆ ಅಥವಾ ಶ್ರೀಗಳ ಒಂದು ಅಭಿಮಾನಿಗಳಿಗೆ ಬರುವಂತಹ ಭೋಜನದ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಲಾಗ್ತಾ ಇದೆ. ಅತ್ಯಂತ ಸೊಗಸಾದ ರುಚಿಕಟ್ಟಾದ ಭೋಜನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಇಲ್ಲಿ ಈಗಾಗಲೇ ಪಾಕಶಾಲೆ ಕೂಡ ತಯಾರಾಗಿದೆ. ಪಾಕಶಾಲೆಯಲ್ಲಿ ಈಗಾಗಲೇ ಬಾಣಸಿಗರ ತಂಡ ಕೆಲಸವನ್ನು ಮಾಡ್ತಾ ಇದೆ. ಕೆಲಸವನ್ನು ಈಗಾಗಲೇ ಶುರು ಹಚ್ಚಿಕೊಂಡಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ಅಥವಾ ಶನಿವಾರ ಮಧ್ಯಾಹ್ನದಿಂದಲೇ ಈ ಒಂದು ಎಲ್ಲ ಕೆಲಸ ಕಾರ್ಯಗಳು ಆರಂಭಗೊಂಡಿದೆ. ನೋಡಬಹುದು ನೀವು, ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬೇಯಿಸುವಂತಹ ಕೆಲಸಗಳು, ಪಲ್ಯಕ್ಕೆ ಬೇಕಾದಂತಹ ತರಕಾರಿಗಳನ್ನು ಹೆಚ್ಚಿಕೊಂಡು ಅದನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭಗೊಂಡು ವ್ಯವಸ್ಥಿತವಾಗಿ ಪಾಕಶಾಲೆಯಲ್ಲಿ ಸಿದ್ಧತೆಗೊಂಡಿದ್ದು, ಇನ್ನೇನು ಅಡಿಗೆ ತಯಾರಿಯ ಅಂತಿಮ ಹಂತದ ಕೆಲಸಗಳಷ್ಟೇ ಬಾಕಿ ಇರುವ ಹಾಗೆ ನಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು, ನೆರವೇರಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಲ್ಲೂ ಇದ್ದಾರೆ ಅನ್ನುವಂಥದ್ದು. ಇನ್ನು ಈ ಭಾಗದಲ್ಲಿ ಕೂಡ ಒಂದಷ್ಟು ಒಲೆಗಳು ಮತ್ತು ಅದರ ಮೇಲೆ ಪಾತ್ರೆಗಳು, ದೊಡ್ಡ ದೊಡ್ಡ ಗಾತ್ರದ ಪಾತ್ರೆಗಳೆಲ್ಲವೂ ಕೂಡ ಸಜ್ಜಾಗಿದೆ. ಸೊ ಇದೆಲ್ಲವೂ ಕೂಡ ನಾಳೆ ಬರುವಂತಹ ಅಷ್ಟೂ ಮಂದಿ ಭಕ್ತಾದಿಗಳು ಬಹುಶಃ ಬೆಳಗ್ಗಿನಿಂದಲೇ ಕೂಡ ಉಪಹಾರ ಸಹಿತ ವ್ಯವಸ್ಥೆಗಳು ಆರಂಭಗೊಳ್ಳುತ್ತೆ. ಮಧ್ಯಾಹ್ನ ಕಾರ್ಯಕ್ರಮ ಆಲ್ಮೋಸ್ಟ್ ಮುಗಿಯುತ್ತೆ ಅನ್ನುವಂಥ ಸಂದರ್ಭದಲ್ಲೇ ಊಟೋಪಚಾರಕ್ಕೆ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾರೆ. ಸೊ ಸಾವಿರಾರು ಮಂದಿ ಬಂದು ಭಾಗವಹಿಸಿ ಊಟೋಪಚಾರವನ್ನು ಸ್ವೀಕಾರ ಮಾಡುವಂತಹ ಈ ಒಂದು ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮದ ಪಾಕಶಾಲೆಯ ಅಥವಾ ಅಡುಗೆ ತಯಾರಿಯ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥದ್ದು ಈಗಾಗಲೇ ಪುತ್ತೂರಿನಲ್ಲಿ ಚಿರಪರಿಚಿತವಾಗಿರುವಂಥ ಅಥವಾ ತನ್ನ ಒಂದು ಅತ್ಯದ್ಭುತ ರುಚಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ತುಳಸಿ ಕ್ಯಾಟರರ್ಸ್, ಅದರ ಮಾಲಕರು, ಜೊತೆಗೆ ಹೆಸರಾಂತ ಅಡುಗೆ ಭಟ್ಟರಾಗಿರುವಂತಹ ಹರೀಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆ ಒಂದಷ್ಟು ಮಾತನಾಡೋಣ. ಏನು ಮೆನು ಏನಿದೆ, ಊಟೋಪಚಾರಕ್ಕೆ ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು. ನಮಸ್ತೆ. ನಮಸ್ತೆ ಸರ್. ಏನೆಲ್ಲ ವ್ಯವಸ್ಥೆಗಳು, ನಾಳೆಗೆ ಎಷ್ಟು ಜನರ ಟೀಮ್ ಇದೆ, ಹೇಗೆ ಸಿದ್ಧತೆಗಳಾಗ್ತಾ ಇದೆ? ಇವತ್ತು ಸಾಯಂಕಾಲದಿಂದಲೇ ಈ ಸಿದ್ಧತೆಗಳು ನಡೆದಿದೆ. ಸಿದ್ಧತೆ ಒಂದು ವಾರ ಮೊದಲಿಂದ ಆಗಿದೆ. ಉಪಹಾರ ವ್ಯವಸ್ಥೆ ಇವತ್ತು ಸಾಯಂಕಾಲ ಹಸಿರು ಕಾಣಿಕೆ ಇದ್ದ ಕಾರಣ ಆವಾಗಲೇ ಒಂದು 2,000 ಜನರಿಗೆ ಉಪಹಾರದ ವ್ಯವಸ್ಥೆ ಎಲ್ಲ ಆಗಿದೆ. ಈಗ ರಾತ್ರಿ ಸ್ವಲ್ಪ ವಾಲಂಟಿಯರ್ಸ್ ಇದ್ದಾರೆ, ಒಂದು 500 ಮಂದಿಗೆ ಊಟದ ವ್ಯವಸ್ಥೆ ಆಗಿದೆ. ನಾಳೆ ಬೆಳಿಗ್ಗೆ ಒಂದು 20,000 ಮಂದಿಗೆ ಉಪಹಾರದ ವ್ಯವಸ್ಥೆ ಇದೆ, ಒಂದು 7:30 ಇಂದ 11 ಗಂಟೆವರೆಗೆ. ಆಮೇಲೆ ಸ್ವಾಮೀಜಿಗಳ ಕಾರ್ಯಕ್ರಮ ಇದ್ದ ನಂತರ ಒಂದು 50,000 ಜನಕ್ಕಿಂತಲೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದ್ದ ಕಾರಣ ನಾವೊಂದು 50,000 ಜನರ ತಯಾರಿಯಲ್ಲಿದ್ದೇವೆ. ಅದಕ್ಕಿಂತ ಮಿಕ್ಕಿ ಇನ್ನೆಷ್ಟು ಜನ ಬಂದರೂ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ವ್ಯವಸ್ಥೆಗಳನ್ನು ಮಾಡಿ ಎಲ್ಲರನ್ನು ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ನಾವೊಂದು 35 ಜನ ಬಾಣಸಿಗರು ಇಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಕೆಲಸ ಶುರು ಮಾಡಿದ್ದೇವೆ. ಮೆನು ಏನೆಲ್ಲ ಅಂತ ಈಗ ಫೈನಲ್ ಆಗಿದೆ? ಹೇಗೆ ಮೆನು ಅಂದರೆ ಉಪ್ಪಿನಕಾಯಿ, ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ಉಪ್ಪಿನಕಾಯಿ, ಪಲ್ಯ, ಸಾರು, ಸಾಂಬಾರು, ಅನ್ನ, ಪಾಯಸ, ಹಾಗೆ ಸಾರ್ವಜನಿಕವಾಗಿರುವಂಥ ಅಷ್ಟೇ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಉಪಹಾರಕ್ಕೆ ಬೆಳಿಗ್ಗೆ ರೈಸ್ ಬಾತ್, ಟೊಮೆಟೊ ಬಾತ್ ಅಂತ ಹೇಳ್ತೇವೆ ಇಲ್ಲಿ, ರೈಸ್ ಬಾತ್, ಅವಲಕ್ಕಿ, ಕಾಫಿ, ಟೀ, ಮತ್ತು ಬಾಯಾರಿಕೆಗೆ ಏನು ಮಜ್ಜಿಗೆ ನೀರು ಒಂದು ಕೊಡುವ ವ್ಯವಸ್ಥೆ ಮಾತಾಡಿಕೊಂಡಿದ್ದೇವೆ 10 ಗಂಟೆ ನಂತರ. ಹಾಗೆ ನಮ್ಮ ಆಹಾರ ಸಮಿತಿ ಅಧ್ಯಕ್ಷರು ಬಂದರು, ಅವರ ಹತ್ರ ವಿಷಯಗಳನ್ನು ನೀವು ತಿಳ್ಕೊಳ್ಬೋದು. ಬಹುಶಃ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ನಿಭಾಯಿಸೋದ್ರಲ್ಲಿ ತಾವು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಹಿಂದೆ ಬ್ರಹ್ಮಕಲಶೋತ್ಸವದಂಥ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ತಮ್ಮ ಮೂಲಕ ನೆರವೇರಿದೆ. ಅದಕ್ಕೆ ಭೋಜನಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು. ಬಹುಶಃ ಈ ಒಂದು ಕಾರ್ಯಕ್ರಮ ಒಂದಷ್ಟು ವಿಭಿನ್ನ ಅಂತ ಹೇಳ್ಬೋದು. ಇದರ ಒಂದು ಅನುಭವ ಹೇಗಿದೆ ತಮಗೆ ಅಂತ? ಅದು ಈ ಮಣ್ಣಿನೊಂದು ವಿಶೇಷತೆ ಸರ್. ಯಾಕಂತೇಳಿದ್ರೆ ಇದು ಮಹಾಲಿಂಗೇಶ್ವರನ ಸಾನ್ನಿಧ್ಯ ಇರುವಂತಹ ಜಾಗೆ. ಇಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಆದಾಗ, ತುಂಬ ಜನ ಸೇರಿದಾಗ ಇಲ್ಲಿ ನಾವು ತಯಾರು ಮಾಡುವಂತಹ ಅಡುಗೆಗಳು ಅದು ರುಚಿಯಾಗುವ ಜೊತೆಗೆ ಅಕ್ಷಯವಾಗಿ ಬರ್ತದೆ. ಹಾಗೆ ಅದು 1 ಲಕ್ಷದವರೆಗೆ ಜನ ಸೇರಿದರೂ ಇಲ್ಲಿ ಏನು ಕಾರ್ಯಕ್ರಮ ಸಂಘಟಿಸ್ತಾರ ಅವರಿಗೆ ಯಾವುದೇ ರೀತಿಯ ದೊಡ್ಡ ಒಂದು ಯೋಚನೆಗಳೆಲ್ಲ ಬರುವುದಿಲ್ಲ. ದೇವರು ಸಂಪೂರ್ಣ ಅನುಗ್ರಹ ಕೊಟ್ಟ ಕಾರಣ ಅದು ನಡೀತಾ ಇರ್ತದೆ. ಅದು ಈ ಪುತ್ತೂರು ಸೀಮೆಯವರಿಗೆ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮತ್ತು ಈ ಜಾಗೆ ಸಹ ನಾವು 2013ರಲ್ಲಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದವರು.
ಅವರಿಗೆ ಅಡುಗೆ ತಯಾರು ಮಾಡಿದಂತಹ ಜಾಗ ಇದು. ಸ್ವತಃ ಅನ್ನಪೂರ್ಣೇಶ್ವರಿ ಇಲ್ಲಿ ಇದ್ದಾಳೆ ಅಂತ ನಮ್ಮದೊಂದು ಭಾವನೆ. ಆದ ಕಾರಣ ಅದರ ಮಟ್ಟಿಗೆ ಏನು ಅಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಅದನ್ನು ಸುಲಲಿತವಾಗಿ ನೀವು ನಿಭಾಯಿಸ್ತಾ ಇದ್ದೀರಿ. ದೇವರು ನಿಭಾಯಿಸಿಬಿಡ್ತಾರೆ ನಮ್ಮ ಕೈಯಲ್ಲಿ. ಧನ್ಯವಾದಗಳು. ತಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿ ಅನ್ನುವಂಥದ್ದು. ಈಗ ಬಹುಶಃ ಇದೆಲ್ಲದರ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಸೀತಾರಾಮ ಅವರಿದ್ದಾರೆ. ಬಹುಶಃ ಇದರ ಉಸ್ತುವಾರಿ ಅವರದ್ದೇ. ಪಾಕಶಾಲೆಗೆ ಸಂಬಂಧಪಟ್ಟ ಹಾಗೆ, ಭೋಜನ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಅನುಭವ ಕೇಳೋಣ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಜವಾಬ್ದಾರಿ ಭಾಳ ನನಗೆ ನಿಭಾಯಿಸಲಿಕ್ಕೆ ಆಗುವಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮೇಲೆ ಅವರ ನಂಬಿಕೆಯಿಂದ ಕೊಟ್ಟಿದ್ದಾರೆ, ನಿಭಾಯಿಸುತ್ತಾರೆ ಅಂತೇಳಿ. ಹಾಗಾಗಿ ನನ್ನ ಜೊತೆ ಇವರು ಹರೀಶ್ ಭಟ್ ಕೂಡ ಇದ್ದಾರೆ. ಅವರನ್ನು ಕೂಡ ನಂಬಿ ನಾವು ಎಷ್ಟು ಜನ ಬಂದರೂ ಕೂಡ ಆಹಾರ ತಯಾರು ಮಾಡಿ ಕೊಡುವಂಥ ವ್ಯವಸ್ಥೆಯಲ್ಲಿ ರೆಡಿ ಇದ್ದೇವೆ, ಯಾವುದೇ ತೊಂದರೆ ಆಗದ ರೀತಿಯಲ್ಲಿ. ಖುಷಿ ಇದೆ ನಿಮಗೆ? ಸಂತೋಷ. പക്ഷേ ಇಂಥ ಒಂದು ಕಾರ್ಯಕ್ರಮ ಎಲ್ರಿಗೂ ಕೂಡ ಅದರಲ್ಲಿ ಭಾಗಿಯಾಗುವಂಥ ಅವಕಾಶಗಳು ಸಿಗುವುದಿಲ್ಲ. ಸೊ ಆ ನೆಲೆಯಲ್ಲಿ ಅಂದರೆ ಬಹುಶಃ ಒಂದು ಶ್ರೀಗಳ ಕಾರ್ಯಕ್ರಮ ಅನ್ನುವಂಥದ್ದು, ಅವರ ಜಯಂತಿ ಉತ್ಸವ ಸಂಸ್ಮರಣೆ, ಇದರ ಬಗ್ಗೆ ತಮ್ಮ ಒಂದು ವೈಯಕ್ತಿಕ ಅನಿಸಿಕೆ ಹೇಗೆ? ಯಾಕೆಂತೇಳಿದರೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟ ಒಂದು ಈ ಅನ್ನದಾನದ ವ್ಯವಸ್ಥೆಯಲ್ಲಿ ಮಾಲಿಂಗೇಶ್ವರ ದೇವರೇ ನನಗೆ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಬೇಕು. ಯಾಕೆಂತೇಳಿದರೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನನಗೆ ಸಿಗ್ತದೆ ಅಂತೇಳಿ ಕೊಡ್ತಾರೆ ಅಂತೇಳಿ ನಾನು ಆ ಭಾವನೆಯಲ್ಲಿ ಇರಲಿಲ್ಲ. ನನಗೆ ಅವರೇ ಅದನ್ನು ದಾರಿ ತೋರಿಸಿಕೊಟ್ಟಿದ್ದಾರೆ ಅಂತೇಳಿ. ಯಾಕೆ ಕೊಟ್ಟಿದ್ದಾರೆ ಹಾಗೆ. ಸೊ ಖುಷಿ ಇದೆ. ಆ ದೊಡ್ಡ ಜವಾಬ್ದಾರಿ ಆದರೂ ಖುಷಿಯಿಂದ ನಿಭಾಯಿಸ್ತಾ ಇದ್ದೇನೆ ಖಂಡಿತ. ಧನ್ಯವಾದಗಳು. ನಮ್ಮೆಲ್ಲರ ಒಂದು ಪ್ರಯತ್ನಗಳು ಸಕ್ಸಸ್ ಕಾಣಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಇದು ಇರುವಂತಹ ಭೋಜನದ ವ್ಯವಸ್ಥೆ, ಪಾಕಶಾಲೆ, ಬಾಣಸಿಗರ ತಂಡ, ನಡೀತಾ ಇರುವಂಥ ಕೆಲಸಗಳು, ಏನೇನೆಲ್ಲ ಮೆನು ಇದೆ ಅಂದರೆ ಊಟಕ್ಕೆ ಏನೇನೆಲ್ಲ ಐಟಮ್ಗಳಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ಬಾಣಸಿಗರಾಗಿರುವಂತಹ ಹರೀಶ್ ಭಟ್ ಅವರು ಹೇಳಿಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಯಾವುದೇ ರೀತಿಯ ಕೊರತೆ ಆಗದ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಸಮಿತಿ ಸಂಬಂಧಪಟ್ಟವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅನ್ನುವಂಥ ಆಶಯದೊಂದಿಗೆ ಲೋಕೇಶ್ ಬನ್ನೂರು ಜೊತೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಇವತ್ತಿನ ಕಾರ್ಯಕ್ರಮಕ್ಕೆ ನಿನ್ನೆ ಬಹಳ ಅದ್ಧೂರಿಯಾದಂತಹ ಹೊರೆ ಕಾಣಿಕೆಯು ಕೂಡ ಸಮರ್ಪಣೆ ಆಗಿದೆ. ದರ್ಬೆಯಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತನಕ ಬೃಹತ್ ಹಸಿರುವಾಣಿ ಮೆರವಣಿಗೆ ನಡೆಯಿತು. ಹಸಿರುವಾಣಿ ಮೆರವಣಿಗೆಯನ್ನು ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್ ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಆನಂತರ ಪುತ್ತೂರಿನಲ್ಲಿ ವಿಶೇಷ ರೀತಿಯಂತ ಹೊರೆ ಕಾಣಿಕೆ ಪ್ರಥಮವಾಗಿ ನಡೀತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಜೊತೆಗೆ ಹೊರೆ ಕಾಣಿಕೆಯಲ್ಲಿ ರಾಶಿ ಅಡಿಕೆ ಗೊನೆಗಳು, ತೆಂಗಿನಕಾಯಿಗಳ ಬೃಹತ್ ಹಸಿರುವಾಣಿ ಹೊತ್ತು ಸಾಗಿದ ಪಿಕಪ್ ಜೀಪ್ ಸಹಿತ ಸುಮಾರು 150ಕ್ಕೂ ಅಧಿಕ ವಾಹನಗಳು ನೋಡುಗರ ಕಣ್ಮನ ಸೆಳೆದ್ವು. ಆ ಒಂದು ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಹೊರೆ ಕಾಣಿಕೆಯಲ್ಲಿ ಭಾಗಿಯಾದಂತಹ ಪ್ರಮುಖರನ್ನು ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಅವರು ಏನಂದ್ರು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ನಿನ್ನೆ ನಡೆದಂತಹ ಹೊರೆ ಕಾಣಿಕೆ ಹೇಗಾಯಿತು ಅನ್ನುವಂಥದ್ದನ್ನು ಈಗ ತೋರಿಸ್ತಾ ಹೋಗ್ತೀವಿ. ಇದು 150ಕ್ಕೂ ಅಧಿಕ ವಾಹನಗಳಲ್ಲಿ ಅಡಿಕೆ ಗೊನೆ, ತೆಂಗಿನಕಾಯಿಯ ಬೃಹತ್ ಹೊರೆ ಕಾಣಿಕೆ ನಡೆದಿರುವಂಥದ್ದು. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಭಾಗವಹಿಸಿದ್ರು. ಒಕ್ಕಲಿಗರ ವಾಣಿಜ್ಯ ಬೆಳೆ ಅಡಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಮೆರವಣಿಗೆಯಲ್ಲಿ ಬೃಹತ್ ಪ್ರಮಾಣದ ಅಡಿಕೆ ಗೊನೆ ಮತ್ತು ಗೋಣಿ ಚೀಲಗಳಲ್ಲಿ ಒಣ ಅಡಿಕೆಗಳು ಮೆರವಣಿಗೆಯಲ್ಲಿದ್ದ ವಾಹನದಲ್ಲಿ ಕಂಡುಬಂತು. ಕೆಲವೊಂದು ವಾಹನಗಳಲ್ಲಿ ಅಡಿಕೆ ಗೊನೆಯಲ್ಲದೆ ತೆಂಗಿನಕಾಯಿಗಳು, ಕಬ್ಬು, ತರಕಾರಿ, ಬಾಳೆಗೊನೆಗಳಿರುವುದು ಕಂಡುಬಂತು. ಮೆರವಣಿಗೆಯ ಪ್ರಾರಂಭದಲ್ಲಿ ಸವಣೂರಿನ ನಾಸಿಕ್ ಬ್ಯಾಂಡ್ ಕಹಳೆ ಕೊಂಬುಗಳು ಗಮನ ಸೆಳೆದ್ವು. ಬಹಳಷ್ಟು ಜನ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ರು. ನಿನ್ನೆಯ ಹೊರೆ ಕಾಣಿಕೆಯ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಿನ್ನೆಯ ಹೊರೆ ಕಾಣಿಕೆಯ ದೃಶ್ಯ. ಧರ್ಮಪಾಲನಾಥ ಸ್ವಾಮೀಜಿಗಳು ಕೂಡ ಈ ಹೊರೆ ಕಾಣಿಕೆಯಲ್ಲಿ ಭಾಗಿಯಾಗಿದ್ರು. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ದರ್ಬೆಯಿಂದ ಆರಂಭಗೊಂಡಂತಹ ಹೊರೆ ಕಾಣಿಕೆಯ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಹೊರೆ ಕಾಣಿಕೆ ಹೇಗಾಯಿತು ಅನ್ನುವಂಥದ್ದು ತೋರಿಸ್ತಾ ಇದ್ವಿ. ದರ್ಬೆಯಿಂದ ಮಹಾಲಿಂಗೇಶ್ವರ ದೇವಸ್ಥಾನದವರೆಗೂ ನಡೆದಂತಹ ಹೊರೆ ಕಾಣಿಕೆಯ ದೃಶ್ಯ. ಶಾಸಕ ಸಂಜೀವ ಮಠಂದೂರು ಸೇರಿದಂತೆ ಪ್ರಮುಖರು ಈ ಒಂದು ಹೊರೆ ಕಾಣಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಪರಮ ಪೂಜ್ಯ
ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಗಳ 28ನೇ ಜಯಂತ್ಯೋತ್ಸವ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಪಟ್ಟಾಭಿಷೇಕದ ದಶಮ ಶಾಖಾ ಮಠದ ನಮ್ಮೆಲ್ಲರ ಗುರುಗಳಾಗಿದ್ದ ಶ್ರೀ ಶ್ರೀ ಧರ್ಮಪಾಲನ ಸ್ವಾಮೀಜಿ, ಅದೇ ರೀತಿ ಶ್ರೀ ಶ್ರೀ ಗುರುನಾಥ ಬಂಧುಗಳೇ, ನಾಳೆ ನಡೆಯುವಂಥ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ 78ನೇ ವರ್ಧಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಮಟ್ಟದಿಂದ ಹೊರೆಕಾಣಿಕೆ ಸಮರ್ಪಣೆ ಮಾಡುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿರುವಂತಹ ನಮ್ಮ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಮಂಗಳೂರು ಶಾಖಾ ಮಠ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ನಗರಸಭೆಯ ಅಧ್ಯಕ್ಷರು, ಪುತ್ತೂರು ನಗರಸಭೆಯ ಪ್ರಥಮ ಪ್ರಜೆ ಎನಿಸಿದ ಶ್ರೀಯುತ ಜೀವನ್ಧರ್ ಜೈನ್, ಅದೇ ರೀತಿ ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಸಂಜೀವ ಮಠಂದೂರು, ನಮ್ಮೊಟ್ಟಿಗೆ ಗುರುಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಶೃಂಗೇರಿ ಶಾಖಾ ಮಠದ ಗುರುನಾಥ ಸ್ವಾಮೀಜಿಯವರಿದ್ದಾರೆ. ಮಂಗಳೂರು ಶಾಖಾ ಮಠದ ಶ್ರೀ ಶ್ರೀ ಧರ್ಮಪಾಲನ ಹೊರೆಕಾಣಿಕೆ ಮೆರವಣಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿ ಇರುವಂಥ ಸ್ವಾಮೀಜಿಯವರ ನಾಳೆ ನಡೆಯುವಂಥ ಪರಮ ಹಸಿರುವಾಣಿ ಕಾರ್ಯಕ್ರಮ ಜರುಗ್ತಾ ಉಂಟು. ಬೇರೆ ಬೇರೆ ತಾಲೂಕಿನಿಂದ ಬಂದಿರತಕ್ಕಂಥ ಹಸಿರುವಾಣಿಯ ಮೆರವಣಿಗೆ ಪುತ್ತೂರಿನ ಪ್ರಮುಖ ಬೀದಿಯಲ್ಲಿ ಸಾಗಿ ಈಗ ಪುತ್ತೂರಿನ ಒಡೆಯನಾಗಿರ್ತಕ್ಕಂಥ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡ್ಡೆಯಲ್ಲಿ ಸಮಾಪನಗೊಳ್ಳಲಿದೆ. ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಉತ್ತಮಗೊಳಿಸಿಕೊಳ್ಬೇಕಂತ ಹೇಳಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ 78ನೇ ಜಯಂತ್ಯೋತ್ಸವ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಟ್ಟಾಭಿಷೇಕದ ದಶಮಾನೋತ್ಸವ ಪ್ರಯುಕ್ತ ನಾಳೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಸಮಾವೇಶಗೊಳ್ಳಲಿದೆ. ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬೃಹತ್ ಸಮಾವೇಶ ಜನವರಿ 22ರಂದು ಪುತ್ತೂರಿನ
ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಬೃಹತ್ ಕಾರ್ಯಕ್ರಮ ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳ 78ನೇ ಜಯಂತ್ಯುತ್ಸವ ಸಂಸ್ಮರಣೆ, ಅದೇ ರೀತಿ ಡಾಕ್ಟರ್ ನಿರ್ಮಲಾನಂದನಾಥ ಶ್ರೀಗಳ ಪಟ್ಟಾಭಿಷೇಕದ ಒಂದು ದಶ ಸಂಭ್ರಮ ಕಾರ್ಯಕ್ರಮ ಎಲ್ಲವೂ ಕೂಡ ನಡೀತಾ ಇದೆ. ಎಲ್ಲವೂ ಕೂಡ ಸಿದ್ಧತೆಗಳು ನಡೆದಿದೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಸಮಾಜದಿಂದ ಅಭೂತಪೂರ್ವವಾದ ಬೆಂಬಲ ದೊರಕ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಇವತ್ತು ಸಂಗ್ರಹಗೊಂಡಿರುವಂತಹ ಹೊರೆ ಕಾಣಿಕೆ. ಯಾಕಂತ ಹೇಳಿದರೆ ಇವತ್ತು ಪುತ್ತೂರಿನಿಂದ ಇವತ್ತು ಹೊರೆ ಕಾಣಿಕೆ ಸಂಗ್ರಹಿಸಿ ಅದನ್ನು ಸಮರ್ಪಿಸುವಂತಹ ಕೆಲಸಗಳಾಗಿದೆ. ಈಗ ನೋಡ್ತಾ ಇದ್ದೀರಿ, ಇದು ಇವತ್ತು ಸಮರ್ಪಣೆಯಾಗಿರುವಂತಹ ಹೊರೆ ಕಾಣಿಕೆಯ ಸಂಗ್ರಹದ ರಾಶಿ. ಇದು ಎಲ್ಲರೂ ಕೂಡ ಬಹಳಷ್ಟು ಉತ್ಸುಕತೆಯಿಂದ ಈ ಒಂದು ಹೊರೆ ಕಾಣಿಕೆಯ ಸಮರ್ಪಣಾ ಒಂದು ಸೇವಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಗಮನಿಸಿದರೆ ಹೆಚ್ಚಾಗಿ ಅಡಿಕೆ ಮತ್ತು ತೆಂಗಿನಕಾಯಿ ಸಮರ್ಪಣೆಯಾಗಿರುವಂಥದ್ದನ್ನು ನಾವು ನೋಡಬಹುದು. ಅಂದರೆ ಇದರಲ್ಲೂ ಕೂಡ ಒಂದು ಪ್ರಮುಖವಾದ ಅಂಶ, ಒಕ್ಕಲಿಗ ಸಮಾಜ ಏನಿದೆ ಅದು ಕೃಷಿಯನ್ನೇ ಹೆಚ್ಚಾಗಿ ನಂಬಿಕೊಂಡು ಕೃಷಿಯಲ್ಲೇ ತೊಡಗಿಸಿಕೊಂಡಿರುವಂತಹ ಸಮಾಜ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ತಮ್ಮ ಪ್ರಮುಖವಾದ ಬೆಳೆಗಳನ್ನೇ ಸಮರ್ಪಿಸುವ ಮೂಲಕ ಇದರಲ್ಲಿ ಒಂದು ಧನ್ಯತಾ ಭಾವವನ್ನು ಮೆರೆಯುವಂತಹ ಕೆಲಸಗಳಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಬಹುಶಃ ಈ ಒಂದು ಹೊರೆ ಕಾಣಿಕೆಯ ಸಮರ್ಪಣೆಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದಂಥ, ಬಹುಶಃ ಇದರ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ ಅಚ್ಚುಕಟ್ಟಾಗಿ ಹೊರೆ ಕಾಣಿಕೆ ಸಮರ್ಪಣೆಯಾಗುವ ಹಾಗೆ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಪ್ರವೀಣ್ ಕುಂಟ್ಯಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಸಣ್ಣ ಒಂದು ಅಭಿಪ್ರಾಯವನ್ನು ಕೇಳೋಣ. ಅವರಿಗೆ ಎಷ್ಟು ಖುಷಿ ಇದೆ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿರುವ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಸರ್? ಒಂದು ಬಹಳ ದೊಡ್ಡ ಜವಾಬ್ದಾರಿ ಈಗ ಸಮರ್ಪಣೆ. ಇದೊಂದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಸ್ವಾಮಿಗಳ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸೇರುವಂಥದ್ದೇ ಭಾಗ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಹಾಲಿಂಗೇಶ್ವರ ದೇವರಿಗೆ ಕೈ ಮುಗಿತೇವೆ. ಯಾಕಂತೇಳಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ದೇವರ ಕೃಪೆ ನಮಗೆ. ನಾವು ಮಹಾಲಿಂಗೇಶ್ವರ ದೇವರನ್ನು ನಂಬಿಯೇ ಎಲ್ಲ ಕೆಲಸ ಮಾಡ್ತಿದ್ದೇವೆ. ಆ ಜಾತ್ರೆ ಗದ್ದೆಯಲ್ಲೇ ಈ ಕೆಲಸ ಮಾಡ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಕೂಡ ಅದ್ಭುತವಾಗಿ ಆಗಿದೆ. ಇದಕ್ಕೆ ನಮಗೆ ಸಹಕಾರ ಮಾತ್ರ ಅದ್ಭುತವಾದ ಸಹಕಾರ ಸಿಕ್ಕಿದ್ದಾರೆ. ನಮಗೆ ಉದಾಹರಣೆ ಹೇಳಬೇಕಿದ್ರೆ ನಮ್ಮ ಈ ಒಂದು ತಾಲೂಕು ಸಂಚಾಲಕರಾದ ದಿನೇಶ್ ಮೇದು ಅವರು ನಾಳೆ ಏನೇನು ವ್ಯವಸ್ಥೆಗಳಾಗಬೇಕು ನಮ್ಮ ಬೆನ್ನೆ ಹಿಂದೆ ಇದ್ದು ಪ್ರವೀಣ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅದರ ಜೊತೆಗೆ ನಾಗೇಶ್ ಕೆಡೆಂಜಿ ಜಿಲ್ಲಾ ಒಂದು ಕಾರ್ಯದರ್ಶಿಯಾಗಿ ಅದ್ಭುತವಾದ ಸಂಘಟನೆ ಮಾಡಿದರೆ ಅದು ಇವತ್ತಿಗೂ ಎದೆ ತಟ್ಟಿ ಹೇಳ್ತಾರೆ ನಾಗೇಶ್ ಕೆಡೆಂಜಿ. ಯಾಕಂತೇಳಿದರೆ ಅಷ್ಟು ಜನ ಮೀಟಿಂಗ್ ಆಗಲಿ ಯಾವುದೇ ಆಗಲಿ ಸೇರಿಸುವಂಥ ಕೆಲಸ ಮಾಡಿದ್ದಾರೆ. ಅದರ ಒಟ್ಟಿಗೆ ಇವತ್ತಿನ ಈ ಮೆರವಣಿಗೆಗೆ ಬಂದಂಥ ಎಲ್ಲ ನಮ್ಮ ಪಿಕಪ್ ಚಾಲಕರನ್ನು ನಾನು ನೆನಪು ಮಾಡ್ತೇನೆ. ಯಾಕಂತೇಳಿದರೆ ಒಂದು ಶಿಸ್ತುಬದ್ಧವಾಗಿ ಅವರು ಪಿಕಪ್ಪಲ್ಲಿ ಮೆರವಣಿಗೆ ಮೂಲಕ ತಂದಿದ್ದಾರೆ. ಅದರ ಜೊತೆಗೆ ನಾವು ಇವತ್ತು ಇಲ್ಲಿ ದುಡಿತಾ ಇರುವವರು ನೋಡಿ, ಇದೆಲ್ಲ ಸವಣೂರು ವಲಯದ ನಮ್ಮ ಯುವಕರು, ಸವಣೂರು ವಲಯದ ಯುವಕರು ಅದ್ಭುತವಾದ ಕೆಲಸ. ಅದರೊಟ್ಟಿಗೆ ಅಲಂಕಾರಿನವರು ವಲಯ, ಕುಂಬ್ರ ವಲಯದವರು, ಅದರೊಟ್ಟಿಗೆ ಕಡಬ ವಲಯದವರು, ಈ 4 ವಲಯದವರು ನನಗೆ ಈ ಹೊರೆ ಕಾಣಿಕೆಯಲ್ಲಿ ಎಲ್ಲ ಕೆಲಸಕ್ಕೆ ಸೇರಿ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂತೇಳಿದರೆ ಇದೆಲ್ಲ ನಾವು ಇನ್ನು ನೋಡ್ತೇವೆ ಇಲ್ವೋ ಗೊತ್ತಿಲ್ಲ, ಇಂಥ ಕಾರ್ಯಕ್ರಮ ನಾವು ನೋಡ್ತೇವೆ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ನಮಗೆಲ್ಲ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನಾವು ನಮ್ಮ ಸಂಜೀವ ಮಟ್ಟಂದೂರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸಂಜೀವ ಮಟ್ಟಂದವರು. ಅವತ್ತಿಂದ ಇವತ್ತುವರೆಗೂ ಕೂಡ ಇವತ್ತು ನಾನು ನೋಡ್ತಾ ಇದ್ದೇನೆ ದರ್ಬೆಯಲ್ಲಿ ಎಷ್ಟು ಪಿಕಪ್ ಉಂಟು ಅಷ್ಟು ಚಾಲಕರನ್ನು ಹೋಗಿ ಮಾತಾಡಿ ಬಂದವರು ಅವರು. ಯಾಕಂದರೆ ಸಾಮಾನ್ಯ ಒಂದು ML ಅಂತ ಹೇಳಿದರೆ ಎಲ್ಲಿ ಹೋಗೋದಿಲ್ಲ. ಆದರೆ ನಮ್ಮ MLR ಹಾಗೆ ಅಲ್ಲ, ಪ್ರತಿಯೊಂದು ಕಟ್ಟ ಕಡೆಯ ವ್ಯಕ್ತಿಯನ್ನು ಹೋಗಿ ಮಾತಾಡಿಸಿ ಮಾಡಿದಂಥ ಕೆಲಸವನ್ನು ಹೊಗಳುವಂಥ ಕೆಲಸ ಅವರು ಮಾಡಿದ್ದಾರೆ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಶಾಖಾ ಮಠದ ಸ್ವಾಮಿಗಳು ಎಲ್ಲರನ್ನೂ ನಮ್ಮನ್ನು ಸೇರಿಸಿ ಕೂಡ ಈಗ ಒಂದು ಫೋಟೋ ತೆಗಿಬೇಕು, ನಿಮ್ಮ ಜೊತೆ ನಾನಿರಬೇಕು, ಒಂದು ಫೋಟೋ ತೆಗಿಬೇಕು, ಇದು ನಿಮ್ಮ ಪರ್ಮನೆಂಟಾಗಿ ನಮ್ಮ ಒಂದು ಏನು ಮಠದಲ್ಲಿ ಇರ್ತದೆ ಈ ಫೋಟೋಗಳು ಅಂತೇಳಿ ಒಂದು ಇದ್ದು ನಮ್ಮ ಎಲ್ಲ ಏನು ದುಡಿಯುವ ವರ್ಗ ಉಂಟು ಇಲ್ಲಿ ಅವರನ್ನೆಲ್ಲ ಸೇರಿಸಿ ಫೋಟೋ ತೆಗೆಯುವಂಥ ಕೆಲಸ ಇದನ್ನು ನಾವೆಲ್ಲ ಎಲ್ಲಿಯೂ ಕಾಣಲಿಲ್ಲ. ಯಾಕಂತೇಳಿದರೆ ಇವತ್ತು ನಾವು ಕಾಣ್ತಿರೋದೇನಂತೇಳಿದ್ರೆ ವೇದಿಕೆಯಲ್ಲಿ 4 ಜನ ಕೂತ್ಕೊಳ್ತಾರೆ, ಆ ಫೋಟೋ ತೆಗೆದು ಹಾಕ್ತಾರೆ. ಆದರೆ ಎಲ್ಲಿ ದುಡಿತಾ ಇದ್ದಾರೆ ಅಲ್ಲಿ ಬಂದು ಈ ಫೋಟೋ ತೆಗೆದು ಹಾಕುವಂಥ ಕೆಲಸ ಇವತ್ತಾಗಿದೆ. ಇದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಉಂಟು. ಇನ್ನು ಮುಂದಿನ ದಿವಸ ಕೂಡ ಇಂಥ ಕೆಲಸಗಳಿದ್ದರೆ ನಾವು ಅದ್ಭುತವಾದ ಇಂಥ ಕೆಲಸ ಮಾಡಿ ತೋರಿಸ್ತೇವೆ. ಇವತ್ತಿನ ಕಾರ್ಯಕ್ರಮ ನಮಗೆ ಯಶಸ್ವಿಯಾಗಿದೆ. ನಾಳೆ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ನಾಳೆ ನಮ್ಮ ನಂದೀಲ ಅವರು ಒಳ್ಳೆಯ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ತಂಡಗಳು ಇವತ್ತು ಕೆಲಸ ಮಾಡ್ತಾ ಉಂಟು. ಹಾಗಾಗಿ ನಮಗೆ ಟೋಟಲ್ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಹೇಳುವ ಒಂದು ಆಶಯ ನಮಗೆ ಉಂಟು. ಧನ್ಯವಾದಗಳು. ಮುಖ್ಯವಾಗಿ ಇಲ್ಲಿ ಅಡಿಕೆ ಮತ್ತೆ ತೆಂಗಿನಕಾಯಿ ಸಮರ್ಪಣೆಯಾಗಿದೆ. ಆ ಸೊಬಗು ಹೇಗಿತ್ತು? ಹೊರೆ ಕಾಣಿಕೆ ಮೆರವಣಿಗೆ ಎಷ್ಟು ವಾಹನಗಳು ಭಾಗವಹಿಸಿದ್ವು? ಇದರ ಇವತ್ತು ನಾವು ಹೇಳುವ ಬದಲು ನೀವು ಹೇಳಬೇಕು. ಯಾಕಂತ ಹೇಳಿದರೆ ಮೀಡಿಯಾದವರು ಅದನ್ನು ನೋಡಿದ್ದೀರಿ, ಚಿತ್ರೀಕರಣ ಮಾಡಿದ್ದೀರಿ. ನಾವು ವೆಹಿಕಲ್ ಎದುರು ಬಂದಿದ್ದೇವೆ, ಆದರೆ ಹೆಚ್ಚಿನ ವ್ಯವಸ್ಥೆಯನ್ನು ನೋಡಿದವರು ನೀವು. ಇವತ್ತು ನಾಳೆ ನಿಮ್ಮ ಮೀಡಿಯಾದಿಂದ ನಾವು ಅದನ್ನೆಲ್ಲ ನೋಡಿ ತಿಳ್ಕೊಂಡು ನಾವು ಸಂತೋಷ ಪಡಬೇಕಾಗ್ತದೆ. ಹಾಗಾಗಿ ಇದೊಂದು ಚಂದದ ವ್ಯವಸ್ಥೆ ಆಗಿದೆ. ಇದು ಎಲ್ಲಿಯಾದರೂ ಇದೇ ಕಾರ್ಯಕ್ರಮ ಡಿಸೆಂಬರ್ ಆಗ್ತಿದ್ರೆ ಇದರ 2 ಪಟ್ಟು ಹೊರೆ ಕಾಣಿಕೆ ನಮಗೆ ಬರ್ತಿತ್ತು. ಈಗ ಅಡಿಕೆ ಕೊಯ್ಲುಗಳು 2 ಕೊಯ್ಲು ಆಗಿದೆ. ಎಲ್ಲಿಯಾದರೂ ಅದೇ ಡಿಸೆಂಬರ್ ಆಗ್ತಿದ್ರೆ ಇದರ 2 ಪಟ್ಟು ಬರ್ತಿತ್ತು, ಇನ್ನಷ್ಟು ಜಾಸ್ತಿ ಆಗ್ತಿತ್ತು.
ಒಟ್ಟಾರೆಯಾಗಿ ಇಡೀ ಸಮಾಜ, ಇಡೀ ಪುತ್ತೂರು ಇದರಲ್ಲಿ ಭಕ್ತಿ ಭಾವದಿಂದ ನಮ್ಮ ಗೌಡ ಸಮಾಜ ಯಾವ ಥರ ಅಂತ ಹೇಳಿದರೆ, ಅವರು ಯಾವಾಗಲೂ ದುಡಿದು ಒಂದು ವೇದಿಕೆ ಹತ್ತಬೇಕಂತ ಹೇಳುವ ಮನೋಭಾವ ಇರುವಂಥವ್ರು. ಹಾಗಾಗಿ ಯಾರಿದ್ರೂ ಕೂಡ ನಾನು ದುಡಿತೇನೆ ಮತ್ತೆ ವೇದಿಕೆಯಲ್ಲಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆಗೆ ಇಳಿತೇನೆ ಅಂತ ಹೇಳುವ ನಮ್ಮ ಮನೋಭಾವ ನಮ್ಮಲ್ಲಿ ಉಂಟು. ಹಾಗಾಗಿ ಎಲ್ಲರೂ ನೋಡಿ ಇವತ್ತು ಇಲ್ಲಿ ದುಡಿತಾ ಇದ್ದಾರೆ, ನಾಳೆ ಇವರನ್ನು ನೋಡಿದರೆ ಇನ್ನು ಗುರುತ ಸಿಗ್ಲಿಕ್ಕಿಲ್ಲ, ಎಲ್ಲ ಟಿಪ್ ಟಾಪ್ ಆಗಿ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಇವರೆಲ್ಲ ಮಾಡ್ತಾರೆ. ನಿಮ್ಮೆಲ್ಲರ ಪ್ರಯತ್ನಗಳು ಫಲ ಕಾಣಲಿ, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ನಮ್ಮ ಮಾಲಿಂಗೇಶ್ವರ ದೇವರ ಅನುಗ್ರಹ ನಮಗೆ ಮಾಲಿಂಗೇಶ್ವರ ದೇವರು ಯಾವತ್ತೂ ಬಿಟ್ಟು ಹಾಕೋದಿಲ್ಲ ಅಂತ ಹೇಳುವ ನಂಬಿಕೆ ನಮಗೆ ಉಂಟು. ಧನ್ಯವಾದ. ಎಸ್, ನೋಡ್ಬೋದು ಇಲ್ಲಿ ಬಹಳಷ್ಟು ಸ್ವಯಂ ಸೇವಕರು, ಅಂದರೆ ಈ ಒಂದು ಸೇವಾ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಳಬೇಕು ಎನ್ನುವಂಥ ನೆಲೆಯಲ್ಲಿ ಈಗ ರಾತ್ರಿಯ ಸಮಯ ನಾವು ಬಂದು ಇಲ್ಲಿ ಇವರನ್ನು ಸಂದರ್ಶಿಸುವಂಥದ್ದು. ಸಂಜೆ ವೇಳೆಗೆ ಸಮರ್ಪಣೆಯಾಗಿರುವಂತಹ ಹೊರೆಕಾಣಿಕೆ ಇದು, ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿಡುವಂತಹ ಕೆಲಸಗಳು, ಅದನ್ನು ಪ್ರತ್ಯೇಕ ಮಾಡಿ ಅದನ್ನು ಜೋಡಿಸಿಟ್ಟು ಒಂದು ಓರಣವಾಗಿ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ನಾವು ದೇವರ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ, ಶ್ರೀಗಳ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅನ್ನುವಂಥ ಒಂದು ಧನ್ಯತಾ ಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸಂಗ್ರಹ ಆಗಿರುವಂತಹ ಹೊರೆ ಕಾಣಿಕೆಯ ಸಂಗ್ರಹದ ರಾಶಿಯನ್ನು ನಿಮಗೆ ನಾವು ತೋರಿಸ್ತಾ ಇರುವಂಥದ್ದು. ಈ ಭಾಗದಿಂದ ಫಲವತ್ತಾದ ಅಡಿಕೆ ಬೆಳೆ ಸಮರ್ಪಣೆಯಾಗಿದೆ. ಅದೇ ರೀತಿ ಆ ಭಾಗದಲ್ಲಿ ಮೂಟೆಗಟ್ಟಲೆ ತೆಂಗಿನಕಾಯಿಗಳನ್ನು ಕೂಡ ಸಮರ್ಪಣೆಯಾಗಿರುವಂಥದ್ದನ್ನು ಅಚ್ಚುಕಟ್ಟಾಗಿ ಪೇರಿಸಿಡುವಂತಹ ಕೆಲಸಗಳಾಗಿದೆ. ಎಲ್ಲವನ್ನು ಕೂಡ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಹುಶಃ ಇದು ಇಡೀ ಒಂದು ಸಮಾಜದ ಒಗ್ಗಟ್ಟನ್ನ ತೋರಿಸ್ತಾ ಇದೆ ಅನ್ನುವಂಥದ್ದು ನಾವು ಇಲ್ಲಿ ಹೇಳಬಹುದಾದಂತಹ ವಿಚಾರ. ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಬಹುಶಃ ಪುತ್ತೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳ ಸಂಘಟನೆ ಅಂತ ಹೇಳಿದ್ರೆ ಅದು ಖಂಡಿತ ಸಣ್ಣ ಮಾತಲ್ಲ. ಎಲ್ಲರೂ ಕೂಡ ಸೇರಿ ಕೆಲಸ ಮಾಡಿದರೆ ಮಾತ್ರ ಅದು ಯಶಸ್ಸಾಗುತ್ತೆ ಅನ್ನುವಂಥ. ಸೊ ಈ ನೆಲೆಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥವರು ಈ ಒಂದು ಜಯಂತಿ ಉತ್ಸವ ಸಂಸ್ಮರಣಾ ಸಮಿತಿಯ ಜಿಲ್ಲಾ ಸಮಿತಿಯ ಸಂಚಾಲಕರಾಗಿರುವಂತಹ ಚಿದಾನಂದ ಬೈಲಾಡಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಅನಿಸಿಕೆ ಏನು, ಅವರ ಮೂಲಕ ಆಗಿರುವಂಥ ಪ್ರಯತ್ನಗಳೇನು ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ಇಂತಹ ಕಾರ್ಯಕ್ರಮ ನಡೀತಾ ಇದೆ ಪುತ್ತೂರಿನಲ್ಲಿ, ನಿಮಗೆ ಹೇಗೆ ಅನಿಸ್ತಾ ಇದೆ? ಪ್ರಪ್ರಥಮ ಬಾರಿಗೆ ಪುತ್ತೂರಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. 58ನೇ ಸಂಸ್ಮರಣಾ ದಿನಾಚರಣೆಯನ್ನು ಮಂಗಳೂರಲ್ಲಿ ಮಾಡಿದಂಥ ಒಂದು ಘಟನೆಯಾಗಿದೆ. ಆನಂತರ 68ನೇ ದಿನಾಚರಣೆಯನ್ನು ಕೂಡ ಮಂಗಳೂರಿನ ಕಾವೂರಲ್ಲಿ ನಡೆದಿದೆ. ಈಗ ಒಂದು ಯೋಗ ಭಾಗ್ಯ ನಮಗೆ ಸಿಕ್ಕಿದೆ. 78ನೇ ವರ್ಧಂತ್ಯುತ್ಸವವನ್ನು ನಾವಿಲ್ಲಿ ಪುತ್ತೂರಲ್ಲಿ ಮಾಡುವಂಥ ಯೋಗ ಭಾಗ್ಯ ಸಿಕ್ಕಿದೆ. ಇದು ನಿಜವಾಗಿ ಇದು ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ. ರಾಜ್ಯದಿಂದಲೇ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಇದರಲ್ಲಿ ಭಾಗವಹಿಸ್ತಾರೆ. ಒಂದು ಜಾತಿಗೆ ಸೀಮಿತವಾದ ಕಾರ್ಯಕ್ರಮ ಇದು ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲರೂ ಸೇರಿ ಮಾಡುವಂಥ ಕಾರ್ಯಕ್ರಮ. ಪುತ್ತೂರಲ್ಲಿ ನಡೆತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಸಾಮಾನ್ಯ ಒಂದು 6 ತಿಂಗಳಿಂದ ಇದರ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈಗ 3 ಗಂಟೆ ಹೊತ್ತಿಗೆ ಹಸಿರುವಾಣಿ ಜಾಥಾ ಕೂಡ ಇಲ್ಲಿಗೆ ಬರಲಿಕ್ಕಿದೆ, ಹೊರೆಗಾಣಿಕೆಯ ಮೂಲಕ ಇಲ್ಲಿಗೆ ಬರಲಿಕ್ಕಿದೆ. ಮತ್ತು ನಾಳೆ ದಿನ ಬೆಳಿಗ್ಗೆ ಮೆರವಣಿಗೆ ಮೂಲಕ ಪೂಜ್ಯ ಸ್ವಾಮೀಜಿಯವರನ್ನು ಕರ್ಕೊಂಡು ಬಂದು ದೇವರ ದರ್ಶನವನ್ನು ಮಾಡಿಸಿ ಅಲ್ಲಿಂದ ಒಂದು ITIಯ ಮಹಾಲಿಂಗೇಶ್ವರ ITIಯ ಒಂದು ನೂತನ ಕಟ್ಟಡವನ್ನು ಕೂಡ ಈ ಹೊತ್ತಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡು ನೂತನ ಕಟ್ಟಡ ಉದ್ಘಾಟನೆ ಮಾಡಿ ನಂತರ ಈ ವೇದಿಕೆಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಇದೆ. ಇಲ್ಲಿ ಕಾರ್ಯಕ್ರಮ ಒಂದು 3 ಹಂತಗಳಲ್ಲಿ ಇಲ್ಲಿ ಕಾರ್ಯಕ್ರಮ ಆಗ್ತದೆ. ಒಂದು ಗುರು ಸ್ಮರಣೆ ಮಾಡುವಂಥದ್ದು, ಪೂಜ್ಯ ಸ್ವಾಮೀಜಿಗಳನ್ನು ಸ್ಮರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಆನಂತರ ಈಗ ಇರುವ 72ನೇ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರ 10ನೇ ದಶಮಾನೋತ್ಸವ ಪೀಠಾಧ್ಯಕ್ಷರಾಗಿ ಅದನ್ನು ಒಂದು ಅಭೂತಪೂರ್ವವಾಗಿ ಮಾಡಬೇಕಂತ ಪ್ರಥಮ ಬಾರಿಗೆ ಅವರಿಗೆ ಕೂಡ ಒಂದು ಬೆಳ್ಳಿ ತುಲಾಭಾರವನ್ನು ಪುತ್ತೂರಲ್ಲಿ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದೇವೆ. ತದನಂತರ ಪೂಜ್ಯ ಸ್ವಾಮೀಜಿಯವರ ಒಂದು ಗ್ರಂಥ ಅವನ್ನು ನಮ್ಮ ಮಂಗಳೂರು ಸ್ವಾಮೀಜಿಯವರು ಬರೆಯುವ ಮೂಲಕ PhDಯನ್ನು ಮಾಡಿ ಆ ಗ್ರಂಥವನ್ನು ಕೂಡ ನಾಳೆ ದಿನ ಲೋಕಾರ್ಪಣೆ ಮಾಡಲಿಕ್ಕಿದೆ. ಇವಿಂತಿಷ್ಟು ಕಾರ್ಯಕ್ರಮಕ್ಕೆ ಸುಮಾರು ಒಂದು 50,000ಕ್ಕೂ ಮಿಕ್ಕಿ ಜನ ಸೇರುವ ನಿರೀಕ್ಷೆಯಲ್ಲಿದೆ. ಅದಕ್ಕೆಲ್ಲ ಬೇಕಾದಂಥ ಪೂರ್ವ ತಯಾರಿಗಳನ್ನು ವಿವಿಧ ಸಮಿತಿಗಳ ಮೂಲಕ ಸಂಘಟನೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈಗ ತಾಲೂಕು ಗೌಡ ಸಂಘದ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ ಗೌಡರು ಇದ್ದಾರೆ, ಅವರ ಜೊತೆಗೆ ಮಾತಾಡಿಕೊಳ್ಳೋಣ. ಅವರ ಅನಿಸಿಕೆ ಏನು? ನಮ್ಮ ಸಿದ್ಧತೆ ಅಂತ ಹೇಳಿದರೆ ನಮಗೆ ಈ ಭಾಗ್ಯ ಸಿಕ್ಕಿದ್ದು ಒಂದು ಉತ್ತಮ ಎನಿಸಿದೆ. ಯಾಕಂತ ಹೇಳಿದರೆ ನಮ್ಮ ಸಮುದಾಯದವರು ಇದನ್ನು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಆದರೆ ಇದು ಬರೀ ಸಮುದಾಯಕ್ಕೆ ಸೀಮಿತ ಅಲ್ಲ, ಅವರ ಭಕ್ತಾದಿಗಳು ಎಲ್ಲ ಸಮುದಾಯದಲ್ಲಿದ್ದಾರೆ. ಹಾಗಾಗಿ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ, ಅದು ಕೂಡ ಪುತ್ತೂರಲ್ಲಿ ನಡೆಯುವಂಥದ್ದು ನಮಗೆ ಒಂದು ವಿಶೇಷ ಹುಮ್ಮಸ್ಸನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ಗ್ರಾಮವನ್ನು ಸಂಚಾರ ಮಾಡಿ ಗ್ರಾಮ ಸಮಿತಿಗಳನ್ನು ಮಾಡಿಕೊಂಡು
ಎಲ್ಲ ಮನೆಯನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅವರ ಒಂದು ಕರಪತ್ರ ಇರ್ಬೋದು, ಅವರ ಸ್ಟಿಕ್ಕರ್ ಇರ್ಬೋದು, ಅದನ್ನು ಪ್ರತಿ ಮನೆಗೆ ಅದನ್ನು ಅಂಟಿಸುವಂಥ ಒಂದು ವ್ಯವಸ್ಥೆ ಗ್ರಾಮ ಮಟ್ಟದಲ್ಲಿ ಪ್ರತಿ ಜನರ ಮನವನ್ನು ಮುಟ್ಟುವಂಥ ಕೆಲಸ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಜನ ಸೇರುವ ಒಂದು ನಿರೀಕ್ಷೆ ಇದೆ. ಒಂದು ಅಭೂತಪೂರ್ವ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಹಾಗಾಗಿ ಹೆಚ್ಚಿನ ನಮ್ಮ ತಾಲೂಕು ಮಾತ್ರ ಅಲ್ಲ, ಹೊರ ತಾಲೂಕುಗಳು ಕೂಡ ಜಿಲ್ಲಾದ್ಯಂತ ನಾವು ತಯಾರಿಯನ್ನು ಮಾಡಿದ್ದೇವೆ. ಪ್ರತಿ ತಾಲೂಕಲ್ಲಿ ಕೂಡ ಅಲ್ಲಿ ಸಂಚಾಲಕರನ್ನು ಮಾಡಿಕೊಂಡು ಪ್ರತಿ ತಾಲೂಕಿಗೂ ಕೂಡ ಕರಪತ್ರವನ್ನು ಕಳಿಸಿ ಅವರನ್ನು ಕೂಡ ಇಲ್ಲಿ ಸೇರುವ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ರಾಜ್ಯದಿಂದ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿಗೆ ಜನರು ಆಗಮಿಸ್ತಾರೆ. ಪೂಜ್ಯ ಸ್ವಾಮೀಜಿಯವರ ಭಕ್ತಾದಿಗಳು ಎಲ್ಲ ಜಿಲ್ಲೆಯಲ್ಲಿ ಇರೋ ಕಾರಣ ಅವರು ಕೂಡ ಇಲ್ಲಿಗೆ ಆಗಮಿಸಿ ಈ ಸಮಾರಂಭವನ್ನು ಚೆಂದಗಾಣಿಸಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯಲಿ, ರಾಜ್ಯ ಮತ್ತು ದೇಶಕ್ಕೆ ಇದೊಂದು ಸಂದೇಶವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಸ್ವಸಹಾಯ ಸಂಘಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಒಂದು ಕಾರ್ಯ ಇದು ಹೇಗೆ, ಅದರ ಬಗ್ಗೆ ಸ್ವಲ್ಪ. ಅವರು ಸ್ವಸಹಾಯ ಸಂಘದ ಮೂಲಕ ಸುಮಾರು 8,000 ಮಂದಿ ಅದರ ಮೆಂಬರ್ಸ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಸಹಾಯ ಟ್ರಸ್ಟಿನ ಒಂದು ಇಚ್ಛೆ ಏನಂತ ಹೇಳಿದರೆ, ಮಹಿಳೆಯರಿಗೆ ಒಂದು ಉಚಿತವಾಗಿ ಅವರಿಗೆ ಸೀರೆಯನ್ನು ವಿತರಿಸಿದ್ದಾರೆ. ಅಂದರೆ ವಲಯವಾರು ಕಲರ್ ಕೊಟ್ಟು ಒಂದು ಸೀರೆಯನ್ನು ವಿತರಿಸಿ ಎಲ್ಲರೂ ಇಲ್ಲಿ ಭಾಗವಹಿಸುವ ರೀತಿಯಲ್ಲಿ ಅವರಿಗೊಂದು ಹುರುಪನ್ನು ಕೊಡುವಂಥ ಒಂದು ಕೆಲಸ ಕಾರ್ಯಗಳಾಗಿದೆ. ಮತ್ತು ಹೆಚ್ಚಿನ ಸಂಘದ ಸದಸ್ಯರು ಇಲ್ಲಿ ಭಾಗವಹಿಸ್ತಾರೆ. ಯಾಕಂತೇಳಿದರೆ ಪೂಜ್ಯ ಸ್ವಾಮೀಜಿಯವರ ಒಂದು ಯಾವುದು ಕಾರ್ಯಕ್ರಮ ಆದ ಕಾರಣ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಟ್ರಸ್ಟ್, ಅವರ ಆಶೀರ್ವಾದದೊಂದಿಗೆ ನಡೆಯುವಂಥ ಈ ಟ್ರಸ್ಟ್ ಸ್ವಸಹಾಯ ಸಂಘಗಳು, ಹಾಗಾಗಿ ಒಂದು ವಿಶೇಷ ಹುಮ್ಮಸ್ಸಿಂದ ಅವರು ಕೂಡ ತಯಾರಾಗಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಓಕೆ, ಇನ್ನು ಜಿಲ್ಲಾ ಸಮಿತಿ ಸಂಚಾಲಕನಾಗಿ ಜನರಿಗೆ ಒಂದು ಕರೆಯನ್ನು ಕೊಡೋದು. ಇದರಲ್ಲಿ ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸಬೇಕು. ಇಲ್ಲಿ ಜಾತಿ ಮತ ರಾಜಕೀಯ ಯಾವುದೇ ಇಲ್ಲ. ಈಗ ಕರಪತ್ರದಲ್ಲಿ ಆಮಂತ್ರಣ ಪತ್ರದಲ್ಲಿ ನೋಡ್ಬೋದು, ಎಲ್ಲ ಪಕ್ಷಗಳ ನಾಯಕರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಆದ ಕಾರಣ ಇಲ್ಲಿ ಯಾವುದೇ ಪಕ್ಷಕ್ಕೆ ಸೀಮಿತವಾದ ಕಾರ್ಯಕ್ರಮ ಅಲ್ಲ, ಜಾತಿಗೆ ಸೀಮಿತವಾದ ಕಾರ್ಯಕ್ರಮಗಳಲ್ಲ, ಒಟ್ಟು ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಇದೊಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಆಗ್ತದೆ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ಇದ್ದೇವೆ. ನಮ್ಮ ಕರೆಯಷ್ಟೇ ಇದೊಂದು ಅಭೂತಪೂರ್ವ ಕಾರ್ಯಕ್ರಮ ಹಾಗೂ ಹಿಂದೆಂದೂ ನಡೆಯುವಂಥ ಕಾರ್ಯಕ್ರಮ ಆಗಿ ಮೂಡಿ ಬರಲಿಕ್ಕೆ ಇದೆ ಅಂತ ಹೇಳುವಂಥ ಒಂದು ಆಶಾವಾದದೊಂದಿಗೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ನಿರೀಕ್ಷೆಗೆ ಪೂರಕವಾಗಿ ಎಲ್ಲ ವ್ಯವಸ್ಥೆಗಳಾಗಿದೆ. ಹಾಗಾಗಿ 50,000ವನ್ನು ಮೀರುವಂಥ ಒಂದು ಸಂಖ್ಯೆ ಕೂಡ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಅಭೂತಪೂರ್ವ ಕಾರ್ಯಕ್ರಮ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಈ ಮೂಲಕ ಹೇಳ್ತೇನೆ. ಧನ್ಯವಾದಗಳು. ತಮ್ಮೆಲ್ಲರ ಪರಿಶ್ರಮಗಳು ಯಶಸ್ಸು ಕಾಣಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಈ ಒಂದು ನೆಲೆಯಲ್ಲಿ ಪ್ರಯತ್ನವನ್ನು ಮಾಡಿರುವಂಥ ಇನ್ನೊಂದಷ್ಟು ಮಂದಿ ಹೇಳಿರುವಂಥ ಮಾತು, ಇನ್ನೊಂದಷ್ಟು ವಿಚಾರಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಬಹುಶಃ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಬಹುಶಃ ಯಾರಿಗೂ ಕೂಡ ಸಮಯ ಇಲ್ಲ. ಅದರ ನಡುವೆ ನಮ್ಮ ಜಯಂತಿ ಉತ್ಸವ ಸಂಸ್ಮರಣಾ ತಾಲೂಕು ಸಮಿತಿಯ ಸಂಚಾಲಕರಾಗಿರುವಂತಹ ದಿನೇಶ್ ಮೆದು, APMCಯ ಮಾಜಿ ಅಧ್ಯಕ್ಷರು, ಅವರನ್ನು ಮಾತಾಡಿಸುವ. ಹೇಗೆ ಅನಿಸ್ತಾ ಇದೆ, ಹೇಗೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದೀರಿ? ನಮಗೆ ಪುತ್ತೂರಿನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ವರ್ಷದ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಶಾಸಕರಾದ ಸಂಜೀವ್ ಮಟ್ಟುಂದೂರ್ ಅವರ ನೇತೃತ್ವದ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಜಿಲ್ಲೆಯ ಜನರನ್ನು ಒಟ್ಟುಗೂಡಿಸಿಕೊಂಡು ನಾವು ಇವತ್ತು ಪುತ್ತೂರಿನಲ್ಲಿ ತಾಲೂಕಿನಲ್ಲಿ ಮಾಡುವಂತಿರುವಂತಹ ಆ ಒಂದು ಯೋಜನೆಯನ್ನು ಇಟ್ಟುಕೊಂಡು ನಮ್ಮ ಶಾಸಕರು ಈ ಯೋಜನೆಗೆ ಕೈ ಹಾಕಿ ಸ್ವಾಮೀಜಿಗಳೊಂದಿಗೆ ಚರ್ಚಿಸಿ ಬಹಳ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನಾಳೆ ಎಲ್ಲ ಜಾತಿ ಧರ್ಮದವರು ಕೂಡ ಇದರಲ್ಲಿ ಭಾಗವಹಿಸುವಂತಹ ಒಂದು ಕ್ಷಣ ಇದೆ. ಅದೇ ರೀತಿಯಾಗಿ ರಾಜಕೀಯವಾಗಿಯೂ ಕೂಡ ನಾವೊಂದು ಸಮುದಾಯದ ಕಾರ್ಯಕ್ರಮ ಆದರೂ ಕೂಡ ಎಲ್ಲ ರಾಜಕೀಯ ನಮ್ಮ ಸಮುದಾಯದ ಪ್ರಮುಖರನ್ನು ಕರೆದು ಈ ವೇದಿಕೆಯಲ್ಲಿ ಒಂದಷ್ಟು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಹಾಗಾಗಿ ಇದೊಂದು ಬಹಳ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಆಗ್ತದೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ ವಿದ್ಯಾಕ್ಷೇತ್ರ ಕೂಡ ಅಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಒಂದುಗೂಡಿಸಿಕೊಂಡು ಎಲ್ರಿಗೂ ಸಮಬಾಳು ಅಂತೇಳುವಂತಹ ಸಂದೇಶವನ್ನು ಸ್ವಾಮೀಜಿಗಳು ಈಗಾಗಲೇ ಸಾರಿದ್ದಾರೆ. ಹಾಗಾಗಿ ನಾಳೆ ನಿರ್ಮಲಾನಂದ ಸ್ವಾಮೀಜಿಯವರಿಗೆ 10 ವರ್ಷಗಳ ಆ ಒಂದು ಬೆಳ್ಳಿಯ ತುಲಾಭಾರವನ್ನು ಕೂಡ ನಾಳೆ ಮಾಡಲಿಕ್ಕಿರುವಂಥದ್ದು. ಇಡೀ ಕರ್ನಾಟಕದಲ್ಲಿ ಅದೊಂದು
ಅದು ಕೂಡ ಐತಿಹಾಸಿಕ. ಯಾಕೆಂದರೆ ಬೆಳ್ಳಿಯ ತುಲಾಭಾರ ಇಷ್ಟರವರೆಗೆ ನಡೀಲಿಲ್ಲ. ಅದು ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರ ಆ ಒಂದು ನೇತೃತ್ವದ ಮತ್ತು ಅವರ ಮುತುವರ್ಜಿಯಿಂದ, ಶಾಸಕರ ಒಂದು ಆಸಕ್ತಿಯಿಂದ, ಅದು ಕೂಡ ಎಲ್ಲರೂ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಅದಕ್ಕೇನು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರ ನಾನು ಅಭಿನಂದಿಸುತ್ತಾ ಅವರಿಗೆಲ್ಲ ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಹಗಲಿರುಳು ದುಡಿದಿರತಕ್ಕಂತಹ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಪುತ್ತೂರಿನ ಎಲ್ಲ ಜಾತಿ ಧರ್ಮ ಎಲ್ಲವನ್ನು ಮರೆತು ನಾವೆಲ್ಲ ಒಂದು ತೆಳುವಂತಹ ಆ ಒಂದು ಸಂದೇಶವನ್ನು ಸಾರತಕ್ಕಂತಹ ಸ್ವಾಮೀಜಿಗಳಿಂದ ಒಂದೊಂದಷ್ಟು ಏನು ನಮ್ಮ ಸಂದೇಶವನ್ನು ತಿಳ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಮೂಡಿ ಬರಲಿಕ್ಕೆ ಒಂದೊಂದು ಅವಕಾಶ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ಸಂಚಾಲಕನಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರೋದಕ್ಕೆ ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಸಂಚಾಲಕನಾಗಿ ಕಾರ್ಯನಿರ್ವಹಿಸುವಂಥದ್ದು ನನಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಯಾಕೆಂದರೆ ನಾನು ಇದಕ್ಕಂತ ಎಲ್ಲ ಯುವಕರು ಚಿಕ್ಕ ಮಗನ ನೆಚ್ಚಿಕೊಂಡಿ ಚಿಕ್ಕ ಮನ ನಿದ್ದಕ್ಕೆವ್ವ ಚಿಕ್ಕ ಮಗನ ನೆಚ್ಚಿಕೊಂಡಿ ಅರನಿಕ್ಕಿ ನೋಡು ಶಿಶುನಾಳ ಅರಸಿ ನಿಕ್ಕಿ ನೋಡು ಶಿಶುನಾಳ ನಿಕ್ಕಿ ನೋಡು ಶಿಶುನಾಳ ಅರಸಿ ಆ ಕರದಿ ಗುರುಪಾದ ಗೋವಿಂದ ಗುರುದಿ ನೀನು ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಮನಸ್ಸು ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಮನಸ್ಸು ಎಲ್ಲಿ ಕಾಣೆಲ್ಲಿ ಕಾಣಿನ ಅರೆ ಎಲ್ಲಿ ಕಾಣೇನು ಶಿವನಲ್ಲ ಬೇನಿಸಿರಿ ಎಲ್ಲಿ ಕಾಣೇನು ಎಲ್ಲಿ ಕಾಣೇನು ಶಿವನಲ್ಲ ಬೇನಿಸಿರಿ ಕಲ್ಲಿನೊಳಗು ಹುಟ್ಟಿ ಉಗರ ಬಳ್ಳಕ ಎರಿಗೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಮನಂತು ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಕಾಣೆಲ್ಲಿ ಕಾಣಿನ ಎಲ್ಲಿ ಮನಂತು 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 ಎಲ್ಲಿ ಕಾಣೆಲ್ಲಿ ಕಾಣಿನ. ಹಲೋ ಹಲೋ ಅತ್ಯಂತ ಸುಶ್ರಾವ್ಯವಾಗಿ ಶ್ರೀ ಜಗದೀಶ್ ಆಚಾರ್ಯ ಮತ್ತು ಅವರ ತಂಡದಿಂದ ಸುಗಮ ಸಂಗೀತದ ರಸಧಾರೆ ನಡೀತಾ ಇದೆ. ಅವರಿಗೊಂದು ಬೆಳ್ಳಿಯ ದಾನಿಗಳು ತಮ್ಮ ನಿಗದಿತ ಆಸನದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಆಸೀನರಾಗಬೇಕು ಅಂತ ವಿನಂತಿಸುತ್ತಾ ಮತ್ತೆ ಆಚಾರ್ಯ ಬಳಗದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಧ್ವನಿ ನಿರ್ವಾಹಕರ ಗಮನಕ್ಕೆ ಹೊರಗಡೆ ಸ್ಪೀಕರ್ಸ್ ಸರಿ ಫುಲ್ ಹೌದು ವಾಲ್ಯೂಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಸ್ವಲ್ಪ ನೋಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅರಿವನ್ನು ನೀಡುವವ ಗುರು, ಅರಿವೆಯನ್ನು ನೀಡುವವ ತಂದೆ, ಹೃದಯದ ಭಾವನೆಗಳನ್ನು ನೀಡುವವಳು ತಾಯಿ. ಅರಿವು ಇದ್ದು ಅರಿವೆಯೂ ಇದ್ದು ಭಾವನೆಗಳಿಗೆ ಸ್ಪಂದಿಸಲಿಲ್ಲ ಅಂತಾದರೆ
ಆ ಮನುಷ್ಯ ನಿರ್ಜೀವವಾಗಿದ್ದ ಹಾಗೆ. ಈ ನಿಟ್ಟಿನಲ್ಲಿ ಅಮೃತಾನಂದಮಯವನ್ನು ನೀಡಬಲ್ಲಂತಹ ತಾಯಿ ರಕ್ಷಣೆ ಕೊಡುವವಳು ಅವಳೇ, ಶಿಕ್ಷಣ ಮಾಡುವವಳು ಕೂಡ ಅವಳೇ, ನಾವು ತಪ್ಪಿದಾಗ ಶಿಕ್ಷೆ ಕೊಡುವವಳು ಅವಳೇ. ಅಂತಹ ಜಗನ್ನಿಯಾಮಕಿ ತಾಯಿಯನ್ನು ಸ್ತುತಿಸುವ ಗೀತೆ ದಾಸ ಸಾಹಿತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನ ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ಬಲಕ್ಕೆ ಶ್ರೀ ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ತಂದೆ ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಮರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಕರುಳು ಮಾಡಿಕೊಂಡೆಯಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ
ಬಿಡದಿ ತಂತು ಮರುಳು ಮಾಡಿಕೊಂಡೆಯ ಮಾಯಾದೇವಿಯೇ ഇരുളു ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ತಂತು ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲು ಮಾಯಾದೇವಿಯೇ ಅಮ್ಮ ಕೊಡಿ, ಅದು ಟೋಟಲ್ ಕಮ್ಮಿ ಆಯಿತು. ಚೆಕ್. ಹರಿ ಓಂ. ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯ ಮಾಡಬಾರದು ಅಂತ ಹೇಳುವಂಥದ್ದು ಹಳೆಯದಾದ ನಾಣ್ಣುಡಿ. ಈ ನಿಟ್ಟಿನಲ್ಲಿ ದಾರಿ ತಪ್ಪುತ್ತಿರುವಂಥ ಸಮಾಜಕ್ಕೆ ಒಂದು ಶಿಸ್ತುಬದ್ಧವಾದಂಥ ಜೀವನ ಕ್ರಮವನ್ನು ತೋರಿಸಿ ದಾರಿದೀಪವಾಗುವಂತಹ ಎಲ್ಲ ಸಾಧ್ಯತೆಗಳಿರುವುದು ಮಠಾಧೀಶರಿಗೆ. ಕಲಿಯುಗದಲ್ಲಿ ದೇವರನ್ನು ಪ್ರತ್ಯಕ್ಷವಾಗಿ ನಮಗೆ ಕಾಣೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಗುರುಪೀಠದ ಮೂಲಕ, ಗುರುಗಳ ಮೂಲಕ ನಾವು ದೇವರನ್ನು ಕಂಡುಕೊಳ್ಳುವವರು. ಅಲ್ಲಿದ್ದ ಬೆಳಕು ಅಂತ ತೋರಿಸುವ ಗುರುಗಳ ಬೆರಳನ್ನು ಮಾತ್ರ ನೋಡೋದಲ್ಲ, ತೋರಿಸುವ ಬೆಳಕನ್ನು ನಾವು ನೋಡಬೇಕು. ಈ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ದಾರಿದೀಪವಾಗಿ ನಮ್ಮ ಗುರಿಯೆಡೆಗೆ ಸಾಗಿಸುವಂಥ ಗುರುಗಳ ಆಗಮನದ ಸಂಭ್ರಮದ ನಿರೀಕ್ಷೆಯಲ್ಲಿ ನಾವೆಲ್ಲ ಕಳೀತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ಸತಿ ಸಕ್ಕುಬಾಯಿ ಚಿತ್ರದಿಂದ ಆಯ್ದಂತಹ ಗೀತೆಯೊಂದಿಗೆ ಖ್ಯಾತ ಗಾಯಕಿ ಪಲ್ಲವಿ ಪ್ರಭು ಅವರು ವೇದಿಕೆಯಲ್ಲಿ.
ಅದ್ಭುತವಾಗಿತ್ತು. ಅತ್ಯಂತ ಸುಶ್ರಾವ್ಯವಾದ ಭಕ್ತಿಪೂರ್ವಕವಾದಂಥ ಹಾಡು. ಅಭಿನಂದನೆಗಳು. ಈ ಮಧ್ಯೆ ಇದೊಂದು ಪ್ರಕಟಣೆ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಯೂನಿಫಾರ್ಮ್ ಧಾರಿ ಸ್ತ್ರೀಯರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ನೀಲಿ ಬಣ್ಣದ ಕುರ್ಚಿಗಳು ತಮಗಾಗಿ ಕಾಯ್ದಿರಿಸಲಾಗಿದೆ, ಅದರಲ್ಲಿ ಆಸೀನರಾಗಬೇಕು, ಸಭೆಗೆ ಶೋಭೆ ತರಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಮತ್ತೆ ಆಚಾರ್ಯ ಬಳಗದ ಕಾರ್ಯಕ್ರಮ ಮುಂದುವರಿತದೆ. ಜಗತ್ತಿನ ಸಮಸ್ತ ಜೀವಲೋಕಕ್ಕೆ ಮಾರ್ಗದರ್ಶನವನ್ನು ನೀಡಬಲ್ಲ ಸಾಮರ್ಥ್ಯದ ಭಗವದ್ಗೀತೆಯನ್ನು ಬೋಧಿಸಿದಂತಹ ಕೃಷ್ಣ ಜಗದ್ಗುರುವಾಗಿ ಕಾಣಿಸಿಕೊಳ್ತಾನೆ. ಅಂತಹ ಜಗದ್ಗುರು ಶ್ರೀಕೃಷ್ಣನನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಸ್ತುತಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. स्फटिकमणिनिभैर्मौक्तिकैर्मण्डिताङ्गः शुभ्रैरभ्रैरदभ्रैरुपरि विरचितैर्मुक्तपीयूषवर्षैः आनन्दिन पुनीया धरिनलिनगधा शङ्खपाणिर्मुकुन्दः प्रीणयामो वासुदेवं देवतामण्डला खण्डमण्डलम् प्रीणयामो वासुदेवं देवतामण्डला खण्डमण्डलम् प्रीणयामो वासुदेवं देवतामण्डला खण्डमण्डलम् प्रीणयामो वासुदेवं देवतामण्डला खण्डमण्डलम् सृष्टि संहार लीला विलासातत उष्णशाढ्युण्य विग्रहोल्लासिनम् सृष्टि संहार लीला विलासाततम् उष्णशाढ्युण्य विग्रहोल्लासिनम् दुष्टनिशेष संहारकर्मोद्यतम् हृष्टपुष्टातिशिष्ट प्रजा संशयम् वासुदेव देवता मण्डला खण्डमण्डलम् प्रीणयामो वासुदेवम् शेष संसाधकं सन्नता लौकिकानन्ददा श्रीपदम् उन्नत प्रार्थित शेष संसाधकं सन्नता लौकिकानन्ददा श्रीपदम् भिन्न कर्माश्रय प्राणि संप्रेरकं तन्न किं नेति विद्वत्सु मीमांसितं प्रीणयामो वासुदेव देवता मण्डला खण्डमण्डलम् प्रीणया
ಸುಯತಿವರ ನ್ಯಾರಿ ಪೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರಿ ಪೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋತ್ತುಂಗಾ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರಿ ಪ್ರೇಳಮ್ಮಯ್ಯ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರಿ ಪ್ರೇಳಮ್ಮಯ್ಯ ಅಖಿಲಾಭವ ಸಲ್ಲಿಸುವ ಬೇಡಮ್ಮಯ್ಯ ನವಮಣಿಯಂದದಿ ಭೂಮಿಯಲ್ಲಿ ರಾಜಿಸುವ ಬೇಡಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ ಔಜ ಭವನದೊಳು ಪ್ರಬಲ ಗಣಪ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರಿ ಬೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣಿತ ರಂಗ ಮುನಿ ಪುಲೋತ್ತುಂಗಾ ತುಂಗಾ ತೀರದಿ ನಿಂತ ಸುಯತಿವರ ನ್ಯಾರಿ ಇವನ್ಯಾರಿ ಬೇಳಮ್ಮಯ್ಯ ವಾರಿ ಜಲಯ ಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರನೇ ವಾರಿ ಜ ಮಿತ್ರ ಅಪಾರ ಪ್ರಭಾವನೆ ವಾರಿ ಜ ಜಾಂಡದ ಕಾರಣ ದೊರೆಗೆ ಬಾರಯ್ಯ ಬಾಬಾ
ಹಲೋ. ವೆಲ್ ಬಿಗನ್ ಈಸ್ ಹಾಫ್ ಡನ್. ಅತ್ಯಂತ ಉತ್ತಮವಾಗಿ ಆರಂಭವಾದದ್ದು ಅಂದರೆ ಅರ್ಧ ಯಶಸ್ಸನ್ನು ಕಂಡಂತೆ ಅಂತ ಹಿರಿಯರು ಹೇಳ್ತಾರೆ. ಶ್ರೀ ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ಬಳಗದಿಂದ ಅತ್ಯಂತ ಸುಶ್ರಾವ್ಯವಾದಂತಹ ಭಕ್ತಿಪೂರ್ವಕ ಮತ್ತು ಸುಗಮ ಸಂಗೀತ ಯುಕ್ತವಾದಂತಹ ಸಂಗೀತ ಸುಧೆಯನ್ನು ನಾವೆಲ್ಲ ಸವಿದಿದ್ದೇವೆ. ಆಚಾರ್ಯ ಬಳಗಕ್ಕೆ ಮತ್ತೊಮ್ಮೆ ಈ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಈ ಎಲ್ಲ ಸೇರಿದಂಥ ಸಮಸ್ತ ಜನಸ್ತೋಮದ ಪರವಾಗಿ ಕರತಾಡನದೊಂದಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮತ್ತು ನಾವು ಕಾರ್ಯಕ್ರಮದತ್ತ ಮುಂದುವರಿಯುತ್ತಿದ್ದೇವೆ. ಈಗಾಗಲೇ ಸಾಕಷ್ಟು ಗಣ್ಯರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅತ್ಯಂತ ಅದ್ಭುತವಾದಂಥ ಮೆರವಣಿಗೆ ಸಾಗಿ ಬಂದು ಇನ್ನೇನು ಶ್ರೀ ಕ್ಷೇತ್ರವನ್ನು ತಲುಪುವುದರಲ್ಲಿದೆ. ನಾವು ಇದೀಗ ಸಭಾ ಕಾರ್ಯಕ್ರಮಕ್ಕಾಗಿ ಅಣಿಯಾಗುತ್ತಿದ್ದೇವೆ. ತಮ್ಮೆಲ್ಲರ ಅನುಮತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇವತ್ತು ನಡೀತಾ ಇದೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ಈ ಗದ್ದೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈಗಾಗಲೇ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಭವ್ಯ ಮೆರವಣಿಗೆಯ ಮೂಲಕವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪುತ್ತೂರಿನ ಸದ್ಭಕ್ತರು ಕರ್ಕೊಂಡು ಬರ್ತಾ ಇದ್ದಾರೆ. ಪುತ್ತೂರು, ಸುಳ್ಯ, ಮಂಗಳೂರು, ಕಡಬ, ಬಂಟ್ವಾಳ, ಬೆಳ್ತಂಗಡಿ ತಾಲೂಕುಗಳಿಂದ ಬಂದಿರುವಂತಹ ಎಲ್ಲ ಸದ್ಭಕ್ತರು ಕೂಡ ಈಗ ಜಗದ್ಗುರುಗಳನ್ನು ಭವ್ಯ ಮೆರವಣಿಗೆಯ ಮೂಲಕವಾಗಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕೂಡ ಆರಂಭಿಸ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿ ಗಣ್ಯರು ಕೂಡ ಈಗಾಗಲೇ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಮಾಜಿ ಸಚಿವರಾಗಿರುವ DK ಶಿವಕುಮಾರ್ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವ DV ಸದಾನಂದಗೌಡರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ ಸಂಜೀವ್ ಮಠಂದೂರು ಅವರು ಕೂಡ ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ಸ್ವಾಮೀಜಿಯವರ ಜೊತೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಉಪಸ್ಥಿತಿಯಲ್ಲಿ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಕೂಡ ಇರ್ತಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವ R ಅಶೋಕ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿರುವ ಮಾನ್ಯ ಶ್ರೀ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಹಲವು ಗಣ್ಯರು ನಮ್ಮ ಜೊತೆಗೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅವರೆಲ್ಲ
ಡಾಕ್ಟರ್ ಸುಬ್ರಹ್ಮಣ್ಯ ಸರ್, ಪ್ರಾಂಶುಪಾಲರಾದ ಡಾಕ್ಟರ್ ಸುಬ್ರಹ್ಮಣ್ಯ ಸರ್, ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರ್ತೀರಾ? ಡಾಕ್ಟರ್ ಸುಬ್ರಹ್ಮಣ್ಯ ಸರ್, ಪ್ಲೀಸ್ ಕಮ್. ಶುಭ ಹಾರೈಸಿ ಅವರು ಹೋಗ್ತಾರೆ ಡಿ ಕೆ ಸಿ ಅವರು, ಇಲ್ಲ ಉಡುಪಿಗೆ ಜೈ ಶ್ರೀ ಗುರುದೇವ್. ಹಲೋ. ಜೈ ಶ್ರೀ ಗುರುದೇವ್. ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದಿವ್ಯ ಸನ್ನಿಧಿಗೆ ನಮಸ್ತಾ. ಇಂದಿನ ಈ ಅದ್ಭುತ ಮತ್ತು ಪೂಜನೀಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಂಧುಗಳೇ, ಭೈರವೈಕ್ಯ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವ ಸಂಸ್ಮರಣೆಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇದು ಎಂತಹ ಸುಯೋಗದ ಸಂದರ್ಭ ಅಂತೇಳಿದರೆ, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀಪೀಠದ ಪೀಠಾಧಿಪತಿಗಳಾಗಿ ಪಟ್ಟಾಭಿಷಿಕ್ತರಾಗಿ 10 ವರ್ಷಗಳಾಗಿವೆ. ಒಕ್ಕಲಿಗ ಸಮುದಾಯಕ್ಕೆ ಪ್ರೇರಕ ಶಕ್ತಿ ಹಾಗೂ ಆರಾಧನೆಯ ಕೇಂದ್ರ ಬಿಂದುವಾಗಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರುಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಪಟ್ಟಾಭಿಷೇಕದ ದಶಮಾನೋತ್ಸವ ಆಚರಣೆಯನ್ನು ಇಂದು ಪುತ್ತೂರಿನಲ್ಲಿ ಒಕ್ಕಲಿಗ ಸಮಾಜದ ನೇತೃತ್ವದಲ್ಲಿ ಎಲ್ಲ ಸದ್ಭಕ್ತರು ಸೇರಿ ಆಚರಿಸ್ತಾ ಇರುವಂಥದ್ದು. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಮೂಲಕವಾಗಿ ಇದೇ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ. ವಿಶೇಷ ಅಂತ ಹೇಳಿದರೆ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 58 ಮತ್ತು 68ನೇ ಜಯಂತ್ಯೋತ್ಸವವನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೇ ಆಚರಿಸಲಾಗಿತ್ತು. ಈಗಾಗಲೇ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಭವ್ಯ ಮೆರವಣಿಗೆಯ ಮೂಲಕವಾಗಿ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಗದ್ದೆಯ ಈ ಒಂದು ಭವ್ಯ ವೇದಿಕೆಯ ಕಡೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಭವ್ಯ ಸ್ವಾಗತದ ಮೂಲಕವಾಗಿ ಅವರನ್ನು ಭಕ್ತರು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದಾರೆ. ಈಗಾಗಲೇ ಮೆರವಣಿಗೆ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಬಳಿಗೆ ಆಗಮಿಸಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮವು ಕೂಡ ಆರಂಭ ಆಗ್ತಾ ಇದೆ. ಈ ಒಂದು ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭೆ ಇಲ್ಲಿ ನಡೆಯುವುದಿದೆ. ಒಕ್ಕಲಿಗ ಸಮುದಾಯದ ಮುಂದಾಳತ್ವದಲ್ಲಿ ಎಲ್ಲ ಸದ್ಭಕ್ತರು ಸೇರಿ ಈ ಒಂದು ಜಯಂತ್ಯುತ್ಸವ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪಟ್ಟಾಭಿಷಿಕ್ತರಾಗಿ 10 ವರ್ಷಗಳಾಯಿತು. 2013 ಜನವರಿ 14ರಂದು ಪರಮಪೂಜ್ಯ
ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಭೈರವೈಕ್ಯರಾದ ದಿನದಂದು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಪೀಠದ ಪೀಠಾಧಿಪತಿಗಳಾಗಿ ಅವತ್ತು ಪಟ್ಟಾಭಿಷಿಕ್ತರಾದರು. ಈ 10 ವರ್ಷಗಳ ಅವಧಿಯಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಗುರು ಪರಂಪರೆಯ ಸ್ವರೂಪದಲ್ಲಿ, ಯಾಕಂದರೆ ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 1974ರಲ್ಲಿ ಆದಿಚುಂಚನಗಿರಿ ಪೀಠದ 71ನೇ ಪೀಠಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಣೆಯನ್ನು ಆರಂಭ ಮಾಡಿದ ದಿವಸದಿಂದ ನಂತರ ಕೇವಲ ಒಂದು 60-70 ಜನ ವಿದ್ಯಾರ್ಥಿಗಳಿದ್ದಂಥ ಒಂದು ಸಣ್ಣ ಸಂಸ್ಥೆ ಆದಿಚುಂಚನಗಿರಿಯ ವಿದ್ಯಾಕೇಂದ್ರ ಇವತ್ತು ಬೃಹತ್ ಮಟ್ಟದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 500 ವಿದ್ಯಾಸಂಸ್ಥೆಗಳನ್ನು ಒಳಗೊಂಡ ಒಂದು ಬೃಹತ್ ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಿರೋದಕ್ಕೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದೂರದೃಷ್ಟಿ ಮತ್ತು ಅವರ ದಿವ್ಯ ಸಂಕಲ್ಪ ಪ್ರಮುಖ ಕಾರಣ. ಆ ಒಂದು ಪರಂಪರೆಯನ್ನು ಮತ್ತಷ್ಟು ವಿಸ್ತರಿಸುವಂತಹ ಕೆಲಸವನ್ನು ಕಳೆದ 10 ವರ್ಷಗಳ ಅವಧಿಯಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮುಂದುವರಿಸಿರುವಂಥದ್ದು ವಿಶೇಷ. ಹೀಗಾಗಿಯೇ ಅವರ ಪಟ್ಟಾಭಿಷೇಕದ ದಶಮಾನೋತ್ಸವವನ್ನು ಪುತ್ತೂರಿನಲ್ಲಿ ಭಕ್ತರು ಆಚರಿಸ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಭವ್ಯ ಮೆರವಣಿಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಗೆ ಆಗಮಿಸಿದೆ. ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತಹ ಗೆಳೆಯರಲ್ಲಿ ಸಣ್ಣ ವಿನಂತಿ, ದಯವಿಟ್ಟು ಸ್ವಲ್ಪ ತಾವು ಆಸನಗಳಲ್ಲಿ ಕುಳಿತುಕೊಂಡ್ರೆ ಚೆನ್ನಾಗಿರುತ್ತೆ. ಕಾರ್ಯಕ್ರಮ ಇನ್ನೇನು ಆರಂಭ ಆಗ್ತಾ ಇದೆ. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹಳ ಮುಖ್ಯವಾದಂತಹ ಅವರ ಪಕ್ಷದ ಒಂದು ಯಾತ್ರೆಯ ನಡುವೆ ಅವರು ಈ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ವಿ. ಸ್ವಾಮೀಜಿಯವರು ಈಗಾಗಲೇ ಮಹಾಲಿಂಗೇಶ್ವರ ದೇಗುಲಕ್ಕೆ ಬಂದಿದ್ದಾರೆ. ಅಲ್ಲಿಂದ ನಂತರ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮಹಾಸ್ವಾಮೀಜಿಯವರು ಇಲ್ಲಿಗೆ ಬಂದ ತಕ್ಷಣಕ್ಕೇ ಕಾರ್ಯಕ್ರಮ ಆರಂಭ ಆಗುತ್ತೆ. ದಯವಿಟ್ಟು ಆಗಮಿಸಿರುವಂಥ ಎಲ್ಲ ಸಹೃದಯರಲ್ಲಿ ಒಂದು ವಿನಂತಿ, ದಯವಿಟ್ಟು ತಾವು ಆಸನಗಳಲ್ಲಿ ಆಸೀನರಾಗಿ ಸಭಾಂಗಣದ ಎದುರು ಭಾಗದಲ್ಲಿ ದಯವಿಟ್ಟು ನಿಂತುಕೊಳ್ಳಬೇಡಿ. ಸಭೆಗೆ ಶೋಭೆಯನ್ನು ತರುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆಸನಗಳಲ್ಲಿ ಆಸೀನರಾಗೋಣ. ಅತ್ಯಂತ ಸುಗಮವಾದಂಥ ರೀತಿಯಲ್ಲಿ ಆಸನಗಳು ತಮಗಾಗಿ ಕಾಯುತ್ತಾ ಇವೆ. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ದಶಮಾನೋತ್ಸವ ಆಚರಣೆಯನ್ನು ಇಂದು ಪುತ್ತೂರಿನ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಮೂಲಕ ನಡೆಸಲಾಗ್ತಾ ಇದೆ. ಹಾಗೆಯೇ ಗುರುವಂದನೆ, ಭಕ್ತರಿಂದ ಸ್ವಾಮೀಜಿಯವರ ರಜತ ತುಲಾಭಾರ ಹಾಗೂ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂಸ್ಕೃತ ಮತ್ತು ಸಂಸ್ಕೃತಿಗೆ ನೀಡಿರುವ ಕೊಡುಗೆಗಳ ಸಂಬಂಧಿಸಿದ ಮಹಾಪ್ರಬಂಧದ ಪುಸ್ತಕ ಗ್ರಂಥ ಬಿಡುಗಡೆ ಇವತ್ತು ನಡೀತಾ ಇದೆ. ಇದನ್ನು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಮಂಗಳೂರು ವಿಶ್ವವಿದ್ಯಾಲಯಕ್ಕಾಗಿ ಬರೆದಿರುವಂತಹ ಮಹಾಪ್ರಬಂಧ, ಆ ಒಂದು ಮಹಾಪ್ರಬಂಧದ ಗ್ರಂಥವನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕವಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ದಯವಿಟ್ಟು ಇದೊಂದು ಪ್ರಕಟಣೆ, ಧ್ವನಿವರ್ಧಕ ವ್ಯವಸ್ಥೆಯವರು, ಸೌಂಡ್ ಸಿಸ್ಟಮ್ನವರು ದಯವಿಟ್ಟು ತಕ್ಷಣ ಮೈಕ್ ಪಾಯಿಂಟ್ ಬಳಿ, ದಯವಿಟ್ಟು ಸೌಂಡ್ ಸಿಸ್ಟಮ್ನವರು ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬನ್ನಿ. ತುರ್ತಾದ ಕೆಲಸ, ತುರ್ತಾದ ಸೇವೆ ನಿಮ್ಮಿಂದ ನಮಗೆ ಬೇಕಾಗಿದೆ.
ಭಗತ್ವಜ ಚಾರ್ವಾಕ ಮತ್ತು ಪ್ರವೃತ್ತ ಭಜನಾ ಕಾರ್ಯಕ್ರಮ ಭೈರವೈಕ್ಯ ಬಾಲಗಂಗಾಧರ ಸ್ವಾಮೀಜಿಗಳ ಮೆರವಣಿಗೆ ಈಗಾಗಲೇ ನಮ್ಮ ಸ್ಥಳಕ್ಕೆ ಸೇರ್ಪಡೆಗೊಂಡಿದೆ. ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಸ್ಥಳ ದೇವತೆ, ಕ್ಷೇತ್ರ ದೇವತೆ, ಈಶ್ವರನ ದರ್ಶನದಲ್ಲಿ ನಿರತರಾಗಿದ್ದಾರೆ. ದೇವಸ್ಥಾನದ ಪ್ರಾಂಗಣದೊಳಗೆ ಅವರು ಪ್ರವೇಶ ಮಾಡಿ ಶ್ರೀದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಬಂದ ತಕ್ಷಣ ನಾವು ಕಾರ್ಯಕ್ರಮವನ್ನು ಈ ವೇದಿಕೆಯಿಂದ ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಈಗಾಗಲೇ ಈ ಒಂದು ಭವ್ಯ ಮೆರವಣಿಗೆ ಈಗ ಪುತ್ತೂರಿನ ದರ್ಬೆ ವೃತ್ತದಿಂದ ಆರಂಭ ಆದಂತಹ ಮೆರವಣಿಗೆ ಈಗ ಮಹಾಲಿಂಗೇಶ್ವರ ದೇಗುಲದ ಎದುರುಗದ್ದೆಯಲ್ಲಿರುವಂತಹ ಈ ಒಂದು ಸಭಾಂಗಣದ ಕಡೆಗೆ ಬಂದು ತಲುಪಿದೆ. ಇನ್ನೇನು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ವಿ. ವಿವಿಧ ಕಲಾ ತಂಡಗಳ ಮೂಲಕವಾಗಿ ನಡೆದು ಬಂದಿರುವಂತಹ ಈ ಒಂದು ಮೆರವಣಿಗೆ ಕೊಂಬು ಕಹಳೆಯನ್ನ ಮೊಳಗಿಸ್ತಾ ಚರ್ಮವಾದ್ಯಗಳ ಘೋಷದೊಂದಿಗೆ ಈಗಾಗಲೇ ಈ ಒಂದು ವೇದಿಕೆಯ ಆವರಣವನ್ನ ತಲುಪ್ತಾ ಇದೆ. ಹಾಗೆಯೇ ವಿಶೇಷವಾಗಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ಜಯಂತಿ ಉತ್ಸವ ಹಾಗೂ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ ದಶಮಾನೋತ್ಸವವನ್ನು ಇಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈಗಾಗಲೇ ವಿವಿಧ ಟ್ಯಾಬ್ಲೋಗಳ ಮೂಲಕವಾಗಿ ಈ ಒಂದು ಮೆರವಣಿಗೆ ಈಗ ಈ ಒಂದು ಸಭಾಂಗಣದ ಬಳಿಗೆ ಆಗಮಿಸಿದೆ. ಪರಮ ಪೂಜ್ಯ ಜಗದ್ಗುರುಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪುತ್ತೂರು ಮಹಾಲಿಂಗೇಶ್ವರನ ದರ್ಶನವನ್ನು ಪಡೆದು ನಂತರ ಈ ಕಾರ್ಯಕ್ರಮ
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ಒಂದು ಸಭಾಂಗಣಕ್ಕೆ ಆಗಮಿಸಿರುವ ಎಲ್ಲ ಭಕ್ತರು ಕೂಡ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ, ವಿನಂತಿಸ್ತಾ ಇದ್ದೀವಿ. ಹಾಗೆಯೇ ವಾಲಂಟಿಯರ್ಸ್ ಕೂಡ ಎಲ್ಲರನ್ನೂ ಅವರವರ ಆಸನಗಳಲ್ಲಿ ಎಲ್ಲರೂ ಕೂಡ ಆಸೀನರಾಗುವಂತೆ ನೋಡ್ಕೊಳ್ಬೇಕು ಅಂತೇಳಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. నేను ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಹಳೆಯನ್ನು ಮೊಳಗಿಸುವುದರ ಮೂಲಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಅತ್ಯಂತ ಪವಿತ್ರವಾದಂತಹ ಆ ಕ್ಷೇತ್ರಕ್ಕೆ ಒಳಪಟ್ಟಂತಹ ನಾವೆಲ್ಲರೂ ಕೂಡ ಧನ್ಯರು ಅನ್ನುವಂಥ ಭಾವನೆ ನಮ್ಮದು. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 78ನೇ ಜಯಂತ್ಯುತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಅತ್ಯಂತ ಸುಂದರವಾದಂತಹ ನೆನಪುಗಳು ನಮ್ಮ ಜೊತೆ ಇದೆ. 58ನೇ ಜಯಂತ್ಯುತ್ಸವ ಮಂಗಳೂರಿನಲ್ಲಿ ನಡೆದಿತ್ತು, 68ನೇದ್ದು ಕೂಡ ಮಂಗಳೂರಿನಲ್ಲಿ ನಡೆದಿತ್ತು. ಇದೀಗ 78ನೆಯ ಜಯಂತ್ಯುತ್ಸವ ನಮ್ಮ ಪುತ್ತೂರಿನಲ್ಲಿ ಮತ್ತೆ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ. ದಿವ್ಯ ಸಾನ್ನಿಧ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಾಥ ಮಹಾಸ್ವಾಮೀಜಿ ಅವರ ಉಪಸ್ಥಿತಿಯೊಂದಿಗೆ, ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯೊಂದಿಗೆ, ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಒಕ್ಕಲಿಗ ಸಮುದಾಯದ ಶ್ರೇಷ್ಠ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡ ಅವರ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗುವುದಕ್ಕಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಅವರು ರಚಿಸಿರುವಂತಹ ಸಂಸ್ಕೃತಿಗೆ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಪುಸ್ತಕ, ಈ ಕೊಡುಗೆಯನ್ನು ನೀಡಿದಂಥ ಪುಸ್ತಕವನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡೋದಕ್ಕಿದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಪ್ರವೇಶವಾಗಿದೆ. ಈಗ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಭವ್ಯ ಸಭಾಂಗಣಕ್ಕೆ ಆಗಮಿಸಿದರೆ ಎಲ್ಲರೂ ಕೂಡ ಎದ್ದು ನಿಂತು ಜೋರಾಗಿ ಹೇಳಿ, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ 78ನೇ ಜಯಂತ್ಯುತ್ಸವದ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ವಿ. ಹಾಗೇನೆ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕದ ದಶಮಾನೋತ್ಸವ ಕಾರ್ಯಕ್ರಮವನ್ನ ಪುತ್ತೂರಿನಲ್ಲಿ ಸದ್ಭಕ್ತರು ಸೇರಿ ಸಂಭ್ರಮದಿಂದ ಆಚರಿಸ್ತಾ ಇರುವಂತದ್ದು. ಇದಕ್ಕೆ ಈಗಾಗಲೇ ಎಲ್ಲ ಗಣ್ಯರು ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಪರಮ ಪೂಜ್ಯ ಜಗದ್ಗುರುಗಳಾಗಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಹಾಗೆಯೇ ದಿವ್ಯ ಉಪಸ್ಥಿತಿಯಲ್ಲಿ ಇರುವ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು, ಹಾಗೆಯೇ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಸನ್ಮಾನ್ಯ ಡಿ.ವಿ. ಸದಾನಂದಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಸನ್ಮಾನ್ಯ ಶ್ರೀ ಸಂಜೀವ್ ಮಠಂದೂರು ಅವರು, ಪುತ್ತೂರಿನ ಜನಪ್ರಿಯ ಶಾಸಕರು, ಅವರು ಕೂಡ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹತ್ತು ವರ್ಷಗಳ ಹಿಂದೆ
ಭೈರವೈಕ್ಯರಾದಂತಹ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದಕ್ಕೂ ಮೊದಲು 39 ವರ್ಷಗಳ ಕಾಲ ಆದಿಚುಂಚನಗಿರಿ ಮಹಾಸಂಸ್ಥಾನದ 71ನೇ ಪೀಠಾಧಿಪತಿಗಳಾಗಿ ದೇಶ ವಿದೇಶಗಳಲ್ಲೂ ಕೂಡ ಜ್ಞಾನ ಪರಂಪರೆಯನ್ನ ಪಸರಿಸಿದ್ದ ಮಹಾನ್ ಮಾನವತಾವಾದಿ. ಇಂದು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯಾನುಗ್ರಹದೊಂದಿಗೆ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಭೌತಿಕವಾಗಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇಲ್ಲಿ ಇಲ್ಲದೇ ಇದ್ರೂ ಅವರ ದಿವ್ಯಾಶೀರ್ವಾದ ಸದಾ ನಮ್ಮ ಜೊತೆಗಿರುತ್ತೆ. ಅವರ 58 ಮತ್ತು 78ನೇ ಹುಟ್ಟುಹಬ್ಬವನ್ನ ಅವರ ಉಪಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಚರಿಸಲಾಗಿತ್ತು. ಈಗ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪರಮಪೂಜ್ಯ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ದೀಪದ ಆರತಿಯನ್ನ ಮಾಡುವುದರ ಮೂಲಕವಾಗಿ ಮಹಾಸ್ವಾಮೀಜಿಯವರ ಆ ಒಂದು ದಿವ್ಯಾನುಗ್ರಹವನ್ನ ಪಡಿತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮಪೂಜ್ಯ ಜಗದ್ಗುರುಗಳಾಗಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಕಾರ್ಯವ್ಯಾಪ್ತಿಯನ್ನ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮತ್ತಷ್ಟು ವಿಸ್ತರಿಸಿ ಮತ್ತಷ್ಟು ಹಿಗ್ಗಿಸಿ ದೇಶ ವಿದೇಶಗಳಲ್ಲಿ ಶ್ರೀಮಠದ ಧಾರ್ಮಿಕ ಪರಂಪರೆಯ ಮಾರ್ಗದರ್ಶನವನ್ನ ಮಾಡ್ತಾ ಬಂದಿರುವಂತಹ ಕೀರ್ತಿ ನಮ್ಮ ಪರಮಪೂಜ್ಯ ಜಗದ್ಗುರುಗಳಿಗೆ ಸಲ್ಲಬೇಕು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲ ಪಕ್ಷಗಳ ನಾಯಕರು ಜಗದ್ಗುರುಗಳ ಆಶೀರ್ವಾದವನ್ನ ಪಡೆದು ಮಾರ್ಗದರ್ಶನವನ್ನ ಪಡಿತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಡಿ.ವಿ. ಸದಾನಂದ ಗೌಡರು ಕೂಡ ಆಗಮಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರು, ಹಾಗೆಯೇ ಕೇಂದ್ರದ ಕೃಷಿ ಖಾತೆಯ ರಾಜ್ಯ ಸಚಿವೆಯಾಗಿರುವ ಶೋಭಾ ಕರಂದ್ಲಾಜೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪುತ್ತೂರಿನ ಶಾಸಕರಾಗಿರುವ ಸಂಜೀವ್ ಮಠಂದೂರು ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾಗಿರುವ ಜೆಡಿಎಸ್ನ ನಾಯಕರಾಗಿರುವ ಭೋಜೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಕೆ.ವಿ. ರೇಣುಕಾ ಪ್ರಸಾದ್ ಅವರು ಉಪಸ್ಥಿತರಿದ್ದಾರೆ. ಕೆವಿಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವ ಡಾಕ್ಟರ್ ಕೆ.ವಿ. ಚಿದಾನಂದ ಗೌಡರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಈ ಒಂದು ವೇದಿಕೆಯ ಎಡಭಾಗದಲ್ಲಿರುವಂಥ ಎಲ್ಲರೂ ಕೂಡ ದಯವಿಟ್ಟು ಹಿಂದಕ್ಕೆ ಹೋಗಿ ಅಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ವಿ. ತಾವೆಲ್ಲರೂ ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ನೋಡಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಬಂದಿರಿ. ಅವರ ಆಶೀರ್ವಚನವನ್ನ ಕೇಳುವಂತಹ ಕಾರಣಕ್ಕಾಗಿ ಕೂಡ ತಾವೆಲ್ಲರೂ ಕೂಡ ಹಿಂದ್ಗಡೆ ಸೀಟ್ಗಳಲ್ಲಿ ಹೋಗಿ ಆಸೀನರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಮೇಲೆ ಯಾರ್ಯಾರು ಅದೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ.
ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರುಗಳಾಗಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಪೂಜ್ಯ ಸ್ವಾಮೀಜಿ ಮತ್ತು ಸ್ವಾಮಿ ಬಳಗದ ಎಲ್ಲ ಚರಣಾರವಿಂದಗಳಿಗೆ ವಂದಿಸುತ್ತಾ ನಾವು ಕಾರ್ಯಕ್ರಮವನ್ನು ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಮಹಾಸ್ವಾಮಿಯವರ ಕೃಪಾಶೀರ್ವಾದದೊಂದಿಗೆ ಪ್ರಸ್ತುತಪಡಿಸುವುದಕ್ಕೆ ಮುಂದಾಗುತ್ತಾ ಇದ್ದೇವೆ. ಮೊದಲಿಗೆ 3 ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ. ಮೊದಲಿಗೆ ವೇದಘೋಷ ನಡೀತದೆ, ಆ ಬಳಿಕ ನಾಡಗೀತೆ ನಡೀತದೆ, ಆ ನಂತರ ಪ್ರಾರ್ಥನೆ ನಡೀತದೆ. ಒಟ್ಟು 8 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಪೂರ್ತಿಗೊಳ್ಳುತ್ತದೆ. ಈ 8 ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಎದ್ದು ನಿಂತು ಈ ಗೀತೆಗಳಿಗೆ, ಘೋಷಗಳಿಗೆ, ಪ್ರಾರ್ಥನೆಗಳಿಗೆ ಗೌರವವನ್ನು ಸಲ್ಲಿಸುವಂಥದ್ದನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ತಮ್ಮಲ್ಲಿ ಮನವಿಯನ್ನು ಮಾಡುತ್ತಾ ನಾವು ಇದೀಗ ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಕ್ಷೇತ್ರದ ವಟುಗಳಿಂದ ವೇದ ಘೋಷ ನಡೀತದೆ. 3 ನಿಮಿಷಗಳ ಕಾಲ ಇದು ನಡೀತದೆ. ನಾವೆಲ್ಲರೂ ಎದ್ದು ನಿಲ್ಲೋಣ, ವೇದ ಘೋಷಕ್ಕೆ ಜೊತೆಯಾಗೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ವೋ ನಮಃ. ಓಂ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮಃ. ಸಪ್ರರ ಸಭಾ ಮೇ ಗೋಪಾಯ ಯೇ ಚ ಸಭ್ಯಾ ಸಭಾಸದಃ ತಾನಿಂದ್ರಿಯಾವದಃ ಕುರು ಸರ್ವಮಾಯುರುಪಾಸದಾಂ. ಓಂ ಸಂಸಮಿಜ್ಜುವಸೇ ವೃಷನ್ನಗ್ನೇ ವಿಶ್ವಾನಿರ್ಯಾ ಇಲಸ್ಪದೇ ಸಮಿಜ್ಜಸೇ ಸನೋ ವಸೋನ್ಯಾಭರ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ. ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನಾಮುಪಾಸದೆ. ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಸ್ಸಃ ಚಿತ್ತಮೇಷಾಂ. ಸಮಾನಂ ಮಂತ್ರಮಭಿಮಂತ್ರ ಏವ ಸಮಾನೇ ನವೋ ಹವಿಷಾ ಜುಹೋಮಿ. ಸಮಾನೇ ವಾಗೋಜಃ ಸಮಾನಾ ಹೃದಯಾನಿ ವಹ. ಸಮಾನಮಸ್ತು ವೋ ಮನೋ ಯಥಾ ವಸ್ತು ಸಹಾಸದೆ. ಶಾಂತಾ ಪೃಥಿವೀ ಶಿವಮಂತರಿಕ್ಷಂ ಜರ್ಣೋ ದೇವ್ಯಭಯಂ ನೋ ಅಸ್ತು. ಶಿವಾದಿಶ ಪ್ರದಿಶ ಉದ್ದಿಶೋ ನಾಪೋ ವಿದ್ಯುತಃ ಪರಿಮಾಂಡ ಸರ್ವದಶಾಂ ದಿಶಾಂ ದಿಶಾಂತಿ. ಹರಿ ಓಂ. ಇದೀಗ ನಾಡಗೀತೆ ರೆಕಾರ್ಡ್ ಇಲ್ಲಿ ನಮ್ಮ ಜೊತೆ ಪ್ಲೇ ಆಗ್ತದೆ. ನಾವೆಲ್ಲರೂ ಅದಕ್ಕೆ ಧ್ವನಿಯಾಗೋಣ. ರಾಘವ ಮಧುಸೂದನ ಗವ ಧರಿಸಿದ ಭಾರತ ಜನನಿಯ
ಮುಂದೆ ಇದೀಗ ಪ್ರಾರ್ಥನೆ. ಪ್ರೊಫೆಸರ್ ನೀಮಾ, ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕಿ ನೀಮಾ ಅವರಿಂದ ಪ್ರಾರ್ಥನೆ. श्रीविनायक नमाम्यहं, श्रीविनायक नमाम्यहं, दयानिधिं शुभवरदं श्रीविनायक नमाम्यहं, दयानिधिं शुभवरदं नमाम्यहं, नमाम्यहं. वरगजवदनं, वरगजवदनम् अनुन्वयचरितं, वरगजवदनम् अनुन्वयचरितं, करुणारस दशिलोत्पलनिलयं, करुणारस दशिलोत्पलनिलयं, चिन्मयरूपं, चिन्मयरूपं, चित्रिकापरितं, चिन्मयरूपं, चित्रिकापरितं, व्यासराजरादिपूजितपादं, व्यासराजरादिपूजितपादं, श्रीविनायक नमाम्यहं, दयानिधिं शुभवरदं, श्रीविनायक नमाम्यहं, नमाम्यहं. ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪುತ್ಥಳಿಯ ದಿವ್ಯ ಉಪಸ್ಥಿತಿಯೊಂದಿಗೆ ಶ್ರೀ ಕ್ಷೇತ್ರವನ್ನೇ ದರ್ಶಿಸಿದಂಥ ಅನುಭವ ಈ ವೇದಿಕೆಯಿಂದ ನಮಗಾಗ್ತಾ ಇದೆ. ಈ ಕ್ಷೇತ್ರದ ಶಾಸಕ ಶ್ರೀ ಸಂಜೀವ ಮಠಂದೂರು ಅವರ ಅಧ್ಯಕ್ಷತೆಯೊಂದಿಗೆ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದಲ್ಲಿ ಸಂಜೀವಣ್ಣನವರು ಇದೀಗ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮಾಡ್ತಾರೆ. ಹಿ ವರ್ಕ್ಡ್ ಬ್ಲಡ್ ಆ್ಯಂಡ್ ವೆಸೆಲ್ಸ್, ರಕ್ತ ಮಾಂಸವನ್ನು ಸಮರ್ಪಿಸಿ ಯಾವ ರೀತಿ ಸೇವೆಯನ್ನು ಮಾಡಬಹುದೋ ಆ ರೀತಿಯಲ್ಲಿ ಸೇವೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿನ ತುದಿಗೆ ಕೊಂಡೊಯ್ದಂಥ ಶ್ರೇಯ ಸಂಜೀವ ಮಠಂದೂರು ಅವರಿಗೆ ಸಲ್ತದೆ. ಇದೀಗ ಪ್ರಸ್ತಾವನೆ ಮತ್ತು ಸ್ವಾಗತಕ್ಕಾಗಿ ಸಂಜೀವ ಮಠಂದೂರು ನಮ್ಮ ಮುಂದೆ. ಎಲ್ಲ ಸಜ್ಜನ ಬಂಧು ಭಗಿನಿಯರು ಹಿಂದುಗಡೆ ಹಾಕಿರುವಂಥ ಆಸನಗಳಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು, ಸ್ವಾಮೀಜಿಯವರ ಆಶೀರ್ವಚನವನ್ನು ತಾವು ಕೂತಲ್ಲಿ ಪಡಿಬೇಕು ಅಂತೇಳಿ ನಮ್ಮೆಲ್ಲ ಸಜ್ಜನ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿ ಯಾರ್ಯಾರು ನಿಂತಿದ್ದೀರಾ, ಹಿಂದುಗಡೆ ಆಸನಗಳಿದೆ, ದಯವಿಟ್ಟು ಅಲ್ಲಿ ಆಸೀನರಾಗಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತು ಆದಿಚುಂಚನಗಿರಿಯ ಮಹಾಸಂಸ್ಥಾನದ 71ನೇ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ಜಯಂತ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ನಮಸ್ಕರಿಸ್ತಾ, ಇವತ್ತು ನಮಗೆಲ್ಲ ಒಂದು ಪವಿತ್ರವಾದಂಥ ದಿನ. ಇಡೀ ಕರ್ನಾಟಕದಲ್ಲಿ ಕೃಷಿಯನ್ನೇ ನಂಬಿರುವಂಥ, ಒಕ್ಕಲುತನ ಮಾಡುತ್ತಿರುವಂಥ ಒಂದು ಸಮಾಜ, ಒಂದು ಧರ್ಮಪೀಠದ ಬಗ್ಗೆ, ಒಂದು ಗುರುವಿನ ಬಗ್ಗೆ ಇಟ್ಟುಕೊಂಡಂತ ಶ್ರದ್ಧೆ ಮತ್ತು ಅವರ ಮೇಲಿರುವಂಥ ಭಕ್ತಿಯನ್ನು ತೋರಿಸುವಂತ ಕಾರ್ಯಕ್ರಮವೇ ಪುತ್ತೂರಿನಲ್ಲಿ ನಡೆಯುತ್ತಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲುತನ ಮಾಡುವಂತ ಎಲ್ಲ ಬಂಧುಗಳ ಆ ಒಂದು ಸ್ವಾಮೀಜಿಯವರ ಇವತ್ತಿನ ವರ್ಧಂತ್ಯೋತ್ಸವದ ಆ ಒಂದು ಶುಭ ಗಳಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಪುತ್ತೂರಿನಲ್ಲಿ ನಡೀಲಿಕ್ಕೆ
ಇವತ್ತೆಲ್ಲ ಇಲ್ಲಿ ಸೇರಿರುವಂತ ಎಲ್ಲ ಸಜ್ಜನ ಬಂಧು ಭಗಿನಿಯರು ಕಾರಣ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮ 58ನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ, 68ನೇ ಕಾರ್ಯಕ್ರಮ ಮಂಗಳೂರಿನಲ್ಲಿ, 78ನೇ ಕಾರ್ಯಕ್ರಮ ಇವತ್ತು ಪುತ್ತೂರಿನಲ್ಲಿ ಇವತ್ತು ಮಾಲಿಂಗೇಶ್ವರ ದೇವರ ಈ ಒಂದು ಜಾತ್ರೋತ್ಸವದ ಗದ್ದೆಯಲ್ಲಿ ನಡೆಯುತ್ತಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಒಕ್ಕಲತನ ಮಾಡುತ್ತಿರುವಂತಹ ಎಲ್ಲ ಬಂಧುಗಳ ಒಂದು ಶ್ರದ್ಧೆಯ ಆ ಒಂದು ಭಾಗ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸಮಯದ ಅಭಾವ ಇದೆ, ಪ್ರಾಸ್ತಾವಿಕವಾಗಿ ಮತ್ತೆ ಮಾತಾಡ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂತ ಜಗದ್ಗುರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಈಗಾಗಲೇ ಪುತ್ತೂರಿನಲ್ಲಿ ಒಂದು ಬಾಲಗಂಗಾಧರ ಸ್ವಾಮೀಜಿ ಅವರ ಹೆಸರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸಬೇಕು, ಕಟ್ಟಬೇಕು ಅಂತೇಳಿ ಉಪ್ಪಿನಂಗಡಿಯಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸಿ ಮಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಸ್ವಾಮೀಜಿಯವರ ಆ ಚರಣಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಅವರನ್ನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಂತ ಡಾಕ್ಟರ್ ಧರ್ಮಪಾಲಂತ ಸ್ವಾಮೀಜಿ ಅವರ ಅಡಿದಾವರೆಗಳಿಗೂ ನಮಸ್ಕರಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತ ಶೃಂಗೇರಿ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಗುರುನಾಥ ಸ್ವಾಮೀಜಿ ಅವರಿಗೂ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೈಸೂರು ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಅಡಿದಾವರೆಗಳಿಗೂ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಸನ ಶಾಖಾ ಮಠದ ಪೂಜ್ಯ ಶಂಭುನಾಥ ಸ್ವಾಮೀಜಿ ಅವರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಸರಿಘಟ್ಟದ ಶಾಖಾ ಮಠ ಸ್ವಾಮೀಜಿಯವರಂತ ಪೂಜ್ಯ ಚಂದ್ರನಾಥ ಸ್ವಾಮೀಜಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಶಾಖಾ ಮಠದ ಸ್ವಾಮೀಜಿಯವರಂತ ಪೂಜ್ಯ ಮಂಗಲನಾಥ ಸ್ವಾಮೀಜಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಗಲಕೋಟೆ ಶಾಖಾ ಮಠದ ಪೂಜ್ಯ ಶಂಕರಗೌಡ ಸ್ವಾಮೀಜಿ ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಬಲಿ ಕ್ಷೇತ್ರದ ಪೂಜ್ಯ ಶ್ರೀ ಶ್ರೀ ಶಿವಪುತ್ರ ಸ್ವಾಮೀಜಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನ್ನುದ್ದೇಶಿಸಿ ಮಾತನಾಡಿರುವಂತ ಭಾರತ ಸರ್ಕಾರದ ಸಚಿವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಪುತ್ತೂರಿನ ಮಣ್ಣಿನ ಮಗಳು ಇವತ್ತು ಕೃಷಿ ಸಚಿವರಾಗಿ ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತ ಶೋಭಾ ಕರಂದ್ಲಾಜೆ ಅವರಿಗೆ ಸೇರಿರುವಂತ ಎಲ್ಲ ಮಹಾಸದರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಪುತ್ತೂರಿನ ಮಣ್ಣಿನ ಮಗ, ಕರ್ನಾಟಕದಲ್ಲಿ ಆ ಪುತ್ತೂರಿನ ಎಲ್ಲ ವಿಚಾರವನ್ನು ಕರ್ನಾಟಕ ರಾಜ್ಯಕ್ಕೆ ತಿಳಿಯಪಡಿಸಿ ಕರ್ನಾಟಕದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರದಲ್ಲಿ ಮಾಜಿ ಸಚಿವರಾಗಿ, ಇವತ್ತು ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯರಾಗಿ ನಮ್ಮೆಲ್ಲರಿಗೂ ಪ್ರೇರಣಾದಾಯಿ ಅಂತ ವಿಚಾರವನ್ನು ಕೊಟ್ಟು ನಮ್ಮನ್ನು ಈ ಹಂತಕ್ಕೆ ಬೆಳೆಸಿದಂತ ನಮ್ಮೆಲ್ಲ ಹಿರಿಯ ಅಂತ ಡಿ.ವಿ. ಸದಾನಂದ ಗೌಡರಿಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ, ಕರ್ನಾಟಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಎಸ್.ಎಂ. ಕೃಷ್ಣ ಸಚಿವ ಸಂಪುಟದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಅಂತ ಹೇಳಿ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುವಂತ ಈ ರಾಜ್ಯದ ನಾಯಕರಂತ ಡಿ.ಕೆ. ಶಿವಕುಮಾರ್ ಅವರಿಗೂ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ಈ ಭಾಗದಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾದಂತ ನನ್ನ ಸನ್ಮಿತ್ರ ಅಂತ ಬೋಧೇಗೌಡನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು, ನಮ್ಮ ಶಾಸಕ ಮಿತ್ರ ಅಂತ ಸಿ.ಎನ್. ಬಾಲಕೃಷ್ಣ ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರು ಸನ್ಮಿತ್ರ ಅಂತ ಎ.ವಿ. ತೀರ್ಥರಾಮರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ಮಾಜಿ ಸಚಿವರು ಅಂತ ಬೆಳ್ತಂಗಡಿಯ ನಮ್ಮ ಗಂಗಾಧರ ಗೌಡರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ಕುರಂಜಿ ವೆಂಕಟರಮಗೌಡರ ಸುಪುತ್ರ ಡಾಕ್ಟರ್ ಕೆ.ವಿ. ಚಿದಾನಂದರು ಹಾಗೂ ರೇಣುಕಾ ಪ್ರಸಾದ್ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ನಮ್ಮ
ವಿವಿಧ ತಾಲೂಕಿನ ಅಧ್ಯಕ್ಷರುಗಳು, ಜಿಲ್ಲಾ ನಮ್ಮ ಗೌಡ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಗೌಡ ಒಕ್ಕಲಿಗ ಸಂಘದ ಅಧ್ಯಕ್ಷರು, ತಾಲೂಕಿನ ಅಧ್ಯಕ್ಷರುಗಳು, ವಿವಿಧ ಸಮಿತಿಗಳ ಸಂಚಾಲಕರು ಹಾಗೂ ಎಲ್ಲ ನಮ್ಮ ಹಿರಿಯ ಗಣ್ಯ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಎಲ್ಲ ನಮ್ಮ ಬೇರೆ ಬೇರೆ ಸಮಾಜದ ನಾಯಕರು, ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಬೇರೆ ಬೇರೆ ಸಮುದಾಯದ ಬಂಧುಗಳು, ಇಲ್ಲಿ ಸೇರುವಂತ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕ ಬಂಧು ಭಗಿನಿಯರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಕೊನೆಯದಾಗಿ ನಮ್ಮ ಮಾಧ್ಯಮದ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನಾಡ್ತೇನೆ. ಜೈ ಹಿಂದ್. ಮುಂದೆ ಪೂಜ್ಯ ಸ್ವಾಮೀಜಿಯವರ ಸಹಿತವಾಗಿ ಎಲ್ಲ ಸ್ವಾಮೀಜಿಯವರಿಗೆ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಅತಿಥಿಗಳಿಗೆ ಗೌರವಾರ್ಪಣೆ ನೀಡುವಂತಹ ಕಾರ್ಯಕ್ರಮ. ಮೊದಲಿಗೆ ಪೂಜ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಸಾಂಕೇತಿಕ ಗೌರವಾರ್ಪಣೆ. ಇದೀಗ ಕಾರ್ಯಕ್ರಮದಲ್ಲಿ ಪುಟ್ಟ ಬದಲಾವಣೆ ಮಾಡಿಕೊಳ್ತಾ ಇದೀಗ ದೀಪ ಪ್ರಜ್ವಲನದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಸನ್ಮಾನ್ಯ ಡಿ.ವಿ. ಸದಾನಂದ ಗೌಡ ಅವರು ಪೂಜ್ಯ ಸ್ವಾಮೀಜಿಯವರ ಸಹಿತವಾಗಿ ಇದೀಗ ದೀಪ ಪ್ರಜ್ವಲಿಸುವಂಥ ಕಾರ್ಯಕ್ರಮ. ಧ್ರುವಂದೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಹೃದ್ಯಾಸ್ಮಹವೇರ್ನಮಸೋಪಸದ್ಯಾ ಮಿತ್ರಂ ಮಿತ್ರಧೇಯನ್ನೋ ಅಸ್ತು ಅನೋರಾಧಾನವಿಷಾ ವರ್ಧಯಂತಃ ಶತಂ ದೇವೇಮಜರದಸ್ಸ ವೀರಾಃ ದೀಪಂ ಜ್ಯೋತಿಪರಬ್ರಹ್ಮ ದೀಪಂ ಜ್ಯೋತಿಪರಾಯಣಂ ದೀಪೇನ ಲಿಯತೆ ಪಾಪಂ ಭ್ರಾತಾದೀಪಂ ನಮೋಸ್ತುತೆ. ಓಂ ಭದ್ರಂ ಕರ್ಣೇಭ್ಯಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೇ ಸ್ತುಷ್ಟಭಾಗಂ ಸಸ್ತನಾಭಿः ರಸೇಮ ದೇವೈದಂ ಯದಾಯ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾः ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತಚ್ಛಯ್ಯೋರಾವೃಣೇಮಹೇ गातुं यज्ञाय गातुं यज्ञपदये देवे स्वस्तिरस्तु नः स्वस्तिर्मानुषेभ्यः ऊर्ध्वं जगातु जयत् षण्णास्तु द्विपदे षण्चतुष्पदे. ॐ शान्ति शान्ति शान्ति. ಈಗ ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕರ್ನಾಟಕದ ಮಾಜಿ ಮಂತ್ರಿಗಳು, 1989ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಶಾಸನ ಸಭೆಗೆ ಶಾಸಕರಾಗಿ ಆಯ್ಕೆಯಾದಲ್ಲಿಂದ ಸತತವಾಗಿ ಸಾತನೂರು, ನಂತರ ಕನಕಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ, ಹಿಂದಿನ ಸರ್ಕಾರದಲ್ಲಿ ಪವರ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದ ಡಿ.ಕೆ. ಶಿವಕುಮಾರ್ ಅವರ ಮಾತು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಗಳಿಗೆ ನಮ್ಮ ಭಕ್ತಿಪೂರ್ವವಾದಂಥ ನಮನಗಳನ್ನು ಅರ್ಪಿಸಿ, ವೇದಿಕೆ ಮೇಲೆ ನಮ್ಮೆಲ್ಲರ ಜಗದ್ಗುರುಗಳು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನನ್ನ ನಮಸ್ಕಾರ ತಿಳಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಸಮಾಜದ ಪೂಜ್ಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸಿ, ಈ ಪವಿತ್ರವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಹಿರಿಯ ಮಿತ್ರರು, ಮಾಜಿ ಮುಖ್ಯಮಂತ್ರಿಗಳಂತ ಸದಾನಂದ ಗೌಡ್ರೆ, ಕೇಂದ್ರದ ಸಚಿವರು ನನ್ನ ಸಹೋದರಿ ಶೋಭಾ ಕಾರಂಜರವರೇ, ಸ್ಥಳೀಯ ಶಾಸಕರು ಮಿತ್ರ ಅಂತ ಸಂಜೀವ್ ಮಠಂದೂರವರೇ, ಶಾಸಕ ಮಿತ್ರರಾದಂಥ ಬಾಲಕೃಷ್ಣರವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭೋಜೇಗೌಡ್ರೆ, ಚಿದಾನಂದ್ ಅವರೇ,
ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದಂಥ ವೇದಿಕೆ ಇರುವಂಥ ಎಲ್ಲ ಪ್ರಮುಖರೇ, ಈ ಸಮಾಜದ ಪ್ರಮುಖರೇ, ನನಗೆ ಸದಾನಂದ ಗೌಡರು ಫೋನ್ ಮಾಡಿ ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಎಷ್ಟೇ ಕಷ್ಟ ಇದ್ರೂ ನೀವು ಇದಕ್ಕೆ ಬರಲೇಬೇಕು ಅಂತೇಳಿ ಆಹ್ವಾನವನ್ನ ಕೊಟ್ಟರು. ನಾನೇನೋ ಆ ಕ್ಷಣದಲ್ಲಿ ಒಪ್ಕೋಬಿಟ್ಟೆ. ನನಗೆ ಉಡುಪಿಯಲ್ಲಿ, ಮಂಗಳೂರಿನಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಒಂದು ಧ್ವನಿ ಯಾತ್ರೆ ನಡೀತಾ ಇದೆ. ನಾನೇ ಆ ಜವಾಬ್ದಾರಿಯನ್ನ, ಆ ಯಾತ್ರೆನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಶ್ರೀಗಳ ಕಾರ್ಯಕ್ರಮ, ಸಮಾಜದ ಕಾರ್ಯಕ್ರಮ, ಈ ಸಮಾಜದಲ್ಲಿ ಹುಟ್ಟಿದ್ದೇನೆ, ಆ ಆಹ್ವಾನವನ್ನ ನಾನು ತಿರಸ್ಕಾರಬಾರ್ದು ಅಂತ ಹೇಳಿ 3 ಗಂಟೆಗೆ ಉಡುಪಿಗೆ ಬಂದವನು. ತಿರ್ಗಾ ಬೆಳಗ್ಗೆ ಎದ್ದು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನೇನು ದೊಡ್ಡ ಭಾಷಣ ಮಾಡೋಕೆ ಇವತ್ತು ಹೋಗುದಿಲ್ಲ. ನನಗೂ ಈ ಜನಸಂಖ್ಯೆ, ನಮ್ಮ ಸಮಾಜ, ನಮ್ಮ ಜನ, ನಮ್ಮ ಧರ್ಮ ನೋಡಿದ್ರೆ ನನಗೂ ಒಂದು ಪ್ರವಚನ ಮಾಡೋ ರೀತಿಯಲ್ಲಿ ಮಾಡಷ್ಟು ಅವಕಾಶ ನನಗೆ ಕೊಟ್ಟಿದ್ದೀರಿ. ಆದರೆ ಇದು ಸೂಕ್ತ ಸಮಯ ಅಲ್ಲ. ಆದರೆ ಈ ಸಮಾರಂಭ ನೋಡಿದ್ರೆ ನಿಮ್ಮಲ್ಲಿರುವಂಥ ಒಂದು ಶಿಸ್ತು, ನಿಮ್ಮಲ್ಲಿರುವಂಥ ಬದ್ಧತೆ, ನಿಮ್ಮಲ್ಲಿರುವಂಥ ಹಸಿವು, ನಿಮ್ಮಲ್ಲಿರುವಂಥ ಜ್ಞಾನ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪುರಂದರದಾಸರು ಒಂದು ಮಾತನ್ನ ಆಗಾಗ ಹೇಳ್ತಾ ಇರ್ತೀನಿ. ಏನ್ ಹೇಳ್ತಾರೆ ಅಂದ್ರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ 78ನೇ ವರ್ಷದ ಜಯಂತ್ಯೋತ್ಸವ, ನಮ್ಮ ನಿರ್ಮಲಾ ಸ್ವಾಮೀಜಿಯವರ ದಶಮಾನೋತ್ಸವ, ಅವರ ಅಧಿಕಾರ ತೆಗೆದುಕೊಂಡು ಅದಾದ ಮೇಲೆ ಬಂದ ತಕ್ಷಣ ಮಾಲಿಂಗನ ದರ್ಶನ, ಮಾಲಿಂಗ ಶ್ರೀಗಳ ದರ್ಶನ. ಅದಾದ ಮೇಲೆ ನನಗೆ ಸ್ವಾಮೀಜಿಯವರು ಚೌಡೇಶ್ವರಿ ದರ್ಶನ ಮಾಡಿದ್ರು. ಅದಾದ್ಮೇಲೆ ನಿಮ್ಮನ್ನೆಲ್ಲ ನೋಡುವಂತ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ನಮ್ಮ ಸಮಾಜದವರು ಸೇರಿದ್ದೀರಿ. ಒಕ್ಕಲಿಗರು ನೀವೆಲ್ಲ ಇದೊಂದು 4-5 ತಾಲೂಕಿನಲ್ಲಿ ಇದ್ದೀರಿ ಅಂತ ಭಾವನೆ ಬೇಡ. ಈ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇದ್ದೀರಿ ಅನ್ನೋದು ನಿಮ್ಗೆ ಭಾವನೆ ಬೇಡ. ಈ ಒಕ್ಕಲ್ತನದ ಹೆಸರು ನಿಮ್ಗೆ ಬಂದಿದೆಯಲ್ಲ, ಈ ಭೂಮಿಯನ್ನ ಹಸನು ಮಾಡಿ ಸಮಾಜವನ್ನ ಬದುಕಿಸಿ ಸಮಾಜಕ್ಕೆ ಅನ್ನದಾತನ ಹೆಸರು ನಿಮ್ಗೆ ಸಿಕ್ಕಿದೆಯಲ್ಲ, ಇದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮ ಜಾತಿ ವಿಶ್ವ ಜಾತಿ. ಇದು ಬರೀ ಇದೊಂದು ಕೆಲವು ಭಾಗಕ್ಕೆ ಸೀಮಿತವಾದ್ದಲ್ಲ. ಈ ಒಕ್ಕಲ್ತನದ ಹೆಸರು ಎಲ್ಲರೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೀವು ಕೊಟ್ಟಿದ್ದಲ್ಲ, ನಾವು ಕೊಟ್ಟಿದ್ದಲ್ಲ. ನಮ್ಮ ಬದುಕಿನಲ್ಲಿ ನಮ್ಮ ಏನು ನಾವು ಮಾಡ್ಕೊಂಡು ಬಂದಿದ್ದೇವೆ, ನಮ್ಮ ಧರ್ಮ, ನಮ್ಮ ನೀತಿ, ನಮ್ಮ ಸಂಸ್ಕೃತಿ, ಅದರಿಂದ ನಮಗೆ ಹಿರಿಯರು, ದೇವಾದೇವತೆಗಳು ನಮಗೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಕ್ಷ ಭೇದ ಎಲ್ಲ ಬಿಟ್ಟು ಸೇರಿದ್ದೀರಿ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಸಂಘಟನೆ ಮಾಡೋದು ಯಶಸ್ಸು. ಆ ಯಶಸ್ಸನ್ನ ತಾವೆಲ್ಲ ಕಾಣಬೇಕು. ಯಶಸ್ಸಾಗಬೇಕಾದ್ರೆ ಏನ್ ಬೇಕು? ಅದು ನಾನೆಲ್ಲ ಅಸೆಂಬ್ಲಿಲೂ ಎಲ್ಲ ಮಾತಾಡಿದ್ದೀನಿ. ಧರ್ಮದಾಯನ ಧರ್ಮತ್ವ ಇರಬೇಕು, ದಾನಶೂನ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಸಾಧ್ಯ. ಹಂಗೆ ನಮ್ಮ ಸಮಾಜದ ಜನ ನೀವೆಲ್ಲ ಏನಿದ್ದೀರಲ್ಲ, ನಿಮ್ಮ ಬದುಕಿನಲ್ಲಿ ದಾನತ್ವವನ್ನ ಇಟ್ಕೊಳ್ಬೇಕು. ಈ ಮಠ ಮಂದಿರಗಳು, ಸಮಾಜ, ನಿಮ್ಮ ಸಂಸ್ಥೆ ಬೆಳಿಬೇಕಾರೆ, ನಾನು ಈಗ ಬರಕ್ಕಿಂತ ಮುಂಚಿತವಾಗಿ ನಮ್ಮ ಗೌಡ ಸಮಾಜದ ಈ ಪುತ್ತೂರು ಸಂಸ್ಥೆಗೆ ಹೋಗಿದ್ದೆ. 100 ವರ್ಷದ ಇತಿಹಾಸ. ಇವತ್ತು ಪಕ್ಕದಲ್ಲಿ ನಮ್ಮ ಸುಳ್ಯದಲ್ಲಿ ಏನು ನಮ್ಮ ಗೌಡ್ರು
ಹಿಂದೆ ಮಾಡ್ಕೊಂಡು ಈಗ ಚಿದಾನಂದರವರು ಅವ್ರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕೂತಿದ್ದಾರೆ. ಇದೆಲ್ಲ ಕಟ್ಟಿರ್ಬೇಕಾದ್ರೆ ಸುಮ್ಮನೆ ಅಲ್ಲ, ಒಂದು ಇತಿಹಾಸ. ದಾನ ಮಾಡುವಂತ ಒಂದು ಪ್ರವೃತ್ತಿ ಈ ಸಮಾಜಕ್ಕೆ ಯಾವಾಗಲೂ ಇದೆ. ಆದ್ರಿಂದ ನಿಮ್ಮ ಮನೆ ಯಾವ ರೀತಿ ಕಾಪಾಡ್ತೀರೋ ನಿಮ್ಮ ಮಠವನ್ನು ಕೂಡ ನೀವು ಕಾಪಾಡಬೇಕು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಆ 4 ಪದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಂದು, ನಮ್ಗೆಲ್ಲ 2 ಕೈ ಕೊಟ್ಟಿದ್ದಾನೆ ದೇವರು. ಏನು ಕೊಟ್ಟಿದ್ದಾನೆ 2 ಕೈ? ಒಂದು ಕೈ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ನಮ್ಮನ್ನ ನಂಬದಂತ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಈ ಕೈಯನ್ನು ನಮಗೆ ಕೊಟ್ಟಿದ್ದಾನೆ. ಸೊ ಅದರಿಂದ ಈ 2 ಕೈಯಲ್ಲಿ ನಮ್ಮ ರಕ್ಷಣೆ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಯಾಕೆಂದ್ರೆ ನಾವ್ಯಾರು ಯಾವ ಜಾತಿಲಿ ಹುಟ್ಟಬೇಕು ಅಂತ ನಾವ್ಯಾರು ಅರ್ಜಿ ಹಾಕೊಂಡು ನಾವು ಹುಟ್ಟಿಲ್ಲ, ಯಾರು ಅರ್ಜಿ ಹಾಕ್ಲಿಲ್ಲ. ನಮ್ಮ ತಂದೆ ತಾಯಿದಿರಿಗೆ ಅವರ ಫಲದಿಂದ ನಾವೆಲ್ಲ ಹುಟ್ಟಿದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ. ಸೊ ನಮ್ಗೆಲ್ಲರಿಗೂ ಒಂದೊಂದು ಹೆಸರು ಇದೆ. ನನಗೆ ಸದಾನಂದ್ ಇದೆ, ಇನ್ನೊಂದಿಗೆ ಮಟ್ಟೂರ್ ಇದೆ, ಇನ್ನೊಂದು ಶೋಭಾವರ್ ಇದೆ, ಇನ್ನೊಂದು ನಮ್ಮ ಬಾಲಕೃಷ್ಣ ಅಂತಿದೆ. ಎಲ್ಲರಿಗೂ ಒಂದೊಂದು ಹೆಸರಿದೆ. ಕೊನೆಗೆ ನಾವೆಲ್ಲ ಶಿವನ ಮಕ್ಕಳು. ಈಗ ತಾನೇ ದೇವರ ಸನ್ನಿಧಿಗೆ ನಾವೆಲ್ಲ ಓದೋ. ಆ ದೇವ್ರಿಗೂ 100 ಹೆಸರುಗಳಿದೆ, 100 ಹೆಸರು. ಏನು ಮಾಲಿಂಗಂಗೆ ಶಿವನಿಗೆ ಒಂದು 1000 ಹೆಸರಿದೆ. ಯಾರದಕ್ಕೆ ನಾವು ಯಾರು ಅವು ಕೊನೆಗೆ ಒಂದೇ ತಾನೆ, ಕೊನೆಗೆ ಈಶ್ವರ. ಎಲ್ಲಾ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವ್ರಿಗೂ ದೊಡ್ಡ ದೇವರು ಈಶ್ವರ. ಈಶ್ವರನ್ ಕರಿಬೇಕಾರೆ ಅವನ ಜೊತೆಗೆ ಅವನ ಹೆಣ್ಣನ್ನು ಸೇರಿಸಿ ಪಾರ್ವತಿ ಪರಮೇಶ್ವರ ಅಂತ ನಾವು ಕರಿತೀವಿ. ಬಹಳ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಇಲ್ಲೆಲ್ಲ ಬಹಳ ಜನ ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕೂಡ ಇಲ್ಲಿ ಹೆಣ್ಮಗಳು ಇಲ್ಲಿಂದ ಹೋಗಿದ್ದಂತ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಕುಟುಂಬದ ಕಣ್ಣು. ಸೊ ಯಾವುದೇ ಊರಿಗೋದ್ರು ನಮ್ಮ ಗ್ರಾಮದಲ್ಲಿ ಯಾವ್ದು ಅಂತ ಕೇಳ್ತೇವೆ. ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕಾದ್ರೆ ಮೊದಲು ಬರೀ ಶ್ರೀ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ವಿಟೇಷನ್, ಬರೀ ನಂಗೆ ಶಿವಕುಮಾರ್ ಅಂತ ಕೊಟ್ಟಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಕೊಡ್ತಾರೆ. ಸೊ ವೆಂಕಟೇಶನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತೀವಿ. ಇದನ್ನ ಗೌರಿ ಹಬ್ಬ ಮಾಡಕ್ಕಿಂತ ಮುಂಚಿದ್ವಾಗೆ, ಗಣೇಶನ ಹಬ್ಬ ಮಾಡಕ್ಕಿಂತ ಮುಂಚಿದ್ವಾಗೆ ಗೌರಿ ಗಣೇಶ, ಫಸ್ಟ್ ಗೌರಿ ಆಮೇಲೆ ಗಣೇಶ. ಹಂಗೆ ದೊಡ್ಡ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದೀರಿ. ನಾನು ಈ ಒಂದು ಪವಿತ್ರವಾದಂಥ ಸಮಾರಂಭಕ್ಕೆ ಬಂದಿದ್ದೇನೆ. ನಾನು ಕೇಳೋದಿಷ್ಟೇ, ಮಾಲಿಂಗನ ಆಶೀರ್ವಾದ, ಚೌಡೇಶ್ವರಿ ಆಶೀರ್ವಾದ, ನಿಮ್ಮ ಆಶೀರ್ವಾದ, ವೇದಿಕೆಯಂತ ಶ್ರೀ ಆಶೀರ್ವಾದ ಎಲ್ಲ ಈ ಬಡ ಒಕ್ಕಲಿಗನ ಮೇಲೆ ಇರಲಿ ಅಂತೇಳಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇನ್ನೇನು ಹೆಚ್ಚಿಗೆ ಇಲ್ಲ. ಬಂದಿರೋದು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಲಿಕ್ಕೆ, ನಿಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀನಿ. ಒಳ್ಳೇದಾಗ್ಲಿ. ಶ್ರೀಗಳು ಸದಾನಂದ ಗೌಡ್ರು, ಶೋಭಾರ್ ಅವರು ಒಳ್ಳೆ ಭಗವಂತ ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾನೆ. ಅವರು ಕೂಡ ಗುರ್ತಾಗುವಂತ ಕೆಲಸಗಳನ್ನ ಬೇಕಾದಷ್ಟು ಅವ್ರಿಗೆ ಸಿಕ್ತಂತ ಕಾಲದಲ್ಲಿ ಅವರು ಕೂಡ ಮಾಡಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಸಮಾಜಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಾವು ಯಾರಿಗೂ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆ ಇಲ್ಲ. ನಾನು ಸದಾನಂದ ಗೌಡ್ರು ಇದ್ದಂತ ವೇದಿಕೆಯಲ್ಲಿ ಶ್ರೀಗಳು ಹೇಳಿದ್ರು, ನಮ್ಮ ಸಮಾಜಕ್ಕೆ 12% ರಿಸರ್ವೇಶನ್, ನಮ್ಮ ಜನಸಂಖ್ಯೆ 16% ಇದ್ರೂ ಕೂಡ 12% ಜನಸಂಖ್ಯೆ ಬೇಕು ಅಂತ ಏನ್ ಹೇಳಿದ್ದಾರೆ. ಅವರ ಧ್ವನಿಗೆ, ಅವರ ಹೋರಾಟಕ್ಕೆ ಸಮ್ಮತವನ್ನ ವ್ಯಕ್ತಪಡಿಸ್ತೇನೆ. ಅಶೋಕ್ ರವರು ಬಂದು ನಾವು ಬಾಲಕೃಷ್ಣ ಅವರೆಲ್ಲ ಕೊಟ್ಟಂತ ಅರ್ಜಿನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ನಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ದಾರೆ. ನುಡಿದಂತೆ ನಡಿಬೇಕು. ಬಸವಣ್ಣನ ನಾಡಲ್ಲಿ ಇದ್ದೇವೆ, ಕುವೆಂಪು ನಾಡಿನಲ್ಲಿ ಇದ್ದೇವೆ, ಶಿಶುನಾಳ ಶರೀಫನ ನಾಡಿನಲ್ಲಿದ್ದೇವೆ, ಕನಕದಾಸನ ನಾಡಿನಲ್ಲಿ ಇದ್ದೇವೆ. ಸೊ ಅದರಿಂದ ಈ ಒಂದು ಕುವೆಂಪು ನಾಡಿನ ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ತಾವು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಬಹಳ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದೆ. ಬೇರೆ ಸಂದರ್ಭದಲ್ಲಿ ಬಂದು ನಾನು ಮಾತಾಡ್ತೇನೆ. ಶ್ರೀಗಳ ದರ್ಶನ, ಚೌಡೇಶ್ವರಿ ದರ್ಶನ, ಮಾಲಿಂಗನ ದರ್ಶನ, ಎಲ್ಲ ನಮ್ಮ ನಾಯಕರನ್ನ ಸಮ್ಮುಖದಲ್ಲಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನ ವ್ಯವಸ್ಥಾಪಕರು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಇದನ್ನು ರಾಜಕಾರಣ ಸಭೆ ಅಲ್ಲ, ಇದು ನಮ್ಮ ಧರ್ಮದ ಸಭೆ. ನಮ್ಮ ಸಮಾಜದ, ನಮ್ಮ ಬದುಕಿನಲ್ಲಿ ಅನ್ನದಾತನ ಸಭೆ ಇದು. ಅನ್ನದಾತನಿಗೆ ನೀವೆಲ್ಲ ಒಗ್ಗಟ್ಟಿಂದ ಹಿಡಿದು ನಿಮ್ಮ ಧರ್ಮ, ನಿಮ್ಮ ಸಮಾಜ, ನಿಮ್ಮ ಕುಟುಂಬವನ್ನು ಮಾಡಿಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಡುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ, ಯಾವತ್ತು ಬೇಕಾದ್ರೂ ಕರೀರಿ, ಏಂತಕ್ಕೆ ಬೇಕಾದ್ರೂ ಕರಿ,
ನಿಮ್ಮ ಧ್ವನಿಯಾಗಿ ಈ ಡಿ ಕೆ ಶಿವಕುಮಾರ್ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಬದ್ಧನಾಗಿದ್ದಾನೆ, ಸಿದ್ಧನಾಗಿದ್ದಾನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಇನ್ನೂ ಹೊತ್ತು ಇರೋದು ಬಹಳ ಕಷ್ಟ ಇದೆ. 11 ಗಂಟೆಗೆ ನನ್ನ ಬಿಡುಗು ಮಾಡಿಕೊಡ್ತೀನಿ ಅಂತ ನಮ್ಮ ವ್ಯವಸ್ಥಾಪಕರು ಮಾತು ಕೊಟ್ಟಿದ್ರು. ಸೊ ಎಲ್ಲರ ಕ್ಷಾಪಣೆಯನ್ನು ಕೇಳಿ ಈ ಸಭೆಯಿಂದ ನಿರ್ಗಮನಿಸ್ತೇನೆ. ಮತ್ತೊಮ್ಮೆ ನಮ್ಮ ಶ್ರೀಗಳು ಬಾಲಗಂಗಾಧರ ಶ್ರೀಗಳು ಅವರು ಏನು ಈ ಜವಾಬ್ದಾರಿನೇ ತೆಗೆದುಕೊಂಡು 10 ವರ್ಷದಿಂದ ಏನು ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಜವಾಬ್ದಾರಿ ತೆಗೆದುಕೊಂಡು ಈ ಸಮಾಜದ ಮಟ್ಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ನಾನು ರಾಮನಗರದಲ್ಲಿ ಒಂದು ಮಾತು ಹೇಳಿದ್ದೆ, ಎಂಥ ಗಳಿಗೆಯಲ್ಲಿ ನಮ್ಮ ನಿರ್ಮಲಾನಂದ ಶ್ರೀಗಳು ಮತ್ತು ಬಾಲಗಂಗಾಧರ ಸ್ವಾಮೀಜಿಯವರು ನಮ್ಮ ಮಠದ ಜವಾಬ್ದಾರಿ, ಚುಂಚಕಿನ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರ್ ದಿವ್ಯವಾಣಿ ಕೇಳಿದ ಗಳಿಗೆಯಲ್ಲಿ, ಬಾಬಾ ಸಾಹೇಬ್ ಅವರವರು ಭೀಮಾಬಾಯಿರವರು ಬಾಬಾ ಸಾಹೇಬ್ರವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ ಗಳಿಗೆಯಲ್ಲಿ, ಅಂತ ಗಳಿಗೆಯಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರು, ನಿರ್ಮಲಾ ಸ್ವಾಮೀಜಿಯವರು ನಮ್ಮ ಸಮಾಜದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದು ಬಹಳ ಉತ್ತಮವಾದ ಬೆಳೀಲಿಕ್ಕೆ ಹೊರಟಿದ್ದಾರೆ. ಅವರ ಜೊತೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ, ಅವರ ಮಾರ್ಗದರ್ಶನವನ್ನು ನಾವು ಪಡೆಯೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ತಿಳಿಸಿ, ತಮಗೂ ಕೂಡ ನನ್ನ ನಮಸ್ಕಾರ ತಿಳಿಸಿ ನಾನು ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಪೂಜ್ಯ ಮಹಾಸ್ವಾಮೀಜಿಗಳು ಯಥೋಚಿತ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಈ ಕ್ಷೇತ್ರದ ಈ ಜನರ ಪರವಾಗಿ, ಈ ಸಮಾರಂಭದ ಪರವಾಗಿ, ಈ ಬೃಹತ್ ಜನಸ್ತೋಮದ ಪರವಾಗಿ ಪೂಜ್ಯ ಸ್ವಾಮೀಜಿಯವರು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತುರ್ತು ಕಾರ್ಯಕ್ರಮದ ನಿಮಿತ್ತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯವಾಗಿ ತೆರಳಬೇಕಾಗಿದೆ. ಅತ್ಯಂತ ಸಂತೋಷದಿಂದ ನಾವು ಡಿ ಕೆ ಶಿವಕುಮಾರ್ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಸುಂದರವಾದಂತಹ ಸ್ಮರಣಿಕೆಯನ್ನು ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಪೂಜ್ಯ ಮಹಾಸ್ವಾಮೀಜಿಗಳಿಗೆ ಸಾಂಕೇತಿಕವಾದಂತಹ ಗೌರವ ಸಮರ್ಪಣೆಯನ್ನು ನಾವು ಮಾಡುವುದಕ್ಕಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸಂಜೀವ ಮಠಂದೂರು, ಹಾಗೆಯೇ ಶ್ರೀ ಚಿದಾನಂದ ಬೈಲಾಡಿ ಮತ್ತು ಮೋಹನ್ ಗೌಡ ಎಡ್ಯಡ್ಕ ಇವರು ತಾವು ಜೊತೆಯಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಯಥೋಚಿತ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಇದು ಕೇವಲ ಸಾಂಕೇತಿಕವಾದಂಥ ಸಭಾ ಮರ್ಯಾದೆಯ ಗೌರವವಾಗಿರ್ತದೆ ಅಂತ ವಿನಂತಿಯನ್ನು ಮಾಡಿಕೊಳ್ಳಿ. ಮಾತಾಡಿದ್ರು ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡು ಪ್ರಾಸ್ತಾವಿಕವನ್ನು ಮತ್ತೆ ಇಟ್ಟಿದ್ದೆವು, ಸ್ವಾಗತವನ್ನು ಮುಂದೆ ಮಾಡಿದ್ದೇವೆ. ಹಾಗೆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಪರಮ ಪೂಜ್ಯ ಯತಿವರ್ಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲ ಸಮಾಜದ ಅತಿಥಿ ವರ್ಯ ಬಂಧುಗಳೇ, ಇಲ್ಲಿ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ನಮ್ಮ ಸಜ್ಜನ ಬಂಧು ಭಗಿನಿಯರೇ, ಪುತ್ತೂರಿನಲ್ಲಿ ನಡೀತಿರುವಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಆ ಒಂದು ದಿವ್ಯ ಚೇತನವನ್ನು ಮತ್ತೊಮ್ಮೆ ನೆನಪು ಮಾಡುವಂಥ ಒಂದು ಕೆಲಸ. ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ನಾವು ಕಂಡುಕೊಂಡ್ರೆ, ಈ ದೇಶದ ಪರಂಪರೆ ಋಷಿಯಿಂದ ಆರಂಭ ಆಗಿದೆ. ಈ ದೇಶದ ಪರಂಪರೆ ಕೃಷಿಯಿಂದ ಆರಂಭ ಆಗಿದೆ. ಈ ದೇಶದ ಪರಂಪರೆ ರಾಜರಿಂದ ಆರಂಭ ಆಗಿದೆ. ಈ ದೇಶದ ಪರಂಪರೆ ಇವತ್ತು ಪ್ರಜೆಗಳಿಂದ ಆರಂಭ ಆಗಿದೆ. ಹಾಗೆ ಕೃಷಿ ಪರಂಪರೆ, ಋಷಿ ಪರಂಪರೆ, ರಾಜ ಪರಂಪರೆ, ಪ್ರಜಾ ಪರಂಪರೆ ಇವತ್ತು ಒಂದು ಮಠದ ಬಗ್ಗೆ, ಒಂದು ಗುರುವಿನ ಬಗ್ಗೆ ಇಟ್ಟುಕೊಂಡಂಥ ಶ್ರದ್ಧೆ ಭಕ್ತಿಯನ್ನು ತೋರಿಸಬೇಕು ಅಂತೇಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲ ಸಮಾಜದ ಬಂಧುಗಳು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಯಾವಾಗ 1979ಕ್ಕೆ ಪುತ್ತೂರಿಗೆ ಪಾದಾರ್ಪಣೆ ಮಾಡಿದಾರೋ,
ಪುತ್ತೂರಿನಲ್ಲಿರುವಂಥ ನಮ್ಮ ಕೃಷಿಕ ಕುಟುಂಬಗಳ ಮನೆಯಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿ 1979ರಲ್ಲಿ ಅಂದರೆ ಸುಮಾರು 43 ವರ್ಷದ ಹಿಂದೆ ಈ ಭಾಗದಲ್ಲಿ ಆ ಸಮಾಜಕ್ಕೆ ಶಕ್ತಿಯನ್ನು ತುಂಬುವಂತೆ ಕೆಲಸ ಮಾಡಿದರು. ಯಾವಾಗ ಅವರು ಶಕ್ತಿಯನ್ನು ತುಂಬಿದರು ಈ ಭಾಗದಲ್ಲಿ, ಆವಾಗ ಇಲ್ಲಿ ಒಂದು ಶಾಖಾ ಮಠವನ್ನು ಕೂಡ ಆರಂಭ ಮಾಡುವಂಥ ಸಂಗತಿಯನ್ನು ಮಾಡಿದರು. 1999ರಲ್ಲಿ ಮಂಗಳೂರಿನ ಕಾವೂರಿನಲ್ಲಿ ಒಂದು ಶಾಖಾ ಮಠವನ್ನು ಆರಂಭ ಮಾಡಿ ಇವತ್ತು ಆದಿಚುಂಚನಗಿರಿಯಲ್ಲಿ ಯಾವ ರೀತಿಯಾಗಿ ದುಃಖಿತ, ಪೀಡಿತ, ದಲಿತ, ಅಸಹಾಯಕ ಜನಾಂಗಗಳ ಬಾಳಿಗೆ ಬೆಳಕನ್ನು ಕೊಟ್ಟರು, ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ದುಃಖಿತ, ಪೀಡಿತ ಜನಾಂಗಗಳಿಗೆ ಮತ್ತೊಮ್ಮೆ ತಮ್ಮ ಸಹಾಯಹಸ್ತವನ್ನು ಮಾಡಲಿಕ್ಕೆ ಈ ಪೀಠವನ್ನು ಕಟ್ಟಿ ಇವತ್ತು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಮುಖಾಂತರ ಇಂತಹ ಒಂದು ವಿರಾಟ್ ಸಮಾಜೋತ್ಸವಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂತಹ ಸ್ವಾಮೀಜಿಯವರು ಇವತ್ತು ಇಡೀ ರಾಷ್ಟ್ರದಲ್ಲಿ 480 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ 1 ಲಕ್ಷಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾಭ್ಯಾಸಕ್ಕೆ ಅನುವನ್ನು ಮಾಡಿಕೊಟ್ಟು ತಮಿಳುನಾಡು, ಡಿಲ್ಲಿ, ಉಜ್ಜಯಿನಿ, ಚಿತ್ರಕೂಟ, ಕಾಶಿ ಈ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಇವತ್ತು ವಿದ್ಯಾ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಆ ಶಿಕ್ಷಣಕ್ಕೆ ತಮ್ಮ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟು ಇವತ್ತು ಆ ಒಂದು ಆದಿಚುಂಚನಗಿರಿಯನ್ನು ಶಿಕ್ಷಣ ಕಾಶಿ ಅಂತೇಳಿ ಪರಿವರ್ತನೆ ಮಾಡಿದಂಥ ಒಬ್ಬರು ಹರಿಕಾರರು. ಇವತ್ತು ಅಂತಹ ಹರಿಕಾರರನ್ನು ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರ ಹುಟ್ಟು ಹಬ್ಬ ಯಾವತ್ತೂ ಯಾವುದೋ ಒಂದು ಕೇಕ್ ಕತ್ತರಿಸುವಂಥದ್ದು, ಯಾವುದೋ ಒಂದು ದೀಪ ಬೆಳಗಿಸಲಿಕ್ಕೆ ಅದು ಪೂರಕ ಆಗಿರಲಿಲ್ಲ. ಅವರ ಒಂದೊಂದು ಹುಟ್ಟು ಹಬ್ಬವು ಒಂದೊಂದು ಐತಿಹಾಸಿಕ ಘಟನೆಗಳಿಗೆ ಇವತ್ತು ನಾಂದಿಯನ್ನು ಹಾಡಿದೆ. ಹಾಗೆ 78ನೇ ಜಯಂತ್ಯೋತ್ಸವ ಕೂಡ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಬೇಕು. ಅದಕ್ಕಾಗಿ 78ನೇ ಜಯಂತ್ಯೋತ್ಸವದಲ್ಲಿ ಪುತ್ತೂರಿನಲ್ಲಿ ಕೂಡ ಒಂದು ವಿದ್ಯಾ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ BGS ಇನ್ಸ್ಟಿಟ್ಯೂಷನ್ಗೆ ಇವತ್ತು ಶಿಲಾನ್ಯಾಸವನ್ನು ನೆರವೇರಿಸುವಂತ ಕಾರ್ಯವನ್ನು ಮಾಡಿದ್ದೇವೆ. ಅಂತ ನಮ್ಮ ಸ್ವಾಮೀಜಿಯವರನ್ನು ಇಡೀ ಸಮಾಜ ಇವತ್ತು ನೆನಪಿಸುವಂತ ಕೆಲಸ ಮಾಡಬೇಕಿದ್ರೆ ಇವತ್ತಿನ ಪೀಳಿಗೆ ಕೂಡ ಆ ಸ್ವಾಮೀಜಿಯವರು ಇವತ್ತು ಒಂದು ಧರ್ಮ ಪೀಠದ ಪೀಠಾಧ್ಯಕ್ಷರಾಗಿ, ಪವಾಡ ಸದಸ್ಯರಾಗಿ ತಮ್ಮ 3 ದಶಕದಲ್ಲಿ ಸುಮಾರು 37 ವರ್ಷದಲ್ಲಿ ಈ ಜಗತ್ತಿನಲ್ಲಿ ಒಂದು ಪೀಠ ಏನನ್ನು ಸಾಧಿಸಬಹುದು, ಏನನ್ನು ಧರ್ಮ ಕಾರ್ಯದ ಒಟ್ಟಿಗೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕಾರ್ಯವನ್ನು ಆರಂಭ ಮಾಡಬಹುದು ಅಂತೇಳಿ ತೋರಿಸಿಕೊಟ್ಟಂತಹ ಪೀಠವನ್ನು ಇವತ್ತು ದಕ್ಷಿಣ ಕನ್ನಡ ಜನತೆ ಮತ್ತೊಮ್ಮೆ ನೆನಪಿಸುವಂತ ಕಾರ್ಯ ಮಾಡಲಿಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮದ ಮುಖಾಂತರ ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದಿಂದ ಅವರ ಸಾಮಾಜಿಕ ಚಟುವಟಿಕೆಗೆ ಏನು ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು, ಭಾರತ ಸರ್ಕಾರ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು, ಬೇರೆ ಬೇರೆ ಪ್ರಶಸ್ತಿಯನ್ನು, ಬೇರೆ ಬೇರೆ ಗೌರವವನ್ನು ಕೊಟ್ಟು ಅವರನ್ನು ಗುರುತಿಸುವಂತ ಕೆಲಸ ಭಾರತ ಸರ್ಕಾರ ಇವತ್ತು ಈ ಸಮಾಜ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೂಡ ಮತ್ತೊಮ್ಮೆ ಅವರನ್ನು ಸ್ಮರಿಸುವಂತ ಕೆಲಸ ಇವತ್ತು ಅವರ 78ನೇ ಜಯಂತ್ಯೋತ್ಸವವನ್ನು ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಸಮಾಜಕ್ಕೆ ಸಂದೇಶ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 72ನೇ ಪೀಠಾಧ್ಯಕ್ಷರಂತ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಪೀಠಾಧ್ಯಕ್ಷರಾಗಿ 10ನೇ ವರ್ಷದಲ್ಲಿ ಅವರು ಮಾಡಿದಂಥ ಸಾಧನೆಗಳು ಏನು, ನಮ್ಮ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಒಂದಷ್ಟು ಕಾರ್ಯವನ್ನು ಮಾಡಿ ಇವತ್ತು ಈ ಸಮಾಜಕ್ಕೆ ಮಾದರಿಯಾಗಿದ್ದಾರೋ ಅದೇ ಹಾದಿಯಲ್ಲಿ ಇವತ್ತು ಒಬ್ಬ ಜ್ಞಾನಕೋಶವಾಗಿ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ದಿವ್ಯ ಜ್ಞಾನವನ್ನು ಪಡ್ಕೊಂಡಂತ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಹೆಮ್ಮೆಯ ಇವತ್ತು ಆದಿಚುಂಚನಗಿರಿ 72ನೇ ಪೀಠಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅವರ 10ನೇ ವರ್ಷದ ಆ ಒಂದು ಪೀಠಾರೋಹಣದ ಕಾರ್ಯಕ್ರಮವನ್ನು ಬೆಳ್ಳಿ ತುಲಾಭಾರದ ಮುಖಾಂತರ ನಮ್ಮೆಲ್ಲರ ಶ್ರದ್ಧೆ ಭಕ್ತಿಯನ್ನು ಸ್ವಾಮೀಜಿಯವರಿಗೆ ಅವರ ಮಠಕ್ಕೆ ತೋರಿಸಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ಸ್ವಾಮೀಜಿಯವರು ಇವತ್ತು ನಾನು ಉಲ್ಲೇಖ ಮಾಡಿದೆ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ದಿವ್ಯ ಜ್ಞಾನ ಅಂತೇಳಿ.
ಒಬ್ಬ ಸ್ವಾಮೀಜಿ ತನ್ನ ಡಿಪ್ಲೊಮಾದಲ್ಲಿ ರ್ಯಾಂಕ್ ಅನ್ನು ಪಡೀತಾರೆ, IITಯಲ್ಲಿ ರ್ಯಾಂಕ್ ಅನ್ನು ಪಡೀತಾರೆ, ಸಂಸ್ಕೃತದಲ್ಲಿ MA ಮಾಡ್ತಾರೆ. ಇವತ್ತು ಅದು ಕೂಡ ಇವತ್ತು ಒಬ್ಬ ವಿಜ್ಞಾನಿಯಾಗಿ ಈ ಭಾರತ ಸರ್ಕಾರದಲ್ಲಿ ಸೇವೆಗೆ ಸೇರಿ ಮತ್ತೆ ಆ ಪೀಠಾಧ್ಯಕ್ಷರಾಗ್ತಾರೆ. ಅಂತ ಒಬ್ಬ ಮಹಾಜ್ಞಾನಿ ಇವತ್ತು ನಮ್ಮ ಆದಿಚುಂಚನಗಿರಿ ಪೀಠದ ಒಬ್ಬ ಪೀಠಾಧ್ಯಕ್ಷರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ನಾವು ಅದನ್ನು ಗೌರವದಿಂದ ಅವರನ್ನು ಈ ಕಾರ್ಯಕ್ರಮದಲ್ಲಿ ಬಹುಶಃ ಆಧಾರ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಖಾ ಮಠ ಕಾವೂರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಒಕ್ಕಲಿಗರು ಸೇರ್ಬೇಕಿದ್ರೆ ಮಂಗಳೂರು, ಪುತ್ತೂರು, ವಿಟ್ಲ, ಕಬಕ್ಕ, ಸುಳ್ಯ, ಬೆಳ್ತಂಗಡಿ, ಕಡಬ ಹೀಗೆ ಎಲ್ಲ ಕಡೆ ಎಲ್ಲ ತಾಲೂಕಲ್ಲಿ ಕೂಡ ಒಂದೊಂದು ಸಮುದಾಯ ಭವನಗಳು ಗೌಡ ಅಭಿವೃದ್ಧಿ ಸಂಘದ ಮುಖಾಂತರ, ಗೌಡ ವಿದ್ಯಾವರ್ಧಕ ಸಂಘದ ಮುಖಾಂತರ ನಾವೊಂದು ಶಿಕ್ಷಣ ಕ್ರಾಂತಿಯನ್ನು, ಶಿಕ್ಷಣ ಕೇಂದ್ರಗಳನ್ನು ನಡೆಸಲಿಕ್ಕೆ ಕಾರಣಕರ್ತರು ಪರಮ ಪೂಜ್ಯ ಡಾಕ್ಟರ್ ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು. 1999ರಲ್ಲಿ ಕಾವೂರು ಶಾಖಾ ಮಠ ಆರಂಭದ ಮೇಲೆ ಒಕ್ಕಲಿಗರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದರು. ಒಕ್ಕಲಿಗ ಸಮುದಾಯವನ್ನು ಒಟ್ಟು ಮಾಡುವಂತ ಸಂಗತಿಯನ್ನು ಮಾಡಿದರು. ನಾನಿದ್ದೇನೆ ಎನ್ನುವಂತ ಸಂದೇಶ ಕೊಡುವ ಮುಖಾಂತರ ಇವತ್ತು ಒಕ್ಕಲಿಗರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದರು. ಈ ರೀತಿಯಾಗಿ ಅವರು ಒಬ್ಬ ಮೇಧಾವಿ, ಒಬ್ಬ ಸಂಸ್ಕೃತ ಪಂಡಿತರಾಗಿ MA ಸಂಸ್ಕೃತವನ್ನು ಪಡ್ಕೊಂಡು ಅವರು ಕೂಡ ಒಂದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಆದಿಚುಂಚನಗಿರಿ ಮಠ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಸಂಸ್ಕೃತ ಸಂಸ್ಕೃತಿ ಎನ್ನುವ ಒಂದು ಮಹಾ ಗ್ರಂಥವನ್ನು ರಚನೆ ಮಾಡಿ ಆ ಗ್ರಂಥವಾದ ಮುಖಾಂತರ ಇವತ್ತು PhD ಡಾಕ್ಟರೇಟ್ ಅನ್ನು ಒಬ್ಬ ಸ್ವಾಮೀಜಿ ಪಡ್ಕೊಂಡು ಇವತ್ತು ಆ ಒಂದು ಗ್ರಂಥವನ್ನು ಈ ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತ ನಮ್ಮೆಲ್ಲ ಭಕ್ತರ ಸಮ್ಮುಖದಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮ ಇನ್ನೊಂದು. ಹೀಗೆ ನಾವು 3-4 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಒಕ್ಕಲಿಗ ಸಮಾಜ. ಇವತ್ತು DK ಶಿವಕುಮಾರ್ ಉಲ್ಲೇಖ ಮಾಡಿದರು, 100 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೌಡ ವಿದ್ಯಾವರ್ಧಕ ಆರಂಭ ಆಯಿತು. ನಮ್ಮ ಹಿರಿಯರು ಒಕ್ಕಲತನ ಮಾಡುವುದು ಮಾತ್ರ ಅಲ್ಲ, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು ಎನ್ನುವಂಥ ದಿಸೆಯಿಂದ ಸುಳ್ಯದಲ್ಲಿ, ಪುತ್ತೂರಿನಲ್ಲಿ 100 ವರ್ಷದ ಹಿಂದೆ ಗೌಡ ಬೋರ್ಡಿಂಗ್ ಅನ್ನು ಆರಂಭ ಮಾಡಿದರು. ಆ ಗೌಡ ಬೋರ್ಡಿಂಗ್ಗಳು ಇವತ್ತು ವಿದ್ಯಾ ಸಂಸ್ಥೆಗಳಾಗಿ, ಪದವಿ ಕಾಲೇಜ್ ಆಗಿ, ಪದವಿ ಪೂರ್ವ ಕಾಲೇಜ್ ಆಗಿ, IT ಆಗಿ ಇವತ್ತು ಇಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇವೆ. ಅದರ ಜೊತೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಕ್ಕಲಿಗರು ಈ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ನೇಣುಗಂಬವನ್ನು ಏರಿದ್ದಾರೆ ಎನ್ನುವಂತ ಸಂದೇಶವನ್ನು ಕೆದಂಬಾಡಿ ರಾಮಯ್ಯ ಗೌಡರು ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಿಪಾಯಿ ದಂಗೆ ಏಳುವುದಕ್ಕೆ 20 ವರ್ಷ ಮುಂಚೆಯೇ 1837ರಲ್ಲಿ ಪ್ರಥಮ ಬಾವುಟವನ್ನು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಹಾರಿಸಿ ಒಬ್ಬ ಒಕ್ಕಲಿಗ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾನೆ. ಆ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಂತ ಕೀರ್ತಿ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗರಿ. ಅದೇ ರೀತಿಯಲ್ಲಿ 1962ರಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಿಂದ ಆಯ್ಕೆಯಾದಿದ್ರೆ ಅದು ಕೂಜಿಗೋಡು ವೆಂಕಟರಮಣಗೌಡರು, ಆ ನಂತರ ಕೂಜಿಗೋಡು ಸುಬ್ರಹ್ಮಣ್ಯ ಗೌಡರು, ಆ ನಂತರ ನಮ್ಮ ಗಂಗಾಧರ ಗೌಡರು ಬೆಳ್ತಂಗಡಿಯಿಂದ ಸಚಿವರಾಗಿ, ಆಮೇಲೆ ನಮ್ದೇ ಮಣ್ಣಿನ ಮಗ DV ಸದಾನಂದ ಗೌಡರು ಈ ಭಾಗದ ಶಾಸಕರಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇನ್ನೊಬ್ಬರು ಶೋಭಕ್ಕ, ಒಬ್ಬ ಮಹಿಳೆ ಕೂಡ ಒಕ್ಕಲಿಗ ಸಮುದಾಯದಿಂದ ಬಂದರು. ನಾನು ಕೂಡ ಒಕ್ಕಲಿಗರ ಮುಖಾಂತರ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬಲ್ಲೆ ಅಂತೇಳಿ ಶಾಸಕರಾಗಿ, ಇವತ್ತು ಸಚಿವರಾಗಿ, ಕೇಂದ್ರದ ಕೃಷಿ ಸಚಿವರಾಗಿ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಈ ರೀತಿಯಾಗಿ ನಾಯಕತ್ವವನ್ನು ಕೊಟ್ಟಂತ ಈ ಒಕ್ಕಲಿಗ ಸಮುದಾಯ ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ಒಂದಷ್ಟು ಯುವಕರಿಗೆ ನಾಯಕತ್ವದ ಪ್ರೇರಣೆಯನ್ನು ಕೊಡಬೇಕು ಎನ್ನುವಂತ ಸಂದೇಶ ಕೂಡ
ಈ ಒಂದು ಸಮಾವೇಶದಿಂದ ಹೋಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಒಕ್ಕಲಿಗರ ಬಾಹುಲ್ಯ ಇರುವಂತ ಒಂದು 5-6 ತಾಲೂಕಲ್ಲಿ ನಾನು ಕಂಡುಕೊಂಡ ಹಾಗೆ ಸುಮಾರು 5 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂತ ಒಂದು ದೊಡ್ಡ ಸಮಾಜ. ಆ ದೊಡ್ಡ ಸಮಾಜ ಇವತ್ತು ಹಿಂದೂ ಸಮಾಜದಲ್ಲಿ ತಮ್ಮ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಒಂದು ಪೀಠದ ಬಗ್ಗೆ, ಒಂದು ಗುರುವಿನ ಬಗ್ಗೆ ತಮಗಿರುವಂತ ಶ್ರದ್ಧೆ ಏನು ಅಂತೇಳಿ ತೋರಿಸಿಕೊಡುವಂತ ಕೆಲಸವನ್ನು ಇವತ್ತು ನಾವು ಈ ಪುತ್ತೂರು ಭಾಗದಿಂದ ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದ ಮುಖಾಂತರ ಇವತ್ತು ಈ ಭಾಗದಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸ, ಧರ್ಮ ಜಾಗೃತಿ, ಸಾಂಸ್ಕೃತಿಕ ಜಾಗೃತಿ, ಶೈಕ್ಷಣಿಕ ಜಾಗೃತಿ, ಅದೇ ರೀತಿಯಲ್ಲಿ ನಮ್ಮ ಯುವಕರಿಗೆ ಆ ನಾಯಕತ್ವದ ಜಾಗೃತಿ, ಇದು ಇವತ್ತಿನ ಉದ್ದೇಶ. ಈ ಎಲ್ಲ ಉದ್ದೇಶವನ್ನು ಈಡೇರಿಸುವಂತ ಕಡೆಯಿಂದ ಇವತ್ತು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೆ ನಮಗೆಲ್ಲ ಪ್ರೇರಣಾದಾಯಿ DV ಸದಾನಂದ ಗೌಡರು ಮತ್ತು ಡಾಕ್ಟರ್ ಧರ್ಮಮಾನಂದ ಸ್ವಾಮೀಜಿಯವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಬಂಧುಗಳನ್ನು ನಾವು ಭೇಟಿಯಾದಾಗ ಅವರು ಹೃದಯ ಶ್ರೀಮಂತಿಕೆಯನ್ನು ನಮಗೆ ತೋರಿಸಿದ್ದಾರೆ. ನಾವು ಒಕ್ಕಲಿಗರು ಅಂತೇಳಿ ತೋರಿಸಿಕೊಡುವಂತ ಕೆಲಸ ಅಲ್ಲಿ ಭವ್ಯವಾದಂತ ಹಸಿರು ವಾಣಿ, ಅಡಿಕೆ ಮತ್ತು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವ ಮುಖಾಂತರ ನಾವು ಮಠದ ಭಕ್ತರು, ಆ ಗುರುವಿನ ಭಕ್ತರು ಅಂತೇಳಿ ನಿನ್ನೆ ದಿವಸ ಸುಮಾರು 200 ವಾಹನದಲ್ಲಿ, ಪಿಕಪ್ಗಳು, ಲಾರಿಯಲ್ಲಿ ಆ ಒಂದು ತಾವು ಬೆಳೆದಂತ ಹಸಿರು ವಾಣಿಯನ್ನು ಸಮರ್ಪಿಸುವ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆ ಕೊಡುವಂತ, ಮೆರುಗು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ನಾವೊಂದು ಶೋಭಾಯಾತ್ರೆ ಮೆರವಣಿಗೆಯನ್ನು ಮಾಡಿದ್ದೆವು. ಇವತ್ತು ಅಂತಹ ಟ್ಯಾಬ್ಲೋಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಕ್ಕಲಿಗ ಸಮಾಜ ಏನು ಅಂತ ಹೇಳಿ ತೋರಿಸುವಂತ ಕೆಲಸವನ್ನು ನಮ್ಮ ಆ ಟ್ಯಾಬ್ಲೋಗಳು ಆ ಒಂದು ಮೆರವಣಿಗೆ ಮಾಡಿದೆ. ಇಲ್ಲಿ ಸೇರಿರುವಂತ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದ್ದಾರೆ. ಇದು ಬಹುಶಃ ನನ್ನಂತವರಿಗೂ ಒಂದು ಪ್ರೇರಣೆ ಕೊಡುವಂತ ಕೆಲಸ. ಒಬ್ಬ ಈ ಸಮಾಜದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಈ ಸಮಾಜಕ್ಕೆ ತನ್ನ ಋಣವನ್ನು ಹೇಗೆ ತೀರಿಸಬೇಕು, ಒಂದು ಸರ್ಕಾರದ ಭಾಗವಾಗಿ ಅವ ಏನು ಮಾಡಬೇಕೆನ್ನುವಂತ ಸಂದೇಶ ಕೊಡುವಂತ ಕಾರ್ಯಕ್ರಮ ಕೂಡ. ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರು ಕೂಡ ಮತ್ತೊಮ್ಮೆ ತಿರುಗಿ ನೋಡಿ ಈ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಯಾವ ರೀತಿಯಾಗಿ ನಾವು ಸಲ್ಲಿಸಬೇಕು, ಋಣವನ್ನು ಹೇಗೆ ಸಂದಾಯ ಮಾಡಬೇಕು ಎನ್ನುವಂತ ವಿಚಾರವನ್ನು ಕೊಡುವಂತ ಕಾರ್ಯಕ್ರಮ ಅಂತ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ಆ ಹಿಂದೂ ಸಮಾಜದ ಭಾಗವಾಗಿರುವಂತ ಒಕ್ಕಲಿಗ ಸಮಾಜ ಕೂಡ ಇವತ್ತು ಸಮರ್ಥವಾಗಿ ಇವತ್ತು ಧಾರ್ಮಿಕತೆಯ ನೆಲೆಯಲ್ಲಿ, ಸಾಮಾಜಿಕ ನೆಲೆಗಟ್ಟಿನ ಅಡಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಆ ಸ್ವಾಮೀಜಿಯರಿಗೆ ನಮ್ಮ ನಮನಗಳನ್ನು ಸಲ್ಲಿಸುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ಅದಕ್ಕಾಗಿ ಇಲ್ಲಿ ಸೇರಿರುವಂತಹ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಡೆಸಿಕೊಡ್ಲಿಕ್ಕೆ, ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ತಯಾರು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಬಂಧುಗಳಿಗೆ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡಿಸಿದ್ದೇನೆ. ಜೈ ಹಿಂದ್. ಇಷ್ಟೊತ್ತು ಪ್ರಾಸ್ತಾವಿಕ ಮಾತುಗಳ ಮೂಲಕವಾಗಿ ಈ ಒಂದು ಸುಂದರ ಕಾರ್ಯಕ್ರಮದ ಆಯೋಜನೆ, ಅದರ ಹಿನ್ನೆಲೆ ಮತ್ತು ಯಾವ ಸ್ವರೂಪದಲ್ಲಿ ಒಕ್ಕಲಿಗ ಸಮುದಾಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಭಾವಿಯಾಗಿ ಸಂಘಟನೆಯನ್ನ ಮಾಡ್ತಾನೆ, ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ಹೇಳಿದ ಪುತ್ತೂರಿನ ಜನಪ್ರಿಯ ಶಾಸಕರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಸಂಜೀವ್ ಮಠಂದೂರು ಅವರಿಗೆ ವಂದನೆಗಳು. ಮುಂದೆ ನಮಗೆಲ್ಲ ಸಂತೋಷ ನೀಡುವಂತಹ ಕಾರ್ಯಕ್ರಮ, ದಿವ್ಯ ಉಪಸ್ಥಿತಿಯನ್ನು, ಸಾನ್ನಿಧ್ಯವನ್ನು ನೀಡಿರುವಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರಿಗೆ ಸಾಂಕೇತಿಕ ಗೌರವಾರ್ಪಣೆಯನ್ನು ಮಾಡುವಂಥ ಕಾರ್ಯಕ್ರಮ. ಇದೀಗ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಸಂಜೀವ ಮಠಂದೂರು, ಶ್ರೀಯುತ ಚಿದಾನಂದ ಬೈಲಾಡಿ ಮತ್ತು ಶ್ರೀಯುತ ಮೋಹನ್ ಗೌಡ ಹಿಡ್ಯಡ್ಕ ತಾವು ಕೂಡ ಜೊತೆಯಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ, ಪೂಜ್ಯ ಸ್ವಾಮೀಜಿಯವರಿಗೆ ಇದೊಂದು ಸಾಂಕೇತಿಕ ಗೌರವ ಸಮರ್ಪಣೆ ಮಾತ್ರ. ಮುಂದಕ್ಕೆ ಗುರುವಂದನೆಯ ಬಳಿಕ ಅವರಿಗೆ ಬೆಳ್ಳಿಯ ಸಮರ್ಪಣೆ ಮತ್ತು ಬೃಹತ್ತಾದಂತಹ ಗೌರವ ಸಮರ್ಪಣೆ ಕಾರ್ಯಕ್ರಮ ಮುಂದಕ್ಕೆ ನಡೆಯುವುದಕ್ಕಿದೆ. ಪೂಜ್ಯ ಮಹಾಸ್ವಾಮೀಜಿಯವರ ಜೊತೆಗೆ ಸಪ್ತ ಸಾಗರದ ರೂಪದಲ್ಲಿ 7 ಜನ ಯತಿವರ್ಯರಿದ್ದಾರೆ. ಆ 7 ಜನ ಯತಿವರ್ಯರಿಗೆ ಅವರ ಸಾರಥಿಯಾಗಿ ನಮ್ಮ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿದ್ದಾರೆ. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಸಾಂಕೇತಿಕವಾದಂತಹ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಿನೇಶ್ ಮೆದು ಮತ್ತು ನಾಗೇಶ್ ಕೆಡೆಂಜಿ ಅವರಲ್ಲಿ. ಶ್ರೀಯುತ ದಿನೇಶ್ ಮೆದು ಮತ್ತು ನಾಗೇಶ್ ಕೆಡೆಂಜಿ ತಾವು ದಯವಿಟ್ಟು ಮುಂದೆ ಬರಬೇಕು. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ನಮ್ಮ ಭಕ್ತಿಪೂರ್ವಕ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ
ಕಾರ್ಯಕ್ರಮದ ಒಟ್ಟು ರೂಪುರೇಷೆಯನ್ನು ನಮಗೆ ನೀಡಿದವರು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು. ಇದೀಗ ಶ್ರೀಯುತ ಡಿ.ವಿ. ಸದಾನಂದ ಗೌಡ ಅವರಿಗೆ ಕೂಡ ಬಹಳ ಪ್ರೀತಿಯ ಗೌರವ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ. ದಿನೇಶ್ ಮೆದು ಹಾಗೆ ನಾಗೇಶ್ ಕೆಡೆಂಜಿ ತಾವು ಜೊತೆಯಾಗಬೇಕು. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದು ಎಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅತ್ಯಂತ ಪ್ರೀತಿಯ ಮತ್ತು ಗೌರವದ ಸಲಹೆಯನ್ನು ನೀಡಿದವರು ಧರ್ಮಪಾಲನಾಥ ಸ್ವಾಮೀಜಿಯವರು. ಜೊತೆಗೆ ನಮ್ಮ ಜೊತೆ 7 ಜನ ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಮೊದಲಿಗೆ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡುವುದಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಪುರುಷೋತ್ತಮ ಮುಂಗ್ಲಿಮನೆ ಅವರನ್ನು. ಮುಂದೆ ಮೈಸೂರು ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಶ್ರೀ ರವಿ ಮುಂಗ್ಲಿಮನೆ ಅವರನ್ನು. ಹಾಗೆ ಮುಂದುವರಿಯುತ್ತಾ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದಕ್ಕಾಗಿ ನನ್ನ ವಿನಂತಿ ಶ್ರೀ ರಾಧಾಕೃಷ್ಣ ನಂದಿಲ ಅವರಲ್ಲಿ. ಮುಂದುವರಿಯುತ್ತಾ ದಸರಿಘಟ್ಟದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೀತಾರಾಮ ಪೆರಿಯತ್ತೋಡಿ ಅವರಲ್ಲಿ. ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರವೀಣ್ ಕುಂಟ್ಯಾನ ತಾವು ಮುಂದೆ ಬರಬೇಕು, ಪೂಜ್ಯರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀ ರಾಮರೂಢ ಆಶ್ರಮ ಬಾಗಲಕೋಟೆ ಇಲ್ಲಿಯ ಶಂಕರಾರೂಢ ಸ್ವಾಮೀಜಿಯವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋದಕ್ಕಾಗಿ ಶ್ರೀ ಸುಧಾಕರ ಕಜೆ ಅವರನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಕಬಳಿ ಕ್ಷೇತ್ರದ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಿಸುವುದಕ್ಕಾಗಿ ಶ್ರೀಯುತ ಎ.ವಿ. ನಾರಾಯಣ್ ತಾವು ಮುಂದೆ ಬರಬೇಕು, ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತಿಯೊಂದಿಗೆ ನಮ್ಮೊಂದಿಗಿದ್ದಾರೆ ಶ್ರೀ ನಿತ್ಯಾನಂದ ಮುಂಡೋಡಿ, ಶ್ರೀ ಅಕ್ಷಯ್ ಕೇಸಿ, ಶ್ರೀಯುತ ಅಕ್ಷಯ್ ಕೇಸಿ ತಾವು ದಯವಿಟ್ಟು ಮುಂದೆ ಬರಬೇಕು. ಶ್ರೀಯುತ ನಿತ್ಯಾನಂದ ಮುಂಡೋಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ವಿಶ್ವನಾಥ ಗೌಡ ಗೌರವ ಉಪಸ್ಥಿತಿಯೊಂದಿಗಿದ್ದಾರೆ. ಶ್ರೀ ಚಂದ್ರಶೇಖರ ಕೋಡಿಬೈಲು ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ, ತಾವು ದಯವಿಟ್ಟು ಮುಂದೆ ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು. ಶ್ರೀಯುತ ಚಂದ್ರ ಕೋಲ್ಚಾರು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವುದಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಸುಂದರ ಗೌಡ ಅವರಲ್ಲಿ ತಾವು ದಯವಿಟ್ಟು ಮುಂದೆ ಬನ್ನಿ. ಹಾಗೆ ಶ್ರೀಯುತ ಕುಶಾಲಪ್ಪ ಗೌಡ ಪೂವಾಜೆ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವುದಕ್ಕಾಗಿ ಶ್ರೀಮತಿ ಮೀನಾಕ್ಷಿ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸದಾನಂದ ಗೌಡ DP ಅವರು ಉಪಸ್ಥಿತರಿದ್ದಾರೆ. ಪ್ರೇಮಾನಂದ ಅವರು ತಾವು ಮುಂದೆ ಬರಬೇಕು, ಗೌರವ ಸಮರ್ಪಣೆಯನ್ನು ಮಾಡಬೇಕು. ಶ್ರೀಯುತ ಮೋನಪ್ಪ ಗೌಡ ಅವರಿಗೆ ಶ್ರೀಯುತ ದಾಮೋದರ ನಂದಿಲ ತಾವು ದಯವಿಟ್ಟು ಮುಂದೆ ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು. ಬಾಲಕೃಷ್ಣ ಗೌಡ ಕೇರಿಮಾರ್ ಅವರಿಗೆ ಶ್ರೀ ಮನೋಹರ್ KV ಸರ್ ತಾವು ದಯವಿಟ್ಟು ಮುಂದೆ ಬನ್ನಿ, ಗೌರವ ಸಮರ್ಪಣೆಯನ್ನು ಮಾಡಿ. ಹಾಗೆ ಸುರೇಶ್ ಬೈಲು ಅವರಿಗೆ ಶ್ರೀಯುತ ರಕ್ಷಿತ್ ಅವರು ಸಮರ್ಪಣೆಯನ್ನು ಮಾಡಬೇಕು, ಗೌರವ ಸಮರ್ಪಣೆಯನ್ನು ಮಾಡಬೇಕು. ಹಾಗೆ DM ಸುರೇಶ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರವಿ ಮುಂಗ್ಲಿಮನೆ ತಾವು ದಯವಿಟ್ಟು ಗೌರವ ಸಮರ್ಪಣೆಯನ್ನು ಮಾಡಬೇಕು, ಗೌರವಿಸಬೇಕು. ಹಾಗೆ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಇನ್ನಿತರ ಗಣ್ಯರಿದ್ದಾರೆ. ಅವರಿಗೆ ಸಭಾಧ್ಯಕ್ಷ ಶ್ರೀ ಸಂಜೀವ ಮಠಂದೂರು ತಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾ, ಮೊದಲಿಗೆ ಶ್ರೀ ಗಂಗಾಧರ ಗೌಡ ಅವರಿಗೆ, ಬಳಿಕ ಡಾಕ್ಟರ್ KV ಚಿದಾನಂದ ಗೌಡ ಅವರಿಗೆ, ಡಾಕ್ಟರ್ KV ರೇಣುಕಾ ಪ್ರಸಾದ್ ಅವರಿಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಬದಲಾವಣೆಯನ್ನು ಮಾಡಿಕೊಳ್ತಾ ಪೂಜ್ಯ ಮಹಾಸ್ವಾಮೀಜಿಯವರನ್ನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಯುತ ಗಂಗಾಧರ ಗೌಡ ತಾವು ದಯವಿಟ್ಟು ಪೂಜ್ಯ ಮಹಾಸ್ವಾಮೀಜಿಯವರಿಂದ ಗೌರವ ಸ್ವೀಕಾರ ಮಾಡಬೇಕು. ಶ್ರೀಯುತ ಗಂಗಾಧರ ಗೌಡ ಅವರಿಗೆ,
ಶ್ರೀ ಎ ವಿ ತೀರ್ಥರಾಮ ಅವರು, ಹಾಗೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಕೆ ವಿ ರೇಣುಕಾಪ್ರಸಾದ್ ಅವರು, ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಇದರ ಅಧ್ಯಕ್ಷರಾದ ಶ್ರೀ ಧನಂಜಯ ಅಡಪಂಗಾಯ ಅವರು, ಡಾಕ್ಟರ್ ಕೆ ವಿ ಚಿದಾನಂದ ಸರ್, ತಾವು ದಯವಿಟ್ಟು ಪೂಜ್ಯ ಸ್ವಾಮೀಜಿಯವರಿಂದ ಹಾಗೆ ಶ್ರೀ ವಿಶ್ವನಾಥ ಗೌಡ ಅವರು ತಾವು ಮುಂದೆ ಬರಬೇಕು. ಶ್ರೀ ಚಂದ್ರ ಕುಲ್ಚಾರು ಬನ್ನಿ. ಶ್ರೀಯುತ ಡಿ ವಿ ಸದಾನಂದ ಗೌಡ ಅವರನ್ನು ಸ್ವಾಮೀಜಿಯವರು ಹರಿಸಿದ್ದಾರೆ. ಮೇಡಮ್ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ. ಶ್ರೀಯುತ ಚಂದ್ರ ಕೊಲ್ಚಾರ್ ತಾವು ದಯವಿಟ್ಟು ಮುಂದೆ ಬನ್ನಿ. ಶ್ರೀ ಕುಶಾಲಪ್ಪ ಗೌಡ ಪೂವಾಜೆ ತಾವು ಬನ್ನಿ, ಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಪಡ್ಕೊಳ್ಳಿ. ಹಾಗೆ ಮಂಗಳೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸದಾನಂದ ಗೌಡ ಡಿ.ಪಿ. ತಾವು ದಯವಿಟ್ಟು ಮುಂದೆ ಬರಬೇಕು. ಬಂಟ್ವಾಳ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಮೋನಪ್ಪ ಗೌಡ ಬಿ. ತಾವು ದಯವಿಟ್ಟು ಮುಂದೆ ಬನ್ನಿ, ಗೌರವವನ್ನು ಸ್ವೀಕರಿಸಿ. ಬೆಳ್ತಂಗಡಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀ ಬಾಲಕೃಷ್ಣ ಗೌಡ ಕೇರಿಮಾರ್ ಸರ್, ತಾವು ದಯವಿಟ್ಟು ಮುಂದೆ ಬನ್ನಿ. ಕಡಬ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀ ಸುರೇಶ್ ಬೈಲು, ತಾವು ದಯವಿಟ್ಟು ಮುಂದೆ ಬನ್ನಿ. ಉಡುಪಿ ಒಕ್ಕಲಿಗ ಗೌಡರ ಸೇವಾ ಸಂಘದ ಅಧ್ಯಕ್ಷ ಶ್ರೀ ಡಿ.ಎಂ. ಸುರೇಶ್, ತಾವು ದಯವಿಟ್ಟು ಮುಂದೆ ಬನ್ನಿ, ಪೂಜ್ಯ ಸ್ವಾಮೀಜಿಯವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅತ್ಯಂತ ಐತಿಹಾಸಿಕವಾದಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾಕ್ಷೀಭೂತವಾಗಿರುವಂಥದ್ದು ನಮ್ಮ ಪಾಲಿನ ಪುಣ್ಯ ವಿಶೇಷ ಅಂತ ನಾವು ಭಾವಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಎಸ್.ಎಲ್. ಭೋಜೇಗೌಡರು, ತಾವು ಕೂಡ ಬರಬೇಕು, ಗೌರವ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಕ್ಕಲಿಗ ಸಂಘ ಬೆಂಗಳೂರು ಇದರ ಸನ್ಮಾನ್ಯ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಸಿ.ಎನ್. ಕುಂದಾಪುರ ಮತ್ತು ಬೈಂದೂರು ತಾಲೂಕುಗಳ ಒಕ್ಕಲಿಗರ ಗೌಡ ಸಂಘದ ಅಧ್ಯಕ್ಷ ಶ್ರೀ ಮಂಜು ಗೌಡ ಅವರು, ತಾವು ದಯವಿಟ್ಟು ಮುಂದೆ ಬರಬೇಕು, ಗೌರವ ಸ್ವೀಕಾರವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಧರ್ಮಪಾಲನಾಥ ಸ್ವಾಮೀಜಿ ವಿರಚಿತ ಗ್ರಂಥ ಇಂದು ಬಿಡುಗಡೆಗೊಳ್ಳುವುದಕ್ಕಿದೆ. ಆ ಗ್ರಂಥದ ಬಗ್ಗೆ ಆರಂಭಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಡಾಕ್ಟರ್ HS ಸತ್ಯನಾರಾಯಣ, ಸಾಹಿತಿಗಳು. ಸರ್, ತಾವು ದಯವಿಟ್ಟು ಮುಂದೆ ಬರಬೇಕು. ಪೂಜ್ಯ ಸ್ವಾಮೀಜಿಗಳಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಮ್ರಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಶ್ರೀಯುತ MP ಉಮೇಶ್ ಸರ್, ತಾವು ದಯವಿಟ್ಟು ಮುಂದೆ ಬರಬೇಕು. ಪೂಜ್ಯ ಸ್ವಾಮೀಜಿಯವರಿಂದ ಗೌರವ ಸ್ವೀಕಾರ ಮಾಡಬೇಕು ಅಂತ ವಿನಮ್ರ ವಿನಂತಿ. ಶ್ರೀಯುತ MP ಉಮೇಶ್ ಸರ್, ತಾವು ದಯವಿಟ್ಟು ಬನ್ನಿ. ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದೊಂದಿಗೆ ಗಣ್ಯ ಗಣನವೇ ಸೇರಿರುವಂತಹ, ಜನಸ್ಥೋಮವೇ ಸೇರಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ ಇದ್ದೇವೆ. ಮುಂದೆ ಗುರು ಸಂಸ್ಮರಣೆ ಕಾರ್ಯಕ್ರಮ ಈ ವೇದಿಕೆಯಿಂದ ಮೂಡಿಬರುವುದಕ್ಕಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವ ಶ್ರೀಯುತ ಸಂಜೀವ್ ಮಠಂದೂರ್ ಅವರಿಗೀಗ ಗುರುಗಳು ಗೌರವವನ್ನ ಸಮರ್ಪಿಸಿದ್ದಾರೆ. ಈಗ ಗುರು ಸ್ಮರಣೆ ನಡೆಯೋದಿದೆ. ಡಾಕ್ಟರ್ ಬಾಲಗಂಗಾಧರನಾಥ ಗುರುಗಳೇ, ಈಗ ಗುರು ಸಂಸ್ಮರಣೆ ನಡೆಯೋದಿದೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ 71ನೇ ಪೀಠಾಧ್ಯಕ್ಷರಾಗಿ 39 ವರ್ಷಗಳ ಕಾಲ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿ ಇಡೀ ಸಮಾಜವನ್ನ ಮುನ್ನಡೆಸಿ ಕೇವಲ ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲದೆ ಹಲವು ಸಮುದಾಯಗಳ ಮತ್ತು ವರ್ಗಗಳ ಪೀಠಗಳನ್ನ ಸ್ಥಾಪನೆ ಮಾಡುವ ಕೆಲಸವನ್ನು ಕೂಡ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮಾಡಿದ್ರು. ಆ ಮೂಲಕ ಧಾರ್ಮಿಕ ಕ್ಷೇತ್ರದಲ್ಲಿ ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳ್ಳದೆ ಎಲ್ಲ ಸಮುದಾಯಗಳು ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನ ಮಾಡಿದಂತವರು ಪರಮ ಪೂಜ್ಯ ಜಗದ್ಗುರುಗಳಾಗಿದ್ದ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 1974ರಲ್ಲಿ ಅವರು ಪೀಠಾಧಿಪತಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಆದಿಚುಂಚನಗಿರಿಯ ಮಠ, ಅದರ ವಿದ್ಯಾಸಂಸ್ಥೆಯಲ್ಲಿ ಕೇವಲ 60 ವಿದ್ಯಾರ್ಥಿಗಳು ಓದ್ತಾ ಇದ್ದಂತಹ ಸಂಸ್ಥೆ ಅದು ಇವತ್ತು 1,58,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಂಸ್ಥೆಯನ್ನ ಯಾವ ಮಟ್ಟಕ್ಕೆ ವಿಶ್ವವ್ಯಾಪಿಯಾಗಿ ಬೆಳೆಸಿದ್ರು ಅನ್ನುವಂಥದ್ದು ನಮಗೆ ಅರಿವಿಗೆ ಬರುತ್ತೆ. ಆ ಸ್ವರೂಪದ ಒಂದು ಮಾರ್ಗದರ್ಶನವನ್ನ ಮಾಡಿದಂಥವ್ರು. ಈಗ ಎಲ್ಲರೂ ಒಂದ್ಸಲ ಜೋರಾಗಿ ಹೇಳಿ, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 58ನೇ ಹುಟ್ಟುಹಬ್ಬವನ್ನ ಹಾಗೂ 68ನೇ ಹುಟ್ಟುಹಬ್ಬವನ್ನ ಮಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು.
ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಂಘ, ಒಕ್ಕಲಿಗ ಸಮುದಾಯದವರು ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿದ್ರು. ಈಗ 78ನೇ ಜಯಂತ್ಯುತ್ಸವವನ್ನ ಇಲ್ಲಿ ಪುತ್ತೂರಿನಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಮಕರ ಸಂಕ್ರಾಂತಿಯ ದಿನ ಅವರು ಭೈರವೈಕ್ಯರಾದರು. 2013ರ ಜನವರಿ 14ರಂದು. ಅದೇ ದಿವಸನೇ ಪೀಠಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಿದಂಥವರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ಅಲ್ಲಿಂದ ನಂತರ ಈ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಂಪರೆಯನ್ನ ಮತ್ತಷ್ಟು ವಿಸ್ತಾರಗೊಳಿಸಿ ಮತ್ತಷ್ಟು ಜನಸ್ನೇಹಿಯಾಗಿ ಸಮುದಾಯಗಳಿಗೆ ಮಾರ್ಗದರ್ಶನವನ್ನ ಮಾಡುವಂತಹ ಕೆಲಸವನ್ನ ಪರಮ ಪೂಜ್ಯ ಜಗದ್ಗುರುಗಳು ಮಾಡುತ್ತಾ ಬಂದಿದ್ದಾರೆ. ಇವತ್ತು ಅವರ ಪಟ್ಟಾಭಿಷೇಕದ ದಶಮಾನೋತ್ಸವವನ್ನು ಕೂಡ ಬಹಳ ಸಂಭ್ರಮದಿಂದ ಪುತ್ತೂರಿನಲ್ಲಿ ಇವತ್ತು ಒಕ್ಕಲಿಗ ಸಮುದಾಯ ಮತ್ತು ಎಲ್ಲ ಸಮುದಾಯಗಳ ಭಗವದ್ ಭಕ್ತರು ಇವತ್ತಿಲ್ಲಿ ನಡೆಸ್ತಾ ಇರುವಂತದ್ದು. ಗುರು ಸ್ಮರಣೆಯ ಮೂಲಕವಾಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜಯಂತ್ಯುತ್ಸವವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಅವರ ದಿವ್ಯಾನುಗ್ರಹವನ್ನ ಬೇಡ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವ ಡಿ.ವಿ. ಸದಾನಂದಗೌಡರ ಮಾತನ್ನ ಕೇಳುವಂತಹ ಸಮಯ. ಒಂದು ಸಣ್ಣ ಗ್ರಾಮ, ಸರ್ಕಾರದ ಯಾವ ಸೌಲಭ್ಯಗಳು ಕೂಡ ಸಕಾಲದಲ್ಲಿ ಸಿಗದೇ ಇದ್ದಂತಹ ಗ್ರಾಮ, ಬಸ್ಸು ಕೂಡ ಸರಿಯಾದ ಸಮಯದಲ್ಲಿ ಬರದಂತಹ ಗ್ರಾಮದಿಂದ ಹುಟ್ಟಿ ಬೆಳೆದಂತಹ ಹುಡುಗ ಪುತ್ತೂರಿನ ಶಾಸಕರಾಗಿ, ನಂತರ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾಗಿ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಸದಸ್ಯರಾಗಿ, ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯರಾಗಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹೇಗೆ ಬಾಲ್ಯದಲ್ಲಿ ಯಾವುದೂ ಸಕಾಲದಲ್ಲಿ ಸಿಗ್ತಿರ್ಲಿಲ್ವೋ ಅದಕ್ಕಾಗಿ ಸಕಾಲ ಎನ್ನುವ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದು ಸರ್ಕಾರಿ ಕಾರ್ಯಕ್ರಮಗಳು ಕೇವಲ 7 ದಿವಸಗಳಲ್ಲಿ ಸೌಲಭ್ಯಗಳು ಜನರಿಗೆ ಸಿಗಬೇಕು ಅನ್ನುವಂತಹದ್ದೊಂದು ದೂರದೃಷ್ಟಿಯ ಕಾರ್ಯಕ್ರಮವನ್ನು ರೂಪಿಸಿದ ಶ್ರೇಯಸ್ಸು ಡಿ.ವಿ. ಸದಾನಂದಗೌಡರಿಗೆ ಸೇರಬೇಕು. ಅವರು ಈಗ ಮಾತನಾಡ್ತಾ ಇದ್ದಾರೆ. ಪರಂ ಪೂಜ್ಯ ಭೈರವೇಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರನ್ನ ಮನಸಾರೆ ಸ್ಮರಿಸ್ತಾ, 10 ದಶಕಗಳು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೇಕ್ಯಾದ ನಂತರ 10 ವರ್ಷಗಳ ಕಾಲ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ವಿಚಾರಧಾರೆಗಳನ್ನು ಅಷ್ಟೇ ವೇಗದಲ್ಲಿ ಇಡೀ ಸಮಾಜದಲ್ಲಿ, ದೇಶದಲ್ಲಿ, ವಿದೇಶಗಳಲ್ಲಿ ಪ್ರಚುರಪಡಿಸಿದ ಅದ್ಭುತ ಸ್ವಾಮಿಗಳು ನಮ್ಮ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಮಾಜವನ್ನು ಒಗ್ಗೂಡಿಸಿ ಈ ಸಮಾಜದ ಬೇರೆ ಬೇರೆ ಆಯಾಮಗಳಿಗೆ ಹೊಸ ತಿರುವುಗಳನ್ನು ಕೊಡುವಂಥ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ಸ್ವಾಮೀಜಿ ತನ್ನ ಕರ್ತವ್ಯ ಜೊತೆ ಅಧ್ಯಯನವನ್ನು ಕೂಡ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂಥ ಪರಂ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗುರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ನಮ್ಮ ಕೇಂದ್ರದ ಸಚಿವೆ ಶೋಭಕ್ಕನವರೇ, ಒಕ್ಕಲಿಗ ಸಂಘ ಕರ್ನಾಟಕ ಇದರ ಅಧ್ಯಕ್ಷರಾದಂಥ ಬಾಲಕೃಷ್ಣರೇ, MLC ಅವರಾದಂಥ ನಮ್ಮ ಭುಜೇಗೌಡರೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನಾಗಿ ಪರಿವರ್ತನೆ ಮಾಡಿ ನಿಜವಾದ ಒಬ್ಬ ಜನಪ್ರತಿನಿಧಿ ಹೇಗೆ ಏನು ಅಂತ ನಮ್ಮ ಸಮಾಜದ ಘನತೆ ಗೌರವವನ್ನು ಎತ್ತಿ ಹಿಡಿದು ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ವಿಧಾನಸಭೆಯ ಒಳಗೂ ಹೊರಗೂ ಅದ್ಭುತವಾದಂಥ ತನ್ನ ಸಾಮರ್ಥ್ಯದಿಂದ ಎಲ್ಲವನ್ನು ಕಂಡುಕೊಂಡಂಥ ನನ್ನ ಆತ್ಮೀಯ ಮಿತ್ರ, ಈ ಕ್ಷೇತ್ರದ ಜನಪ್ರಿಯ ಶಾಸಕ ಸನ್ಮಾನ್ಯ ಮಠಂದೂರು ಸಂಜೀವರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಸೇರಿದಂಥ ನನ್ನ ಸಮಾಜದ ಬಂಧುಗಳೇ, ಇತರ ಸಮಾಜದ ಎಲ್ಲ ಪ್ರಮುಖರೇ, ನಿಜ ಒಬ್ಬ ವ್ಯಕ್ತಿಗೆ
ಬೇರೆ ಬೇರೆ ಸ್ಥಾನಮಾನಗಳು ಬೇರೆ ಬೇರೆ ರೀತಿಯಿಂದ ಲಭ್ಯ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಹಲವಾರು ಸಂದರ್ಭಗಳಲ್ಲಿ ಅವಕಾಶಗಳು ಒಬ್ಬನಿಗೆ ಸಿಕ್ಕುವಂಥದ್ದು ಭಾರಿ ಅಪರೂಪದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ 58ನೇ ವರ್ಷದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಜಯಂತ್ಯೋತ್ಸವ ಇರ್ಬೋದು, 68ರದ್ದು ಇರ್ಬೋದು, 78ರದ್ದು ಇರ್ಬೋದು. 3 ಬಾರಿ ಕೂಡ ಇದರ ಒಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡಂಥ ಏಕೈಕ ಆ ಮಠದ ಭಕ್ತ ಅಂತ ಹೇಳಿದರೆ ಅದು ಸದಾನಂದ ಗೌಡ್ರ ಅಂತ ನಾನು ಭಾವಿಸ್ತಾ ಇದ್ದೇನೆ. 58ರಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಆಗಿತ್ತು, ನೀವು ನೋಡಿದಿರಿ. 58ರಲ್ಲಿ ಆದಂಥ ಕಾರ್ಯಕ್ರಮ, ಆಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು. ಮುಂಬೈಯ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಮಂಗಳೂರಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸೇರಿದಂಥ ಜನಸ್ತೋಮವನ್ನು ನೋಡಿ ವಿಶೇಷ ವಿಮಾನ ಮಾಡಿ ಮಂಗಳೂರಿನ ಕಾರ್ಯಕ್ರಮಕ್ಕೆ ಎಸ್ ಎಂ ಕೃಷ್ಣರು ಬಂದದ್ದು ಅದು ನಮ್ಮ ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಬಾರಿ ಕೂಡ ನೀವು ನೋಡಿದ್ರಿ, ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳ ಜೊತೆ ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಂಥ ಆ ಬೇಡಿಕೆಯನ್ನು ಕೂಡ ಎಲ್ಲರ ಜೊತೆ ಮಾತಾಡಿದ್ದೀನಿ. ಸನ್ಮಾನ್ಯ ಎಸ್ ಎಂ ಕೃಷ್ಣರಿಗೆ ಫೋನ್ ಮುಖಾಂತರ ಮಾತಾಡಿದ್ದೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ದೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ಗೆ ಫೋನ್ ಮುಖಾಂತರ ಮಾತಾಡಿದ್ದೆ. ಈ ರೀತಿ ಎಲ್ಲರಲ್ಲಿ ಮಾತಾಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣರು ಈ ಕಡೆ ನೇರವಾಗಿ ಬರಬೇಕು ಮೇಲೆ. ಡಾಕ್ಟರ್ ಅಶ್ವಥ್ ನಾರಾಯಣರು ಈ ಕಾರ್ಯಕ್ರಮಕ್ಕೆ ತನ್ನೆಲ್ಲ ತನು ಮನು ಧನದಿಂದ ಸಹಕಾರ ಮಾಡಿದಂಥ ಒಬ್ಬ ಅದ್ಭುತ ಮಂತ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಂಗಳೂರಿನ ಇತಿಹಾಸದಲ್ಲಿ ಒಬ್ಬ ಅದ್ಭುತವಾದಂಥ ಆಡಳಿತ ಸೂತ್ರವನ್ನು ಇಡೀ ಸಮಾಜಕ್ಕೆ ಕೊಟ್ಟಂಥ ಸನ್ಮಾನ್ಯ ಕೆಂಪೇಗೌಡರ ಆ ಪ್ರತಿಮೆಯನ್ನು 108 ಅಡಿ ಎತ್ತರದ ಪ್ರತಿಮೆಯನ್ನು ದೇಶ ವಿದೇಶದಿಂದ ಬರುವಂಥ ಎಲ್ಲರೂ ನೋಡುವಂಥ ಆ ಜಾಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಅಶ್ವಥ್ ನಾರಾಯಣರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಶ್ವಥ್ ನಾರಾಯಣರೇ, ನಿಮ್ಮ ಆ ಇತಿಹಾಸದಲ್ಲಿ ನೀವು ಬರೆದಂಥ ಕೆಲಸ, ಕೆಂಪೇಗೌಡನ ಪ್ರತಿಮೆಯ ಸ್ಥಾಪನೆ, ಅದು ಇಡೀ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಘನತೆ ಗೌರವವನ್ನು ಕೊಟ್ಟಿದೆ. ನಿಮಗೆ ಇಡೀ ಸಮಾಜದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಉತ್ಸವದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. 3 ಬಾರಿ ಕೂಡ ಈ ಉತ್ಸವದ ಆಚರಣೆಯ ಸಂದರ್ಭದಲ್ಲಿ ಅವಕಾಶಗಳು ನನಗೆ ಲಭ್ಯ ಆಯಿತು ಅಂತ ನಾನು ಹೇಳಿದೆ. ಆದರೆ ನನಗೆ ಅನಿಸ್ತಾ ಇರುವಂಥದ್ದು, ಪುತ್ತೂರಿನಂಥ ಜಾಗದಲ್ಲಿ ಇದನ್ನು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ನಿಜ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯ ಅಂತ ಹೇಳಿದರೆ ಅದು ಒಕ್ಕಲಿಗ ಸಮುದಾಯ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ವಿ ಆರ್ ನಂಬರ್ 1 ಇನ್ ದಕ್ಷಿಣ ಕನ್ನಡ. ಸುಳ್ಯ, ಪುತ್ತೂರು, ಬೆಳ್ತಂಗಡೆ, ವಿಟ್ಲ, ಕಡಬ ಈ ಭಾಗದಲ್ಲಿ ಅದ್ಭುತವಾದಂಥ ಜನಸಂಖ್ಯೆಯಿಂದ ಹೊತ್ತಿದಂಥ ನಮ್ಮ ಸಮುದಾಯ. ಕಾಲ ಒಂದಿತ್ತು, ಪರಂ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು 70ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದರು. ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಯನಗಳನ್ನು ಮಾಡಿಕೊಂಡ್ರು. ಈ ಭಾಗದಲ್ಲಿರುವಂಥ ಈ ಒಕ್ಕಲಿಗ ಸಮಾಜ, ಕೃಷಿ ಮಾಡ್ತಾ ಇರುವಂಥ ಗೌಡ ಸಮಾಜ, ಇವರಲ್ಲಿರುವಂಥ ಕುಂದು ಕೊರತೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದರು. ಅದರ ನಂತರ ಅವರು ಕೊಟ್ಟಂಥ ಸಂದೇಶ ಈ ಸಮಾಜವನ್ನು ಅತ್ಯಂತ ಯಶಸ್ವಿ ಮೆಟ್ಟಲಿಗೆ ಏರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಪ್ರಾಯಶಃ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಪರ್ಶ 70ರ ದಶಕಗಳಲ್ಲಿ ಈ ಭಾಗದಲ್ಲಿ ಆದ್ದು. ಈ ಭಾಗದಲ್ಲಿರುವಂಥ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ನಾನು ಗೌಡ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಒಂದು ದಾರಿಯನ್ನು ಹಾಕಿಕೊಟ್ಟಿದೆ. ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಒಂದು ಪ್ರವಾಸದಿಂದ ಅಂತ ತಿಳ್ಕೊಂಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ನಿರ್ಮಲಾನಂದ ಸ್ವಾಮೀಜಿಯವರು ಕಳೆದ ಬಾರಿ ಪುತ್ತೂರಿನ ಎಲ್ಲ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಸಮುದಾಯದ ಅವರ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ವಿಚಾರಕ್ಕೆ ಒತ್ತು ಕೊಡುವಂಥ ದೃಷ್ಟಿಯಿಂದಲೇ ಈ ಭಾಗದಲ್ಲಿ ಕೂಡ ಇನ್ನಷ್ಟು ವಿದ್ಯಾಸಂಸ್ಥೆಗಳನ್ನು ಬೆಳೆಸಬೇಕು ಅಂತ ಹೇಳುವಂಥ ಪ್ರಯತ್ನ. ನಿಮಗೆ ಗೊತ್ತಿರಬಹುದು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಈ ಒಂದು ಸ್ಥಾನಕ್ಕೆ ಬಂದ ಮೇಲೆ
ಕೇವಲ 10 ವರ್ಷದ ಅವಧಿಯಲ್ಲಿ 70 ಹೊಸ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಂಥ ಒಂದು ಕೀರ್ತಿ ನಮ್ಮ ಮಹಾಸ್ವಾಮಿ ಅವರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತವರನ್ನು ನಾವು ತೂಕ ಅಳತೆ ಮಾಡುವುದಲ್ಲ ಗುರುಗಳೇ, ಇವತ್ತು ನಿಮ್ಮನ್ನು ಅಳತೆ ಮಾಡುವುದಲ್ಲ. ಇವತ್ತು ಬೆಳ್ಳಿಯ ಆ ತುಲಾಭಾರ ನಿಮಗೆ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ನಮ್ಮನ್ನೆಲ್ಲ ನಾವು ಅಳೆದುಕೊಳ್ಬೇಕಾದಂಥ ಒಂದು ದಾರಿಯಲ್ಲಿ ಹೋಗಲಿಕ್ಕೆ ನಿಮ್ಮ ಅಳತೆ ನಮಗೆ ಸಂದೇಶ ಕೊಡ್ತದೆ ಅಂತ ಭಾವಿಸಿ ನಾವು ಆ ತುಲಾಭಾರವನ್ನು ಮಾಡಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿದ್ದೇವೆ. ಇಂಥ ಮಠ ನಾನು ಬಾರಿ ಹೇಳ್ತೀನಿ, ಪ್ರಾಯಶಃ ಹತ್ರ 480 ವಿದ್ಯಾಸಂಸ್ಥೆಗಳಿದ್ದಾವೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಸ್ವಾಮಿಗಳು, ಕಿವಿ ಇಲ್ಲದವರಿಗೆ ಆ ಕಿವುಡರಿಗೆ ಎಲ್ಲವನ್ನ ಕೇಳಿಸುವಂತೆ ಮಾಡಿದವರವರು, ಕಣ್ಣಿಲ್ಲದವರಿಗೆ ದೃಷ್ಟಿ ಕೊಟ್ಟವರು, ಕುರುಡರ ಅಂಧರ ಅವರ ಭಾಗಕ್ಕೆ ದೇವರಾಗಿ ಪರಿವರ್ತನೆ ಆದಂಥದ್ದು ಬಾಲಗಂಗಾಧರ ಸ್ವಾಮೀಜಿಯವರು. ಇಂಥ ಸಂದೇಶ ಕೊಟ್ಟವರ ಜಯಂತ್ಯೋತ್ಸವ ಆಚರಣೆ ಮಾಡೋದೇ ನಮಗೆ ಪುಣ್ಯ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಆ ರೀತಿಯ ಒಂದು ವ್ಯವಸ್ಥೆ ಕೇವಲ ಅದು ಯಾವುದೇ ಒಂದು ಸಮುದಾಯಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ. ಇವತ್ತು ಅಮೇರಿಕದಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿದ್ದಾವೆ, ದೆಹಲಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿದ್ದಾವೆ. ಈ ರೀತಿ ಒಂದು ಸಮಾಜಕ್ಕೆ ಒಂದು ಮಠ, ಒಂದು ಸಮುದಾಯದ ಮಠ ಇಡೀ ಸಮಾಜದ ಮಠವಾಗಿ ಹೇಗೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವುದಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ನಮ್ಮ ಮಠ, ಅದು ಮುಂಚೂಣಿಯಲ್ಲಿರುವಂಥ ಮಠ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಜಯಂತ್ಯೋತ್ಸವ, ಅದಕ್ಕಾಗಿ ಇವತ್ತು ನಾವು 78ನೇ ಜಯಂತ್ಯೋತ್ಸವ ಆಚರಿಸ್ತಾ ಇರುವಂಥದ್ದು. ಆ ಸಂದೇಶಗಳು ಶಾಶ್ವತವಾಗಿ ಜನರ ಮನಸ್ಸಲ್ಲಿರಬೇಕು. ಆ ಸಮುದಾಯದಲ್ಲಿ ಹುಟ್ಟಿದ ನಾನು ಕೂಡ, ನನ್ನದು ಕೂಡ ಒಂದು ಕೊಡಬೇಕು. ಮಟ್ಟಂದೂರು ಸಂಜೀವರು, ಶೋಭಕ್ಕ, ನಾನು ನನ್ನ ಸಮಾಜಕ್ಕೆ, ನನ್ನ ಸಮುದಾಯಕ್ಕೆ ಹೇಗೆ ಗೌರವ ತರಬಹುದು ಹೇಳಿ? ನಾನು ಮಾಡುವಂಥ ಕೆಲಸ ಅದು ಎಲ್ಲರಿಂದ ಒಪ್ಪಿಕೊಳ್ಳಬಲ್ಲಂಥ ಕೆಲಸ ಆದರೆ, ಒಬ್ಬ ಜನಪ್ರತಿನಿಧಿಯಾಗಿ ಇತರರಿಗೆ ವಿಭಿನ್ನವಾಗಿ ಕೆಲಸ ಮಾಡಿದರೆ ನೋಡಿ, ಒಕ್ಕಲಿಗ ಸಮಾಜದ ಹುಡುಗ ಅವನ ಅದ್ಭುತ ಕೆಲಸ ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು. ಅಶ್ವಥ್ ನಾರಾಯಣರ 108 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯ ಸ್ಥಾಪನೆಯಲ್ಲಿ ಅವರು ತಗೊಂಡಂಥ ಆ ಒಂದು ಕೆಲಸ ಪ್ರಾಯಶಃ ಇಡೀ ಗೌಡ ಸಮಾಜಕ್ಕೆ ನೀವು ಕೊಟ್ಟಂಥ ಕೊಡುಗೆ ಅದು ನಮ್ಮೆಲ್ಲರ ಭಾವನೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಎಲ್ಲೋ ಒಂದಷ್ಟು ಜನರಲ್ಲಿ ಸಣ್ಣ ಕೀಳರಿಮೆ ಇದೆ. ನಾವು ಯಾವುದೇ ಸ್ಥಾನಕ್ಕೆ ಹೋದ ಮೇಲೆ ನಾನು ಎಲ್ಲಿಂದ ಬಂದೆ ಅಂತ ಹೇಳಲಿಕ್ಕೆ ಸ್ವಲ್ಪ 10 ಜನರಿದ್ರು ದಾಕ್ಷಿಣ್ಯ. ಈ ಕೀಳರಿಮೆ ಇರಬಾರ್ದು. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದವರು ಈ ಗೌಡ ಸಮಾಜದವರು. ಕೆದಂಬಾಡಿ ರಾಮಯ್ಯ ಗೌಡರು ಇರ್ಬೋದು, ಗುಡ್ಡಮನೆ ಅಪ್ಪಯ್ಯ ಗೌಡರು ಇರ್ಬೋದು. 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ರಣಕಾಲೆಯನ್ನು ಓದಿದ್ರು. ನಾವೆಲ್ಲ ಓದ್ತಾ ಇರುವುದು 1857ರ ನಂತರದ್ದು. ನನಗೆ ಅವಕಾಶ ಸಿಕ್ತು, ನಾನು ಮುಖ್ಯಮಂತ್ರಿ ಆಗಿದ್ದೆ. ನಮ್ಮದೇ ಶಾಸಕ KG ಬೋಪಯ್ಯ ಕೊಡಗಿನ ಶಾಸಕರಾಗಿದ್ದರು, ಸ್ಪೀಕರ್ ಆಗಿದ್ದರು. ನಾವು ಪರಮಪೂಜ್ಯ ಸ್ವಾಮೀಜಿಯವರಲ್ಲಿ, ಹಿಂದಿನ ಸ್ವಾಮೀಜಿಯವರಲ್ಲಿ ಹೋಗಿ ಕೇಳಿದೆವು, ಈ ರೀತಿಯ ಒಂದು ಹೋರಾಟದ ಎಲ್ಲ ವಿಚಾರಗಳು ನಮಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು. ಬೇರೆ ಬೇರೆ ವ್ಯಕ್ತಿಗಳು ಅದರ ಬಗ್ಗೆ, ದೇವಿಪ್ರಸಾದ್, ಸಂಪಾಜಿ ದೇವಿಪ್ರಸಾದ್ ಇರ್ಬೋದು, ತಲಕಾಡು ರಂಗೇಗೌಡರು ಇರ್ಬೋದು, ಇವರೆಲ್ಲ ಹೇಳಿದ ನಂತರ ನಮ್ಮ ದೊಡ್ಡ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರು ಹೇಳಿದರು, ಇಲ್ಲ ಸದಾನಂದ, ಅಲ್ಲಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ವೀರ ಸೇನಾನಿ, ಕೊಡಗಿನ ಆ ನಮ್ಮ ಏನು ಕೋಟೆ ಮಧ್ಯದಲ್ಲಿ ನೇಣುಗಂಬಕ್ಕೆ ಏರಿದಂಥ ಆ ವೀರ ಸಾಹಸಿ ಅದು ಗುಡ್ಡಮನೆ ಅಪ್ಪಯ್ಯ ಗೌಡರು ಅಂತ ಹೇಳಿ ತೋರಿಸಿಕೊಡ್ಲಿಕ್ಕೆ ಆ ಸ್ವಾಮಿಗಳ ಅಂದಿನ ಸಂದೇಶವೇ ಆಯಿತು. ಇವತ್ತು ಕೆದಿಮಾಡಿ ರಾಮಯ್ಯಗೌಡರ ಪುತ್ಥಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಆಗಿದೆ. ಎಂಥ ಅದ್ಭುತವಾದಂಥ ಕೆಲಸ ಆದ. ಪ್ರಾಯಶಃ ಸ್ವಾಮೀಜಿಯವರ ಮಾರ್ಗದರ್ಶನ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನ, ಅವರು ಅದಕ್ಕೆ ಬೇಕಾಗಿ ನಮ್ಮ ರಾಜ್ಯದ ಎಲ್ಲ ಪ್ರಮುಖರ ಜೊತೆ ಮಾತಾಡಿದಂಥ ವಿಚಾರಗಳು, ಇದೆಲ್ಲವೂ ಕೂಡ ನಮಗೆ ಇವತ್ತು ಮಂಗಳೂರಿಗೆ ಯಾರೇ ಹೋಗಲಿ, ಒಬ್ಬ ರಾಮಯ್ಯ ಗೌಡ, ನಮ್ಮ ಸಮುದಾಯದ ಗೌಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಲಿದಾನ ಆಗಿದ್ದಾನೆ. ನಾವು ಯಾರ್ಯಾರದೋ ಮಾತಾಡ್ತೀವಿ, ನಮ್ದನ್ನು ಮಾತಾಡುವಂಥ ಧೈರ್ಯ, ಸ್ಥೈರ್ಯ ಇವತ್ತು ನಮಗೆ ಬಂದಿದೆ. ಆದ ಕಾರಣ ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯದವರಿಂದ ಅಂತ ಹೇಳುವಂಥದ್ದು ಗೌರವ ತರುವಂಥ ಸಂಗತಿ. ಇದನ್ನು ಹೇಳುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಬೇರೆಲ್ಲ ಬಗ್ಗೆ ಮಾತಾಡ್ತೀವಿ, ನಮ್ಮದರ ಬಗ್ಗೆ ನಮ್ಮ ಅತ್ಯಂತ ಸ್ಪಷ್ಟ ವಿಚಾರಗಳು. ಆದಿಚುಂಚನಗಿರಿ ಮಹಾಸಂಸ್ಥಾನ ಇವತ್ತು
ಆ ವಿದ್ಯಾಸಂಸ್ಥೆಗಳಲ್ಲಿ ಎಷ್ಟು ಜನ ಬಡ ಮಕ್ಕಳು ಜಾತಿ ಭೇದ ಬಿಟ್ಟು ಇವತ್ತು ಮಾಡುವಂಥ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮೂರಿಗೊಂದು ಕೊಡುಗೆ ಕೊಟ್ಟಿದ್ದಾರೆ. 78ನೇ ಜಯಂತ್ಯೋತ್ಸವ 10ನೇ ವರ್ಷದ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಮಗೊಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಪೆರಿಯಡ್ಕದಲ್ಲಿ ಒಂದು CBSE ಶಾಲೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂಥ ಬಿಲ್ಡಿಂಗ್ ಅನ್ನ ಫೌಂಡೇಶನ್ ಹಾಕಿ ಈ ಸಮಾಜ ಈ ಭಾಗದವರಿಗೂ ಕೂಡ ವಿದ್ಯಾದಾನ ಮಾಡ್ತದೆ ಅಂತ ಹೇಳುವಂಥ ತೋರಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನ ಹಳ್ಳಿ ಪ್ರದೇಶದಲ್ಲಿ ಮಾಡಿದಂಥ ಕೀರ್ತಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕಿದೆ ಬಂಧುಗಳೇ. ನಮ್ಮ ನವನಟ ನಾಯಕ ಜಗ್ಗೇಶ್ ಬಂದರು. ನನಗೆ ಗೊತ್ತಿತ್ತು, ನಾನು ಮೊನ್ನೆ ಹೇಳಿದೆ ಸಂಜೀವ ಮಟ್ಟಂದೂರಲ್ಲಿ, ಯಾರಿಗೆ ಸಿಕ್ಕದ ಚಪ್ಪಾಳೆ ಜಗ್ಗೇಶ್ವರ್ ಬಂದ್ರೆ ಸಿಕ್ಕೇ ಸಿಕ್ಕುತ್ತೆ ಅಂತೇಳಿ. ಗೊತ್ತಾಯ್ತಲ್ಲಣ್ಣ? ನಮ್ಮ ಸಮಾಜದ ಒಬ್ಬ ವ್ಯಕ್ತಿ, ಇವತ್ತು ರಾಜ್ಯಸಭಾ ಸದಸ್ಯ, ಎಲ್ಲ ಜನರನ್ನು ನಗಿಸಬಲ್ಲಂತ ಒಂದು ವ್ಯಕ್ತಿ. ಈ ರೀತಿ ನಾನು ಹೇಳಿದೆಲ್ಲ, ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದು ಈ ಸಮುದಾಯದವರು. ಈ ದೇಶದಲ್ಲಿ ಎಲ್ಲರಿಗೂ ಅನ್ನ ದಾಸೋಹ, ಅಕ್ಷರ ದಾಸೋಹ, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯದಲ್ಲಿ ಅದ್ಭುತವಾದಂಥ ಕೆಲಸ ಮಾಡುವಂಥದ್ದು, ಇದೆಲ್ಲವೂ ನಮ್ಮ ಮಠ ಮಾಡುವಂಥದ್ದು ನಮ್ಮ ಹೆಮ್ಮೆ, ನಮ್ಮ ಸಮಾಜದ ನಮ್ಮ ಹೆಮ್ಮೆ ಅಂತ ನಾವು ತಿಳ್ಕೊಳ್ಬೇಕು. ನಾವಿವತ್ತು ಸಮಾನತೆಯ ಬಗ್ಗೆ ಮಾತಾಡ್ತೇವೆ, ವಿಶ್ವ ಮಾನವನ ಬಗ್ಗೆ ಮಾತಾಡ್ತೀವಿ, ನಾವು ಯಾವುದೋ ಒಂದು ಸಂಗತಿಗಳ ಬಗ್ಗೆ ಮಾತಾಡ್ತೀವಿ. ಈ ವಿಶ್ವ ಮಾನವ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಟ್ಟದ್ದು ನಮ್ಮ ಸಮುದಾಯದ ರಾಷ್ಟ್ರಕವಿ ಕುವೆಂಪು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ನಾನು ಅಶ್ವಥ್ ನಾರಾಯಣ, ಶೋಭಕ್ಕ, ಮಟ್ಟಂದೂರು ಸಂಜೀವರು, ಜಗ್ಗೇಶ್ವರು ಎಲ್ಲ ಹೇಳ್ಬೋದು, ಇವತ್ತು ಸ್ಮಾರ್ಟ್ ಸಿಟಿ ಕೊಟ್ಟಿದ್ದೀವಿ, ನಿಮಗೆ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದೀವಿ, ಮಂಗಳೂರಿಗೆ ಕೊಟ್ಟಿದ್ದೀವಿ, ಉಡುಪಿ ಕೊಟ್ಟಿದ್ದೀವಿ, ಬೆಂಗಳೂರಿಗೆ ಕೊಟ್ಟಿದ್ದೀವಿ, ಹೈದರಾಬಾದಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಈ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಕೊಟ್ಟಿರುವಂಥದ್ದು 500 ವರ್ಷಗಳ ಹಿಂದಿನ ಆ ನಾಡಪ್ರಭು ಕೆಂಪೇಗೌಡ. ಯಾವ ಸಿಟಿಗೆ ಏನು ಉದ್ಯಾನವನ ಬೇಕು, ಏನು ಕೆರೆಗಳು ಬೇಕು, ಏನು ರಸ್ತೆಗಳು ಬೇಕು, ಯಾರಿಗೆ ಕೈಗೆ ಆ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ಬಳೆಪೇಟೆ ಇರ್ಬೋದು, ಮತ್ತೊಂದು ಪೇಟೆ ಇರ್ಬೋದು, ಎಲ್ಲ ಪೇಟೆಗಳು ಆಯಾಯ ಕುಲ ಕಸುಬಿನವರಿಗೆ ಕೊಟ್ಟ ಆ ಒಂದು ಆಡಳಿತ ಸೂತ್ರವನ್ನ ಇಡೀ ದೇಶಕ್ಕೆ ಜಗತ್ತಿಗೆ ಕೊಟ್ಟಿದ್ರೆ ನಮ್ಮ ಸಮುದಾಯದವರು ಬಂಧುಗಳೇ, ನಮ್ಮ ಸಮುದಾಯದವರು ಆ ನಾಡಪ್ರಭು ಕೆಂಪೇಗೌಡ. ಇವತ್ತು ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ನಾಡಪ್ರಭು ಕೆಂಪೇಗೌಡನ ನೋಡುವಂಥದ್ದು ಎಲ್ಲರಿಗೂ ಒಂದು ಆಶ್ಚರ್ಯದ ಒಂದು ಭಾವನೆಯನ್ನು ಅವನಲ್ಲಿ ರೂಪೀಕರಣ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪಾರ್ಟಿ ಯಾವುದೇ ಇರ್ಬೋದು, ಪಕ್ಷ ಯಾವುದೇ ಇರ್ಬೋದು, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದನ್ನು ಕೂಡ ನಾವು ಮರಿಬಾರ್ದು. ರಾಜಕೀಯ ಏನೇ ಇರ್ಬೋದು, ವ್ಯತ್ಯಾಸಗಳಿರ್ಬೋದು, ಆದರೆ ಸಮುದಾಯದ ಭಾವನೆಗಳು ಬಂದಾಗ ಇದನ್ನೆಲ್ಲವನ್ನು ನಾವು ತಿಳ್ಕೊಳ್ಳುವಂಥದ್ದು. ಆದ ಕಾರಣ ನಮ್ಮಲ್ಲಿ ಕೀಳರಿಮೆ ಅಗತ್ಯ ಇಲ್ಲ. ಎಲ್ಲದರಲ್ಲಿ ಮುಂಚೂಣಿಯಲ್ಲಿರುವಂಥ ಸಮುದಾಯ ನಮ್ಮದು. ದೇಶ ಕಟ್ಟುವ ಭಾವನೆ. ನನಗೆ ನಿನ್ನೆ ಏನೋ ನಾನು ಓದ್ತಾ ಇರುವಾಗ ಒಂದು ಸಣ್ಣ ಗುರುಗಳಿಗೆ ಒಂದು ಇದು ಸಿಕ್ತು. ಡಾಕ್ಟರ್ ಶಿವರುದ್ರಪ್ಪರ ಒಂದು ಸಣ್ಣ ಕವನ ಸಿಕ್ತು, ಒಂದು ಕೋಟ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಕಾಲಘಟ್ಟ ಹೇಗೆ ಬದಲಾಗಿದೆ ಅಂತ ಹೇಳಿದರೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮನ ಕೋಟೆಯಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರೋ ಏನಾಗುತ್ತೆ, ಸ್ಥಾನಮಾನಗಳು ಏರಿದ ಕೂಡಲೇ ಯಾನು ಮಾಂತರಿಡ್ತಲೋ ಅಂತ ಮಿತ್ತಾಯ ಅಂತ ಹೇಳುವಂಥದ್ದು, ನಾ ಎಲ್ಲರಿಂದ ಸ್ವಲ್ಪ ಮೇಲೆ ನಿಮಗೆಲ್ಲ ಗೊತ್ತುಟ ಅಂತ ಹೇಳುವಂಥದ್ದು. ಈ ರೀತಿ ಒಂದು ಭಾವನೆ ಬರ್ತದೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬ 4 ದಿನಗಳ ಈ ಬದುಕಿನಲ್ಲಿ ಅಂತ ಹೇಳಿದ್ದಾರೆ. ಹೊಂದಾಣಿಕೆ ಇಲ್ಲದಂಥ ಸಮಾಜ ಇವತ್ತು ರಚನೆ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಹೊಂದಾಣಿಕೆಯ ಸಮಾಜ ನಿರ್ಮಾಣ ಮಾಡುವಂಥ ಪ್ರಯತ್ನ, ಅದು ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದನ್ನು ಪ್ರಾರಂಭ ಮಾಡಿ ಅದರಿಂದ ಹೊಸ ವ್ಯವಸ್ಥೆಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತಿನ ಡಾಕ್ಟರ್ ನಿರ್ಮಲಾನಂದರು ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸ್ವಾರ್ಥ, ಮತ್ಸರ, ಅಹಂಕಾರ ಇದೆಲ್ಲವೂ ಕೂಡ ಮಾನವೀಯ ಮೌಲ್ಯಗಳನ್ನು ಕುಸಿತಗೊಳಿಸ್ತವೆ. ಎಲ್ಲಿ ಮಾನವೀಯ ಮೌಲ್ಯಗಳ ಕೊರತೆ ಆಗುತ್ತಾ ಅಲ್ಲೆಲ್ಲ ಸಮಾಜದಲ್ಲಿ ವಿಭಜನೆಗಳಾಗ್ತವೆ, ಆಶೆಗಳು ಹೆಚ್ಚೆಚ್ಚಾಗ್ತವೆ. ಇವತ್ತಿನ ಕಾಲಘಟ್ಟ ನಿಮ್ಗೆ ಗೊತ್ತಿಟ್ಟು, ಒಂದು ಸಣ್ಣ ಗ್ರಾಮ ಪಂಚಾಯತ್ ಸದಸ್ಯ ಆದರೆ ನನಗೆ ಅಧ್ಯಕ್ಷ ಆಗಬೇಕು, ಒಬ್ಬ ತಾಲೂಕು ಪಂಚಾಯತ್ ಸದಸ್ಯ ಆದರೆ ಅಧ್ಯಕ್ಷ ಆಗಬೇಕು, ಒಬ್ಬ MLA ಆದರೆ ಮಂತ್ರಿ ಆಗಬೇಕು,
ಒಬ್ಬ ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು, ಅಥವಾ ಯಾವುದೋ ಒಬ್ಬ ಮಂತ್ರಿ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಬದಲಾವಣೆ ಮಾಡಿದರೆ ಅದರಿಂದ ನೊಂದುಕೊಳ್ಳುವಂಥ ವ್ಯಕ್ತಿತ್ವ ಇರುವಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಹೊರಗೆ ಬರಬೇಕಾದ್ರೆ ಆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅವರ ಆಶಯದ ಆ ವಿಚಾರಗಳ ತಲಾದಿಯಲ್ಲಿ ನಾವು ಮುಂದೆ ಹೋಗಿ. ನಾನು ಮುಖ್ಯಮಂತ್ರಿ ಆಗಿದ್ದೆ. ನಾನು ಬಾಲಗಂಗಾಧರನಾಥ ಸ್ವಾಮೀಜಿಯವರಲ್ಲಿ ಪ್ರಥಮವಾಗಿ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡೆ. ಗುರುಗಳೇ, ನಾನು ಹೇಗೆ ನಡ್ಕೊಳ್ಬೇಕು? ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ಆದವ, ಅದು ಕೂಡ ರಾಜ್ಯದಲ್ಲಿರುವಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿದೆ. ಸ್ವಾಮೀಜಿಯವರಲ್ಲಿ ಕೇಳಿದೆ. ಒಂದೇ ಒಂದು ಮಾತನ್ನು ಹೇಳಿದರು, ನಾವೆಲ್ಲ ಅದನ್ನು ಅಳವಡಿಸ್ಕೊಂಡ್ರೆ ಇನ್ನೊಬ್ಬರ ಹೊಗಳಿಕೆಗಾಗಿ ಕಾಯಬೇಡ, ಇನ್ನೊಬ್ಬರ ಹೊಗಳಿಗೆ ಕಾಯಬೇಡ, ನಿನ್ನ ಅಂತಃಕರಣ ಸಾಕ್ಷಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳುವಂಥ ಅದ್ಭುತವಾದಂಥ ಮಾತನ್ನು ನನಗೆ ಕೊಟ್ಟಿದ್ರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಕೇವಲ 1 ವರ್ಷದ ಮುಖ್ಯಮಂತ್ರಿ ಅವಧಿಯಲ್ಲಿ ಒಂದು ಕಳಂಕರಹಿತ ಆಡಳಿತ ಕೊಡಲಿಕ್ಕೆ, ಲಂಚ ಭ್ರಷ್ಟಾಚಾರದಿಂದ ಪಕ್ಷಪಾತಿ ನೀತಿಯಿಂದ ದೂರ ಇರಲಿಕ್ಕೆ ಕಾರಣ ಆಗಿ ಸಕಾಲದಂಥ ಯೋಜನೆಯನ್ನು ಕೊಡಲಿಕ್ಕೆ ನನಗೆ ಶಕ್ತಿ ತುಂಬಿದ್ರೆ ಅದು ಪರಂ ಪೂಜ್ಯ ಬಾಲಗಂಗಾಧರನ ಮಹಾಸ್ವಾಮಿಯವರು ಅಂತ ಹೇಳಿ ನಾನು ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ. ಪುತ್ತೂರಿನ ಮಾಲಿಂಗೇಶ್ವರ ಇಲ್ಲೇ ಇದ್ದಾನೆ. ನಾನು ವಿಧಾನಸಭೆಯೊಳಗೆ ಪುತ್ತೂರಿನ ಮಾಲಿಂಗೇಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಆ ಮಾಲಿಂಗೇಶ್ವರ ಶಕ್ತಿ ಕೊಟ್ಟ ಆ ಗುರು ನನಗೆ ಪ್ರೇರಣೆ ಕೊಟ್ಟರು. ಇದಕ್ಕಾಗಿ ನಾವು ಏನು ಮಾಡಬೇಕು? ಈ ರೀತಿಯ ಜಯಂತ್ಯೋತ್ಸವಗಳ ಆಚರಣೆ ಮುಖಾಂತರ ಅದನ್ನು ಮೆಲುಕು ಹಾಕುವಂಥ ಕೆಲಸ ಮಾಡಬೇಕು. ನಾನು ಆ ಸಮುದಾಯದ ಒಬ್ಬ ಹುಡುಗ, ಆ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನಾನು ಸಮಾಜಕ್ಕೆ ಇಂಥ ಕೆಲಸ ಕಾರ್ಯಗಳನ್ನು ಕೊಟ್ಟರೆ ನನ್ನ ಸಮುದಾಯಕ್ಕೆ ಗೌರವ ಬರ್ತದೆ, ಸಮಾಜ ಬೆಳೆಯುತ್ತದೆ, ದೇಶ ಬೆಳೆಯುತ್ತದೆ. ದೇಶ ಕಟ್ಟುವುದರಲ್ಲಿ ಗೌಡ ಸಮಾಜದ ಪಾಲು ಭಾರಿ ದೊಡ್ಡದಿದೆ. ಈಗಾಗಲೇ ಹೇಳಿದರು ಮಠಂದೂರು ಸಂಜೀವರು, ಕೃಷಿಕ ದಿನದ 24 ಗಂಟೆ ದುಡಿತಾನೆ, ತನ್ನ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ತಾನು ಬೆಳೆಸಿದ್ದು ಕೈಗೆ ಸಿಗದಂಥ ದಯನೀಯ ಪರಿಸ್ಥಿತಿ ಅವನಿಗೆ ಬರ್ತದೆ. ಆದರೂ ಅವನು ಮತ್ತೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮ ಪದ್ಯವೇ ಇದೆ, ಕೋಟೆ ಉರುಳಿ ಕೋಟೆ ಬೀಳಲಿ ಏನೇ ಆಗಲಿ ಆ ಉತ್ತಿ ಬಿತ್ತುದನ್ನು ರೈತ ಬಿಡುವುದಿಲ್ಲ ಅಂತ ಹೇಳುವಂಥ ಆ ಭಾವನಾತ್ಮಕ ಸಂಬಂಧವನ್ನು ಈ ಮಣ್ಣಿನ ಜೊತೆ ಹೊಂದಿದಂಥ ಒಂದು ಸಮುದಾಯ ಯಾವುದಾದ್ರೂ ಇದ್ದರೆ ಅದು ನಮ್ಮೆಲ್ಲರ ಹೆಮ್ಮೆಯ ಗೌಡ ಒಕ್ಕಲಿಗ ಸಮಾಜ ಅಂತ ಹೇಳಿ ನಾವು ಗೌರವದಿಂದ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಶ್ವತ್ಥನಾರಾಯಣರಲ್ಲಿ ನಾನು ಮೊನ್ನೆ ಹೋಗಿದ್ದೆ. ಅಶ್ವತ್ಥನಾರಾಯಣರಲ್ಲಿ ಯಾವುದೋ ಕೆಲಸಕ್ಕೆ ಹೋಗಿದ್ದೆ. ಅಶ್ವತ್ಥನಾರಾಯಣರು ಎಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನಮ್ಮ ಸಮಾಜದ ಒಬ್ಬ ಜನನಾಯಕ ಆ ಭಾಗದಲ್ಲಿ ಅವರ ಕ್ಷೇತ್ರದಲ್ಲಿ ಯಾರೋ ಕೆಲಸ ಇಲ್ಲದಂಥ ಮನೆಯಲ್ಲಿರುವಂಥ ತಾಯಂದಿರಿಗೆ ಕಸೂತಿಯ ಕೆಲಸ ಕಲಿಸಿ ಅವರ ಕಸೂತಿಯಿಂದ ಅವರು ಮಾಡುವಂಥ ವಸ್ತುಗಳ ಸಂಗ್ರಹಣೆ ಮಾಡಿ ಅದಕ್ಕೆ ಮಾರುಕಟ್ಟೆ ಮಾಡಿ ಅವರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಆ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಆಡಳಿತ ಸೂತ್ರ ಸನ್ಮಾನ್ಯ ಡಾಕ್ಟರ್ ಅಶ್ವತ್ಥನಾರಾಯಣರಲ್ಲಿ ಇದೆ. ನಮ್ಮ ಸಮುದಾಯದ ಅಲ್ವಾ, ಹೆಮ್ಮೆ ಅಲ್ವಾ ನಮಗೆ? ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಬೇಕು. ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮಾತಾಡಲಿಕ್ಕೆ ಭಾರಿ ಸಂಗತಿ ಇದೆ, ಇನ್ನೂ 1 ಗಂಟೆ 2 ಗಂಟೆ ಮಾತಾಡುವಂಥ ಸಂಗತಿಗಳಿದ್ದಾವೆ. ಸಮುದಾಯದ ನಮ್ಮ ಸಂಘಟನೆ ಇತರ ಸಮುದಾಯದ ಜೊತೆ ಪೈಪೋಟಿಗೆಲ್ಲ, ನಮ್ಮ ಸಮುದಾಯದ ಸಂಘಟನೆ ಇತರ ಸಮಾಜ ಜೊತೆ ಸಂಘರ್ಷಕ್ಕೆಲ್ಲ, ನಮ್ಮ ಸಮುದಾಯದ ಸಂಘಟನೆ ಅವನಿಂತ ನಾನು ಮೇಲು ಅಂತ ಹೇಳುವಂಥ ರೀತಿಯಲ್ಲಿ ಯಾವುದೋ ಒಂದು ಶಾಬಾಸಿಗಿರಿ ಪಡ್ಕೊಳ್ಳಿಕ್ಕೆಲ್ಲ. ಈ ಸಮಾಜದಲ್ಲಿರುವಂಥ 106 ವಿಚಾರಗಳಿಗೆ ಗಮನ ಹರಿಸಲಿಕ್ಕೆ ನಮ್ಮ ಸಮುದಾಯವನ್ನು ನಾವು ತಯಾರು ಮಾಡಬೇಕು. ಕುರುಂಜಿ ವೆಂಕಟರಮಣಗೌಡರು ನಮ್ಮ ಸಮುದಾಯದವರು ಪ್ರಾಯಶಃ ಸುಳ್ಯದಂಥ ಒಂದು ತಾಲೂಕಿನಲ್ಲಿ ಇಂಥ ಅದ್ಭುತ ವಿದ್ಯಾಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಆ ಗೌಡರಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂಥ ಸಂಗತಿ ಅಲ್ವಾ? ಆದರೂ ಇದೆ ನಮ್ಮಲ್ಲಿ ಸ್ವಲ್ಪ ಕಬಡ್ಡಿ ಆಟ ಆಡೋದು, ಸ್ವಲ್ಪ ಏಡಿಗಳು ಜಾಸ್ತಿ ನಮ್ಮ ಜೊತೆ. ಒಂದರ ಕೈ ಮತ್ತೊಂದರ ಕಾಲೆಲ್ಲ ಇದನ್ನ ಹೊರಗೆ ಬರಬೇಕು, ಕೀಳರಿಮೆಯನ್ನು ಬಿಡಬೇಕು. ನಮ್ಮ ಸ್ವಾಮೀಜಿಗಳು ಕೊಟ್ಟಂಥ ಮಾರ್ಗದರ್ಶನ, ಈಗಿನ ಸ್ವಾಮೀಜಿಗಳು ನಮಗೆ ಕೊಡುವಂಥ ಸಂದೇಶ, ಇದನ್ನು ಒಂದಷ್ಟು ಪಾಲನೆ ಮಾಡೋಣ. ಎಲ್ಲವನ್ನ ಪಾಲನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ವಿವೇಕಾನಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಸದಾನಂದನೇ ಆಗಬೇಕು.
ಆದರೆ ವಿವೇಕಾನಂದನ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಅಳವಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಮೀಜಿಯವರಲ್ಲಿ ನಾನು ಒಂದು ಬಾರಿ ಹೋಗಿದ್ದೆ, ದೊಡ್ಡ ಸ್ವಾಮೀಜಿಯವರಲ್ಲಿ. ಈ ಭಾಗದಲ್ಲಿ ಭಾರಿ ಜನ ಈ ಗೌಡ ಸಮಾಜದವರು ಅರೆಭಾಷೆ, ಇಲ್ಲಿ ಗುರುಗಳೇ ಅರೆಭಾಷೆ, ತುಳು ಮತ್ತು ಕನ್ನಡ ಮಾತಾಡುವಂಥ ಈ ಸಮಾಜದವರು ಇದ್ದಾರೆ. ಅರೆಭಾಷೆ ಕೊಡಗಿನ ಬಹುಭಾಗದಲ್ಲಿ ಅರೆಭಾಷೆಗೆ ತನ್ನದೇ ಆದಂಥ ಸಂಸ್ಕೃತಿ ಸಂಸ್ಕಾರಗಳಿದ್ದಾವೆ. 10 ಕುಟುಂಬ 18 ಗೋತ್ರ ಅಂತ ಹೇಳುವಂಥ ಆ ಒಂದು ಸಣ್ಣ ಇದರ ಅಡಿಯಲ್ಲಿ ಒಂದು ಮಗು ಹುಟ್ಟಿದ್ರಿಂದ ಹಿಡಿದು ಮಗು ಆ ವ್ಯಕ್ತಿ ಸಾಯುವವರೆಗೆ, ಅವನನ್ನು ನಾವು ಸ್ವರ್ಗಕ್ಕೆ ಕಳಿಸುವವರೆಗೆ ನೂರಾರು ವಿಧಿವಿಧಾನಗಳು ಯಾವ ಸಮುದಾಯದಲ್ಲಿಲ್ಲ ಗುರುಗಳೇ. ಅದು ಏನಾದರೂ ಇದ್ರೆ ಈ ಗೌಡ ಸಮಾಜದಲ್ಲಿ ಮಾತ್ರ ಅಂತ ಹೇಳುವಂತ ನಾನು ಹೇಳಬಲ್ಲೆ. ಇದನ್ನು ಉಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಮುಂದಿನ ಪೀಳಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದೆವು. ಗುರುಗಳಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳಿದರು, ಭಾಷೆ ಎಲ್ಲವನ್ನ ಉಳಿಸ್ತದೆ, ಭಾಷೆ ಎಲ್ಲವನ್ನು ಮಾತಾಡ್ತದೆ, ಭಾಷೆ ಎಲ್ಲವನ್ನು ಕೊಡ್ತದೆ. ಆದ ಕಾರಣ ಆ ಭಾಷೆಗೆ ಪ್ರಾಮುಖ್ಯ ಬರುವಂಥ ಯಾವುದಾದ್ರು ಕೆಲಸ ಮಾಡು ಸದಾನಂದಗೌಡ ಅಂತ ಹೇಳಿದರು ನನಗೆ ಸ್ವಾಮೀಜಿಯವರು. ಅದಕ್ಕಾಗಿ ಅರೆಭಾಷೆ ಅಕಾಡೆಮಿ ಮಾಡಿದೆವು. ಅರೆಭಾಷೆ ಅಕಾಡೆಮಿ ಇವತ್ತು ಅರೆಭಾಷೆ ಅಕಾಡೆಮಿ ಕಳೆದ 3-4 ವರ್ಷದಲ್ಲಿ ಅದು ಮಾಡಿದಂಥ ಅದ್ಭುತ ಕೆಲಸ. ಅರೆಭಾಷೆಯಲ್ಲಿರುವಂಥ ಶಬ್ದ, ಅದರ ನಿಘಂಟು, ಅರೆಭಾಷೆ ಹೇಗೆ ಬಂತು ಅಂತ ಹೇಳುವಂಥದ್ರ ಬಗ್ಗೆ, ಅಮರ ಸುಳ್ಯದ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದ ಬಗ್ಗೆ ಅದ್ಭುತವಾದಂಥ ವಿಚಾರಗಳನ್ನು ಕೊಡುವಂಥದ್ದನ್ನು ಅರೆಭಾಷೆ ಅಕಾಡೆಮಿ ಇವತ್ತು ಮಾಡಿರುವಂಥದ್ದು ನಮ್ಮ ಸಮುದಾಯದ ಹೆಮ್ಮೆ. ಎಲ್ಲರೂ ನೀವು ಸ್ವಲ್ಪ ಓದಬೇಕು ಆ ಪುಸ್ತಕಗಳನ್ನು, ಎಲ್ಲರೂ ನೀವು ಓದಬೇಕು. ಸಣ್ಣ ಪುಟ್ಟ ವ್ಯಕ್ತಿಗಳು, ಅದು ಕೂಜುಕೋಡು ಕಟ್ಟಮನೆ ಇರ್ಬೋದು, ಬಲ್ನಾಡು ಕಟ್ಟಮನೆ ಇರ್ಬೋದು, ಈ ರೀತಿಯ ಕಟ್ಟಮನೆಗಳ ಆ ವಿಚಾರಧಾರೆಗಳು ಇವತ್ತು ಅದ್ಭುತ ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟದನ್ನು ನಾವು ಕಂಡಿದ್ದೇವೆ. ಇದನ್ನು ಬೆಳೆಸುವಂಥ ಕೆಲಸ ಕಾರ್ಯಗಳು ಈ ರೀತಿಯ ಸಮಾವೇಶಗಳ ಮುಖಾಂತರ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಹೆಸರಿನಲ್ಲಿ ನಡೆಯುವಂಥ ಜಯಂತ್ಯೋತ್ಸವದ ಮುಖಾಂತರ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ಪರಿಕಲ್ಪನೆ, ಅದಕ್ಕಾಗಿ ಇದನ್ನು ನಡೆಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡೋಣ. ಭಾರಿ ದೊಡ್ಡ ಸಂಖ್ಯೆಯಲ್ಲಿದೆ. ನಾನು ಸಂಜೀವಣ್ಣನಲ್ಲಿ ಬೆಳಿಗ್ಗೆ ಕೇಳಿದೆ, ಸಂಜೀವಣ್ಣ ಇಂಚ ಜನ ಸೇರ್ಪೇರ ಅಜ್ಜಿ ಅಂತ ತುಳುವಲ್ಲಿ ಕೇಳಿದೆ. ಅಷ್ಟಾಗ ಚಿದಾನಂದ ಬೈಲಾಡಿಗೆ ಫೋನ್ ಮಾಡಿದೆ, ಮೋಹನ್ ಗೌಡರಿಗೆ ಫೋನ್ ಮಾಡಿದೆ. ಇಬ್ಬರು ಅರೆಭಾಷೆಯಲ್ಲಿ ಮಾತಾಡಿದರು, ಒಬ್ಬರು ತುಳು ಭಾಷೆಯಲ್ಲಿ ಮಾತಾಡಿದರು. ಆದರೆ 3 ಜನರದ್ದು ಕೂಡ ಉತ್ತರ ಒಂದೇ. ನೀವು ನೋಡಿ ಸರ್, ನೀವು ನೋಡಿ 12 ಗಂಟೆ ಆಗುವಾಗ ನಿಮ್ಮ ಚೇರ್ಗಳು ಸಾಕಾಗದೆ ಹೊರಗಡೆ ನಿಲ್ಲುವಂಥ ಸಂಖ್ಯೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಸಮುದಾಯದ ಒಗ್ಗಟ್ಟು ಅಂತ ಹೇಳುವಂಥದ್ದನ್ನು ಹೇಳಿದರು ನನಗೆ. ನಿಜ, ನಾನು ನಿಮಗೆ ತಲೆ ತಂಗಿಸಿ ಇಲ್ಲಿಂದಲೇ ನಿಮ್ಮ ಪಾದಪುಂಡಿ ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ನಿಮ್ಮಲ್ಲಿ ಕೂಡ ನಮ್ಮ ಸಮುದಾಯದ ಬಗ್ಗೆ ಇರುವಂಥ ಆ ಕಾಳಜಿ, ಆ ವಿಶ್ವಾಸ, ಆ ಭಾವನೆ, ಆ ಸಂಬಂಧ, ಇದೆಲ್ಲವೂ ಕೂಡ ನಮ್ಮನ್ನು ಮತ್ತೆ ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು 70ರ ದಶಕಗಳ ದಕ್ಷಿಣಕ್ಕೆ ಕಾಲಿಟ್ಟ ಮೇಲೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ, ವಿಟ್ಲ ಎಲ್ಲ ಭಾಗದಲ್ಲಿರುವಂಥ ನಮ್ಮ ಸಮುದಾಯಕ್ಕೆ ಹೊಸ ಆ ಸಂದೇಶಗಳನ್ನು ಅವರು ಕೊಟ್ಟದ್ದುಂಟಲ್ಲ, ನಮಗೆಲ್ಲ ಶಕ್ತಿಯನ್ನು ಕೊಟ್ಟಿದೆ. ಇವತ್ತು ಅದಕ್ಕಾಗಿಯೇ ನಾವು ಹಳ್ಳಿಯಿಂದ ಡೆಲ್ಲಿವರೆಗೆ, ಶೋಭಕ್ಕ ನೋಡಿ ಚಾರ್ವಕದ ಆ ಮೂಲೆಯಿಂದ ಡೆಲ್ಲಿಯಲ್ಲಿ ಹೋಗಿ ಕೂತಿದ್ದಾರೆ. ನನ್ನನ್ನು ಕೂಡ ನೀವು ಮಂಡೆಕೋಲು ಕುಗ್ರಾಮ ಅಲ್ಲಿಂದ ಎಲ್ಲಿಗೋ ಕಳಿಸಿದ್ರಿ. ಆದ ಕಾರಣ ನೀವೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೂ ಕೂಡ ಆ ಭಾಗ್ಯ ಬರ್ಬೋದು. ಆದ ಕಾರಣ ಹೆಚ್ಚೆಚ್ಚು ಭಾಗ್ಯ ಆಗುವಂಥ ಪ್ರಯತ್ನಗಳನ್ನು ನೀವು ಮಾಡಬೇಕು. ಸಮುದಾಯದ ಕೆಲಸ ಬಂದಾಗ ಆ ಸಮುದಾಯದ ಕೆಲಸದ ಜೊತೆ ಸಮಾಜ ಕಟ್ಟುವಂಥ ಕೆಲಸ ಭಾಗಿಯಾಗಬೇಕು. ಇವತ್ತಿನ ಈ ಕಾರ್ಯಕ್ರಮ ನಮಗೆಲ್ಲ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ. ನನಗೆ ವಿಶ್ವಾಸ ಇದೆ, 2 ಬಾರಿ ನಾವು 58 ಮತ್ತು 68ರ ಕಾರ್ಯಕ್ರಮಗಳನ್ನು ಮಂಗಳೂರಿನಲ್ಲಿ ಮಾಡಿದೆವು. ಈ ಬಾರಿ ಗೌಡ್ರ ಸೆಂಟರ್ ಪ್ಲೇಸ್ ಪುತ್ತೂರು, ಒಂದು ಕಡೆ ಸುಳ್ಯ, ಒಂದು ಕಡೆ ಬೆಳ್ತಂಗಡಿ, ಇನ್ನೊಂದು ಕಡೆ ವಿಟ್ಲ, ಇನ್ನೊಂದು ಕಡೆ ಕಡಬ, ಈ 4 ದಿಕ್ಕಿನಲ್ಲಿರುವಂಥ ಈ ಪುತ್ತೂರಿನಲ್ಲಿ ಇವತ್ತು ಮಾಡಿದ್ದೇವೆ. ಸ್ವಾಮೀಜಿಗಳ ಪಾದಸ್ಪರ್ಶದಿಂದ ಪುತ್ತೂರು ಮತ್ತೆ ಜಿಲ್ಲೆಯಾಗಿ ಮಾರ್ಪಡಬೇಕು, ಅದು ಆಗುತ್ತೆ ನಿಮ್ಮ ಆ ಶಕ್ತಿಯಿಂದ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. 5 ತಾಲೂಕುಗಳನ್ನು ಒಳಗೊಂಡಂಥ ಒಂದು ಜಿಲ್ಲೆಯಾಗಿ ಪುತ್ತೂರು ಪರಿವರ್ತನೆ ಆಗಬೇಕು. ಆ ಪುತ್ತೂರು ಪರಿವರ್ತನೆ ಆದಾಗ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ, ನಿರ್ಮಲಾನಂದ ಸ್ವಾಮೀಜಿಯವರನ್ನ, ನಮ್ಮ ಮಂಗಳೂರಿನ ಸ್ವಾಮೀಜಿಯವರನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಸಮಾಜಕ್ಕೆ ಹಿತ ಆದರೆ ಸಮುದಾಯಕ್ಕೆ ಹಿತ, ಸಮುದಾಯಕ್ಕೆ ಹಿತ ಆದರೆ ಮನೆ ಮನೆಗೆ ಹಿತ,
ಮನೆ ಮನೆಗೆ ಹಿತ ಆದರೆ ವ್ಯಕ್ತಿ ವ್ಯಕ್ತಿಗೆ ಹಿತ ಆಗುತ್ತೆ. ಈ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಮುದಾಯ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಭಾರಿ ದೊಡ್ಡ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಇದಕ್ಕೆ ಯೋಗ ಅಂತ ಹೇಳುವಂಥದ್ದು. ಅದು ಸಂಜೀವಣ್ಣ ಹೇಳಿದರು ಯೋಗದ ಬಗ್ಗೆ, ಶಿವಕುಮಾರರು ಹೇಳಿದರು ಯೋಗದ ಬಗ್ಗೆ, ಆದರೆ ಅವರಿಗಿಂತ ಎಲ್ರಿಗಿಂತ ಹೆಚ್ಚು ಯೋಗ ಸಿಕ್ಕಿದ್ದು ನನಗೆ ಮಾತ್ರ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಧನ್ಯವಾದಗಳು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಡಿ ವಿ ಸದಾನಂದ ಗೌಡರಿಗೆ. ಸದಾನಂದ ಗೌಡರು ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಓರ್ವ ಸಮರ್ಥ ನಾಯಕತ್ವವನ್ನು ಕೊಟ್ಟು ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ಪ್ರತಿನಿಧಿಸಿದಂಥವರು. ಅವರು ಸಮುದಾಯದ ಒಗ್ಗಟ್ಟಿನ ಬಗ್ಗೆಯೂ ಕೂಡ ಮಾತನಾಡಿದರು. ಈಗ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರಲ್ಲಿ ವಿನಂತಿಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಸಚಿವರು ಕೂಡ ಆಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಈಗ ಗೌರವ ಸಮರ್ಪಣೆ ನಡೀತಾ ಇದೆ ಪೂಜ್ಯ ಜಗದ್ಗುರುಗಳಿಂದ. ಈಗ ನವರಸ ನಾಯಕ, ರಾಜ್ಯಸಭೆ ಸದಸ್ಯ, ಹಿಂದೆ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥವರು ಮಾನ್ಯ ಜಗ್ಗೇಶ್ ಅವರಿಗೆ ಈಗ ಪರಮ ಪೂಜ್ಯ ಜಗದ್ಗುರುಗಳಿಂದ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದ ಪ್ರಯುಕ್ತ ಈಗ ಡಿ ವಿ ಸದಾನಂದ ಗೌಡರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮೂಲಕ 78ನೇ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿರುವಂತಹ ಡಿ ವಿ ಸದಾನಂದ ಗೌಡರಿಗೆ ಸನ್ಮಾನವನ್ನ ಮಾಡಬೇಕು ಅಂತೇಳಿ ಸಂಘಟಕರ ಕಡೆಯಿಂದ ಈ ಒಂದು ಸನ್ಮಾನ ಕಾರ್ಯ ನಡೀತಾ ಇರುವಂಥದ್ದು. ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಈಗ ಸನ್ಮಾನಿಸ್ತಾ ಇದ್ದಾರೆ. ಡಿ ವಿ ಸದಾನಂದ ಗೌಡರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ 1 ವರ್ಷದ ಕಾಲದ ತನ್ನ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿರುವಂತಹ ಆಡಳಿತ ಸಿಗಬೇಕು ಮತ್ತು ಜನರಿಗೆ ಎಲ್ಲ ಕೆಲಸಗಳು ತಲುಪಬೇಕು ಅನ್ನುವ ಕಾರಣಕ್ಕಾಗಿ ಸಕಾಲ ಅನ್ನುವಂತಹ ಒಂದು ಮಾದರಿ ಕಾರ್ಯಕ್ರಮವನ್ನು ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಮಾಡಿದಂಥವರು ಡಿ ವಿ ಸದಾನಂದ ಗೌಡರು. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗ ಸಮುದಾಯಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೂಡ ಕೊಟ್ಟಂತವರು. 1994ರಲ್ಲಿ ಮೊದಲ ಬಾರಿಗೆ ಇದೇ ಪುತ್ತೂರು ಮತಕ್ಷೇತ್ರದಿಂದ ಶಾಸನಸಭೆಗೆ ಆಯ್ಕೆಯಾದರು. 1999ರಲ್ಲಿ ಮತ್ತೆ ಪುನರಾಯ್ಕೆಯಾದರು. 2004ರಲ್ಲಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದರು. 2009ರಲ್ಲಿ ಉಡುಪಿ ಚಿಕ್ಕಮಗಳೂರಿನ ಸಂಸದರಾದರು. ನಂತರ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು. ಈಗ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವರು ಶ್ರೀಯುತ ಸಂಜೀವ್ ಮಠಂದೂರ್ ಅವರು, ಪುತ್ತೂರಿನ ಜನಪ್ರಿಯ ಶಾಸಕರು. ಅವರಿಗೆ ಈಗ ಈ ಒಂದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸನ್ಮಾನಿಸ್ತಾ ಇದ್ದಾರೆ ಪುತ್ತೂರಿನ ಶಾಸಕರಾಗಿರುವ ಸಂಜೀವ್ ಮಠಂದೂರ್ ಅವರನ್ನ. ಈ ಕಾರ್ಯಕ್ರಮವನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟೊಂದು ಅದ್ಭುತ ಸ್ವರೂಪದಲ್ಲಿ ಸಂಘಟಿಸುವಲ್ಲಿ, ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನ ನಿಭಾಯಿಸಿದಂಥವರು ಸಂಜೀವ್ ಮಠಂದೂರು. ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ, ಪುತ್ತೂರು ಭಾಗದಲ್ಲಿ ಒಕ್ಕಲಿಗ ಸ್ವಸಹಾಯ ಸಂಘ ಇದರ ವತಿಯಿಂದ ನಡೆಯುವಂಥ ಟ್ರಸ್ಟ್ ಒಂದಿದೆ. ಶ್ರೀಯುತ ಎ ವಿ ನಾರಾಯಣ ಅವರು ಅದರ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಒಕ್ಕಲಿಗ ಸ್ವಸಹಾಯ ಸಂಘದ ಟ್ರಸ್ಟ್ನ ವತಿಯಿಂದ ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ರೂಪಾಯಿ 5 ಲಕ್ಷಗಳ ಬೃಹತ್ ದೇಣಿಗೆಯನ್ನು ಅವರು ನೀಡುವರಿದ್ದಾರೆ. ಶ್ರೀ ಎ ವಿ ನಾರಾಯಣ ಮತ್ತು ಪದಾಧಿಕಾರಿಗಳು ಬರಬೇಕು. ಈ 5 ಲಕ್ಷ ರೂಪಾಯಿಗಳ ದೇಣಿಗೆ ಉಳ್ಳಂಥ ಚೆಕ್ಕನ್ನು ಹಸ್ತಾಂತರಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಒಕ್ಕಲಿಗ ಸ್ವಸಹಾಯ ಸಂಘದ ಟ್ರಸ್ಟ್ನ ಸದಸ್ಯರಿಂದ ಸಂಗ್ರಹ ಮಾಡಿದ ರೂಪಾಯಿ 5 ಲಕ್ಷ ರೂಪಾಯಿಯ ಬೃಹತ್ ಮೊತ್ತವನ್ನು ಇದೀಗ ಜಯಂತ್ಯೋತ್ಸವ ಸಮಿತಿಗೆ ಅವರು ಹಸ್ತಾಂತರಿಸ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದು ಅಪ್ಯಾಯಮಾನವಾದಂಥ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಒಕ್ಕಲಿಗರ ಪ್ರಾರ್ಥನಾ ಗೀತೆ ಅನ್ನುವಂಥ ಧ್ವನಿ ಸುರುಳಿಯನ್ನು ರಚಿಸಿದ್ದಾರೆ. ಆ ಧ್ವನಿ ಸುರುಳಿಯ ಬಿಡುಗಡೆ ಕೂಡ ಇದೇ ಸಂದರ್ಭದಲ್ಲಿ ನಡೆಯುವುದಕ್ಕಿದೆ. ಒಕ್ಕಲಿಗ ಸ್ವಸಹಾಯ ಸಂಘದ ಈ ಟ್ರಸ್ಟ್ನ ವತಿಯಲ್ಲಿ 850 ಗುಂಪುಗಳು, 7,000 ಮನೆಗಳು ಒಳಗೊಂಡಿವೆ. 9,000 ಜನ ಸದಸ್ಯರಿರುವಂತಹ 7 ವಲಯಗಳಿಗೆ ಇವತ್ತು 7 ಬಣ್ಣಗಳ ಯೂನಿಫಾರ್ಮ್ ಸೀರೆಯನ್ನು ಕೂಡ ಅವರು ವಿತರಿಸಿದ್ದಾರೆ. 7 ವಲಯಗಳ 7 ಬಣ್ಣಗಳಲ್ಲಿ ನಾರಿಮಣಿಗಳು ಈ ಸಭೆಯಲ್ಲಿ ಮಿಂಚುತ್ತಾ ಇದ್ದಾರೆ. ವೇದಿಕೆಯ ಬಲಭಾಗದಲ್ಲಿರುವಂತಹ ನೀಲಿ ಕುರ್ಚಿಗಳಲ್ಲಿ ಅವರು ಆಸೀನರಾಗಿದ್ದಾರೆ. ಅಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಇದೀಗ ಒಕ್ಕಲಿಗರ ಪ್ರಾರ್ಥನಾ ಗೀತೆ ಈ ಧ್ವನಿ ಸುರುಳಿಯನ್ನು ಕೂಡ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ. ಇದು ಕೂಡ ಒಕ್ಕಲಿಗರ ಸ್ವಸಹಾಯ ಸಂಘದ ಟ್ರಸ್ಟ್ನ ವತಿಯಿಂದ ನಡೆಯುವಂತಹ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ, ಧ್ವನಿ ಸುರುಳಿಯ ಬಿಡುಗಡೆ. ಆತ್ಮೀಯರೇ, ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಮಹಾಪ್ರಬಂಧ ಸಂಸ್ಕೃತ ಸಂಸ್ಕೃತಿಗೆ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೊಡುಗೆ. ಈ ಕೃತಿಯನ್ನು ಅವಲೋಕನ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು. ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಪ್ರಮುಖವಾಗಿ KP ಪೂರ್ಣಚಂದ್ರ ತೇಜಸ್ವಿ ಕಥಾ ಸಾಹಿತ್ಯ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಾರೆ. ಕಳೆದ 22 ವರ್ಷಗಳಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇಲಾಖೆಯ ಅಕಾಡೆಮಿಯ ಕೌನ್ಸಿಲ್ ಸದಸ್ಯರಾಗಿ ಪ್ರಥಮ ಮತ್ತು ದ್ವಿತೀಯ PUC ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಮುಖ್ಯವಾಗಿ ಅಪೂರ್ವ ಒಡನಾಟ, ಕುವೆಂಪು ಅವರ ಕಾವ್ಯದ ಮೇಲೆ ಬರಹ, ಅಕ್ಷರಲೋಕ, ಆನೆ, ನುಡಿಚಿತ್ರ, ಕಣ್ಣೋಟ, ಗಿರೀಶ್ ಕಾರ್ನಾಡ್, ಮಕ್ಕಳಿಗಾಗಿ ಆಸ್ತಿ ಇತ್ಯಾದಿ ಕೃತಿಗಳನ್ನು ಸಂಪಾದಿಸಿದ ಕನ್ನಡದ ಖ್ಯಾತ ವಿಮರ್ಶೆಯನ್ನು ಹೊಂದಿರುವಂಥ ಶ್ರೀಯುತ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರು ಈ ಪುಸ್ತಕದ ಕುರಿತು ಅವಲೋಕನವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯದ ಪ್ರಾರ್ಥನೆ. ವೇದಿಕೆಯಲ್ಲಿರುವ ಎಲ್ಲ ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕಾರ. ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಐತಿಹಾಸಿಕವಾಗಿರ್ತಕ್ಕಂತಹ ಸಭೆಗೆ ಸಾಕ್ಷಿಯಾಗಿರ್ತಕ್ಕಂಥ ಮಹಾ ಭಕ್ತವೃಂದಕ್ಕೂ ನಾನು ತಲೆಬಾಗಿ ಮೊದಲಿಗೆ ನಮಸ್ಕರಿಸ್ತೇನೆ. ಈ ಹೊತ್ತು ಬಿಡುಗಡೆ ಆಗ್ತಿರ್ತಕ್ಕಂತಹ ಕೃತಿ ಬೆಳಗಿನಿಂದ ನಾವು ಅನೇಕರ ಮಾತುಗಳಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮತ್ತು ಶ್ರೀ ಮಠದ ವಿಚಾರಗಳನ್ನು ಮತ್ತೆ ಕೇಳ್ತಾ ಇದ್ವಿ. ಅದೆಲ್ಲದರ ಕುರಿತ ಒಂದು ಸಂಶೋಧನಾತ್ಮಕವಾದ ಅದ್ಭುತವಾಗಿರ್ತಕ್ಕಂತಹ ಒಂದು ಕೃತಿ ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಕೊಡುಗೆ ಒಂದು ಅಧ್ಯಯನ ಅಂತೇಳಿ ಇದನ್ನು ಸಾಧ್ಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಹೊರಗಿನ ಯಾರೋ ಭಕ್ತರು ಅಥವಾ ಸಂಶೋಧಕರಲ್ಲ, ಮಠದಲ್ಲಿಯೇ ತಮ್ಮ ಬಾಲ್ಯವನ್ನು, ತಮ್ಮ ಯೌವನವನ್ನು, ತಮ್ಮ ಇಡೀ ಯತಿವರಣ್ಯ ಜೀವನವನ್ನು ಕಳೆದ ಇಲ್ಲಿಯ ಧರ್ಮಪಾಲನಾಥ ಸ್ವಾಮೀಜಿಯವರು. ಹಾಗಾಗಿ ಬಂಧುಗಳೇ, ಇವತ್ತು ಬಿಡುಗಡೆ ಆಗ್ತಿರ್ತಕ್ಕಂತಹ ಈ ಒಂದು ಮಹಾ ಸಂಶೋಧನಾ ಗ್ರಂಥ ಏನಿದೆ ಅದು ಯಾವುದೋ ಡಾಕ್ಟರೇಟ್ ಪದವಿ ಪಡೆದು ನನ್ನ ಹೆಸರು ಮುಂದೆ ಹಾಕ್ಕೊಳ್ತೀನಿ ಅನ್ನೋ ಲೌಕಿಕವಾದ ಲಾಭಕ್ಕಲ್ಲ, ಅದು ಅಂತರಂಗದಿಂದ ಬಂದಿರತಕ್ಕಂಥದ್ದು. ತನ್ನನ್ನು ಈ ಮಠ ಪೊರೆದ ಬಗೆಗೆ ಒಂದು ಅಂತಃಕರಣದಿಂದ ಬರೆದಿರ್ತಕ್ಕಂತಹ ಪ್ರಬಂಧ ಅಂತೇಳಿ ನಾನು ಆರಂಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ಅಧ್ಯಯನದ ಈ ಮಹಾಕೃತಿಯ ಒಂದು ಉದ್ದೇಶ ಇದೆ.
ಬಹಳ ಮುಖ್ಯವಾದ ಒಂದು ಮಹತ್ವ ಇದೆ, ಒಂದು ವ್ಯಾಪ್ತಿ ಇದೆ. ಈ ಮೂರೂ ಕೂಡ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ನನಗೆ ಕೊಟ್ಟಿರ್ತಕ್ಕಂಥ 10 ನಿಮಿಷಗಳಲ್ಲಿ ನಿಮ್ಮ ಮುಂದೆ ಅದನ್ನು ಬಹುಶಃ ನಾನು ವಿವರಿಸಲಾರೆ. ಆದರೆ ಅಪಾರವಾದ ಸಂಶೋಧನಾಸಕ್ತಿ ಜೊತೆಗೆ ಅಪಾರವಾದ ಹೃದಯ ಪ್ರೀತಿ ಮತ್ತು ಅಧ್ಯಯನಶೀಲಾಸಕ್ತಿ ಇರ್ತಕ್ಕಂತಹ ಈ ಮೂರನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಮೇಳೈಸಿಕೊಂಡಿರ್ತಕ್ಕಂತಹ ಧರ್ಮಪಾಲ ಸ್ವಾಮೀಜಿಯವರ ಸಂಶೋಧನೆಯ ಫಲ ಈ ಕೃತಿ ಅನ್ನೋದನ್ನು ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅತ್ಯಂತ ಸಂತೋಷದಿಂದ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕೃತಿಗೆ ಬರೀ ಚಾರಿತ್ರಿಕ ಮಹತ್ವ ಅಲ್ಲ, ಶೈಕ್ಷಣಿಕ ಮಹತ್ವ ಇದೆ, ಅದೊಂದು ಸಾಹಿತ್ಯಿಕ ಮಹತ್ವ ಇದೆ ಮತ್ತು ಒಂದು ಚಾರಿತ್ರಿಕ ಮಹತ್ವ ಇದೆ. ಮುಂದೆ ಮಠದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಯಾರಿಗೇ ಆದರೂ ಕೂಡ ಒಂದು ಅಪೂರ್ವವಾದ ಆಕರ ಗ್ರಂಥ ಆಗ್ತಕ್ಕಂತಹ ಒಂದು ಕೃತಿ ಇದಾಗಿದೆ ಅನ್ನೋದು ನಾನು ಅತ್ಯಂತ ಗೌರವದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮಹಾಸ್ವಾಮಿಯವರ ಆ ತಪಸ್ಸಿನಂತೆ ಕಾಯ್ದುಕೊಂಡು ಬಂದಿರತಕ್ಕಂತಹ ಸಾಮಾಜಿಕವಾದ ಆದರ್ಶ ಮತ್ತು ಅವರ ಕಾಲಮಾನದ ಈ ನಾಡು ಕಂಡ ಸಾಂಸ್ಕೃತಿಕವಾದ ಬದುಕಿನ ನೆಲೆಯನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇರೋರಿಗೆ ಅತ್ಯಂತ ಮುಖ್ಯವಾದ ಆಕಾರ ಗ್ರಂಥ ಇವತ್ತು ಬಿಡುಗಡೆ ಆಗ್ತಿರ್ತಕ್ಕಂಥ ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಶ್ರೀ ಬಾಲ ಗಂಗಾಧರನಾಥ್ ಸ್ವಾಮೀಜಿ ಅವರ ಕೊಡುಗೆ ಅನ್ನೋ ಕೃತಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, ಸಾಮಾನ್ಯವಾಗಿ ನಾವೆಲ್ಲ PhD ಅಂತಂದರೆ ಅದೊಂದು ಇಂಟೆಲೆಕ್ಚುವಲ್ ವರ್ಕ್, ಧೀಮಂತರು ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಬುದ್ಧಿವಂತಿಕೆ ಧೀಮಂತಿಕೆಯ ಜೊತೆಗೆ ಹೃದಯ ಕೂಡ ಕೆಲಸ ಮಾಡಿದೆ ಅಂತಕ್ಕಂಥದ್ದು. ಈ ಕೃತಿಯ ಮತ್ತೊಂದು ಸಾರ್ವಕಾಲಿಕವಾದ ಮಹತ್ವ ಏನಪ್ಪ ಅಂತಂದರೆ, ಈ 3 ವರ್ಷದ ಶಿಷ್ಯವಾಗಿದ್ದಾಗ ಧರ್ಮಪಾಲನಾಥ್ ಸ್ವಾಮೀಜಿಯವರ ಮಠಕ್ಕೆ ಬರ್ತಾರೆ. ನಮಗೆಲ್ಲ ಗೊತ್ತಿದೆ ಶ್ರೀಮಠದ ಬಗ್ಗೆ, ಬಾಲಗಂಗಾಧರನಾಥ್ ಸ್ವಾಮೀಜಿಗಳ ಬಗ್ಗೆ 45ಕ್ಕೂ ಹೆಚ್ಚು ಜನ ಕನ್ನಡದಲ್ಲಿ ಕೃತಿಗಳನ್ನು ತಂದಿದ್ದಾರೆ. 79ಕ್ಕೂ ಹೆಚ್ಚು ಕೃತಿಗಳು ನಮಗೆ ಅವರ ಆಕರ ಗ್ರಂಥಗಳಾಗಿ ಸಿಗ್ತವೆ. ಆದರೆ ಅದ್ರ ಒಳಗೆ ನಿಂತು ಮಠದ ಒಂದು ಭಾಗವಾಗಿದ್ದಂತಹ ಸ್ವಾಮೀಜಿಯವರು ಬರೆದ ಈ ಪುಸ್ತಕಕ್ಕೆ ಒಂದು ನಿರ್ದಿಷ್ಟತೆ, ಒಂದು ಅಥೆಂಟಿಸಿಟಿ ಲಭ್ಯ ಆಗಿದೆ ಅಂತಕ್ಕಂಥದ್ದು ನಾನು ಗಮನಿಸಬೇಕಾಗಿರ್ತಕ್ಕಂಥ ಭಾಳ ಮುಖ್ಯವಾದ ಅಂಶ. ಯಾಕಂತಂದರೆ ಸ್ವಾಮೀಜಿಗಳು ತುಂಬ ನಿರ್ಮಮಕಾರದಿಂದ, ನಿರಪೇಕ್ಷವಾದ ಮನೋಭಾವದಿಂದ ಈ ಸಂಶೋಧನೆಗೆ ತೊಡಗಿರೋದೇ ಅಧಿಕೃತತೆಗೆ ಬಂದಿರತಕ್ಕಂತಹ ಬಹಳ ಮುಖ್ಯವಾದ ಮಹತ್ವ ಅಂದ್ಕೊಂಡಿದ್ದಾನೆ. ಈಗ ನಾನು ಒಬ್ಬ ಸಂಶೋಧಕನಾಗಿ ಮಠದ ಬಗ್ಗೆ ಸಂಶೋಧನೆ ಮಾಡ್ತೀನಿ ಅಂತಂದರೆ ನಾನು ಹೊರಗಿನವನು, ನನಗೆ ಲಭ್ಯ ಆಗ್ತಕ್ಕಂಥ ಸಮಯ ಮತ್ತು ಆಕರಗಳನ್ನು ಇಟ್ಕೊಂಡು ಸಂಶೋಧನೆ ಥೀಸಿಸನ್ನು ಬರೆದು ಬಿಡೋದು ಸುಲಭ. ಆದರೆ ಸ್ವಾಮೀಜಿಯವರ ಈ ಕೃತಿ ಯಾಕೆ ಅಧಿಕೃತ ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ ಅಂತಂದರೆ, ಅವರು ಅದರಲ್ಲಿ ಅನೇಕ ಆಕರಗಳ ಬಹಳ ದೊಡ್ಡ ಪಟ್ಟಿಯನ್ನು ಬಳಸಿದ್ದಾರೆ. ಮಠಕ್ಕೆ ಪುರಾಣಕ್ಕೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನು ಅಧ್ಯಯನ ಮಾಡಿದ್ದಾರೆ. ಜಾನಪದದಲ್ಲಿ ಆದಿಚುಂಚನಗಿರಿ ಹೆಸರು ಹೇಗೆ ಬಂತು ಅನ್ನೋದನ್ನು ಸಂಶೋಧನೆ ಮಾಡಿರ್ತಕ್ಕಂಥದ್ದು. ಮಹೈಸೂರು ಮಹಾರಾಜರು ಈ ಮಠಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು ಅನ್ನೋದರಿಂದ ಹಿಡಿದು ಈ ಎಲ್ಲ ದಾಖಲೆ ಪತ್ರಗಳನ್ನು ಕೂಡ ಮಠದ ಒಳಗಡೆನೇ ಇದ್ದು ಅವರು ತೆಗೆದು ನೋಡೋದು ತುಂಬ ಸುಲಭ. ಅವರಿಗೆ ಆ ಥರದ ಒಂದು ವಿಪುಲವಾದ ಅವಕಾಶ ಇರೋದರಿಂದ ಇದೊಂದು ಅಧಿಕೃತವಾದ ಸಂಶೋಧನಾ ಗ್ರಂಥ ಅನ್ನೋದನ್ನು ನಾನು ಅತ್ಯಂತ ಸಂತೋಷದಿಂದ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತೇಳಿ. ನಾವು ಗಮನಿಸಿದ್ವಿ, ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಅಂತೇಳಿ ಇದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ಸಂಸ್ಕೃತವನ್ನು ಸಂಸ್ಕೃತಿ ಅದೆರಡನ್ನು ಭಿನ್ನವಾಗಿ ನೋಡಿದ್ದಾರೆ ಸ್ವಾಮೀಜಿ ಅಂತಂದರೆ, ಅದು ಮತ್ತೊಮ್ಮೆ ಬಾಲಗಂಗಾಧರನಾಥ್ ಸ್ವಾಮೀಜಿಯವರ ಲೋಕದೃಷ್ಟಿಯನ್ನು ಹೇಳ್ತಕ್ಕಂಥದ್ದು. ಈ ಕೃತಿಯಲ್ಲಿ ಒಂದು ಮಾತು ಬರುತ್ತೆ, ಯಾರೋ ಸಂದರ್ಶಕರು ಕೇಳ್ತಾರೆ, ಅಲ್ಲ ಸ್ವಾಮಿ, ನಮ್ಮದು ಒಕ್ಕಲಿಗ ಸಮುದಾಯ, ಅದರಲ್ಲಿ ಅವೈದಿಕ ಮಠ ಆಗಿರಬೇಕಾದ್ರೆ ವೈದಿಕರ ಸೊತ್ತಾಗಿರ್ಬೇಕಾದ ಸಂಸ್ಕೃತಕ್ಕೆ ಯಾಕೆ ಇಷ್ಟು ಮಹತ್ವವನ್ನು ನೀವು ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಸ್ವಾಮೀಜಿಯವರು ಹೇಳೋ ಮಾತು ನನಗೆ ಬಹಳ ಮುಖ್ಯವಾದದ್ದು ಅಂತ ಅನ್ನಿಸ್ತು. ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಯಾವ ಒಂದು ವರ್ಗದ ಸೊತ್ತಲ್ಲ, ಅದರಲ್ಲಿರ್ತಕ್ಕಂಥ ಜ್ಞಾನಶಾಖೆ, ಅದರಲ್ಲಿರ್ತಕ್ಕಂತಹ ನಾಟಿ ವೈದ್ಯ, ಇದೆಲ್ಲ ನಮಗೆ ಬೇಡವೇನ್ರಿ ಅಂತ ಅಂದ್ಬಿಟ್ಟು. ಆದರೆ
ಮತ್ತೆ ಸಂಸ್ಕೃತ ಪಾಠಶಾಲೆಯನ್ನು, ಈ ಕೃತಿಯಲ್ಲಿ ಸಂಸ್ಕೃತ ಅಂದ್ರೆ ಏನು ಅನ್ನೋ ಆರಂಭಿಕ ಮಾಹಿತಿಯಿಂದ ಹಿಡಿದು ಹೇಗೆ ಈ ಮಠದಲ್ಲಿ ಸಂಸ್ಕೃತ ಒಂದು ಭಾಗವಾಗಿ ವೇದೋಪನಿಷತ್ತುಗಳ ಭಾಗ ಆಗದೆ ನಾವು ಅವೈದಿಕರು ವೈದಿಕರ ಮಠಮಾನ್ಯಗಳಿಗೆ ಸರಿಗಟ್ಟಲಾರಲ್ಲವು ಅನ್ನೋ ಬಹಳ ಮುಖ್ಯವಾದ ಒಂದು ದೂರದೃಷ್ಟಿ ಮತ್ತು ತಿಳುವಳಿಕೆಯಿಂದ ಮಹಾಸ್ವಾಮಿಗಳು ಕೈಗೊಂಡಂತಹ ಆ ಸಂಸ್ಕೃತ ಭಾಷೆಯ ಕಲಿಕೆ ಮತ್ತು ಬಹಳ ದೊಡ್ಡ ಒಂದು ಶಿಷ್ಯ ಪರಂಪರೆ ನಾವು ಗಮನಿಸ್ತಿದ್ವಿ. 72 ಯತಿವರೇಣ್ಯರು ಇಲ್ಲಿ ಇದ್ದಾರೆ, 72ನೇ ಪೀಠಾಧ್ಯಕ್ಷರು ಈಗಿದ್ದಾರೆ ಅಂತೇಳಿ. ಆದರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಸ್ವಾಮಿ ಆಗಬೇಕಾದಂತಹ ಸಂದರ್ಭವನ್ನು ನಾಡು ಗಮನಿಸಿದೆ. ಯಾರು ಈ ಪೀಠಾಧ್ಯಕ್ಷರಾಗೋದಕ್ಕೆ ಯೋಗ್ಯರು ಅಂತೇಳಿ 70ನೇ ಸ್ವಾಮಿಗಳ ಕಾಲಾನಂತರ ಇಡೀ ಸಮುದಾಯ ಚಿಂತೆ ಮಾಡ್ತಿರ್ಬೇಕಾದ್ರೆ ಗಂಗಾಧರ ಸ್ವಾಮೀಜಿಗಳು ಅಲ್ಲಿಗೆ ಬರೋ ಸಂದರ್ಭ ಇದೆಯಲ್ಲ, ನಾಳೆ ಈ ಒಂದು ಶಿಷ್ಯ ಪರಂಪರೆಯನ್ನು ನಾವು ರೂಪಿಸಲೇಬೇಕು ಅಂತೇಳಿ ಆ ಒಂದು ದೊಡ್ಡ ಶಿಷ್ಯ ಪರಂಪರೆಯನ್ನು ಹೇಗೆ ಆರಂಭ ಮಾಡಿದರು, ಆನಂತರದ ಶೈಕ್ಷಣಿಕ ಸಾಮಾಜಿಕ ಕಾರ್ಯಗಳು ಹೇಗೆ ಒಂದು ಚಿಕ್ಕ ಊರಿನಿಂದ ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿದ್ವು ಅಂತ. ನಾನೊಬ್ಬ ಅಧ್ಯಾಪಕನಾಗಿದ್ದೇನೆ ಬಂಧುಗಳೇ. ಅಧ್ಯಾಪಕ ಒಂದು SSLC ಅಥವಾ PUC ಪರೀಕ್ಷೆ ಬಂತು ಅಂತಂದ್ರೆ 5-6 ಲಕ್ಷ ಮಕ್ಕಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಕ್ಕೆ ಬರ್ತಾರೆ. ಅದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಇವತ್ತು ಶೈಕ್ಷಣಿಕವಾಗಿ ಈ ಸಂಸ್ಥೆ ಬೆಳೆಸ್ತಿದೆ ಅಂತಂದ್ರೆ ಅದು ಸಾಗಿ ಬಂದ ದಾರಿ ಬಹಳ ದೊಡ್ಡದು ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಎಷ್ಟೋ ಜನಕ್ಕೆ ಮೂಲ ಮಠದ ಅಲ್ಲಿರ್ತಕ್ಕಂತಹ ಅದಕ್ಕೆ ಹೇಗೆ ಹೆಸರು ಬಂತು, ಆದಿಚುಂಚನಗಿರಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಜಾನಪದದಲ್ಲಿ ಒಂದು ಕತೆ ಇದೆ, ಪುರಾಣದಲ್ಲಿ ಬೇರೆ ಕಥೆಗಳಿದೆ, ಐತಿಹ್ಯದಲ್ಲಿ ಬೇರೆ ಬೇರೆ ಕಥೆಗಳಿದೆ. ಸನ್ಮಾನ್ಯ ಧರ್ಮಪಾಲ ಸ್ವಾಮೀಜಿಗಳು ಈ ಎಲ್ಲ ಆಕಾರಗಳನ್ನು ಇಟ್ಕೊಂಡು ಯಾವುದನ್ನ ಎಷ್ಟು ನಾವು ಸ್ವೀಕರಿಸಬೇಕು, ಯಾವುದು ನಿಜವಾದ ಆಕಾರ, ಚುಂಚನಗಿರಿಯನ್ನ ಹೆಸರು ಹೇಗೆ ಬಂತು, ಇದಕ್ಕೆ ಭೈರವ ಇಲ್ಲಿಯ ಮುಖ್ಯ ದೇವತೆ ಹೇಗೆ ಹೇಗೆ ಈ ಆರಾಧನಾ ಪರಂಪರೆ ಬಂದಿದೆ ಅನ್ನೋದನ್ನ ಕರ್ನಾಟಕದ ನಾಥ ಪರಂಪರೆಯ ಜೊತೆ ಇಟ್ಟು ಅದನ್ನ ಅಧ್ಯಯನವನ್ನು ಮಾಡ್ತಾ ಬಂದಿರೋದು ಈ ಅಧ್ಯಯನದ ಮಹತ್ವವನ್ನು ತುಂಬ ದೊಡ್ಡದನ್ನಾಗಿ ಮಾಡಿದೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ ಅಂತೇಳಿ. ಬಂಧುಗಳೇ, ನನಗೆ ಈ ಇಡೀ ಕೃತಿಯಲ್ಲಿ ತುಂಬ ಮುಖ್ಯವಾದ 2 ಭಾಗ ಯಾವುದಪ್ಪ ಅಂತಂದರೆ, ಒಂದು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಕಾರ್ಯಗಳ ಇಡೀ ಇದು ಲೋಕದ ಎದುರಿಗಿದೆ. ಆದರೆ ಅವ್ರ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು ಕೊಡಬೇಕಾದ್ರೆ ಸ್ವಾಮೀಜಿ ಅವರು ಎಂಥ ಒಂದು ಅದ್ಭುತವಾದ ಒಂದು ವ್ಯಕ್ತಿ ಚಿತ್ರವನ್ನು, ಅವರ ಅಂತರಂಗವನ್ನು ನಮಗೆ ದರ್ಶನ ಮಾಡಿಸ್ತಾರೆ ಅಂತೇಳಿ. ಎರಡನೇದು ಅವರ ಅದಕ್ಕೊಂದು ಉದಾಹರಣೆ ನಾನು ಕೊಡೋದಾದ್ರೆ ನೋಡಿ, ಯಾರೋ ಕೇಳ್ತಾರೆ ಯಾಕೆ ನೀವು ವೃದ್ಧಾಶ್ರಮಗಳನ್ನು ಶುರು ಮಾಡಿದ್ರಿ ಅಂತ ಕೇಳಿದಾಗ ಬಾಲಗಂಗಾಧರನಾಥ್ ಸ್ವಾಮೀಜಿಗಳು ಹೇಳ್ತಾರೆ, ಒಬ್ಬ ಮಹಿಳೆ 4 ಮಕ್ಕಳ ತಾಯಿ, ಗಂಡನ ಮನೆಯಲ್ಲೂ ತಿರಸ್ಕೃತಳು, ತವ್ರ ಮನೆಯಲ್ಲೂ ತಿರಸ್ಕೃತಳಾಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಇದ್ಲು. 4 ಮಕ್ಕಳ ಜೊತೆ ಆಕಸ್ಮಿಕವಾಗಿ ಮಠಕ್ಕೆ ಬಂದು ಆಶ್ರಯ ಕೊಡಿ ಅಂತಂದಾಗ ಅವಳ ಜಾತಿ ಯಾವುದು ಅನ್ನೋದನ್ನ ನಾನು ಕೇಳಲೇ ಇಲ್ಲ, ಒಕ್ಕಲಿಗ ಸಮುದಾಯದವರ ಅನ್ನೋದನ್ನ ನಾನು ಕೇಳಲೇ ಇಲ್ಲ. ಬದಲಿಗೆ ಈ ಥರದ ಹೆಣ್ಮಕ್ಳಿಗೆ ನಾನು ಆಸರೆ ಕೊಡಬೇಕು ಅನ್ನೋ ಆಲೋಚನೆ ನನ್ನ ಮನಸ್ಸಲ್ಲಿ ಬಂತು ಅಂತ ಹೇಳಿದಾರಲ್ಲ, ಅವರೆಲ್ಲ ಕಾರ್ಯಗಳ ಹಿಂದೆ ಇದು ಒಂದು ಮಾತು ಸಾಕು, ಅವರ ಹೃದಯ ಎಂಥದ್ದು ಅಂತ ಕೇಳೋದಕ್ಕೆ ಅಂತ ಅನ್ಕೊಂಡಿದ್ದೇನೆ. ಬಂಧುಗಳೇ, ಸದಾನಂದ ಗೌಡ ಸರ್ ಅವರು ಮಾತನಾಡಬೇಕಾದ್ರೆ ಕುವೆಂಪು ಅವ್ರ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ರು. ಆಕಸ್ಮಿಕವಾಗಿ 2 ಸಲ ಕುವೆಂಪು ರಾಷ್ಟ್ರಕವಿಗಳು ಸ್ವಾಮೀಜಿಯನ್ನ ಭೇಟಿ ಮಾಡೋ ಸಂದರ್ಭ ಬರುತ್ತೆ. ನನಗೆ ಈ ಮಠದ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗಮನಿಸಬೇಕಾದ್ರೆ ಯಾಕೆ ಮುಖ್ಯವಾದ ದಾಖಲೆಯಾಗಿ ಅಂತ ಅನ್ನಿಸ್ತು ಅಂತಂದ್ರೆ, ನೋಡಿ, ಕುವೆಂಪು ಕೇಳ್ತಾರೆ, ಸಿಕ್ಕಿದ ಒಂದು ಗಳಿಗೆಯಲ್ಲಿ ಸ್ವಾಮೀಜಿಯನ್ನ ನಿಲ್ಸಿ ಕೇಳ್ತಾರೆ, ನೀವು ಎಲ್ಲ ಕೆಲಸ ಮಾಡ್ತಿದ್ದೀರಾ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾನು ಬರ್ದಿದ್ದನ್ನ ಸಾಕಾರ ಮಾಡ್ತಿದ್ದೀರಾ, ಇದನ್ನೆಲ್ಲ ನಾನು ಒಪ್ಕೊಳ್ತೀನಿ. ಆದರೆ ಒಂದು ನನ್ನ ವೈಚಾರಿಕತೆಗೆ ತೊಂದರೆ ಅನಿಸಿದ್ದನ್ನ ನೀವು ಮುಂದೆ ಕೇಳ್ಬೋದಾ ಅಂತ ಕೇಳ್ತಾರೆ ಕುವೆಂಪು. ಕೇಳಿ ಅಂತಂದಾಗ ಅವ್ರು ಹೇಳ್ತಾರೆ, ನೀವು ಚಿನ್ನದ ಕಿರೀಟ ಹಾಕೊಳ್ತೀರಂತೆ, ವಜ್ರದ ಕಿರೀಟ ಹಾಕೊಳ್ತೀರಂತೆ, ಮೆರವಣಿಗೆ ಮಾಡಿಸ್ಕೊಳ್ತೀರಂತಲ್ಲ, ನಿಮಗೆ ಮುಜುಗರ ಆಗಲ್ವಾ, ನಿಮ್ಮ ವೈಚಾರಿಕತೆಗೆ ಇದು ಅಡ್ಡಿ ಅಲ್ವಾ ಅಂತ ಕೇಳ್ತಾರೆ ಕುವೆಂಪು. ಆಗ ಸ್ವಾಮೀಜಿ ಹೇಳಿದ ಮಾತು
ಮೆದು ಮಾತಿನಲ್ಲಿ ನಸುನಗ್ತಾ ಹೇಳ್ತಾರೆ, ಅಯ್ಯೋ ಬಿಸಿಲಲ್ಲಿ ಧೂಳಲ್ಲಿ ಮೆರವಣಿಗೆ ಮಾಡಿಸ್ಕೊಳ್ಳೋದು ನನಗೂ ಇಷ್ಟ ಇಲ್ಲ, ಆದರೆ ಜನ ಸಮುದಾಯದ ಭಾವನೆಗೆ ನೀವು ನೋಡಿ ಧರ್ಮದ ಗುರುಗಳು ಏನು ಹೇಳ್ತಾರೋ ಅದನ್ನು ದೇವ್ರ ಮಾತು ಅಂತ ಜನ ಕೇಳಬೇಕಾದ್ರೆ ಅವ್ರಿಗೋಸ್ಕರ ನಾನು ಇದನ್ನ ಸಹಿಸ್ಕೋಬೇಕಲ್ವಾ ಅಂತ ಹೇಳ್ತಾರೆ. ಈ ಅದ್ಭುತವಾದಂತಹ ಆ ಮಾತುಗಳಿದೆಯಲ್ಲ, ಇದ್ರ ಹಿಂದೆ ಕೇವಲ ಒಂದು ಸಮುದಾಯದ ಧರ್ಮಪೀಠವಾಗಿ ಆರಂಭಗೊಂಡದ್ದು ಹೇಗೆ ಇಡೀ ಜನಸಮೂಹದ ಧರ್ಮಪೀಠವಾಗೋ ದಿಸೆಯಲ್ಲಿ ಈ ಮಠ ಸಾಗಿ ಬರ್ತಾ ಇದೆ ಅನ್ನೋ ಅನೇಕ ಸಂಗತಿಗಳನ್ನು ನಾನು ಹೇಳಿರ್ತಕ್ಕಂಥ ಒಂದೆರಡು ಮಾತುಗಳಷ್ಟೇ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಿದ್ದೀನಿ. ಸಮಯದ ಅವಕಾಶ ಇರೋದ್ರಿಂದ ನಾನು ನಿಮ್ಮೆಲ್ಲರಲ್ಲೂ ಕೇಳ್ತಕ್ಕಂಥ ಮಾತಿಷ್ಟೇ, ಬಹಳ ಅದ್ಭುತವಾಗಿರ್ತಕ್ಕಂಥ ಹೇಗೆ ಇಡೀ ಒಂದು ಆದಿಚುಂಚನಗಿರಿಯ ಮಠ 71ನೇ ಸ್ವಾಮೀಜಿಗಳಾಗಿರ್ತಕ್ಕಂಥ ನಿರ್ಮಲಾನಂದರವರೆಗೂ ಈ 10 ವರ್ಷದಲ್ಲಿ ಮಾಡಿದ ಸಾಧನೆಗಳನ್ನು ಈ ಕೃತಿ ಮರೆತಿಲ್ಲ. ಅದೆಲ್ಲವನ್ನ ಅದ್ಭುತವಾದ ದಾಖಲೆಯಾಗಿ ಇವತ್ತು ಕನ್ನಡ ಸಾಹಿತ್ಯಕ್ಕೆ, ಕನ್ನಡದ ಭಕ್ತರಿಗೆ ಕೊಟ್ಟಿದೆ. ಆ ಕೃತಿಯನ್ನು ನಾವೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಇವತ್ತು ಈ ಸಭೆಗೆ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸೋಣ ಅಂತ ಹೇಳ್ತಾ, ಬಾಲಗಂಗಾಧರನಾಥ್ ಸ್ವಾಮೀಜಿ ಅವ್ರಿಗೂ ಇಂತಹ ಒಂದು ಅಪರೂಪದ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಮ್ಮ ಡಾಕ್ಟರೇಟ್ ಪದವಿಯಾಗಿ ಕೊಟ್ಟ ಧರ್ಮಪಾಲ ಸ್ವಾಮೀಜಿ ಅವ್ರಿಗೂ ಹಾಗೂ 10 ವರ್ಷಗಳ ಈ ಪೀಠಾರೋಹಣ ಸಂದರ್ಭದಲ್ಲಿ ತುಲಾಭಾರದ ಗೌರವವನ್ನು ಪಡಿತಿರ್ತಕ್ಕಂತಹ ಸ್ವಾಮೀಜಿ ಅವ್ರಿಗೂ ಇರ್ತಕ್ಕಂಥ ವೇದಿಕೆಯ ಎಲ್ಲ ಗಣ್ಯರಿಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾನೆ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ಸಂಶೋಧನಾ ಕೃತಿಯ ಬಗ್ಗೆ ಮೌಲಿಕವಾಗಿ ಮಾತನಾಡಿದಂಥ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿ ಸಂಸ್ಕೃತ ಸಂಸ್ಕೃತಿಗೆ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೊಡುಗೆ ಒಂದು ಅಧ್ಯಯನ ಎಂಬ ಸಂಶೋಧನಾ ಪ್ರಬಂಧವನ್ನು ಮಹಾಸ್ವಾಮೀಜಿಯವರು, ಯತಿವರ್ಣ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ತೇನೆ. ಸಂಸ್ಕೃತ ಸಂಸ್ಕೃತಿಗೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೊಡುಗೆಯ ಕುರಿತಾದಂತಹ ಈ ಒಂದು ಮಹಾಪ್ರಬಂಧವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಾಪ್ರಬಂಧವಾಗಿ ರಚನೆ ಮಾಡಿರುವಂಥದ್ದು ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು. ಈ ಒಂದು ಕೃತಿ ಈಗ ಲೋಕಾರ್ಪಣೆಗೊಂಡಿರುವಂಥದ್ದು. ಈಗ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ನಾನು ಪರಮ ಪೂಜ್ಯ ಜಗದ್ಗುರುಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ 3 ಜನರಿಗೆ ಒಂದು ವಿಶೇಷ ಸನ್ಮಾನ ಇದೆ. ಚಿದಾನಂದ ಬೈಲಾಡಿ ಅವರಿಗೆ, ಮೋಹನ್ ಗೌಡ ಇಡ್ಯಡ್ಕ ಅವರಿಗೆ ಮತ್ತು ಕಿರಣ್ ಬುಡ್ಲೆಗುತ್ತು ಅವರಿಗೆ. ಈಗ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಸನ್ಮಾನ ಮಾಡ್ತಾ ಇರುವಂಥದ್ದು. ಈ ಒಂದು ಮಹಾಗ್ರಂಥವನ್ನು ರಚಿಸಿರುವಂತಹ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಸನ್ಮಾನ. ಎಲ್ಲರೂ ಕೂಡ ಸಭಿಕರೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕವಾಗಿ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಹಾಗೆಯೇ 3 ವಿಶೇಷ ಸನ್ಮಾನ ಇದೆ. ಚಿದಾನಂದ ಬೈಲಾಡಿ ಅವರಿಗೆ, ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಪುತ್ತೂರಿನ ಕುವರಿ ಇಲ್ಲಿಂದ ವಿದ್ಯಾರ್ಥಿ ನಾಯಕಿಯಾಗಿ ಜೀವನವನ್ನ ಆರಂಭಿಸಿ
ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿ ನಂತರ ಕರ್ನಾಟಕದ ಮಂತ್ರಿಯಾಗಿ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ದಿನದಿಂದಲೂ ಕೂಡ ವಿಶೇಷವಾಗಿ ಒರಿಸ್ಸಾದಿಂದ ಕರ್ನಾಟಕಕ್ಕೆ ನೇರವಾದ ವಿದ್ಯುತ್ ಲೈನ್ ಸಿಗಬೇಕು, ಕರೆಂಟಿನ ಅಭಾವ ನಮ್ಮ ಪುತ್ತೂರು ಸುಳ್ಯದ ಪರಿಸರದಲ್ಲಿ ಯಾವ ಅಭಾವ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡ ಒಬ್ಬ ವಿದ್ಯುತ್ ಇಲಾಖೆಯ ಸಚಿವೆಯಾಗಿ ಅವರು ಮಾಡಿದಂತಹ ಕಾರ್ಯವನ್ನ ಅಂದಿನ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ ಕುಮಾರ್ ಜಯಲಲಿತಾ ಅವರು ಶ್ಲಾಘಿಸಿದ್ರು. ಇಂಥದ್ದೊಂದು ಹೆಣ್ಮಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿಯಾದಂತಹ ಕೆಲಸದ ಮೂಲಕವಾಗಿಯೇ ರಾಜ್ಯದ ನಾಯಕಿಯಾಗಿ ಬೆಳೆದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಖಾತೆಯ ರಾಜ್ಯ ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಶೋಭಾ ಕರಂದ್ಲಾಜೆ ಅವರ ಮಾತು. ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ಜಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡುತ್ತಾ ಮತ್ತು ಅವರ ಪಾದಗಳಿಗೆ ನನಗೆ ವಿಶ್ವಾಸ ಇದೆ, ಅವರು ಇವತ್ತು ಎಲ್ಲೇ ಇದ್ರೂ ಕೂಡ ಈ ಒಂದು ಸಭೆಗೆ ಹರಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ರೀತಿಯ ಅವರನ್ನು ಸ್ಮರಣೆ ಮಾಡುತ್ತಾ ಅವರದೇ ದಾರಿಯಲ್ಲಿ ಇನ್ನೂ ಪ್ರಜ್ವಲವಾಗಿ ಆದಿಚುಂಚನಗಿರಿ ಮಠವನ್ನ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ, ಸಂಘ ಸಂಸ್ಥೆಗಳನ್ನ ಬೆಳೆಸ್ತಾ ಇರುವಂತ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದನೆಯನ್ನ ಸಲ್ಲಿಸುತ್ತಾ ಈ ಜಿಲ್ಲೆಯ ಮಠದ ನೇತೃತ್ವವನ್ನು ವಹಿಸಿ ನಮ್ಮೆಲ್ಲರನ್ನ ಒಗ್ಗಟ್ಟು ಮಾಡ್ತಾ ಇರುವಂತ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸಿ, ವೇದಿಕೆಯಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಸ್ವಾಮೀಜಿಯವರ ಪಾದಕ್ಕೆ ವಂದನೆಯನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಂಜೀವ ಮಠಂದೂರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಸದಾನಂದ ಗೌಡ್ರೆ, ಮಂತ್ರಿಗಳಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಸಂಸದರಾಗಿರುವಂಥ ಜಗ್ಗೇಶ್ ಅವರೇ, ಶ್ರವಣಬೆಳಗೊಳದ ಶಾಸಕರಾಗಿರುವಂಥ ಬಾಲಕೃಷ್ಣ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಭೋಜೇಗೌಡ್ರೆ, ತೀರ್ಥರಾಮ ಅವರೇ, ಕುರಿಂಜಿ ವೆಂಕಟರಮ ಗೌಡ್ರ ಸುಪುತ್ರರಾಗಿರುವಂಥ ಚಿದಾನಂದ ಅವರೇ, ರೇಣುಕಾ ಪ್ರಸಾದ್ ಅವರೇ, ವೇದಿಕೆಯಲ್ಲಿರುವಂಥ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳೇ, ಈ ಭಾಗದ ನಮ್ಮೆಲ್ಲ ಮುಖಂಡರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವಂಥ ಎಲ್ಲ ಒಕ್ಕಲಿಗ ಬಂಧುಗಳೇ, ಬೇರೆ ಬೇರೆ ಜಾತಿಯ ಬಂಧುಗಳು ಕೂಡ ಅವರ ಮುಖವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಒಕ್ಕಲಿಗ ಸಮಾಜ ಒಂದು ಜಾಗೃತ ಸಮಾಜ. ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾವಂತ ಸಮಾಜ. ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ ಧಾರ್ಮಿಕತೆಯೊಂದಿಗೆ ಜೋಡಣೆ ಆಗಿರುವಂಥ ಸಮಾಜ. ಹಲವಾರು ದೇವಸ್ಥಾನಗಳ ಮೊಕ್ತೇಶ್ವರಾಗಿ ಬೇರೆ ಬೇರೆ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂಥ ಒಂದು ಸಮಾಜ, ಅದು ಒಕ್ಕಲಿಗ ಸಮಾಜ ನಮ್ಮ ಜಿಲ್ಲೆಯಲ್ಲಿ. ಆದಿಚುಂಚನಗಿರಿ ಮಠ ಇಡೀ ರಾಜ್ಯ ಮತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಮಠ ಆಗಿತ್ತು. ಆದರೆ 70ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಕ್ಕಲಿಗರಿದ್ದಾರೆ ಅನ್ನುವಂಥ ಒಂದು ಭಾವವನ್ನು ಅರ್ಥ ಮಾಡಿಕೊಂಡು ಅವತ್ತಿನ ಸ್ವಾಮೀಜಿ ಇಲ್ಲಿ ಒಕ್ಕಲಿಗರ ಜೊತೆ ಜೋಡಣೆ ಆಗುವಂತ ಕೆಲಸವನ್ನ ಮಾಡಿದ್ರು. ಆದಿಚುಂಚನಗಿರಿ ಮಠ ಇವತ್ತು ಕೇವಲ ಒಂದು ಮಠವಾಗಿ ಉಳ್ಕೊಂಡಿಲ್ಲ. ಈ ಮಠ ಇವತ್ತು ದೇಶದ ಬೇರೆ ಬೇರೆ ಭಾಗದ ನಾಥಪಂಥದ ಮಠದ ಜೊತೆ ಜೋಡಣೆ ಆಗ್ತಾ ಇದೆ. ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಕೇವಲ ಒಕ್ಕಲಿಗರ ಒಬ್ಬ ಸ್ವಾಮೀಜಿ ಆಗಿ ಉಳ್ಕೊಂಡಿಲ್ಲ. ಅವರು ನೊಂದು ಬರುವಂತ ಚಿಕ್ಕ ಪುಟ್ಟ ಜಾತಿಯವರಿಗೆ ಕೂಡ ಧೈರ್ಯವನ್ನು ತುಂಬುವಂತ ಒಂದು ಸ್ವಾಮೀಜಿಯಾಗಿ ಇವತ್ತು ಮೂಡ್ತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯ, ಇದು ನಮ್ಮ ಖುಷಿ.
ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ಜೊತೆಗೆ ಅವರಿರುವಂಥ ಸಂಬಂಧ, ಈ ದೇಶದ ಪ್ರಧಾನಿ ಯಾವುದೇ ಮಠಾಧೀಶರ ಸಭೆ ಕರೆದಾಗ ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳನ್ನ ಕರೆದೇ ಕರೀತಾರೆ ಅನ್ನುವಂಥ ಒಂದು ನಮ್ಮ ವಿಶ್ವಾಸ ಮತ್ತು ಆ ಎತ್ತರಕ್ಕೆ ಬೆಳೆದಿರುವಂಥ ಸ್ವಾಮೀಜಿ ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು. ಆ ರೀತಿಯ ಒಂದು ವಿದ್ವತ್ವ ಅವರ ಹತ್ರ ಇದೆ, ಆ ರೀತಿಯ ಒಂದು ಶಕ್ತಿ ಅವರ ಹತ್ರ ಇದೆ, ಆ ರೀತಿಯ ಒಂದು ಪ್ರಭಾವ ಇವತ್ತು ನಮ್ಮ ಒಕ್ಕಲಿಗರ ಮಠ ಅಥವಾ ಆದಿಚುಂಚನಗಿರಿ ಮಠ ದೇಶದಲ್ಲಿ ಬೆಳೆಸ್ಕೊಂಡಿದೆ. ಡೆಲ್ಲಿಯಲ್ಲಿ ಅವರು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ. ಅವರ ಮಠಕ್ಕೆ ಬಂದಾಗ ಎಂದು ಕೂಡ ಕನ್ನಡದ ಯಾವುದೇ ಸ್ವಾಮೀಜಿಯನ್ನು ನಾನು ಕಂಡಿಲ್ಲ. ಬೇರೆ ಬೇರೆ ರಾಜ್ಯಗಳ ಸ್ವಾಮೀಜಿ ಅವರ ಜೊತೆ ಚರ್ಚೆಗೆ ಬರ್ತಾರೆ. ಅದು ಗುಜರಾತಿಂದ ಸ್ವಾಮೀಜಿಗಳಿರ್ಬೋದು, ರಾಜಸ್ಥಾನದ ಸ್ವಾಮೀಜಿಗಳಿರ್ಬೋದು, ಉತ್ತರ ಪ್ರದೇಶದ ಸ್ವಾಮೀಜಿಗಳಿರ್ಬೋದು. ಆ ರೀತಿ ಬೇರೆ ಬೇರೆ ರಾಜ್ಯಗಳ ಪ್ರಭಾವಿ ಮಠಗಳ ಜೊತೆ ಜೋಡಣೆ ಆಗಿರುವಂತ ಒಂದು ಮಠ ಅದು ಆದಿಚುಂಚನಗಿರಿ ಮಠವಾಗಿ ಇವತ್ತು ಬೆಳೀತಾ ಇದೆ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕೇವಲ ದಕ್ಷಿಣ ಕನ್ನಡ ಅಲ್ಲ, ಕೇವಲ ಮಂಡ್ಯ ಅಲ್ಲ, ಕೇವಲ ದಕ್ಷಿಣ ಕರ್ನಾಟಕದ ಭಾಗ ಅಲ್ಲ, ಇವತ್ತು ಇಡೀ ದೇಶದಲ್ಲಿ ಬೆಳೆಯುವಂತ ಒಂದು ಮಠವಾಗಿ ಬೆಳೆದಿದೆ. ಸ್ವಾಮೀಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗರು ಹಿಂದುತ್ವದ ಜೊತೆಗೆ ಜೋಡಣೆ ಆದಂಥವ್ರು. ಇಲ್ಲಿ ಎಲ್ಲ ಪಕ್ಷದವರು ಕೂತಿದ್ದಾರೆ, ಆದರೆ ಹಿಂದುತ್ವ ಬಿಟ್ಟು ನಾವಿಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಮಠ ಉಳಿದಿರುವುದು ಅದು ಹಿಂದುತ್ವದ ಆಧಾರದಲ್ಲಿ, ನಮ್ಮ ಮಂದಿರ ಉಳಿದಿರುವುದು ಹಿಂದುತ್ವದ ಆಧಾರದಲ್ಲಿ, ನಿಮ್ಮಂತ ಕಾವಿ ಬಟ್ಟೆ ಇವತ್ತು ಉಳಿದಿದೆ ಅಂದ್ರೆ ಅದು ಹಿಂದುತ್ವದ ಆಧಾರದಲ್ಲಿ. ಯಾವಾಗ ಹಿಂದುತ್ವ ಇಲ್ವೋ, ಯಾವ ಭಾಗ ಬೇರೆ ದೇಶವಾಗಿ ಹೋಯಿತು ಅವತ್ತು ಅಲ್ಲಿ ಇವತ್ತು ಹಿಂದುತ್ವ ಇಲ್ಲ, ಅಲ್ಲಿ ಕಾವಿ ಬಟ್ಟೆ ಇಲ್ಲ, ಅಲ್ಲಿ ಮಠ ಇಲ್ಲ, ಅಲ್ಲಿ ಮಂದಿರ ಇಲ್ಲ. ಅದಕ್ಕಾಗಿ ನಮ್ಮ ಈ ಭಾಗದ ಜನ ದೇಶದ ಜೊತೆ, ದೇಶಭಕ್ತಿಯ ಜೊತೆ, ಮಠ ಮಂದಿರ ಜೊತೆ, ಅವರವರಿರುವಂತ ದೇವಸ್ಥಾನಗಳ ಜೊತೆ ವಿಶೇಷವಾಗಿ ಜೋಡಣೆ ಆಗಿರುವಂತ ಸಮುದಾಯ ನಮ್ಮ ಸಮುದಾಯ ಇಲ್ಲಿ ಕೂತಿದ್ದಾರೆ. ಇಂಥ ಒಂದು ಸಮುದಾಯ ಇವತ್ತು ಮಠ ಮಂದಿರಗಳು ನಮ್ಮ ಸಮುದಾಯ ಯಾರು ಬೆಳೆದವರಿದ್ದೀವಿ, ಬಿದ್ದವರನ್ನ ಮೇಲಕ್ಕೆತ್ತುವಂತ ಕೆಲಸ ಆಗ್ಬೇಕು. ನಮ್ಮ ಸಮಾಜದ ಒಗ್ಗಟ್ಟು ಅಂತಂದ್ರೆ ವಾಪಸ್ ಹೋದ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಎದೆ ಒಪ್ಪಿಸಿ ಹೇಳ್ಬೋದು, ಆದ್ರೆ ಇನ್ನೊಂದು ಸಮಾಜವನ್ನ ತುಳಿಯೋದಕ್ಕಾಗಿ ಅಲ್ಲ. ಇನ್ನೊಂದು ಸಮಾಜದಲ್ಲಿರುವ ಮತ್ತು ನಮ್ಮ ಸಮಾಜದಲ್ಲಿರುವಂತ ಬಿದ್ದವರನ್ನ ಮೇಲಕ್ಕೆತ್ತುವುದಕ್ಕಾಗಿ ನಮ್ಮ ಸಮಾಜ ಇದೆ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅದು ಸತ್ಯ ಇದೆ. ಅದಕ್ಕಾಗಿ ಇವತ್ತು ಈ ಒಂದು ಅತ್ಯಂತ ಜಾಗೃತ ಸಮಾಜ ಏನಿಲ್ಲಿ ಕೂತಿದೆ, ಬರುವಂತ ದಿನಗಳಲ್ಲಿ ನಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ. ನಾವು ಮಠವನ್ನ ಯಾಕೆ ಬೆಳೆಸಬೇಕು? ಮಠವನ್ನ ಬೆಳೆಸುವುದು ಕೇವಲ ಮಠಕ್ಕಾಗಿ ಅಲ್ಲ. ಈ ಮಠ ಇವತ್ತು ಯಾರಿಗೆ ಶಕ್ತಿ ಇಲ್ಲ, ಆ ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅಂಗವಿಕಲರ ಶಾಲೆ ಇರ್ಬೋದು, ಅಂಗವಿಕಲರಿಗಾಗಿ ವಸತಿ ಶಾಲೆ ಇರ್ಬೋದು, ಅಂಗವಿಕಲರ ಕೆಲಸ ಮಾಡುವಂತ ಒಂದು ಮಠವಾಗಿ ಇದು ರೂಪುಗೊಂಡಿದೆ. ಬಡವರ ಮಕ್ಕಳನ್ನ ಹುಡ್ಕೊಂಡು ಬಂದು ತನ್ನ ಮಠದಲ್ಲಿ ಬೆಳೆಸಿ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನು ಇವತ್ತು ನಮ್ಮ ಆದಿಚುಂಚನಗಿರಿ ಮಠ ಮಾಡ್ತಾ ಇದೆ. ಅದಕ್ಕಾಗಿ ಈ ಮಠವನ್ನ ನಾವು ಬೆಳೆಸಬೇಕಾಗಿದೆ, ಅದಕ್ಕಾಗಿ ಈ ಮಠದ ಜೊತೆ ನಾವು ನಿಲ್ಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಶಾಲೆ ಇದೆ. ನನಗನ್ಸುತ್ತೆ ಒಕ್ಕಲಿಗರು ಇರುವಂತ ಅಥವಾ ಈ ಜಿಲ್ಲೆಯ ಎಲ್ಲ ತಾಲೂಕಲ್ಲಿ ಕೂಡ ಈ ರೀತಿಯ ಒಂದೊಂದು ಶಾಲೆ ಆದಾಗ ನಮ್ಮ ವಿಚಾರದ, ನಮ್ಮ ಆಚಾರ ವಿಚಾರದಲ್ಲಿ ಇವತ್ತು ಶಿಕ್ಷಣ ಸಿಗ್ತಾ ಇದೆ. ಆದಿಚುಂಚನಗಿರಿ ಮಠಕ್ಕೆ ಮಕ್ಕಳನ್ನ ಯಾಕೆ ತಂದೆ ತಾಯಿ ಕಳಿಸ್ತಾರೆ? ನಾನು ಶಾಲೆಯ ಕಾರ್ಯಕ್ರಮದಲ್ಲಿ 4 ದಿನದ ಹಿಂದೆ ಭಾಗವಹಿಸಿದ್ದೆ ಬೆಳ್ಳೂರು ಕ್ರಾಸ್ ಅಲ್ಲಿ ಆದಿಚುಂಚನಗಿರಿಯಲ್ಲಿ. ಯಾಕೆ ತಾಯಿಯಂದ್ರು ಕಳಿಸ್ತಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರದ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಸಿಗ್ಬೇಕನ್ನುವಂತ ಕಾರಣಕ್ಕಾಗಿ ಕಳಿಸ್ತಾರೆ. ಅದಕ್ಕಾಗಿ ಈ ರೀತಿಯ ಸಂಸ್ಕಾರಯುತ ಧಾರ್ಮಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕತೆ ಸಿಗುವಂತ ಕೆಲಸ ನಮ್ಮ ತಾಲೂಕುಗಳಲ್ಲಿ ಕೂಡ ಆಗ್ಬೇಕಾಗಿದೆ. ಆ ದೃಷ್ಟಿಯಿಂದ ನನಗೆ ವಿಶ್ವಾಸ ಇದೆ. ಆದಿಚುಂಚನಗಿರಿ ಶ್ರೀಗಳು ಇವತ್ತು ಸುಮಾರು 400 ಶಾಲೆಗಳನ್ನ, 400 ಸಂಸ್ಥೆಗಳನ್ನ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಇವರು ಬಂದ ಮೇಲೆ ಸುಮಾರು 70 ಸಂಸ್ಥೆಗಳನ್ನೇನು ಕಟ್ಟಿದ್ದೀರಿ. ನಮ್ಮ 5-6 ತಾಲೂಕಲ್ಲಿ ಕೂಡ ದಯಮಾಡಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಇಲ್ಲಿರುವಂತ ಮಕ್ಕಳಿಗೆ ಸಂಸಾರಯುತ ಶಿಕ್ಷಣವನ್ನ ಕೊಡಬೇಕನ್ನುವಂತ ಪ್ರಾರ್ಥನೆಯನ್ನು ನಾನು ಆದಿಚುಂಚನಗಿರಿ ಶ್ರೀಗೆ ಮಾಡ್ತೀನಿ. ಯಾಕಂದ್ರೆ ಕಳೆದ ಬಾರಿ ಬೆಳ್ಳೂರು ಕ್ರಾಸಿಗೆ ಹೋದಾಗ ಕೂಡ ಶಿಕ್ಷಣದ ಜೊತೆ ಜೋಡಣೆ ಆದಂತಹ ಮಕ್ಕಳನ್ನ, ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ, ಆ ಶಾಲೆಗೆ ಎಲ್ಲ ಮುಸಲ್ಮಾನರ ತಾಯಂದ್ರು ಕೂಡ ಮಾತೃಭೋಜನದಲ್ಲಿ ಬಂದು ಭಾಗವಹಿಸಿ ಇವತ್ತು
ಭೋಜನವನ್ನ ಉಣಬಡಿಸಿದ್ರು. ಅಂದ್ರೆ ಆ ರೀತಿ ಒಂದು ಬಾಂಧವ್ಯ ಇವತ್ತು ಆದಿಚುಂಚನಗಿರಿಯ ಮಠದ ಜೊತೆಗೆ ಇದೆ. ಆ ಒಂದು ಬಾಂಧವ್ಯ ಇಲ್ಲಿ ಎಲ್ಲ ತಾಲೂಕಲ್ಲಿ ಕೂಡ ಆಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ತಂದೆ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ಸಾಲಿಲ್ಲಣ್ಣ, ಧ್ವನಿ ಕೇಳಲಿಲ್ಲ. ಅಶ್ವ ಆಗ್ತಾ ಇದೆಯಾ? ಜೋರಾಗಿ ಹೇಳಿ. ಯಾವುದೇ ಪಕ್ಷಕ್ಕೆ, ಯಾವುದೇ ಜಾತಿಗೆ ಭಾರತ್ ಮಾತಾಕಿ ಹೇಳೋದಕ್ಕೆ ಏನು ತೊಂದರೆ ಇಲ್ಲ ತಾನೆ? ಅದಕ್ಕಾಗಿ ಜೋರಾಗಿ ಹೇಳಿ. ಬೋಲೋ ಭಾರತ್ ಮಾತಾಕಿ. ಧನ್ಯವಾದಗಳು. ಸಮಯ ಓಡುತ್ತಾ ಇದೆ. ಓಡುವ ಸಮಯದೊಂದಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿದೆ. ಮುಂದೆ ಅನೇಕ ನಮ್ಮ ಅತಿಥಿಗಳು ಮಾತನಾಡುವವರಿದ್ದಾರೆ. ಸಮಯದ ವಿಷಯದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನವರಸ ನಾಯಕ, ಚಿತ್ರನಟ, ರಾಜ್ಯಸಭೆಯ ಸದಸ್ಯ, ಹೆಮ್ಮೆಯ ಕನ್ನಡಿಗ ಜಗ್ಗೇಶ್ ಅವರು ಮಾತನಾಡ್ತಾ ಇದ್ದಾರೆ. ಉಣಸಾಂಡ ಅಲ್ಲಲ್ಲ, ಮಧ್ಯಾಹ್ನ ಟೈಮ್ ಭಾಷಣ ಕೊಟ್ಬಿಟ್ರೆ ಶೀಟ್ಗಳು ಖಾಲಿ ಆಗ್ಬಿಡುತ್ತೆ, ಎಲ್ಲ ಊಟದ ಕಡೆ ಎದ್ದು ಬಿಡ್ತಾರೆ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ಪ್ರಥಮ ನಮಸ್ಕಾರವನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಇತರೆ ಸ್ವಾಮೀಜಿಗಳು, ರಾಜಕೀಯದ ನಾಯಕರುಗಳು, ಆತ್ಮೀಯರು, ಹಿರಿಯರು, ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ ಅವರು ಭಾಳ ಫಾಸ್ಟಾಗಿ ಹೇಳು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡಿ, ಭಾಳ ಹೆಮ್ಮೆಯ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದು ತುಂಬ ಸಂತೋಷ ತಂದಿದೆ. 78ನೇ ವರ್ಷದ ಜಯಂತ್ಯೋತ್ಸವ ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳು. ಸ್ನೇಹಿತರೆ, ನಾನು ಮಠದ ಪಕ್ಕದಲ್ಲಿ 2 ಕಿಲೋಮೀಟ್ರು ಆ ಕಡೆ ಈ ಕಡೆ ಹುಟ್ಟಿ ಬೆಳೆದವನು. ಸ್ವಾಮೀಜಿಗಳು, ಹಿಂದಿನ ಸ್ವಾಮೀಜಿಗಳು ಇದ್ದಂಥ ಸಮಯದಲ್ಲಿ ನಮ್ಮ ತಾತನವರು ನನ್ನನ್ನು ಭುಜದ ಮೇಲೆ ಕೂರಿಸ್ಕೊಂಡು ಈ ಮಠದ ಹುಣ್ಣಿಮೆ ಉತ್ಸವನ ತೋರ್ಸೋಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದನೂ ಕೂಡ ನಮಗೆ ಒಡನಾಟ ಇದೆ. ಭೈರವ ಎಂದರೆ ನನಗೆ ಅಗಾಧವಾದಂಥ ಭಕ್ತಿ. ನಾನು ಸ್ವಾಮೀಜಿಗಳು ಕೂಡ ಕರೆದಿದ್ದೀನಿ. ನನ್ನ ಒಂದು ಜಾಗದಲ್ಲಿ ಸುಮಾರು 500 ವರ್ಷ ಹಿಂದಿನ ದೇವಸ್ಥಾನವನ್ನು ನಾನು ಒಬ್ಬನೇ ನಿಂತು ಜೀರ್ಣೋದ್ಧಾರ ಮಾಡಿದ್ದೀನಿ. ಬಹುಶಃ 6 ಅಡಿ ಭೈರವ ಎಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಪುಟ್ಟ ಗ್ರಾಮದಲ್ಲಿದೆ. ಯಾಕೆಂದರೆ ನಮಗೆಲ್ಲ ಅದರ ಒಡನಾಟ. ಒಕ್ಕಲಿನ ಸಂಪ್ರದಾಯ ಬಹುಶಃ 5ನೇ ಶತಮಾನದಿಂದ ಉಲ್ಲೇಖ ಇದೆ. ಒಕ್ಕಲಿಗನ ಉಲ್ಲೇಖ 5ನೇ ಶತಮಾನದಿಂದ ಇದೆ. ಒಕ್ಕಲು ಎಂಬತಕ್ಕದ್ದು ಕೆಲಸದಿಂದ ಬಂದಂಥದ್ದು. ಯಾವ ಕೆಲಸವನ್ನು ಮಾಡ್ತಾನೆ ಅದು ಒಕ್ಕಲು ಎಂಬತಕ್ಕಂಥದ್ದು. ಗೌಡ ಎಂಬತಕ್ಕದ್ದು ಆ ಒಂದು ಪರಿಸರಕ್ಕೆ ಯಜಮಾನಿಕೆ ಮತ್ತು ಒಕ್ಕಲತನ ಎರಡನ್ನೂ ಸಮ್ಮಿಶ್ರ ಮಾಡಿ ಈ ಗುಂಪು, ಈ ಸಮಾಜದಲ್ಲಿ ಒಕ್ಕಲಿಗ ಸಂಪ್ರದಾಯದ ಗುಂಪು, ಇವರಿಗೆ ಒಂದು ಪಂಕ್ತ, ಅದು ನಾಥಪಂಕ್ತ. ಆ ನಾಥಪಂಕ್ತದ ಒಬ್ಬ ಆದಿಗುರು, ಅದು ನಮ್ಮ ದೇವರು, ನಮ್ಮ ಮಠ. ಸಾವಿರಾರು ವರ್ಷದ ಇತಿಹಾಸ ಇದೆ. ಕಾಶಿಯಿಂದ ವಲಸೆ ಬಂದಂಥದ್ದು. ಮೂಲ ಭೈರವನ ಸಾನ್ನಿಧ್ಯ ಕಾಶಿಯಿಂದ ವಲಸೆ ಬಂದವನು ಅಂತ. ಬಹುಶಃ ತುಂಬ ಜನ ಗೊತ್ತಿಲ್ಲ. ಯಾರಿಗಾದರೂ ಈ ಜಾತಕವನ್ನು ನೋಡಿಸುವಂಥದ್ದು ಮತ್ತು ಕೇಳಿಸುವಂಥದ್ದು ಯಾರಿಗಾದರೂ ಇದ್ದರೆ, ಯಾಕೋ ಶನಿ ತುಂಬ ಡೇಂಜರ್ ಆಗಿದ್ದಾನೆ, ಇವರು ಮಕ್ಕಣೆ ಬೀಳೋ ಪ್ರೋಗ್ರಾಮ್ ಇದೆ, ಇವ್ರ ಕತೆ ಮುಗೀತು ಅಂತ ಯಾರಾದರೂ ನಿಮಗೆ ಜ್ಯೋತಿಷ್ಯ ಹೇಳಿದ್ರೆ ದಯಮಾಡಿ ಅವ್ರಿಗೊಂದು ನಮಸ್ಕಾರ ಮಾಡಿ ಸೀದಾ ಆದಿಚುಂಚನಗಿರಿ ಮುಂದೆ ಹೋಗಿ ಭೈರವನ ಮುಂದೆ ನಿಮ್ಮ ಜಾತಕವನ್ನು ಇಟ್ಟು ಒಂದು ನಮಸ್ಕಾರ ಮಾಡಿ ಆ ಜಾತಕದ ಸಕಲ ದೋಷವೂ ಕೂಡ ನಿವೃತ್ತಿಯಾಗಿ ಶನಿ ನಿಮ್ಮನ್ನು ಹರಸಿ ಉಲ್ಟಾದವನು ಸೀದಾ ಮಾಡಿ ಕಳಿಸ್ತಾನೆ. ದಟ್ ಈಸ್ ದಿ ಪವರ್ ಆಫ್ ಭೈರವ. ಭೈರವನ ಆರಾಧನೆ ಮಾಡಿದ್ರೆ ಯಾವ ದುಷ್ಟಶಕ್ತಿಗಳು ಅಡ್ಡ ಬರುವುದಿಲ್ಲ. ಅಂತಹ ಒಂದು ಶ್ರೇಷ್ಠ ಪೀಠ ನಮ್ಮ ಒಕ್ಕಲಿಗರ ಮಠ. ತುಂಬ ಜನ ಪ್ರಜ್ಞಾವಂತರು
ಇದನ್ನು ವರ್ಗೀಕರಣ ಮಾಡಿ ಮಾತಾಡಿಸ್ಬಿಡ್ತಾರೆ. ಇವರು ಗುಂಪು ಕಟ್ಟಿದ್ದಾರೆ, ಇದಕ್ಕೆ ಸೀಮಿತವಾಗಿದ್ದಾರೆ ಅಂತ ಎಲ್ಲ ಕತೆ ಕಟ್ತಾರೆ. ಹೌದು, ನಮ್ಮನ್ನೆಲ್ಲ ಗುರುತಿಡಿಯೋದಕ್ಕೆ ಸನಾತನ ಕಾಲದಿಂದಲೂ ಕೂಡ ನಾವು ಕಾಡು ಮನುಷ್ಯರಾಗಿದ್ದಾಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಒಂದೊಂದು ವರ್ಗವನ್ನು ಮಾಡಿ ಗುರುತಿಡಿಯೋರು. ಈಟಿ ಹಿಡಿಯೋರು, ಬರ್ಜಿ ಹಿಡಿಯೋರು, ಬಾಣ ಹಿಡಿಯೋರು, ಭೈರವನ ಪೂಜೆ ಮಾಡೋರು, ಒಕ್ಕಲಿಗರು, ಒಕ್ಕಲತನ ಮಾಡೋರು, ಹೀಗೆ ವರ್ಗೀಕರಣ ಮಾಡಿ ನಮಗೆಲ್ಲ ಹೇಳಿ ಒಂದು ವರ್ಗ ಮಾಡಿಟ್ಟಂಥವ್ರು. ಅಂಥದ್ರಲ್ಲಿ ನಾವು ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಹೆಮ್ಮೆಯ ಒಕ್ಕಲಿಗರು, ನಮ್ಮದೇ ಒಂದು ಅದ್ಭುತ ವರ್ಗ. ಅವತ್ತಿಂದ ಇವತ್ತಿನವರೆಗೂ ಕೂಡ ಈ ರಾಷ್ಟ್ರದ ಉದ್ದಗಲಕ್ಕೂ ವಿಶ್ವದ ಉದ್ದಗಲಕ್ಕೂ ತಿನ್ನುವ ಅನ್ನವನ್ನು ಕೊಡುವನು ಯಾನಾನು ಇದ್ದಾನೆ ಎಂದರೆ ಅವನು ಒಕ್ಕಲಿಗ ಮಾತ್ರ ಕೊಟ್ಟಿದ್ದಾನೆ, ಮುಂದೆಯೂ ಕೊಡುತ್ತಾನೆ, ಸಾಯುವವರೆಗೂ ಕೊಡುತ್ತಾನೆ. ಅಂಥ ಸಂಪ್ರದಾಯದ ಜನ ನಾವು, ಅಂಥ ಮಠ. ಇದು ಸ್ವಾಮೀಜಿಗಳ ಬಗ್ಗೆ ಹೇಳಬೇಕು ಅಂದರೆ ನಾನು 2 ಉದಾಹರಣೆಯನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ಅವರು ಎಂಥ ಮಹಾಮಹಿಮರು ಅಂದರೆ, ನನಗೆ ಎಲ್ಲರೂ ಫುಲ್ಲು ರೈಲು ಹತ್ತಿಸ್ಬಿಟ್ಟು ರಾಜಕೀಯದಲ್ಲಿ ಎಲೆಕ್ಷನ್ ನಿಲ್ಲಿಸಿದ್ರು. ನಿಂತುಬಿಟ್ಟು ಇನ್ನು ಚುನಾವಣೆ ರಿಸಲ್ಟ್ ಬರಬೇಕಾಯ್ತು, ಜೋಬ್ ಫುಲ್ ಖಾಲಿ ಆಗ್ಬಿಟ್ಟಿತ್ತು ನನಗೆ. ನಾನು ಮಠಕ್ಕೆ ಹೋಗಿ ನಿಂತಿದ್ದೆ, ಚಿಲ್ಲರೆ ಕಾಸನ್ನ ಹುಡುಕ್ತಾ ಇದ್ದೆ, ಎಲ್ಲೂ ಕಾಸು ಇರಲಿಲ್ಲ. ಹಿಂದುಗಡೆಯಿಂದ ಯಾಕಪ್ಪ ಖಾಲಿ ಆಗ್ಬಿಟ್ಟಾಯ್ತಾ ಅಂತ ಒಂದು ವಾಯ್ಸು. ತಿರುಗಿ ನೋಡಿದ್ರೆ ಸ್ವಾಮಿಗಳು. ಆಮೇಲೆ ತಲೆ ಕೆರಿತಾ ಇದ್ದೆ. ಅಂದ್ಕೊಂಡ್ರು ಏನು ಹೆದರ್ಕೋಬೇಡ, ಒಳ್ಳೇದಾಗ್ತದೆ ನಿನಗೆ ಅಂತ. ಅವ್ರು ಅಂದಂಗೆ ಒಳ್ಳೇದಾಯಿತು. 2ನೇದು, ನಾನೊಂದು ಪುಟ್ಟ ಮನೆ ಕಟ್ಟಿದೆ ಸುಮಾರು ಒಂದು 30 ವರ್ಷದ ಕೆಳಗೆ. ನಾನು ಯಾವುದು ಮಾಡೋದು ಬೇಡ ಅಂತ ಹೇಳಿ ಸ್ವಾಮೀಜಿಗಳನ್ನ ಕರ್ಕೊಂಬಂದು ಅವರ ಪಾದ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡೆದಾಗ ಅವರು ಒಂದು ಮಾತು ಅಂದರು, ಇಂಥದ್ದು ಒಂದು 5 ಬರಲಪ್ಪ ನಿನಗೆ ಅಂತ. ಇವತ್ತು 5 ಇದೆ ನನ್ನ ಹತ್ರ. ಅಂದರೆ ವಾಕ್ಸಿದ್ಧಿ, ಶ್ರೇಷ್ಠ ಸಂತರಿಗೆ ವಾಕ್ಸಿದ್ಧಿ ಇರುತ್ತೆ, ಅದಿತ್ತು ಅವರಿಗೆ. ಇನ್ನು ಕಡೆಯದಾಗಿ ನಾನು ಅವರ ಒಂದು ಶಕ್ತಿಯನ್ನು ನೋಡಿದ್ದು, ನಮ್ಮ ತಂದೆಯವರು ಮರಣಾವಸ್ಥೆಯಲ್ಲಿದ್ದರು. ಅವ್ರಿಗೆ ಸಾವು ಬರ್ತಾ ಇಲ್ಲ, ಅವ್ರು ಪ್ರಾಣ ಬಿಡ್ತಾ ಇಲ್ಲ. ಭಾಳ ಬೇಜಾರಾಯಿತು ನನಗೆ. ನಾನು ನಮ್ಮ ಆಶ್ರಮದ ಆಸ್ಪತ್ರೆಯಲ್ಲೇ ಹಾಕಿದ್ದೆ. ಆಗ ನಮ್ಮ ಸ್ವಾಮೀಜಿಗಳಿಂದ ಮಠ ಸ್ವೀಕಾರ ಇಲ್ಲ, ಅವರಿದ್ದರು ಅವಾಗ. ಪಾಪ ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ. ಆ ಸಮಯದಲ್ಲಿ ನಾನು ಓದೇ ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ತಂದೆನ ಕಳಿಸ್ಕೊಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ನಾನು ತುಂಬ ಅಳ್ತಾ ಇದ್ದೆ. ಸಮಾಧಾನ ಮಾಡಿದ್ರು ನನಗೆ. ಅಪ್ಪ ಹೋಗ್ತಾ ಇಲ್ಲ, ನೀವು ಆಶೀರ್ವಾದ ಮಾಡಿ ಅವರು ಭೈರವನ ಹತ್ರ ಹೋಗ್ಬಿಡ್ಲಿ ಅಂದಾಗ ಅವರು ಸ್ವಾಮೀಜಿಗಳಿಗೆ ವಿಭೂತಿ ತಗೋಬಾ ಅಂತ ಕೇಳಿದ್ರು. ಇವರು ಸ್ವಲ್ಪ ಹಿಂಜರಿದ್ರು, ಯಾಕಂದರೆ ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ ಆಗಬೇಕು ಅಂತ. ಆದರೂ ಕೂಡ ತಂದು ಕೊಟ್ಟಾಗ ನೀವು ನಂಬೋದಿಲ್ಲ, ಅದನ್ನು ಮಂತ್ರಿಸಿ ಏನು ಹೇಳಿದ್ರು, ಯಾರಿಗೆ ಹೇಳಿದ್ರು ನನಗೆ ಇವತ್ತರೆಗೂ ಅರ್ಥ ಆಗಿಲ್ಲ. ನನಗೆ ಹೋಗಿ ಭೈರವನ ನಮಸ್ಕಾರ ಹಾಕೊಂಡು ಹೋಗಪ್ಪ ನೀನು ಅಂದರು. ನಾನು ಭೈರವನ ಬಂದೆ ನಿಂತಾಗ ಬಲಗಡೆ ಹೂವು ಬಿತ್ತು. 5 ನಿಮಿಷಕ್ಕೆ ಫೋನ್ ಬಂತು, ತಂದೆಯವರು ಕಾಲ್ವಾಗಿದ್ದಾರೆ ಅಂತ. ದಟ್ ಈಸ್ ದ ಎನರ್ಜಿ ಆಫ್ ನಮ್ಮ ಸ್ವಾಮೀಜಿಗಳು. ಇವತ್ತು ನಾನು ಭಾಳ ಹೆಮ್ಮೆಯಿಂದ ಇಲ್ಲಿ ನಿಂತು ಹೇಳುವಂಥ ಒಂದು ವಿಷಯ, ಕಡೆಯ ವಿಷಯ ಏನು ಅಂದರೆ, ನಮ್ಮ ಸ್ವಾಮೀಜಿಗಳು ಭಾಳ ದೂರದೃಷ್ಟಿ ಉಳ್ಳವರು. ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಆಸ್ತಿ ಪಾಸ್ತಿ ಏನಾದರೂ ಮಾಡಿದ್ರೆ ಯಾರು ಸರಿಯಾಗಿ ನೋಡ್ಕೋತಾನೆ ಅದನ್ನವ್ರನ್ನ ಹುಡುಕ್ತಾರೆ. ಇವನು ಶ್ರೇಷ್ಠವಾಗಿದ್ದಾನೆ ಅಂದರೆ ಕೊಡ್ತಾರೆ. ನಮ್ಮ ಸ್ವಾಮೀಜಿಗಳ ದೂರದೃಷ್ಟಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಚಿಕ್ಕಬಳ್ಳಾಪುರದ ಒಂದು ಜಾಗದಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡುವಂಥ ಒಬ್ಬ ಅದ್ಭುತ ವಿದ್ಯಾವಂತನ ಈ ಜಾಗಕ್ಕೆ ಕೊಟ್ಟರೆ ಇವರು ಅದ್ಭುತವಾಗಿ ನೋಡ್ಕೋತಾರೆ ಅನ್ನತಕ್ಕಂಥ ಒಂದು ದೊಡ್ಡ ದೂರದೃಷ್ಟಿಯನ್ನು ಮಾಡಿ ಇವತ್ತು ಶ್ರೇಷ್ಠ ಸಂತರು ಇವರ ಕೈಗೆ ಆ ಮಠವನ್ನು ಕೊಟ್ಟರು. ಇವತ್ತು ಇಡೀ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಅವರು ನಿಂತು ಮಾತಾಡಿದ್ರೆ ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ ಯಾವ ಮನ ಮುಟ್ಟಬೇಕು ಅಷ್ಟು ವಿಷಯವನ್ನು ಮಾತಾಡುವಂಥ ಶಕ್ತಿವಂತರನ್ನ ಇಲ್ಲಿ ಕೂರಿಸಿದ್ದಾರೆ. ಸ್ನೇಹಿತರೆ, ಐ ಆಮ್ ಸೋ ಹ್ಯಾಪಿ. ನಾನು ಒಕ್ಕಲಿಗರಲ್ಲಿ ಒಂದೇ ವಿನಂತಿ, ದಯವಿಟ್ಟು ಯಾವುದೋ ಹಳೆ ಮರಕ್ಕೆ ನೇತ ಹಾಕ್ಕೊಂಡು ನಮ್ಮಪ್ಪ ಮಾಡಿಕವನೆ ಅಂತ ಅಲ್ಲಿಗೆ ನೇಣಾಕೋಬೇಡಿ. ಸ್ವಲ್ಪ ಮುಂದೆ ಹೋಗೋದು ಕಲೀರಿ. ರಾಷ್ಟ್ರದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ರಿ. ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ರಾಷ್ಟ್ರದಲ್ಲಿ ಉತ್ತಮವಾದಂಥ ಒಂದು ವ್ಯಕ್ತಿತ್ವ ನಮಗಾಗಿ ಕಾದಿದೆ. ಅದರ ಮೇಲೆ ಸ್ವಲ್ಪ ಗಮನ ಇರಲಿ. ಅಪ್ಪ ಹಾಕಿದ್ದು ಆಲ್ದ ಮರಕ್ಕೆ ನೆಣಾಕೊಳ್ಳುವಂಥ ಕರ್ತವ್ಯ ಮುಂದೆ ಎಡವೆ ಮಾಡೋದು ಬೇಡ. ಯಾಕಂದರೆ ಗೌಡರಲ್ಲಿ ಒಂದು ಸಂಪ್ರದಾಯವಿದೆ, ಲೆಕ್ಕ ಹಾಕಿ ಒಕ್ಕಲಿಗ ಕೆಟ್ಟ ಅನ್ನತಕ್ಕಂಥ ಒಂದು ಮಾತು ಯಾವಾಗೂ ಹೇಳ್ತಾ ಇರ್ತಾರೆ. ಲೆಕ್ಕ ಹಾಕೋದನ್ನು ನಿಲ್ಲಿಸಿ, ಹಾಕಿದ್ರೆ ಲೆಕ್ಕ ಪಕ್ಕವಾಗಿರಬೇಕು, ರಾಷ್ಟ್ರ ಮುಗಿಲು ಎತ್ತರಕ್ಕೆ ಹಾರಬೇಕು ಅಂತ ಅದ್ಭುತವಾದಂಥ ಲೆಕ್ಕ ಒಕ್ಕಲಿಗ ಮುಂದೆ ಹಾಕಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಮಾನ್ಯ ಜಗ್ಗೇಶ್ ಅವರಿಗೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ
ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಇನ್ನು 3 ನಾಯಕರು ಮಾತನಾಡ್ತಾರೆ. ಸಮಯದ ಅಭಾವದಿಂದಾಗಿ ಅವರು ಸುಮಾರು ಒಂದು 5 ನಿಮಿಷದಲ್ಲಿ ತಮ್ಮ ಮಾತನ್ನು ಮುಗಿಸ್ಬೇಕು ಅಂತ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆರಂಭದಲ್ಲಿ. ಈಗ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು, ಚನ್ನರಾಯಪಟ್ಟಣ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ಆಗಿರುವ CN ಬಾಲಕೃಷ್ಣ ಅವರು ಮಾತನಾಡ್ತಾರೆ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಸಕ ಬಾಲಕೃಷ್ಣ ಅವರ ಮಾತು. ಜೈ ಶ್ರೀ ಗುರುದೇವ್. ಭೈರವೈಕ್ಯ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಪೂಜ್ಯ ಶ್ರೀಗಳ 78ನೇ ಜಯಂತ್ಯೋತ್ಸವ ಸಂಸ್ಮರಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಒಂದು ಶಕ್ತಿದಾಯಕವಾದಂಥ ಮಾತುಗಳನ್ನಾಡಿದ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳು, ಯೂನಿಯನ್ ಗೌರ್ಮೆಂಟ್ನ ಮಾಜಿ ಸಚಿವರು, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಸದಾನಂದ ಗೌಡರವರೇ, ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾ ನಮ್ಮೆಲ್ಲರ ಆತ್ಮೀಯರು, ಜನಪ್ರಿಯ ಶಾಸಕರಾದಂಥ ಶ್ರೀ ಸಂಜೀವ್ ಮಠಂದೂರ್ರವರೇ, ಈ ಒಂದು ಕೇಂದ್ರದ ಯೂನಿಯನ್ ಗೌರ್ಮೆಂಟ್ನ ಸಚಿವರು, ಪ್ರಭಾವಿ ನಾಯಕಿಯವರಾಗಿದ್ದ ಕುಮಾರಿ ಶೋಭಾ ಕನಂದಲಾಜೆ ಮೇಡಮ್ ಅವರೇ, ರಾಜ್ಯದ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಆತ್ಮೀಯರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡ್ರೆ, ರಾಜ್ಯ ಹಾಗೂ ಪರಮಪೂಜ್ಯ ಎಲ್ಲ ನಮ್ಮ ಶಾಖಾ ಮಠದ ಪರಮಪೂಜ್ಯದ ಶ್ರೀ ಶ್ರೀ ಧರ್ಮಾನಂದನಾಥ ಸ್ವಾಮೀಜಿಯವರನ್ನು ಒಳಗೊಂಡು ಎಲ್ಲ ಶಾಖಾ ಮಠದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದಂಥ ರೇಣುಕಾ ಪ್ರಸಾದ್ ಅವರೇ, ಅವರ ಸಹೋದರರಾದಂಥ ಮತ್ತು ಡಾಕ್ಟರ್ ಚಿದಾನಂದ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಾಜಿ ಸಚಿವರಾದಂಥ ಶ್ರೀ ಗಂಗಾಧರ್ ಗೌಡ್ರವರೇ, ತೀರ್ಥರಾಯರವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವಂಥ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಆಗಮಿಸಿರುವಂಥ ಎಲ್ಲ ತಾಯಂದಿರೇ, ಹಿರಿಯರೇ, ಬಂಧುಗಳೇ, ಸಮಾಜದ ಗಣ್ಯರೇ, ಮಾಧ್ಯಮದ ಸನ್ಮಿತ್ರರೇ, ಆದಿಚುಂಚನಗಿರಿಯನ್ನು ಚಿನ್ನದಗಿರಿಯನ್ನಾಗಿ ಮಾಡಿದವರು ಪರಮ ಪೂಜ್ಯ ಬಾಲಗಂಗಾಧರ ಶ್ರೀಗಳು. ಇದು ಅವರು ಈಗ ನಮ್ಮ ಮುಂದೆ ದೈಹಿಕವಾಗಿ ಇಲ್ಲದೆ ಹೋದರೂ ಕೂಡ ದೇವರ ಸ್ವರೂಪದಲ್ಲಿ, ಹೃದಯಾಳದಲ್ಲಿ ನಮಗೆ ಸೇರಿ ಹೋಗಿದ್ದಾರೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಭಕ್ತಿಪೂರ್ವಕವಾದಂಥ ಜಯಂತ್ಯೋತ್ಸವವನ್ನು, ಸ್ಮರಣೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಹುಶಃ ಇಂಥ ಐತಿಹಾಸಿಕ ಒಂದು ಒಕ್ಕಲಿಗರ ಸಮಾವೇಶ, ಭಕ್ತರ ಸಮಾವೇಶವನ್ನು ಆಯೋಜನೆ ಮಾಡಿ ಈ ಒಂದು ಸಮಾವೇಶವನ್ನು ಕಣ್ತುಂಬಿಕೊಳ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಮಗೂ ಕೂಡ ಒಂದು ಸೌಭಾಗ್ಯ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ, ಏಕೆಂದರೆ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ಒಂದು ಸಣ್ಣ ಘಟನೆಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಪರಮ ಪೂಜ್ಯರಿಗೆ ಏನು ಬೆಳ್ಳಿ ತುಲಾಭಾರವನ್ನು ಮಾಡುವ ಒಂದು ಸಂಕಲ್ಪವನ್ನು ಮಾಡಿ ಪೂಜ್ಯ ನಮ್ಮ ಶಂಭುನಾಥ ಶ್ರೀಗಳೊಂದಿಗೆ ನಾವು ಪೂಜ್ಯರ ಹತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಚಿಕ್ಕ ಮಕ್ಕಳು, ಸುಮಾರು 50 ಮಕ್ಕಳು ಪೂಜ್ಯ ಶ್ರೀಗಳ ಮುಂದೆ ಇದ್ದರು. ಅವ್ರನ್ನ ಪೂಜ್ಯ ಶ್ರೀಗಳು ಮಾತನಾಡಿಸ್ತಾ ಇದ್ರು, ನಿಮ್ಮ ತಂದೆ ತಾಯಿ ಯಾರಪ್ಪ ಅಂತ. ಅವ್ರು ಯಾರಿಗೆ ತಂದೆ ತಾಯಿ ಇಲ್ದಲೇ ಇರ್ತಕ್ಕಂಥ ಮಕ್ಕಳು ಈ ಆಶ್ರಯ ಕೊಟ್ಟಂಥವ್ರು ಬಾಲಗಂಗಾಧರ ಶ್ರೀಗಳು. ಬಹುಶಃ ಅವ್ರು ಕೇಳಿದಾಗ ತಂದೆ ತಾಯಿ ಯಾರಪ್ಪ ಅಂದರೆ ನಮಗೆ ತಂದೆ ತಾಯಿ ಬಾಲಗಂಗಾಧರ ಶ್ರೀಗಳು ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ರು. ಬಹುಶಃ ನಮಗೆ ಆ ಸಂದರ್ಭದ ಭಾವನೆಗಳು, ಆಶ್ರಯ ಕೊಟ್ಟು ಅಕ್ಷರ ಜ್ಞಾನ ಕೊಟ್ಟು ಅವ್ರ ಬದುಕಿಗೆ ಶಕ್ತಿ ಕೊಟ್ಟಂಥವ್ರು ಬಾಲಗಂಗಾಧರ ಶ್ರೀಗಳು. ಇಡೀ ಪ್ರಪಂಚದಲ್ಲಿ 1,58,000 ವಿದ್ಯಾರ್ಥಿಗಳಿಗೆ ಜಾತಿ ಮತ ಭೇದವಿಲ್ಲದೆ ಅಕ್ಷರ ಜ್ಞಾನವನ್ನು ನೀಡ್ತಾ ಇರ್ತಕ್ಕಂಥ ಒಂದು ಮಹಾಸಂಸ್ಥಾನ ಮಠ ಇದ್ರೆ ಅದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದೆ. ಈ ಒಂದು ಧರ್ಮದ ಪರಂಪರೆಯನ್ನ, ಶೈಕ್ಷಣಿಕ ಪರಂಪರೆಯನ್ನ ರಾಜ್ಯಕ್ಕೆ ಸೀಮಿತಗೊಳಿಸ್ತೆ, ರಾಷ್ಟ್ರಕ್ಕೆ ಸೀಮಿತಗೊಳಿಸ್ತೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದಂಥವರು ಬಾಲಗಂಗಾಧರ ಶ್ರೀಗಳು ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ವನ ಸಂವರ್ಧನ ಯೋಜನೆ ಮೂಲಕ ಕೋಟ್ಯಾನು ಕೋಟಿ ಗಿಡಗಳನ್ನು ನೆಟ್ಟು ಪರಿಸರಕ್ಕೆ ಒಂದು ಶಕ್ತಿ ಕೊಟ್ಟಂಥವರು ಬಾಲಗಂಗಾಧರ ಶ್ರೀಗಳು. ಅಂತಹ ಒಂದು ಶ್ರೀ ಕ್ಷೇತ್ರಕ್ಕೆ ಇವತ್ತು ಆಧುನಿಕ ಸ್ಪರ್ಶವನ್ನು ನೀಡಿರತಕ್ಕಂಥವ್ರು ನಮ್ಮ ಮಹಾಸಂಸ್ಥಾನ ಮಠದ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯ ಶ್ರೀಗಳಾದಂಥ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ
ಈ ಒಂದು ಬಹುಶಃ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಅವರ ಸಲಹೆ ಸಹಕಾರದೊಂದಿಗೆ ಸಮುದಾಯದ ಸಂಘಟನೆಗೆ ನಾವು ಆದ್ಯತೆಯನ್ನು ನೀಡಿದ್ದೇವೆ. ಕೆಂಪೇಗೌಡ ಜಯಂತ್ಯೋತ್ಸವವನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಲಿಕ್ಕೆ ಪೂಜ್ಯ ಶ್ರೀಗಳ ಸಲಹೆ ಸಹಕಾರದೊಂದಿಗೆ ರಾಜ್ಯ ಮಟ್ಟದಿಂದ ಎಲ್ಲ ಸಹಕಾರವನ್ನು ನೀಡಿದ್ದೇವೆ. ಅದರಲ್ಲೂ ಕೂಡ ನಮ್ಮ ಅಶ್ವಥ್ ನಾರಾಯಣ ಸರ್ ಅವರು ಇವತ್ತು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ 108 ಅಡಿ ಕೆಂಪೇಗೌಡ ಪ್ರತಿಮೆಯನ್ನು ಇವತ್ತು ಸ್ಥಾಪನೆ ಮಾಡಿ ಇವತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಾರ್ಯಕ್ರಮ ಉದ್ಘಾಟಿಸಿರ್ತಕ್ಕಂಥ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡರು ಸರ್ ಅವರು ನಿಷ್ಕಳಂಕ ರಾಜಕಾರಣಿಗಳಾಗಿ ರಾಜ್ಯ ರಾಷ್ಟ್ರದಲ್ಲಿ ತನ್ನದೇ ಅದನ್ನು ಛಾಪನ್ನು ಮೂಡಿಸೋದ್ರ ಮೂಲಕ ಈ ಸಮುದಾಯದ ಒಂದು ನಾಯಕತ್ವಕ್ಕೆ ಶಕ್ತಿ ಕೊಟ್ಟಂಥವರು ಶ್ರೀ ಸದಾನಂದ ಗೌಡರು. ಅವ್ರಿಗೆ ನಮ್ಮ ರಾಜ್ಯ ಒಕ್ಕಲಿಗ ಸಂಘದ ಆಡಳಿತಾತ್ಮಕವೂ ಕೂಡ ಅವರ ಅಧಿಕಾರಾವಧಿಯಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದನ್ನು ಇವತ್ತು ವಿಶೇಷವಾಗಿ ಸ್ಮರಿಸಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಕುಮಾರಿ ಶೋಭಾ ಕರಂದ್ಲಾಜೆ ಅಕ್ಕನವರು ಬಹುಶಃ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ RDPR ಮಿನಿಸ್ಟರ್ ಇದ್ದು ನಮಗೆಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಈ ರಾಷ್ಟ್ರದಲ್ಲೇ ಇವತ್ತು ಪ್ರಭಾವಿ ನಾಯಕಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಕರ್ನಾಟಕದ ಒಂದು ಹೆಮ್ಮೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಿ ಇವಾಗ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ಈ ಭಾಗಕ್ಕೆ ಪೂಜ್ಯ ಶ್ರೀಗಳ ಒಂದು ಸಲಹೆ ಸೂಚನೆ ಮೇರೆಗೆ ಸುಳ್ಯದಲ್ಲಿ 1 ಎಕರೆ 8 ಗುಂಟೆ ಜಮೀನನ್ನು ರಾಜ್ಯ ಒಕ್ಕಲಿಗ ಸಂಘ ಈಗಾಗಲೇ ಖರೀದಿ ಮಾಡಿದ್ದು ಸುಸಜ್ಜಿತವಾದಂಥ ಹಾಸ್ಟೆಲನ್ನು ನಿರ್ಮಾಣ ಮಾಡಲಿಕ್ಕೆ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರ ನೇತೃತ್ವದಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಪೂಜ್ಯ ಶ್ರೀಗಳನ್ನು ಕರೆದು ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈ ಭಾಗದ ಮಕ್ಕಳಿಗೆ ಒಂದು ಉತ್ತಮ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಅವಕಾಶವನ್ನು ಕೂಡ ಕಲ್ಪಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಘನ ಸರ್ಕಾರದ ಮಾನ್ಯ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರು ಪೂಜ್ಯ ಶ್ರೀಗಳ ಮಾರ್ಗದರ್ಶನದೊಂದಿಗೆ ರಾಜ್ಯ ಒಕ್ಕಲಿಗರ ಸಂಘ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಸ್ಕೊಟ್ಟಿದ್ದಾರೆ. ಇವತ್ತು ಅದನ್ನು ಮುಂದಿನ ಸೆಷನ್ನಲ್ಲಿ ಅದನ್ನು ಅಪ್ರೂವಲ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಕ್ಕಲಿಗ ಸಮಾಜ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ತನ್ನದೇ ಆದಂಥ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಸಮಾಜ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಶ್ರೀ ಬಾಲಗಂಗಾಧರ ಶ್ರೀಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಪ್ರತಿ ದಿವಸನೂ ಕೂಡ ಅವರು ಸ್ಮರಿಸ್ಕೊಳ್ತಕ್ಕಂಥದ್ದು ಅವರ ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶ್ರೀಮಠಕ್ಕೆ ನಾವೆಲ್ಲರೂ ಕೂಡ ಸೇವಾ ಭಕ್ತರಾಗಿ ನಡ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದವನ್ನು ಕೊಡಿಸೋದ್ರ ಮೂಲಕ ಮಾತಾಡುವ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೆ ವೇದಿಕೆ ಮೇಲಿರುವ ಗಣ್ಯಮಾನ್ಯರಿಗೆ ಪೂಜ್ಯ ಶ್ರೀಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಮಾನ್ಯ ಬಾಲಕೃಷ್ಣ ಅವರಿಗೆ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಿಗೆ. ಈಗ SL ಭೋಜೇಗೌಡರು ಮಾತನಾಡ್ತಾರೆ. JDSನ ಶಾಸಕರು, ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಯೂ ಕೂಡ ಆಗಿರುವ ಭೋಜೇಗೌಡರು ನಾನು ಇಲ್ಲಿ ಬರುವಾಗಲೇ ಹೇಳ್ತಾ ಇದ್ದಾರೆ ಸಮಯ ಸರ್ ಸಮಯ ಅಂತ. ನಾನೇನು ಮಾಡಲಿ, ನನಗೆ ಅರ್ಥ ಆಗ್ತದೆ, ಸಮಯದ ಅರಿವಿದೆ. ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರನ್ನ ಸ್ಮರಿಸುತ್ತಾ ಪ್ರಸ್ತುತ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ವಿವಿಧ ಗಣ್ಯರೇ, ಸಮಾಜದ ಎಲ್ಲ ಹಿರಿಕಿರಿಯ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಸಮಾಜದ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, 2 ವಿಚಾರ ಹೇಳಿ ನಾನು ಮುಗಿಸ್ತೀನಿ. ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಈ ನಾಣ್ಣುಡಿಗೆ
ಅರ್ಥಪೂರ್ಣವಾಗಿ ಏನಾದರೂ ಈ ನಾಡಿನಲ್ಲಿ ಕೆಲಸ ಮಾಡಿ ನಮ್ಮನ್ನು ಇವತ್ತೆಲ್ಲ ಆ ದಾರಿನಲ್ಲಿ ಬಿಟ್ಟೋಗಿರ್ತಕ್ಕಂಥ ಮೊದಲು ನೀವೆಲ್ಲರೂ ಮಾನವರಾಗಿ ಅಂತೇಳಿ ಮಾನವತಾವಾದವನ್ನು ಸಾರಿದಂಥ ಯಾರಾದರೂ ಸ್ವಾಮೀಜಿಯವರಿದ್ದರೆ ಅದು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಂದಾಗಿ ವಿಚಾರವನ್ನು ಹೇಳೋಕ್ಕೆ ಭಾಳ ಇಚ್ಛೆ ಪಡ್ತೇನೆ. ಇವತ್ತು ಸದಾನಂದ ಗೌಡರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಜಿ ಎಸ್ ಸುಂದರಪ್ಪನವರು ಮಾತು ಹೇಳಿದರು, ನಾವೆಲ್ಲ ಇವತ್ತು ಎಲ್ಲಿದ್ದೇವೆ, ಎತ್ತ ಸಾಗಿದ್ದೇವೆ. ಇವತ್ತು ಸಂಬಂಧಗಳ ಅರಿವಿಲ್ಲ ನಮಗೆ, ತಂದೆ ತಾಯಿಗಳ ಸಂಬಂಧ ಇಲ್ಲ, ಅಣ್ಣ ತಮ್ಮಂದಿರ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಸಂಬಂಧ ಇಲ್ಲ, ಗುರು ಹಿರಿಯರ ಸಂಬಂಧ ಇಲ್ಲ, ಗುರು ಶಿಷ್ಯರ ಸಂಬಂಧ ಇಲ್ಲ ಇವತ್ತು. ಅದಕ್ಕೆ ಜಿ ಎಸ್ ಸುಂದರಪ್ಪನವರು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದನೆ ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಆ ಹಮ್ಮಿನ ಕೋಟೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಲ್ಲ, ನಾವು ಹಮ್ಮನ್ನು ಬಿಡದೇ ಇದ್ದರೆ ಈ ಹೊಂದಾಣಿಕೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ಸಂಬಂಧಗಳಲ್ಲಿ ಇವತ್ತು ಸಮಾಜವನ್ನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದಕ್ಕೆ ಡಿ ವಿ ಗುಂಡಪ್ಪನವರ ಅರ್ಥಪೂರ್ಣವಾಗಿರ್ತಕ್ಕಂಥ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರ್ತಕ್ಕಂಥ ಮಾತುಗಳಿಗೆ ಅಕ್ಷರ ಸಹ ಹೋಲ್ತಕ್ಕಂಥ ಸ್ವಾಮೀಜಿಯವರಿದ್ದರೆ ಅದು ಬಾಲಗಂಗಾಧರ ಸ್ವಾಮಿಯವರು ಮತ್ತು ನಮ್ಮ ಮಠ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು, ಇವರಗಳ ಜೋಡಿಸುವ ಯಜಮಾನ ಬೇರೆಯನು, ಸವಿಸು ನೀ ಜನ್ಮವನ್ನು ಮಂಕುತಿಮ್ಮ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜ ಮುಖ್ಯವಾಗಿ ಎಲ್ಲ ವರ್ಗದ ಜನರನ್ನ ಪ್ರೀತಿಯಿಂದ ಕಂಡು ಇವತ್ತು ಎಲ್ಲ ವರ್ಗದ ಹೇಳಿಕೆಗಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಮಠದ ಬಗ್ಗೆ ನಾವು ಎಷ್ಟು ಯಾವ ಪದಗಳೇ ಸಾಲದು ಆ ಪದಗಳನ್ನು ಹೇಳೋದಕ್ಕೆ. ಅಂತ ಒಂದು ಬಹುದೊಡ್ಡ ಮಠ ಇವತ್ತು ನಾಡಿನಾದ್ಯಂತ, ಇವತ್ತು ಪ್ರಪಂಚದಾದ್ಯಂತ ಇವತ್ತು ಕೀರ್ತಿಗೆ ಪತಾಕೆಯನ್ನು ಹಾರಿಸತಕ್ಕಂಥದ್ರಲ್ಲಿ ಅದನ್ನು ಉಳಿಸಿ ಬೆಳೆಸಿ ಪೋಷಿಸಿ ಅದನ್ನು ಹೆಮ್ಮರವಾಗಿ ಮಾಡಿ ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಇವತ್ತು ಕೈ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾಕೆ ಕೊಟ್ಟರು ಅನ್ನೋ ವಿಚಾರವನ್ನು ಇವತ್ತು ಹೇಳ್ಬೇಕಾದ್ರೆ ಶಿಕ್ಷಣ ಕ್ರಾಂತಿಯನ್ನು ಮಾಡಿ, ಆರೋಗ್ಯ ಕ್ರಾಂತಿಯನ್ನು ಮಾಡಿ, ಹಸಿರು ಕ್ರಾಂತಿಯನ್ನು ಮಾಡಿ, ಇವತ್ತು ಕೃಷಿ ಕ್ರಾಂತಿಯನ್ನು ಮಾಡಿ, ಜಾನಪದ ಸಾಹಿತ್ಯ, ದಾಸ ಸಾಹಿತ್ಯ, ವತನ ಸಾಹಿತ್ಯದಲ್ಲಿ ಈ ಮಠ ಅತಿ ಶ್ರೇಷ್ಠ ಮಠವಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ಮತ್ತು ಇವತ್ತು ಶಿಕ್ಷಕರಾದರೆ ಮಾತ್ರ ಸಾಧ್ಯ ಇಲ್ಲ, ಶಿಕ್ಷಣ ಒಂದು ಕಲ್ತರೆ ಸಾಧ್ಯ ಇಲ್ಲ. ಶಿಕ್ಷಣವನ್ನು ಕಲ್ತವರು ಅನೇಕ ಜನ ಭ್ರಷ್ಟಾಚಾರಿಗಳು ಆಗ್ಬೋದು, ಆದರೆ ಸಂಸ್ಕಾರ ಕಲ್ತವನು ಎಂದೂ ಕೂಡ ಭ್ರಷ್ಟಾಚಾರಿ ಆಗಲಾರ. ಅಂತ ಸಂಸ್ಕಾರವನ್ನು ಈ ಮಠ ನಮಗೆ ಕೊಟ್ಟಿದೆ. ಆ ಸಂಸ್ಕಾರವನ್ನು ಕಲ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಕಾರವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಇವತ್ತು ನಮಗಾಗಬೇಕಾದ್ರೆ. ಹಾಗಾಗಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತೇಳಿ ಇವತ್ತು ಬೆಲ್ಲ ಸಕ್ಕರೆಯಾಗಿ ಇವತ್ತು ಸಮಾಜಮುಖಿಯಾಗಿ ನಮ್ಮ ಮುಂದೆ ಇದ್ದಾರೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಹೋಗ್ಬೇಕಾಗ್ತದೆ. ಹಾಗಾಗಿ ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಬಹಳ ಸಮಯದ ಅಭಾವ ಅಂತ ಈಗಾಗಲೇ ಹೇಳಿದ್ರಿಂದ ನನ್ನ ಮಾತನ್ನು ಮೊಟಕುಗೊಳಿಸ್ತೀನಿ. ಇವತ್ತು ಒಂದು ಕಡೆಯದಾಗಿ ಒಂದು ವಿಚಾರ ಹೇಳ್ತೀನಿ. ಮೊದಲಾಗಿ ನಾವು ಪ್ರಾರಂಭದಲ್ಲಿ ನೋಡಿ ಅಲ್ಲಿ ನಮ್ಮ ಇದಕ್ಕೆ ತೆಂಗಿನ ಒಂಬಾಳೆಗೆ ಸ್ವಾಮೀಜಿಯವರು ಹಾಲೆರೆದ್ರು. ಅಲ್ಲಿ ಕೃಷಿ ಕ್ರಾಂತಿಯೇ ನಡೀತಾ ಇದೆ. ಇವತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೃಷಿ ಬದುಕನ್ನ ಕಲಿಸ್ಬೇಕಾಗಿದೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಂತ ತೋರಿಸ್ಬೇಕಾಗಿದೆ. ಅದು ಸ್ವಾಮೀಜಿಯವರ ಬಹುದೊಡ್ಡ ಆಶೆ ಆಗಿತ್ತು. ಸಂವಿಧಾನದ ಆಶಯ ಶಿಕ್ಷಣ, ಆರೋಗ್ಯ, ಈ ಕೃಷಿ ಎಲ್ಲವೂ ಕೂಡ ಸ್ವಾಮೀಜಿಯವರ ಆಶಯ ಆಗಿತ್ತು. ಆ ಆಶಯವನ್ನು ನಾವು ಪೂರೈಸಬೇಕಾಗ್ತದೆ ಇವತ್ತು. ಹಾಗಾಗಿ ನಮ್ಮಲ್ಲಿ ಹೇಳ್ತಾರೆ ನೋಡಿ, ಇವತ್ತು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು. ಒಂದ್ ಕಾಲ ಭೂಮ್ತಾಯಿನ ನೆಂದು ನಮಗೆ ಅನ್ನ ಕೊಡ್ತಕ್ಕಂಥ, ನೀರು ಕೊಡ್ತಕ್ಕಂಥ ಭೂಮಿ ತಾಯಿನ ನಾವು ನೆನೆಸ್ತಾ ಇದ್ದು. ಇವತ್ತು ನಮ್ಮ ಮಕ್ಕಳು ಬಹುದೂರ ಹೋಗಿದ್ದಾರೆ, ಕೃಷಿಯ ಬದುಕಿನದ್ದು ದೂರವಾಗಿದ್ದಾರೆ. ಆ ಕೃಷಿ ಬದುಕು ಮತ್ತೊಮ್ಮೆ ಬರಬೇಕು ಅನ್ನೋದು ಸ್ವಾಮೀಜಿಯವರ ಆಶೆ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾವು ಇವತ್ತು ನಾಡಗೀತೆಯನ್ನು ಹಾಡಿದು ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ, ಪಂದಳ ಜ್ಞಾನಪೀಠ ಪ್ರಶಸ್ತಿ ಪುಸ್ತಕದ ಕುವೆಂಪು ಅವ್ರನ್ನ ನಾವು ಸದಾ ನೆನೆಸ್ತೀವಿ. ಇವತ್ತು ಅವರು ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ
ಅಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ಉದ್ಯಾನ, ಜನಕನ ಓಲುವ ದೊರೆಗಳ ಧಾಮ, ನೈದಿಕ ನೇಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತೇಳಿ ನಮ್ಮ ಮಕ್ಕಳ ಕೈಲಿ ಎಲ್ಲ ಕಡೆ ಏರಿಸ್ತೀವಲ್ಲ, ಆ ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗ್ಬೇಕಲ್ವಾ? ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂತೇಳಿ ಕುವೆಂಪು ಸಾರಿದ್ದಾರೆ. ಅದೇ ರೀತಿ ಬಾಲಗಂಗಾಧರನಾಥ ಸ್ವಾಮಿಯವರು ಎಲ್ಲ ವರ್ಗದ ಜನ ಎಲ್ಲರ ಏಳಿಗೆಗೆ ಶ್ರಮಿಸಿ ಈ ಮಠ ಎಲ್ಲ ವರ್ಗದ ಮಠ ಆಗಬೇಕು ಅಂತೇಳಿ ಇವತ್ತು ನಮಗೇನು ಕರೆ ಕೊಟ್ಟಿದ್ದಾರೆ. ಇವತ್ತು ಈ ಸಮಾವೇಶದ ಮುಖಾಂತರ ಆ ಕರೆಗೆ ಹೋಗೊಟ್ಟು ಅದನ್ನು ಅಕ್ಷರ ಸಹ ಸತ್ಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ಪರಮ ಪೂಜ್ಯರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭ ಆಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ಧನ್ಯವಾದಗಳು ಮಾನ್ಯ ಭೋಜೇಗೌಡರಿಗೆ. ಈಗ ಮಾತನಾಡ್ತಾರೆ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು. ಆಗ್ಲೇ ಸದಾನಂದ ಗೌಡರು ಹೇಳಿದ್ರು 108 ಅಡಿಯ ಕೆಂಪೇಗೌಡರ ವಿಗ್ರಹವನ್ನ, ಪ್ರತಿಮೆಯನ್ನ ನಿರ್ಮಿಸಿದ್ರು ಅಂತ ಹೇಳುವಂಥದ್ದು. ಅಷ್ಟೇ ಅಲ್ಲದೆ ಉನ್ನತ ಶಿಕ್ಷಣ ಸಚಿವರಾಗಿ ದೇಶದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿದಂತಹ ಕೀರ್ತಿ ಅದು ಅಶ್ವತ್ಥನಾರಾಯಣ ಅವರಿಗೆ ಸಲ್ಲಬೇಕು. ದಯವಿಟ್ಟು ಸಂಘಟಕರು ಗಮನಿಸಿ, ಅಲ್ಲಿ ವೇದಘೋಷವನ್ನ, ವಾದ್ಯಘೋಷವನ್ನ ದಯವಿಟ್ಟು ನಿಲ್ಲಿಸಿ. ಹಾಗೇನೆ ಟೆಕ್ ಸಮಿಟ್ಗಳ ಮೂಲಕವಾಗಿ ರಾಜ್ಯಕ್ಕೆ ಹೂಡಿಕೆ ದೊಡ್ಡ ಮಟ್ಟದಲ್ಲಿ ಬರಬೇಕು ಅನ್ನುವಂತಹ ನಿಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಓರ್ವ ಅಪರೂಪದ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಈಗ ನಮ್ಮ ಮುಂದೆ. ದಯವಿಟ್ಟು ಸಂಘಟಕರು ಗಮನಿಸಿ, ವಾದ್ಯಘೋಷವನ್ನು ದಯವಿಟ್ಟು ಸ್ವಲ್ಪ ಕಾಲ ತಡೆ ಹಿಡಿಯಿರಿ. ವಾದ್ಯಘೋಷವನ್ನು ದಯವಿಟ್ಟು ಸ್ವಲ್ಪ ಕಾಲ ತಡೆ ಹಿಡಿಯಿರಿ. ಸಂಘಟಕರು ಗಮನಿಸಿಕೊಳ್ಳಿ, ವಾದ್ಯಘೋಷ ದಯವಿಟ್ಟು ಸ್ವಲ್ಪ ಕಾಲ ತಡೆ ಹಿಡಿಯಿರಿ. ಆತ್ಮೀಯರೇ, ನಾವಿಂದು ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರುಗಳಾಗಿದ್ದಂಥ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 78ನೆಯ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಇವತ್ತು ಬಹಳಷ್ಟು ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ನಮ್ಮ ಗೌರವವನ್ನು ಸಮರ್ಪಣೆಯನ್ನು ಮಾಡಲಿಕ್ಕೆ ನಾವು ಇವತ್ತಿಲ್ಲಿ ಪುತ್ತೂರಿನಲ್ಲಿ ಇವತ್ತು ಇಲ್ಲಿ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯ ಮತ್ತು ಅವರ ಒಂದು ಆಶೀರ್ವಾದದೊಂದಿಗೆ 78ನೆಯ ಜಯಂತ್ಯೋತ್ಸವ ನಡೀತಿದೆ. ಅವರ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇದೇ ವೇದಿಕೆಯಲ್ಲಿ ನಮ್ಮೆಲ್ಲ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಮಂಗಳೂರಿನ ಆದಿಚುಂಚನಗಿರಿ ಮಠದ ಶಾಖಾ ಮಠದ ಸ್ವಾಮಿಗಳಾಗಿರುವಂಥ ಸನ್ಮಾನ್ಯ ಧರ್ಮಪಾಲನಾಥ ಸ್ವಾಮಿಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದ ನಾಯಕತ್ವ ರೂವಾರಿಯನ್ನು ತಗೊಂಡಿರುವಂಥ ನನ್ನ ಆತ್ಮೀಯರು, ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಸಂಜೀವ್ ಮಠಂದೂರವರೇ, ಹಾಗೂ ನಮ್ಮ ಪುತ್ತೂರಿನ ಇಂದಿನ ಶಾಸಕರಾಗಿ, ಇಲ್ಲಿಯ ಹೆಮ್ಮೆ ಮಗನಾಗಿ, ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ಈಗ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಸನ್ಮಾನ್ಯ ಸದಾನಂದ ಗೌಡ್ರೆ, ಹಾಗೂ ಇದೇ ಪುತ್ತೂರಿನ ಸುಳ್ಯದ ನಿವಾಸಿಗಳಾಗಿ ಇವತ್ತು ಕೇಂದ್ರದ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ಹಾಗೂ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಈಗಾಗಲೇ ಸಮಯ ಹೊತ್ತಾಗಿದೆ. ಆದರೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಪೂಜ್ಯ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ಹೇಗೆ ಸಮಾಜ ಬೆಳೆಯಿತು, ಅವರ ಕೊಡುಗೆ
ಧಾರ್ಮಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿ, ಆರೋಗ್ಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಅವರ ಅವಿರತವಾಗಿರುವಂಥ ಒಂದು ಕೊಡುಗೆ ಹೇಗೆ ನಮ್ಮ ನಾಡಿಗೆ ಶಕ್ತಿಯನ್ನು ತುಂಬಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ ಸತ್ಯ. ಹಾಗಾಗಿ ಪೂಜ್ಯ ಗುರುಗಳು ಭೈರವಾಕ್ಯರಾದ ನಂತರವೂ ಇವತ್ತು ಅವರ ಸ್ಮರಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಕರ್ತವ್ಯ ಪಾಲನೆಯನ್ನು ಇವತ್ತು ಪ್ರತಿ ವರ್ಷವೂ ನಾವು ವಿವಿಧ ಭಾಗದಲ್ಲಿ ನಡೆಸ್ಕೊಂಡು ಬರ್ತಿರುವಂಥದ್ದಿದೆ. ವಿಶೇಷವಾಗಿ ನನಗೆ ಮಂಗಳೂರಿನಲ್ಲಿ 58ನೆಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದು, 68ರಲ್ಲಿ ಆಚರಣೆಯನ್ನು ಮಾಡಿದ್ದು, 58ರಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಿದ್ದೆ. 68ರಲ್ಲಿ ಆಗ ಸನ್ಮಾನ್ಯ ನಮ್ಮ ಆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಸದಾನಂದಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಅರಮನೆ ಆವರಣದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದು. ಬಹಳ ದೊಡ್ಡ ಕಾರ್ಯಕ್ರಮ, ಪ್ರಾಬ್ಲಿ ಚಿನ್ನಪ್ಪ ಆಯೋಗದ ಸಂದರ್ಭದಲ್ಲಿ ಸೇರಿದಂಥ ಲಕ್ಷಾಂತರ ಜನಕ್ಕಿಂತಲೂ ಮೀರಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಆಯೋಜನೆಯನ್ನು ಮಾಡಿದರು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟವರು ನಮ್ಮ ಸನ್ಮಾನ್ಯ ಸದಾನಂದಗೌಡರು. ಆ ಕೊಟ್ಟು ಜನಸಾಗರವೇ ಅಲ್ಲಿ ಸೇರಿದರು ಗುರುವಂದನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಆ ಗುರುವಂದನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೆ. ಇವತ್ತು 78ನೆಯ ಈ ಜಯಂತ್ಯೋತ್ಸವದಲ್ಲಿ ಮತ್ತೊಮ್ಮೆ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯ ನನ್ನದಾಗಿದೆ, ನಿಮ್ಮೆಲ್ಲರದು ಆಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ನಮ್ಮವರೇ ಆಗಿರುವಂಥ ನಮ್ಮ ಹೆಮ್ಮೆಯ ಸಂಕೇತ, ನಮಗೆ ಪ್ರೇರೇಪಣೆದಾಯಕವಾಗಿರುವಂಥ ಕೆದಂಬಡಿ ರಾಮಯ್ಯಗೌಡರನ್ನ ಸ್ಮರಿಸ್ಕೊಳ್ತಾ ಅವರ ಒಂದು ಸ್ಫೂರ್ತಿ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದಂಥ ಮಹಾಪುರುಷ ನಮ್ಮ ಜನಾಂಗಕ್ಕೆ ಸೇರಿದಂಥವರು. ಅಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆ ಬ್ರಿಟಿಷರನ್ನ ಸೋಲಿಸಿ ಆಡಳಿತವನ್ನು ಮಾಡಿದಂಥ ಮಹಾಪುರುಷ ಈ ನಾಡಿಗೆ ಸೇರಿದಂಥವ್ರು. ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತನಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಂಥ ಕುರಂಜಿ ವೆಂಕಟರಾಮನ್ ಗೌಡ್ರನ್ನ ಸ್ಮರಿಸ್ಕೊಳ್ತಾ ಅವರ ಕೊಡುಗೆಗೆ ಎಷ್ಟು ನಾವು ಗೌರವ ಸಲ್ಲಿಸಿದ್ರು ಸಾಲಲ್ಲ, ಎಷ್ಟು ಸ್ಮರಿಸ್ಕೊಂಡ್ರು ಸಾಲಲ್ಲ. ಇವತ್ತು ಇವೆಲ್ಲವೂ ಅವ್ರು ಮಾಡಿದಂಥ ಪ್ರಯತ್ನಗಳು ಇವತ್ತು ಪ್ರತಿಯೊಬ್ಬರ ವ್ಯಕ್ತಿಗೆ ತಮ್ಮ ಉತ್ತಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದೇ ದಾರಿಯಲ್ಲಿ ಇವತ್ತು ಆದಿಚುಂಚನಗಿರಿ ಮಠ ಇಡೀ ದೇಶ ಉದ್ದಾಗಲದಲ್ಲಿ, ಇಡೀ ವಿಶ್ವದಲ್ಲೇ ವಿದ್ಯಾಸಂಸ್ಥೆಗಳನ್ನು ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಹಲವಾರು ಕಾರ್ಯಗಳನ್ನು ಮಾಡಿ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ, ಹೋಬಳಿಗಳಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ಉತ್ತಮವಾಗಿರುವಂತಹ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಕೊಡೋ ಮೂಲಕ ನಮ್ಮ ಮಕ್ಕಳಿಗೆ ಉತ್ತಮವಾಗಿರುವಂತಹ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಕಾಲಿನ ಮೇಲೆ ನಿಲ್ಲುವಂಥ ಶಕ್ತಿಯನ್ನು ಪಡ್ಕೊಂಡು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಸಲ್ಲುವಂಥ ಪ್ರತಿಭೆನ ಪಡೆದು ಹೆಮ್ಮೆಯ ಮಕ್ಕಳಾಗಿ ಬದುಕ್ತಿರೋದಕ್ಕೆ ಕಾರಣಕರ್ತರಾಗಿರುವಂಥವರು ನಮ್ಮ ಪರಮ ಪೂಜ್ಯ ಸ್ವಾಮಿಗಳು. ಆದಿಚುಂಚನಗಿರಿ ಮಠ ಸರ್ವಸ್ಪರ್ಶಿಯಾಗಿ ಇವತ್ತು ಕಾರ್ಯವನ್ನು ಮಾಡ್ತಿರುವಂಥದ್ದು. ಇದೆಲ್ಲವೂ ನಾವು ಕಂಡಿರುವಂಥ ಸತ್ಯ, ಆಗ್ತಿರುವಂಥ ಕಾರ್ಯ. ಹಾಗಾಗಿ ಇವತ್ತು ಇದರ ಜೊತೆಯಲ್ಲಿ ನಾವು ಹೇಗೆ ಕೈ ಜೋಡಿಸ್ಕೋಬಹುದು, ಕೇವಲ ಪಡ್ಕೊಳ್ಳೋದಲ್ಲ, ಪಡ್ಕೊಳ್ಳೋದು ಯಾವಾಗಲೂ ನಾವು ಪಡ್ಕೊಳ್ತಾ ಇರ್ತೀವಿ. ನಾವು ಪಡ್ಕೊಂಡೋದಕ್ಕೆ 10 ಪಟ್ಟು ಹೆಚ್ಚಾಗಿ ಕೊಡುವಂಥದ್ದು ಮಾಡಬೇಕು. ಆ ಕೊಡುವಂಥ ಕೆಲಸಗಳು, ಆ ಕೊಡುವಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೆಸ್ಕೋಬೇಕು. ಕೊಡುವಂಥ ಸಂಸ್ಕೃತಿ ಬಹಳ ಮುಖ್ಯ. ಪಡ್ಕೊಳ್ಳೋದು ಎಲ್ಲರೂ ಪಡ್ಕೊಳ್ಳಿಕ್ಕೆ ತಯಾರಿರ್ತಾರೆ. ಆ ಕೊಡುವಂಥ ಸಂಸ್ಕೃತಿ ಇದೆಯಲ್ಲ, ನಮ್ಮ ಒಕ್ಕಲಿಗ ಜನಾಂಗದಲ್ಲಿ, ನಮ್ಮ ರಕ್ತ ಕಣಕಣದಲ್ಲಿ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಎಲ್ಲೋ ಒಂದು ಕಾಲ ಸಂದರ್ಭಗಳಲ್ಲಿ ಇವೆಲ್ಲ ಒಂದು ಕಡೆ ನಾವು ಅಷ್ಟು ಆದ್ಯತೆಯನ್ನು ಕೊಡದೇನೆ ನಾವು ಸ್ವಾರ್ಥಿಗಳಾಗುವಂಥದ್ದು, ತುಂಬ ಜನ ಸ್ವಾರ್ಥಿಗಳಾಗುವಂಥ ಕಾರ್ಯಗಳು ಆಗ್ತಿರುವಂಥದ್ದು. ಈ ಸ್ವಾರ್ಥತನದಿಂದ ನಾವೆಲ್ಲ ಆಚೆ ಬರಬೇಕು, ಸಮಾಜದಲ್ಲಿ ಶಕ್ತಿಯನ್ನು ತುಂಬಬೇಕು. ಎಲ್ಲರಿಗೂ ಬದುಕಲಿಕ್ಕೆ ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನಮ್ಮಲ್ಲಿರುವಂಥ ಒಂದು ಸಂಪಾದನೆ, ಹೆಚ್ಚಾಗಿರುವಂಥ ಸಂಪಾದನೆಯನ್ನು ನಾವು ಮಠಕ್ಕೆ ದಾನವನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡಲೇಬೇಕು. ಆಗ ಮಾತ್ರ ನಾವು ನಿಜಕ್ಕೂ ಸಮಾಜದ ಬಲಿಷ್ಠತೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಎಲ್ಲರೂ ತಮ್ಮ ಉತ್ತಮ ಭವಿಷ್ಯನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡೋಣ. ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ನಮಗೆ ಪ್ರೇರೇಪಣೆದಾಯಕವಾಗಿರುವಂಥ ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು
ಹೇಗೆ ನಮ್ಮ ಶಕ್ತಿ ತುಂಬಿದ್ರು, ನಮ್ಮ ಬದುಕಿಗೆ ಶಕ್ತಿಯನ್ನು ಹೇಗೆ ಕೊಟ್ಟರು, ಅದೇ ದಾರಿಯಲ್ಲಿ ಇನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ನಾವು ಹೇಗೆ ಮಾಡಬೇಕು ಅನ್ನೋಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಇದಕ್ಕಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನಗಳನ್ನು ಮಾಡೋಣ. ಈ ದಿಕ್ಕಿನಲ್ಲಿ ಇವತ್ತು ನಮ್ಮ ಸರ್ಕಾರದಲ್ಲೂ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಇವತ್ತು ಒಕ್ಕಲಿಗರ ಜನಾಂಗದ ವಿಚಾರದಲ್ಲಿ ನಮ್ಮ ಸರ್ಕಾರ ಎಲ್ಲ ಸಂದರ್ಭದಲ್ಲೂ ಸ್ಪಂದಿಸುವಂಥದ್ದು, ನಮ್ಮ ಜನಾಂಗಕ್ಕೆ ಆದ್ಯತೆ ಕೊಡುವಂಥ ಕೆಲಸಗಳನ್ನು ಸತತವಾಗಿ ಮಾಡ್ತಾ ಬಂದಿರುವಂಥದ್ದೇ. ನಮ್ಮ ಸರ್ಕಾರ 2008ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಪ್ರಸ್ತಾವನೆಯನ್ನು ಮಾಡಿ ಕೇಂದ್ರಕ್ಕೆ ರವಾನೆಯನ್ನು ಮಾಡಿ, ನಾಡಪ್ರಭು ಕೆಂಪೇಗೌಡರ ಹೆಸರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಮಕರಣವನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದಂಥ ಸರ್ಕಾರ ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಾಮಕರಣವನ್ನು ಮಾಡಲಿಕ್ಕೆ ಮಾಡಿ ಮುಂದುವರೆದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು 4ನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣವೇ ಸನ್ಮಾನ್ಯ ನಮ್ಮ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ಅಧಿಕಾರ ಪಡೆದ ತಕ್ಷಣವೇ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಘೋಷಣೆಯನ್ನು ಮಾಡಿ ಆ ದಿಕ್ಕಿನಲ್ಲಿ ಕಾರ್ಯವನ್ನು ವಹಿಸುವಂಥದ್ದು ಇವತ್ತು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ. ತಾವೇ ನೋಡಿದ್ದೀರಾ ಯಾವ ರೀತಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಡೀ ವಿಶ್ವವೇ ಎದುರು ನೋಡೋ ರೀತಿಯಲ್ಲಿ ಇವತ್ತು ಪ್ರತಿಮೆ ನಿರ್ಮಾಣ ಮಾಡಿರುವಂಥದ್ದು. ನಾವು ಕೇವಲ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಅದಕ್ಕೆ ಸೂಕ್ತವಾಗಿರುವಂಥ ಹೆಸರನ್ನು ಕೊಡಬೇಕು. ಯಾವ ರೀತಿ ಇವತ್ತು ನಮ್ಮ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಒಂದು ಸಮೃದ್ಧಿಯನ್ನ, ಒಂದು ಪ್ರಗತಿಯನ್ನ ಮತ್ತು ಇಡೀ ವಿಶ್ವಕ್ಕೆ ಆವಿಷ್ಕಾರ ತಂತ್ರಜ್ಞಾನವನ್ನು ಕೊಟ್ಟು ಹೇಗೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಲ್ಯಾಂಡ್ ಆಫ್ ಆಪರ್ಚುನಿಟಿ, ಲ್ಯಾಂಡ್ ಆಫ್ ಫ್ಯೂಚರ್, ಸಿಟಿ ಆಫ್ ಬಿಗಿನಿಂಗ್ಸ್ ಅನ್ನುವಂಥ ಒಂದು ಹೆಸರನ್ನ ಪಡ್ಕೊಂಡು ಇಡೀ ವಿಶ್ವಕ್ಕೆ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ಬೆಂಗಳೂರು ಇಡೀ ವಿಶ್ವದ ಮಾನ್ಯತೆಯನ್ನು ಪಡೆದು ಇಡೀ ವಿಶ್ವ ದರ್ಜೆಯ ನಗರವಾಗಿ ಬೆಳೆದು ಭಾರತದ ಒಂದು ಭರವಸೆಯ ನಗರವಾಗಿ ಬೆಳೆದಿರುವಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ನಮ್ಮ ಬೆಂಗಳೂರು ಇಂಥ ಒಂದು ದೊಡ್ಡ ಶಕ್ತಿಯಾಗಿದೆ. ಆ ಶಕ್ತಿಯನ್ನು ಪಡೆದಿರೋದನ್ನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ನಾವು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೊಂದು ನಾಮಕರಣ ಮಾಡಬೇಕು. ಏನನ್ನ ನಾಮಕರಣ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನೋಂಥದ್ದನ್ನ ಆಲೋಚನೆಯನ್ನು ಮಾಡಿದಾಗ ಪೂಜ್ಯ ಗುರುಗಳು ನಮಗೆ ಸಮೃದ್ಧಿಯ ಪ್ರತಿಮೆ ಅಂತ ನಾಮಕರಣವನ್ನು ಮಾಡಿ ಇದು ನಮ್ಮ ನಾಡು ಇವತ್ತು ಸಮೃದ್ಧಿಯ ನಾಡಾಗಿದೆ. ಆ ನಾಡನ್ನ ನಿರ್ಮಾತೃ ಆದಂಥವ್ರು ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅನ್ನುವಂಥ ನಾಮಕರಣವನ್ನು ಮಾಡಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿದ್ದೀವಿ. ಒಂದೇ ಹೆಸರಿನಲ್ಲಿ ಈ ನಾಡು ಸಮೃದ್ಧಿಯ ನಾಡು, ಈ ಪ್ರಗತಿ ಪರವಾಗಿರುವಂಥ ಈ ನಾಡು ನಮಗೆಲ್ಲ ಭರವಸೆಯ ನಾಡಾಗಿದೆ, ನಮ್ಗೆ ಅವಕಾಶವನ್ನು ಕೊಟ್ಟಿದೆ. ಇಂಥ ಶಕ್ತಿ ತುಂಬಿರುವಂಥದ್ದು ಇಡೀ ದೇಶದಲ್ಲಿ ಇನ್ನೊಂದು ಈ ರೀತಿ ನಗರ ಇಲ್ಲ. ಆ ಕಾಲದಲ್ಲಿ ಡೆಲ್ಲಿ, ಮುಂಬೈ, ಚೆನ್ನೈ ಅನ್ನೋಂಥ ಹೆಸರುಗಳು ಬಹಳ ಪ್ರಚಲಿತವಾಗಿದ್ದು. ದಕ್ಷಿಣ ಭಾರತ ಅಂದಿದ ತಕ್ಷಣನೇ ನೀವು ಮದರಾಸಿಗಳ ದಕ್ಷಿಣ ಭಾರತದವರು ಅಂತ ನೋಡಿದ ತಕ್ಷಣ ನಮ್ಮನ್ನ ನೀವು ಎಲ್ಲರ ಉತ್ತರ ಭಾರತಕ್ಕೆ ಹೋದಾಗ ನಮ್ಮನ್ನ ಕೇಳ್ತಿದ್ದ ಅವರು ನೀವು ಮದರಾಸಿಗಳ ಅಂತ ಕೇಳೋರು. ನಮ್ಮ ಐಡೆಂಟಿಟಿ ಅಂದ್ರೆ ಮದರಾಸಿಗಳು ಅನ್ನುವಂಥ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮ ಬೆಂಗಳೂರು ಇವತ್ತು ಇಡೀ ಭಾರತದವರು ಎಲ್ಲೇ ವಿದೇಶಕ್ಕೆ ಹೋಗ್ಲಿ, ಯುರೋಪ್ಗೆ ಹೋಗ್ಲಿ, ಅಮೆರಿಕಕ್ಕೆ ಹೋಗ್ಲಿ, ನೀವು ಬೆಂಗಳೂರಿನವರ ಅಂತ ಕೇಳುವಂಥ ರೀತಿಯಲ್ಲಿ ಇವತ್ತು ಹೆಸರು ಪಡ್ಕೊಂಡಿರೋಂಥದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಸ್ಥಾಪನೆ ಮಾಡಿದಂಥ ಈ ನಗರ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಿರುವಂಥದ್ದು. ಈ ರೀತಿ ಇಡೀ ಭಾರತಕ್ಕೇನೆ ಒಂದು ಮುನ್ನುಡಿ ಬರೆಯುವಂಥ ಶಕ್ತಿನ ಬೆಳೆಸ್ಕೊಂಡಿದೆ. ಹಾಗಾಗಿ ಇವತ್ತಿಷ್ಟು ಶಕ್ತಿ ತುಂಬಿದಂಥ ನಾಡಪ್ರಭು ಕೆಂಪೇಗೌಡರು ನಾವು ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ. ಈ ದಿಕ್ಕಿನಲ್ಲಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿ ಈ ಪ್ರತಿಮೆಯನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ತಮಗೆಲ್ಲ ಗೊತ್ತಿದೆ. ಹಾಗೆ ಮುಂದುವರೆದ ಭಾಗವಾಗಿ ನಮ್ಮ ಸಮುದಾಯದ ಹಲವಾರು ಬೇಡಿಕೆಗಳಿದ್ದವು. ಇವತ್ತು ಎಲ್ಲ ಬೇಡಿಕೆಗಳನ್ನು ಪುರಸ್ಕರಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದು. ಪೂಜ್ಯ ಗುರುಗಳು ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ನಿಗಮವನ್ನ, ಒಕ್ಕಲಿಗರ ಅಭಿವೃದ್ಧಿ ನಿಗಮನವನ್ನ ಸ್ಥಾಪನೆ ಮಾಡಬೇಕು ಅಂತ ಇಡೀ ಜನಾಂಗದ ಕೂಗಾಗಿತ್ತು. ಈ ಕೂಗನ್ನು ಸ್ಪಂದಿಸಿ ಇವತ್ತು ನಮ್ಮ ಸರ್ಕಾರದಲ್ಲಿ ಒಕ್ಕಲಿಗರ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆಯನ್ನು ಮಾಡಿದಂಥ ಪ್ರಥಮ ಸರ್ಕಾರ ನಮ್ಮ ಸರ್ಕಾರವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ಇದಲ್ಲದೆ ಇವತ್ತು ಒಕ್ಕಲಿಗರಿಗೆ ಇನ್ನ ಹೆಚ್ಚಿನ ಜನಸಂಖ್ಯೆ ಆಧಾರಿತವಾಗಿ ರಿಸರ್ವೇಶನ್ ಬೇಕು ಅನ್ನುವಂಥ ಕೂಗು ಎದ್ದು ಕಾಣ್ತಿರುವಂಥದ್ದಿದೆ.
ಹಾಗಾಗಿ ಎಲ್ಲ ಜಾತಿ ಜನಾಂಗಗಳಿಗೆ ರಿಸರ್ವೇಷನ್ ಹೆಚ್ಚಿಸಿದಾಗ ಒಕ್ಕಲಿಗರಿಗೂ ಹೆಚ್ಚಿನ ರಿಸರ್ವೇಷನ್ ಕೊಡಬೇಕು, ನಮಗೂ ನ್ಯಾಯ ಕೊಡಬೇಕು. ಬೇರೆ ಬೇರೆಯವ್ರ ಬೇಡಿಕೆಯನ್ನು ಪಡ್ಕೊಳ್ತಿರೋಂಥ ಸಂದರ್ಭದಲ್ಲಿ ಒಕ್ಕಲಿಗರ ಬೇಡಿಕೆಯನ್ನು ನಾವು ಸ್ಪಂದಿಸುವಂಥದ್ದಾಗಬೇಕು, ಪಡ್ಕೊಳ್ಳುವಂಥದ್ದಾಗಬೇಕು ಅನ್ನೋಂಥದ್ದು ಪೂಜ್ಯ ಗುರುಗಳು ಮತ್ತು ಜನಾಂಗದ ಅಪೇಕ್ಷೆ ಆಗಿದೆ. ಈ ಅಪೇಕ್ಷೆಯ ಪೂರಕವಾಗಿ ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ಭಾಳಷ್ಟು ಪ್ರಯತ್ನಗಳನ್ನು ಮಾಡಿ ಹೆಚ್ಚಿಸುವಂಥ ಕೆಲಸವನ್ನು ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ನಾವು ಪ್ರಯತ್ನವನ್ನು ಮಾಡ್ತಿರುವಂಥದ್ದಿದೆ. ಈ ಪ್ರಯತ್ನ ಭಾಳ ಪ್ರಾಮಾಣಿಕವಾಗಿದೆ. ಬೇರೆ ಯಾರೂ ಈ ಪ್ರಯತ್ನವನ್ನು ಮಾಡಿರಲಿಲ್ಲ. ಬೇರೆ ಬೇರೆ ಹೇಳಿಕೆಗಳು ಇರ್ಬೋದು, ಆದರೆ ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂಥ ಸರ್ಕಾರ ಅಂದರೆ ಅದು ನಮ್ಮ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಭಾಳ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಾಲಕೃಷ್ಣ ಅವರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ನಾವು ಜೊತೆಯಲ್ಲೇ ಕೆಲಸ ಮಾಡ್ತಿರ್ತೀವಿ. ನಾವು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು. ಇವತ್ತು ಹೇಳ್ತಿರ್ತೀವಿ, ಎಷ್ಟು ಜಮೀನು ಬೇಕಿದ್ರೂ ಹೇಳಿ, ಎಲ್ಲೆಲ್ಲಿ ಏನೇನು ಜಮೀನು ಬೇಕಾಗಿದೆ, ಯಾವ ರೀತಿ ನೀವನ್ನ ವಿಸ್ತರಣೆಯನ್ನು ಮಾಡಬೇಕಾಗಿದೆ, ಎಲ್ಲೆಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ, ಎಲ್ಲಿ ಸಂಸ್ಥೆಗಳನ್ನು ಪ್ರಾರಂಭವನ್ನು ಮಾಡಬೇಕಾಗಿದೆ, ಎಲ್ಲ ಸಹಕಾರವನ್ನು ಕೊಡ್ತೀವಿ. ಅದೇ ರೀತಿ ಅವರಿಗೆ ಖಾಸಗಿ ವಿಶ್ವವಿದ್ಯಾನಿಲಯ, ನಾನೇ ಸ್ವತಃ ಅವರಿಗೆ ಕರೆ ಮಾಡಿ ಖಾಸಗಿ ವಿಶ್ವವಿದ್ಯಾನಿಲಯನ ನೀವು ಸ್ಥಾಪನೆ ಮಾಡಬೇಕು, ಮುಂದೆ ಬನ್ನಿ ಅಂತ ಬರಮಾಡಿಕೊಂಡು ಪ್ರೈವೇಟ್ ಯೂನಿವರ್ಸಿಟಿನ ಸ್ಥಾಪನೆಯನ್ನು ಮಾಡಲಿಕ್ಕೆ ಇವತ್ತು ನಾವೇ ಆಹ್ವಾನವನ್ನು ಕೊಟ್ಟು ಇದನ್ನು ಇವತ್ತು ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಒಕ್ಕಲಿಗ ಜನಾಂಗದ ಏನೇ ಅಪೇಕ್ಷೆಗಳಿದ್ರೂ, ಏನೇ ಸಲಹೆಗಳಿದ್ರೂ ಪೂಜ್ಯ ಗುರುಗಳು ಯಾವಾಗೆಲ್ಲ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಸಲಹೆಗಳನ್ನು ಗೌರವಿಸುವಂಥದ್ದು, ಪುರಸ್ಕಾರವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಯಾವಾಗಲೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತಾನೆ ಬಂದಿದ್ದೀವಿ. ಯಾವ ಸಂದರ್ಭದಲ್ಲೂ ನನ್ನ ಸ್ನೇಹಿತರು ಸಂಜೀವ್ ಮಟ್ಟುಂದರವರು ಹೇಳ್ತಿರು, ಯಾವ ಸಂದರ್ಭದಲ್ಲೂ ನಾವು ಯಾವ ವಿಚಾರವನ್ನು ಸಹ ಕಡೆಗಣಿಸಿಲ್ಲ. ಎಲ್ಲ ವಿಚಾರಗಳು ಏನೆಲ್ಲ ಕಾರ್ಯಗಳಾಗಬೇಕಾಯ್ತು ಎಲ್ಲ ಕಾರ್ಯಗಳನ್ನು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ. ಇನ್ನೂ ಮುಂದುವರೆದು ನಮ್ಮ ಜಗ್ಗೇಶ್ ಅವರು ಹೇಳಿದಾಗೆ ನಾವು ಇನ್ನು 10 ಹೆಜ್ಜೆ ಮುಂದೆ ಇಡಬೇಕು. ಎಲ್ಲ ಒಂದು ಕಡೆ ಸಮಾಧಾನ ಪಡ್ಕೊಳ್ಳೋದು ಬೇಡ. ಇವತ್ತು ಬಂಗಾರದಂಥ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಈ ಅವಕಾಶವನ್ನು ಪಡೆದು ಇಡೀ ವಿಶ್ವದಲ್ಲೇ ಉತ್ತಮ ನಾಗರಿಕರಾಗಿ ಸಾಧಕರಾಗಿ ನಾವು ಬೆಳಿಲಿಕ್ಕೆ ಸುವರ್ಣ ಅವಕಾಶ ಇದೆ. ಯಾವ ಅಮೆರಿಕ ದೇಶಕ್ಕಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯುರೋಪ್ಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಡೀ ವಿಶ್ವದಲ್ಲಿ ಅದ್ಭುತವಾಗಿರುವಂಥ ಒಂದು ಭರವಸೆ ನಾಡಾಗಿ ಇವತ್ತು ಮುಂದುವರಿತಿರುವಂಥ ನಾಡು ಅಂದರೆ ಅದು ಕರ್ನಾಟಕ ಅಂತ ನಾನು ವಿಶ್ವಾಸದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಬೆಳಿಬೋದು, ಏನು ಬೇಕಾದ್ರೆ ಸಾಧಿಸ್ಬೋದು. ಆ ಸಾಧಿಸುವಂಥ ಸುವರ್ಣ ಅವಕಾಶ ಇದೆ. ದಯವಿಟ್ಟು ನಾವು ಮುಂದುವರಿಬೇಕು, ಸಾಧಕರಾಗಬೇಕು, ಸಾರ್ಥಕ ಬದುಕನ್ನು ಮಾಡಬೇಕು ಅಂದರೆ ಜ್ಞಾನಕ್ಕಿಂತ ಇನ್ನೊಂದು ದಾರಿ ಇಲ್ಲ, ಕೌಶಲ್ಯತೆಗಿಂತ ಇನ್ನೊಂದು ದಾರಿ ಇಲ್ಲ. ಗುಣಮಟ್ಟದ ಜ್ಞಾನವನ್ನು ಪಡೆಯುವಂಥದ್ದಾಗಬೇಕು, ಗುಣಮಟ್ಟದ ಕೌಶಲ್ಯತೆಯನ್ನು ಪಡೆದು ನಮ್ಮ ಉತ್ತಮ ಭವಿಷ್ಯನ ರೂಪಿಸ್ಕೊಳ್ಳೋಣ. ಹಾಗಾಗಿ ಸದೃಢವಾದಂಥ ಸಮಾಜ, ಸದೃಢವಾದಂಥ ದೇಶವನ್ನು ಕಟ್ಟೋಣ. ನಮ್ಮ ಪ್ರತಿಭೆಯ ಮೂಲಕ ನಮ್ಮ ಪ್ರತಿಭೆಯನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಮತ್ತೊಮ್ಮೆ ತಮಗೆ ತಿಳಿಸಿ, ಈ ದಿಕ್ಕಿನಲ್ಲಿ ಪೂಜ್ಯ ಗುರುಗಳು ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಸತತವಾಗಿ ಪ್ರಯತ್ನಗಳನ್ನು ಎಲ್ಲ ಶಾಖಾ ಮಟ್ಟದಲ್ಲೂ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಇಷ್ಟು ಮಟ್ಟಿಗೆ ಎಲ್ಲ ಕಡೆನೂ ಗುಣಮಟ್ಟದ ಸಂಸ್ಥೆಯನ್ನ ನಮ್ಮ ಶಾಖಾ ಮಟ್ಟದಲ್ಲಿ ಪೂಜ್ಯ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಶಾಖಾ ಮಟ್ಟಗಳು ಅದ್ಭುತ ಸಾಧನೆಗಳನ್ನು ಮಾಡ್ತಿದೆ, ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ತಾವು ಸಹ ಭೇಟಿ ಕೊಡ್ಬೋದು, ನೋಡ್ಬೋದು ಯಾವ ರೀತಿ ಪ್ರಗತಿಯಾಗಿದೆ. ಯಾಕಂದ್ರೆ ದೂರ ಕೂತ್ಕೊಂಡು ನಾವು ಬೇರೆ ಬೇರೆ ಮಾತುಗಳನ್ನು ಹೇಳ್ತಾ ಇರ್ತೀವಿ, ನಮ್ಮದೇ ಆದಂಥ ಕಾಮೆಂಟ್ರಿಗಳು ಪಾಸ್ ಆಗ್ತಾ ಇರುತ್ತೆ. ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ಬೇರೆಯವ್ರಿಗೋಸ್ಕರ ನಾವು ಕೊಡುಗೆಯನ್ನು ಕೊಟ್ಟು ಅವರ ಉತ್ತಮ ಬದುಕನ್ನು ರೂಪಿಸ್ಲಿಕ್ಕೆ ಶ್ರಮ ವಹಿಸಿದಾಗಲೇ ಗೊತ್ತಿರುತ್ತೆ. ಆ ಶ್ರಮ ಏನು, ಜವಾಬ್ದಾರಿ ಏನು, ಸವಾಲೇನು, ಸಮಸ್ಯೆಗಳೇನು ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಈ ಪ್ರಯತ್ನಗಳು ನಡೀತಾನೆ ಇರಲಿ. ಮತ್ತು ಇನ್ನೊಂದು ಒಳ್ಳೆ ವಿಚಾರವನ್ನು ಏನು ಮಾಡಿದ್ದಾರೆ, ಇವತ್ತು ಸಂಶೋಧನಾ ಗ್ರಂಥ ಬಿಡುಗಡೆ ಮಾಡಿರುವಂಥದ್ದು. ಸಂಶೋಧನಾ ಗ್ರಂಥವನ್ನು ಬಿಡುಗಡೆ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ವಿಚಾರ. ಇವತ್ತು ಒಕ್ಕಲಿಗರು ಅಂದಿದ ತಕ್ಷಣ ಕೇವಲ ಒಂದು ಮಟ್ಟಕ್ಕೆ ಸೀಮಿತವಾಗಿ ಪೂಜೆ ಮಾಡಿಕೊಂಡು ಕಾಲಭೈರವೇಶ್ವರನ ಪೂಜೆ ಇನ್ನಿತರ ನಮ್ಮ ಬರೀ ಸಮುದಾಯಕ್ಕೆ ಸೀಮಿತವಾಗಿ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ಕೊಳ್ತೀವಿ ಅನ್ನೋವಂಥದ್ದು ಕೆಲವರ ಕಲ್ಪನೆ ಇರುತ್ತೆ. ಆದರೆ ಇವತ್ತು ಸಂಸ್ಕೃತಿಯ ಬೆಳವಣಿಗೆಗಾಗಲಿ ಯಾವ ರೀತಿ ನಮ್ಮ ಮಠ ಕೊಡುಗೆ ಕೊಟ್ಟಿರುವಂಥದ್ದನ್ನು ಅಧ್ಯಯನವನ್ನು ಮಾಡಿ ಇವತ್ತು ಗ್ರಂಥ ಬಿಡುಗಡೆಯನ್ನು ಮಾಡಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗಾಗಿ ನಾನು ಪೂಜ್ಯ ಗುರುಗಳಲ್ಲಿ ಧರ್ಮ ಪಾಲನಾಥ ಸ್ವಾಮಿಗಳಲ್ಲಿ ನಾನು ಶುಭಾಶಯವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸತ್ಯನಾರಾಯಣವರು, ನಮ್ಮ ಸಾಹಿತಿಗಳು ಸತ್ಯನಾರಾಯಣವ್ರಿಗೆ, ಸಂಶೋಧಕರಿಗೆ, ತಮಗೆ ಇಬ್ಬರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂಶೋಧನೆ ಆಗೋದು ಭಾಳ ಮುಖ್ಯ. ನೀವು ಏನೇ ಮಾಡಿದ್ರು ಇಂಥ ಉಲ್ಲೇಖಗಳಾಗುವಂಥ ರೆಫರೆನ್ಸ್ ಬುಕ್ಗಳು, ಇಂಥ ಗ್ರಂಥಗಳು ಬಿಡುಗಡೆ ಅಥವಾ ತಯಾರು ಮಾಡೋದು
ಕೆಲಸಗಳು ಸಂಶೋಧನೆಗಳು ಆಗಿಂದ ಆಗಲೇ ಆಗ್ತಾನೆ ಇರಬೇಕು. ಆಗೋ ಮೂಲಕನೇ ನಮ್ಮ ಶಕ್ತಿನ ವೃದ್ಧಿಸ್ಕೋಬೋದು, ಇನ್ನೂ ಉತ್ತಮವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದಕ್ಕಲ್ಲಿ ತಮ್ಮ ಪ್ರಯತ್ನ ನಿಜಕ್ಕೂ ಎಷ್ಟು ನಾನು ಮೆಚ್ಚುಗೆ ವ್ಯಕ್ತಪಡಿಸೋ ಸಾಲಲ್ಲ. ಇನ್ನು ಇಂಥ ಹೆಚ್ಚು ಒಳ್ಳೆ ಕೆಲಸಗಳಾಗಲಿ ಅಂತ ಮತ್ತೊಮ್ಮೆ ತಿಳಿಸಿ, ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಾವಿರಾರು ಜನ ತಾವು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಭಾಳಷ್ಟು ಭಾವನೆಯಿಂದ ಜನಾಂಗದ ಶ್ರೇಯಸ್ಸು ಒಗ್ಗಟ್ಟನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ತಾವೆಲ್ಲರೂ ಮಾಡಿದ್ದೀರಾ. ಈ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ತಮ್ಮ ಸರ್ವಸ್ವರಿಗೂ ಎಲ್ಲ ಕಾರಣಕರ್ತರಿಗೂ ನಾನು ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸಿ ತಮಗೆ ಶುಭವನ್ನು ಕೋರುತ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯ ಅತಿಥಿಗಳ ಮಾತುಗಳನ್ನಾಡಿರುವಂಥ ಮಾನ್ಯ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ವಂದನೆಗಳು. ಇದೀಗ ವೇದಿಕೆಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಪಾಲನಾಥ್ ಸ್ವಾಮೀಜಿ ಅವರಿಂದ ಆಶೀರ್ವಚನ. ಅಲ್ಲಿ ಯಾರು ಇದು ಮಾಡಬೇಡಿ, ಹಾಗೇ ಇರಿ, ಅಲ್ಲೇ ಇರಿ. ಇದು ವಾದ್ಯ ಮಾಡಬೇಡಿ. ಸಂಘಟಕರು ಗಮನಿಸಿ, ವಾದ್ಯಘೋಷ ಆರಂಭ ಆಗಬೇಕಾದಾಗ ನಾವು ಸೂಚನೆಯನ್ನು ಕೊಡ್ತೇವೆ, ದಯವಿಟ್ಟು ಗಮನಿಸಿ. ಎಲ್ಲ ಹೊರಗಿರ್ತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ಒಳಗೆ ಬನ್ನಿ. ಸ್ವಾಮೀಜಿಯವರ ಅನುಗ್ರಹ ಸಂದೇಶ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತೈತೆ. ಜೈ ಶ್ರೀ ಗುರುದೇವ್. ಕೇಳಲೇ ಇಲ್ಲ. ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಈಗ ಯಾರ್ಯಾರು ಪ್ರಸಾದ ಭೋಜನವನ್ನೆಲ್ಲ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸ್ವಲ್ಪ ಒಳಗೆ ಬಂದು ಕೂತ್ಕೊಳ್ಳಿ. ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ಹೊರಗಡೆ ಇರ್ತಕ್ಕಂಥವರು ಮತ್ತು ದೂರದಲ್ಲಿರ್ತಕ್ಕಂಥವರೆಲ್ಲರೂ ಮುಂದಗಡೆ ಬಂದು ಕುಳಿತುಕೊಳ್ಳಿ ಅಂತ ಹೇಳ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಯವರ ಗುರುವಂದನೆ ಬೆಳ್ಳಿ ತುಲಾಭಾರ ಪ್ರಾರಂಭ ಆಗ್ತೈತೆ. ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾಜ ವರ್ತುಲಾರ್ಧಕ್ಷ ಡಮರು ಶೂಲಧಾರಿಣಿ ಖಡ್ಗಂ ಬಿಭ್ರಾಂತಿಂಶ್ಚ ದಕ್ಷ ಅನ್ನಪಾತ್ರ ಭಯಾನ್ವಿತಾ ಸರ್ವಶಕ್ತಿಕರೀ ದೇವಿ ಚಿಂತಯೇತ್ ಮೋಕ್ಷದಾಯಿನಿ ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀಮದ್ ಸಿದ್ಧಯೋಗೀಶ್ವರವರಿಯ ಪ್ರತಿಷ್ಠಿತ ಶ್ರೀಮದಾದಿ ಚುಂಚಾದ್ರಿ ಸಿದ್ಧ ಸಿಂಹಾಸನಾಧೀಶ್ವರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ಶಿರಬಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಯತಿ ಶ್ರೇಷ್ಠರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಾನ್ನಿಧ್ಯ ದೇವರಾಗಿರ್ತಕ್ಕಂಥ ಮಹಾಲಿಂಗೇಶ್ವರನನ್ನು ಹೃನ್ಮನದಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ದೇವಿ ಆಗಿರ್ತಕ್ಕಂತಹ ಚೌಡೇಶ್ವರಿ ದೇವಿಯನ್ನು ನಮಸ್ಕರಿಸಿಕೊಂಡು ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ಬಹುಶಃ ಇದೊಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಮಾತನಾಡುವಂತಹ ಸಮಯ ಅಲ್ಲ, ಮಾತುಗಿಂತಲೂ ಗುರುಗಳ ಅನುಗ್ರಹ ಸಂದೇಶ ಸರ್ವ ಜನರಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೂ ಸಹ ಕರ್ತವ್ಯದ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಮಾತನಾಡ್ತಾ ಇದ್ದೇನೆ. ಎರಡೇ ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ. ಇವತ್ತು
ಆದಿಚುಂಚನಗಿರಿ ಮಠ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂತಹ ಪ್ರಾಚೀನ ಪರಂಪರೆಯ ಇತಿಹಾಸವನ್ನು ಹೊಂದಿರತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಬಾಹುಳ್ಯವನ್ನು ಹೊಂದಿ ಚಾಪನ್ನು ಮೂಡಿಸಿರ್ತಕ್ಕಂಥದ್ದು ಆದಿಚುಂಚನಗಿರಿ ಮಠ. ಅದರ ರೂವಾರಿಗಳಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು ಶೂನ್ಯವಾಗಿರ್ತಕ್ಕಂತಹ ಈ ಮಠವನ್ನು ಚಿನ್ನದ ಗಿರಿಯನ್ನಾಗಿಸಿಕೊಂಡು ಪರಿವರ್ತಿಸಿಕೊಂಡು ಅನೇಕರಿಗೆ ಅನ್ನ ಅಕ್ಷರ ಆರೋಗ್ಯ ದಾನಗಳನ್ನು ಕೊಟ್ಟುಕೊಂಡು ಬಹುಮುಖಿಯಾಗಿ ಸಮಾಜ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮಹಾಸ್ವಾಮೀಜಿಗಳವರು. ಇವತ್ತು ಏನು ಈ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ಕೊಡುಗೆ ಅಧ್ಯಯನ ಅಂತೇನಿದೆಯಲ್ಲ, ಈ ಪುಸ್ತಕವನ್ನು ಬರೀಲಿಕ್ಕೆ ಪ್ರೇರಣೆ ಪ್ರೇರಕ ಶಕ್ತಿಯಾಗಿ ನನಗೆ ನನ್ನ ಮನಬುದ್ಧಿಗೆ ನೀಡಿರ್ತಕ್ಕಂಥದ್ದು ಶ್ರೀ ಗುರುಗಳು ಹಾಗೂ ಚೌಡೇಶ್ವರಿ ಕಾಲಭೈರವೇಶ್ವರ. ಇವರಿಗೆ ನೀವು ಎಲ್ಲರೂ ನನ್ನ ಮೇಲೆ ಪ್ರೀತಿಯಿಂದ ಗೌರವದಿಂದ ಗುರುಗಳಿಂದ ಅನುಗ್ರಹಿಸಿದಂಥ ಆಶೀರ್ವಾದ ಏನಿದೆಯಲ್ಲ, ಅದೆಲ್ಲವೂ ಸಹ ನನ್ನ ಗುರುಗಳಿಗೆ ನನ್ನ ತಾಯಿಗೆ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇದೊಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅನಿಸಿತ್ತು. ಕಾರಣವಾದರೂ ಇಷ್ಟೇ, ಇವತ್ತು ಮಠ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರೂ ಇಲ್ಲಿ ಕುಳಿತುಕೊಳ್ತಿರ್ಲಿಲ್ಲ. ಇವತ್ತು ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಡತನದಲ್ಲಿರ್ತಕ್ಕಂಥ ನಮ್ಮಂಥವರನ್ನು ತಂದು 3 ವರ್ಷ ಮಗು ಆಗಿದ್ದಾಗ ಮಠ ನಮ್ಮನ್ನು ಕರೆತಂದು ಜ್ಞಾನವನ್ನು ನಿಟ್ಟಿ ಅನ್ನವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ವಿದ್ಯೆಯನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ನೆಲೆಯನ್ನು ಕೊಟ್ಟು ಇವತ್ತು ಈ ಬದುಕಿಗೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಮೌಲ್ಯವನ್ನು ಕೊಟ್ಟರಲ್ಲ ನನ್ನ ಗುರುಗಳು, ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೂ ಸಾಧ್ಯವಿಲ್ಲ. ಇವತ್ತು ಅವರೇನಾದರೂ ನಮ್ಮನ್ನು ಕರೆತಂದು ಇಲ್ಲಿ ಸಾಕಲಿಲ್ಲ ಅಂತ ಹೇಳಿದರೆ ಇವತ್ತು ನಮಗೇನಾಗ್ತಿತ್ತು ಯೋಚನೆ ಮಾಡಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು 3 ವರ್ಷದ ಮಗು, ಆ ಸಂದರ್ಭಗಳಲ್ಲಿ ನನಗೆ ಸ್ವಾಮೀಜಿ ಅಂತ ಹೇಳುವಂಥ ಒಂದು ಪದ ನನಗೆ ಬರ್ತಿರಲಿಲ್ಲ. ಆ ಸ್ವಾಮಿ ಅನ್ನುವ ಪದವನ್ನು ಹೇಳದಲೇ ಬರದಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಒಂದು PhD ಮಾಡಮಟ್ಟಕ್ಕೆ ತಯಾರು ಮಾಡಿದ್ರಲ್ಲ ನನ್ನ ಗುರುಗಳು. ಇದು ಕೇವಲ ನನ್ನ ನೆಪ ಮಾತ್ರ. ನನ್ನಂಥವ್ರು ಅದೆಷ್ಟು ಅನೇಕ ಜನರನ್ನು, ಅನಾಥ ಮಕ್ಕಳನ್ನು ಕರೆತಂದು ಆದಿ ಚುಂಚನಗಿರಿ ಎಂಬ ವಟ ವೃಕ್ಷದ ಕೆಳಗಡೆ ಇವತ್ತು ಸಮಾಜದ ಕೊಡುಗೆಯನ್ನಾಗಿ ಕೊಟ್ಟು ಇವತ್ತು ನಿಲ್ಲಿಸಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇದೊಂದು ಬರೀಬೇಕು ಅಂತೇಳಿ ಪ್ರೇರಣೆ ಆಯಿತು. 38 ವರ್ಷಗಳ ಸುದೀರ್ಘ ಅನುಭವ ನನಗೆ ನನ್ನ ಗುರುಗಳು ನನಗೆ ಕೊಟ್ಟಿದ್ದರು. ಆ ಅನುಭವದ ನೆಲೆಯಲ್ಲಿ ಇವತ್ತು ಇದನ್ನು ದಾಖಲಿಸಿಕೊಂಡು ಇದನ್ನು ಮಾಡಬೇಕು ಅಂತೇಳಿ ಕೇಳ್ಕೊಂಡಾಗ ಪೂಜ್ಯ ಮಹಾಸ್ವಾಮೀಜಿಗಳು ಹೇಳಿದರು, ಮಾಡಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ನನಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು, ಉತ್ಸಾಹವನ್ನು ತುಂಬಿಕೊಂಡು, ಸಲಹೆಗಳನ್ನು ಕೊಟ್ಟುಕೊಂಡು ಅನುಗ್ರಹ ಆಶೀರ್ವಾದವನ್ನು ನೀಡಿರ್ತಕ್ಕಂಥವರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳವರು. ಅದಕ್ಕೆ ನಾನು ಮೊದಲು ಅವರಿಗೆ ಅಭಿನಂದನೆಯನ್ನು ಮತ್ತು ಆಶೀರ್ವಾದವನ್ನು ಬೇಡ್ತೇನೆ. ಅದರ ಜೊತೆಯಲ್ಲಿ ಈ ಸಂಶೋಧನೆಯ ಸಾಧನೆಯ ಹಾದಿ ಬಹಳ ಕಷ್ಟಕರ. ಒಂದು ಹಂತದಲ್ಲಿ ಅನಿಸಿತ್ತು, ಬೇಡವೇ ಬೇಡ ಇದ್ರ ಸಹವಾಸ ಅಂತೇಳಿ ಅಂದಿತ್ತು ಸತ್ಯ. ಆದರೆ ಏನೋ ಗೊತ್ತಿಲ್ಲ, ಕೋವಿಡ್ ಅಂತ ಬಂದು ನನಗೆ ವರದಾನವಾಗಿ ಬಿಟ್ಟಿತ್ತು. ಅದು ಬಹುಶಃ ಆ 2 ವರ್ಷಗಳ ಕಾಲ ನಿರಂತರ ಅಧ್ಯಯನ ಮತ್ತು ಬರೀಲಿಕ್ಕೆ ಪ್ರೇರಣೆ ಆಯಿತು. ಪ್ರತಿಯೊಂದು ಹಂತದಲ್ಲೂ ನನ್ನ ಗುರುಬಾಯಿಗಳು ನನಗೆ ಸಹಕಾರವನ್ನು ಕೊಟ್ಟರು, ಸಲಹೆಗಳನ್ನು ಕೊಟ್ಟರು, ಸೂಚನೆಗಳನ್ನು ಕೊಟ್ಟರು. ಇದು ಕೇವಲ ಧರ್ಮಪಾಲ ಮಾಡಿರ್ತಕ್ಕಂಥದ್ದಲ್ಲ, ಇದು ನನ್ನ ಎಲ್ಲ ಶಾಖಾ ಮಠದ ಸ್ವಾಮೀಜಿಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವತ್ತು ನಾನೇನಾದರೂ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದು ನಿಜವಾಗಿ ಅದು ಅಹಂಕಾರ ಆಗುತ್ತೆ. ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಇದು ಏನೇ ನಡೆದಿದ್ರು ನನ್ನ ಗುರು ನನ್ನ ತಾಯಿಗೆ ಮಾತ್ರ ಇದು ಅರ್ಪಿತ ಆಗುತ್ತೆ ಅಂತೇಳಿ ಆಶಾಭಾವನೆ ವ್ಯಕ್ತಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆಗಳನ್ನು ಹಾಕಿಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣ ಒಂದು ಸಹಕಾರ, ಒಂದು
ಆತಿಥ್ಯವನ್ನು ತೆಗೆದುಕೊಂಡಿರ್ತಕ್ಕಂಥವರು ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಮಾಜದವರು. ಪ್ರತಿಯೊಬ್ಬರು ಸಹ ಸಂಜೀವ ಮಠಂದೂರು ಅವರ ನೇತೃತ್ವದಲ್ಲಿ ಈ ಒಟ್ಟು 3 ತಿಂಗಳಿಂದ ಈ ಒಂದು ಸಮಾವೇಶಕ್ಕೆ ನಾವು ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಪ್ರತಿಯೊಂದು ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ಈ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ತೋರಿದಂತಹ ಪ್ರೀತಿ, ನೀವು ತೋರಿದಂತಹ ವಾತ್ಸಲ್ಯ, ಇವೆಲ್ಲ ಮಮಕಾರ ನಮಗಿನ್ನು ಜವಾಬ್ದಾರಿಯನ್ನು ಹೆಚ್ಚಿಸಿತು. ಇವತ್ತು ನೀವೆಲ್ಲರೂ ಸಹ ಒಂದು ಅಭಿಮಾನವನ್ನಿಟ್ಕೊಂಡು, ಸ್ವಾಭಿಮಾನವನ್ನಿಟ್ಕೊಂಡು ನನ್ನ ಮಠ, ನಮ್ಮ ಮಠ, ನಮ್ಮ ಸಮಾಜ ಅಂತಕ್ಕಂಥ ಒಂದು ದೃಢತೆಯ ನಿಶ್ಚಯದಲ್ಲಿ ನೀವೆಲ್ಲರೂ ಇವತ್ತು ಸಹಸ್ರಾರು ಮಂದಿ ಬಂದು ಇಲ್ಲಿ ಕುಳಿತುಕೊಂಡು ಗುರುಗಳ ಅನುಗ್ರಹ ಸಂದೇಶವನ್ನು ಕೇಳಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಮುಕ್ತಾಯ ಆಗ್ತಾ ಇದೆ. ಇದರ ಹಿಂದೆ ನಮ್ಮ ಡಿ ವಿ ಸದಾನಂದ ಗೌಡರು ಇರಬಹುದು, ಶೋಭಾ ಕರಂದ್ಲಾಜೆ ಅವರು ಇರಬಹುದು, ಮತ್ತು ಇತರ ಮೇಲ್ಗಡೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನೀವು ಪ್ರತಿ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವರು, ಇದು ಎಲ್ಲ ಒಂದು ಯಶಸ್ಸು ನಿಮಗೆ ಸೇರ್ತಕ್ಕಂಥದ್ದು ಅಂತ ಹೇಳಿಕೊಂಡು ಇವತ್ತು ಇನ್ನೇನು ಕಡೆಯ ಹಂತದಲ್ಲಿದ್ದೇವೆ. ಈಗ ಸ್ವಾಮೀಜಿಯವರಿಗೆ ಬೆಳ್ಳಿಯ ಅವರ ಅನುಗ್ರಹ ಸಂದೇಶವಾದ ಕೂಡಲೇ ಒಂದು ಬೆಳ್ಳಿಯ ತುಲಾಭಾರ ಗುರುವಂದನೆ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲ ಬೆಳ್ಳಿ ಕೊಟ್ಟ ದಾನಿಗಳು ಈ ಭಾಗದಲ್ಲಿದ್ದೀರಿ, ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳಿ. ನಾವು ಮೊದಲು ಯೋಚನೆ ಮಾಡಿದ್ದು ಒಬ್ಬೊಬ್ಬರಿಗೆ 1 kg ಕೊಟ್ಟು ನಾವು ಸ್ವಾಮೀಜಿಯವರ ತಕ್ಕಡಿಗೆ ಹಾಕಿಸ್ಬೇಕು ಅಂತ ಆದರೆ ಆ ಬೆಳ್ಳಿ ತಂದವರು 30 kg ತಂದು ಬಿಟ್ಟಿದ್ದಾರೆ. ಆ 30 kg ಯಾರು ಎತ್ತಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನೀವು ಖಾಲಿ ಒಂದು ಮುಟ್ಟು ಬಿಡಿ, ನಾವು ಅದನ್ನು ಗುರುಗಳಿಗೆ ಹಾಕ್ತೇವೆ. ಅದನ್ನು ಅವರ ಅನುಗ್ರಹ ಸಂದೇಶ ಈ ಸಮಾಜದ ಮೇಲೆ ಸರ್ವರಿಂದಲೂ ಇರಲಿ. ಇವತ್ತು ಈ ಕಾರ್ಯಕ್ರಮ ನಮ್ಮ ಮಠಂದವರು ಪಾಪ ನಮ್ಮ ಜೊತೆಯಲ್ಲೇ ಕುಳಿತುಕೊಂಡು ಎಲ್ಲ ಭಾಗಕ್ಕೂ ಬಂದರು. ನಮ್ಮ ಜೊತೆಯಲ್ಲಿ ಅವರ ಬಿಡುವಿಲ್ಲದ ಅವಿರತ ಕಾರ್ಯಕ್ರಮಗಳ ನಡುವೆಯೂ ಸಹ ಅವರು ಬಂದರು. ಡಿ ವಿ ಅವರು ಕೂತ್ಕೊಂಡು ಫೋನ್ನಲ್ಲಿ ಎಲ್ಲರಿಗೂ ಸಹ ಸಹೃತರಾಗಿರ್ತಕ್ಕಂಥವರು. ಇವರೆಲ್ಲರಿಗೂ ಕಾಲಭೈರವೇಶ್ವರ, ತಾಯಿ ಚೌಡೇಶ್ವರಿ, ಮಹಾಲಿಂಗೇಶ್ವರ, ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿವಂಶ. ಈಗ ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾಗಿರುವ ಹರೀಶ್ ಪೂಂಜಾ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಹರೀಶ್ ಪೂಂಜಾ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೀನಿ. ಬೆಳ್ತಂಗಡಿಯ ಶಾಸಕರು, ಯುವ ಮುಖಂಡ, ಯುವ ನಾಯಕನಾಗಿರುವ ಹರೀಶ್ ಪೂಂಜಾ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಈ ಒಂದು 78ನೇ ಜಯಂತಿ ಉತ್ಸವದಲ್ಲಿ ಭಾಗಿಯಾಗುವಂತಕ್ಕೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಹರೀಶ್ ಪೂಂಜಾ ಅವರು ಪಡಿತಾ ಇದ್ದಾರೆ. ಮತ್ತು ಹರೀಶ್ ಪೂಂಜಾ ಅವರಿಗೆ ಈಗ ಗೌರವ ಸಮರ್ಪಣೆ. ಈಗ ಎಲ್ಲರೂ ಇಷ್ಟು ಹೊತ್ತಿನಿಂದ ಕಾದು ಕುಳಿತಿರುವಂಥದ್ದು ಪರಮ ಪೂಜ್ಯ ಜಗದ್ಗುರುಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ಅನುಗ್ರಹ ಸಂದೇಶವನ್ನ ಕೇಳೋದಿಕ್ಕೆ. ಈ ಒಂದು ಸುಂದರವಾದಂತಹ ಸಭೆಗೆ ಈಗ ಮಹಾಸ್ವಾಮಿಯವರ ಅನುಗ್ರಹ ಸಂದೇಶ. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ
ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಮಹ ತ್ರಿಪುರಸುಂದರೀಂ. ಪರಂ ಪೂಜ್ಯ ಜಗದ್ಗುರು ಯುಗಯೋಗಿ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ 78ನೇ ಜಯಂತಿ ಉತ್ಸವದ ಪವಿತ್ರ ಕಾರ್ಯಕ್ರಮದಲ್ಲಿ ಸದ್ಗುರುಗಳ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿಗಳಾದ ಶ್ರೀ ಧರ್ಮಪಾಲನಾಥ ಸ್ವಾಮಿಗಳ ಆದಿಯಾಗಿ ವಿವಿಧ ಜಿಲ್ಲೆಗಳ ಶ್ರೀಮಠದ ಶಾಖೆಗಳ ಅಲ್ಲಲ್ಲಿಯ ಕಾರ್ಯದರ್ಶಿ ಸ್ವಾಮಿಗಳು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಾರಂಭದಲ್ಲಿ ಮಾತನಾಡಿದಂಥ ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಮೇಡಮ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮಿನಿಸ್ಟರ್ ಆಗಿ ಇಲ್ಲಿದ್ದಾರೆ, ಮೇಡಮ್ ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಡಾಕ್ಟರ್ ಸಂಜೀವ್ ಮಠಂದೂರ್ ಅವರು, ಭೋಜೇಗೌಡರು, ಬಾಲಕೃಷ್ಣ ಅವರು, ಜಗ್ಗೇಶ್ ಅವರು ಬಂದು ಮಾತನಾಡಿ ಹೋಗಿದ್ದಾರೆ. ಕಾರ್ಯಕ್ರಮದ ಆದಿಯಲ್ಲಿ ಮಾತನಾಡಿ ಹೋದಂಥ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನೆನಪು ಮಾಡಿಕೊಳ್ತಾ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಇದ್ದೀರಿ, ಸಮಯ ಬಹಳ ಆಗಿದೆ. ಎಲ್ಲ ಆಸ್ತಿಕ ಮಹಾಶಯರೇ, ಸಮುದಾಯದ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಾತೆಯರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಬಂಧುಗಳೇ, ಸಮಯ 3 ಗಂಟೆ ಆಗ್ತಾ ಬಂತು. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಆಡುವ ಎಲ್ಲ ಮಾತುಗಳನ್ನು ಪ್ರಾರಂಭದಲ್ಲಿಯೇ ಸಂಜೀವ್ ಮಠಂದೂರ್ ಅವರು, ನಮ್ಮ ಸದಾನಂದ ಗೌಡರು, ಮೇಡಮ್ ಅವರು ಮಾತನಾಡಿದ್ದಾರೆ. ಇವತ್ತಿನ ಆಧುನಿಕ ಬದುಕಿಗೆ ಸಮುದಾಯ ತೆರೆಕೊಳ್ತಕ್ಕಂಥ ಸ್ಥಿತಿಯನ್ನು ಅಶ್ವತ್ಥನಾರಾಯಣ ಅವರು ಹೇಳಿದ್ದಾರೆ. ಪರಂಪರೆಯನ್ನು ಮುಂದುವರಿಸುವ ವಿಚಾರವಾಗಿ ಭೋಜೇಗೌಡರು ವಿಶದವಾಗಿ ಹೇಳಿದ್ದಾರೆ. ಸ್ವಾಮಿಗಳ ಧರ್ಮಕಥನ ಸಂಶೋಧನಾ ಗ್ರಂಥ ಸಂಸ್ಕೃತಿ ಸೌರಭ ಉದ್ಘಾಟನೆಯಾಗಿದೆ. ಎಲ್ಲದರ ನಂತರದಲ್ಲಿ ಪೂಜ್ಯ ಸದ್ಗುರುಗಳನ್ನು ಸ್ಮರಿಸ್ತಕ್ಕಂಥ ಒಂದು ಕೊನೆಯ ಕಾರ್ಯಕ್ರಮ ಬಾಕಿ ಉಳಿದಿದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿ ಕುಳಿತಿದ್ದೇವೆ. ಸಮಯ ಬಹಳ ಆಗಿರೋದ್ರಿಂದ ನಮ್ಮ ಪೂಜ್ಯ ಗುರುಜಿಯವರು ಒಂದು ಮಾತನ್ನು ಸದಾ ಹೇಳ್ತಿದ್ರು, ಯಾವುದನ್ನು ಮರೆತರೂ ಪರವಾಗಿಲ್ಲ, ನಿನ್ನೊಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಮರಿಬೇಡ ಅಂತ. ಹೊರಗಿನಿಂದ ಬರ್ತಕ್ಕಂತಹದ್ದು ಕಳೆದು ಹೋಗುತ್ತೆ. ಆದರೆ ಕಳೆದು ಹೋದಂತೆ ಇರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥದ್ದನ್ನು ಮರ್ತದ್ದೇ ಆದರೆ ನಾವಲ್ಲದೆ ಬೇರೆ ಯಾರೂ ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ, ನಿಮ್ಮ ಮಠಕ್ಕೆ 1800 ವರ್ಷಗಳ ಇತಿಹಾಸ. ಪೂಜ್ಯ ಗುರುಜಿಯವರು 71ನೇ ಜಗದ್ಗುರುಗಳು, 74ನೇ ಇಸ್ವಿಯಲ್ಲಿ ಧರ್ಮಾಧಿಕಾರವನ್ನು ವಹಿಸಿಕೊಂಡಂತಹವರು. ಆ ಕಾಲಘಟ್ಟದಲ್ಲಿ ಸಮುದಾಯ ಅಥವಾ ಒಟ್ಟು ಸಮಾಜ ಇದ್ದಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಅಪ್ಪ ಅಮ್ಮಂದರಿಗೆ ಮಕ್ಕಳನ್ನು ಹಡಿಯೋದು ಗೊತ್ತಿತ್ತೇ ಹೊರತು ಆ ಮಕ್ಕಳು ಏನಾಗಬೇಕು ಅಂತ ಒಂದು ವಿಷನ್ ಮಕ್ಕಳಿಗಲ್ಲ, ಅಪ್ಪ ಅಮ್ಮಂದರಿಗೆ ಗೊತ್ತಿರಲಿಲ್ಲ. ಹಡಿತಕ್ಕಂಥ ತಂದೆ ತಾಯಿಗಳಿಗೇ ಪ್ರತಿಶತ 70-80% ಅಪ್ಪ ಅಮ್ಮಂದರಿಗೆ ಹೆತ್ತಂಥ ಮಕ್ಕಳನ್ನು ಏನು ಮಾಡಬೇಕು, ಏನು ಆಗಬೇಕು ಎಂಬ ವಿಷನ್ನೇ ಇಲ್ಲದೆ ಇದ್ದಂಥ ಕಾಲಘಟ್ಟದಲ್ಲಿ ಒಬ್ಬ ಸನ್ಯಾಸಿ, ಒಬ್ಬ ಸಂತ, ಯಾವುದೂ ಬೇಡ ಅಂತ ಹೆತ್ತವರನ್ನೂ ಕೂಡ ಬಿಟ್ಟು ಬಂದಂಥ ಒಬ್ಬ ಸಂತ ಬೇರೆಯವರು ಎತ್ತು ಕೊಟ್ಟಂಥ ಮಕ್ಕಳಿಗೆ ಒಂದು ವಿಷನ್ ಸೆಟ್ ಮಾಡಬೇಕು ಅಂತ ಹೊರಟದ್ದರ ಪರಿಣಾಮವಾಗಿ ಸದಾನಂದ ಗೌಡರು ಪ್ರಾರಂಭದಲ್ಲಿ ಹೇಳಿದಾಗ ಇವತ್ತು 1,52,000 ಜನ ಮಕ್ಕಳು ಆ ಸಂತ ಕಟ್ಟಿದ ಒಂದು ಮಹಾ ಸಂಸ್ಥಾನದ ಛತ್ರದ ಅಡಿಯಲ್ಲಿ ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಣ ಏನು? ಅನ್ನದಾನಂ ಮಹಾದಾನಂ. ನೋಡಿ, ಬೆಳಗ್ಗೆ ತಿಂಡಿ ಮಾಡಿ ಬಂದಿದ್ವಿ ಸಾಕು ಅನ್ನೋ ಮಟ್ಟಕ್ಕೆ. ಇಲ್ಲಿ ಕುಳಿತಿದ್ದಾಗ ಹೊಟ್ಟೆ ಹಸಿವಾಯಿತು.
ಆದರೆ ಮಧ್ಯಾಹ್ನದ ಹೊಟ್ಟೆಯ ಹಸಿವನ್ನು ತಡ್ಕೊಳ್ಳಿಕ್ಕಾಗದರೆ ಮತ್ತೆ ಊಟ ಮಾಡಿ ಎಲ್ಲ ಬಂದು ಕೊಡ್ತಿದ್ದೀರಿ, ಅದು ಬೇರೆ ವಿಚಾರ. ಒಂದೊತ್ತಿನ ಊಟ ಮುಂದಿನ ಊಟಕ್ಕೆ ಯಾವತ್ತೂ ಕೂಡ ಅದು ಭರವಸೆಯನ್ನು ಕೊಡೋದಿಲ್ಲ, ಶಕ್ತಿಯನ್ನು ಕೊಡುತ್ತದೆ, ಬೇರೆ ವಿಚಾರ. ಅದಕ್ಕೆ ಹೇಳಿದರು ಅನ್ನದಾನಂ ಮಹಾದಾನಂ ವಿದ್ಯಾದಾನಂ ಅತಃಪರಂ. ಯಾಕೆ? ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವತ ವಿದ್ಯೆಯ. ಅದಕ್ಕೆ ನಮ್ಮ ಹಳ್ಳಿಯವರು ಸುಲಭವಾಗಿ ಹೇಳಿಬಿಟ್ರು, ದುಡ್ಡು ದೊಡ್ಡಪ್ಪ, ಅದು ಆಸ್ತಿ, ಆದರೆ ವಿದ್ಯೆ ಅವರಪ್ಪ ಅಂತ ಹೇಳಿದರು. ಅದಕ್ಕೆ ಅನ್ನ ಕೊಟ್ಟರೆ ಸಾಲದು, ಅದರ ಜೊತೆಯಲ್ಲಿ ವಿದ್ಯೆಯನ್ನು ಕೂಡ ಕೊಡಬೇಕು ಅಂತ ತಿಳಿದು ಅಪ್ಪ ಅಮ್ಮಂದಿರು ಕೂಡ ಕನಸನ್ನು ಕಾಣದ ಮಟ್ಟಕ್ಕೆ ಒಬ್ಬ ಸಂತ, ಎಲ್ಲವನ್ನು ಕೂಡ ಬಿಟ್ಟಂಥ ಸಂತ ನಮ್ಮ ಮಕ್ಕಳಿಗೆ ಒಂದು ದೃಷ್ಟಿಯನ್ನು, ಒಂದು ದರ್ಶನವನ್ನು, ಒಂದು ಕನಸನ್ನು ಕಂಡು ಕೇವಲ ಕನಸನ್ನು ಕಂಡದ್ದಲ್ಲ, ಕೇವಲ ಮಾತನಾಡಿದ್ದಲ್ಲ, ಅದನ್ನು ಸಾಕಾರಗೊಳಿಸುವ ವ್ಯವಸ್ಥೆಯನ್ನು ಕೂಡ ಸೃಷ್ಟಿಸಿಕೊಟ್ಟು ಹೋದರು. ಅದರ ಪರಿಣಾಮವಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಇಲ್ಲಿ ಕುಳಿತಿದ್ದೇವೆ, ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಅಂತಹ ಮಹಾನ್ ಪುರುಷರನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು, ನಮ್ಮ ಗುರುವನ್ನು ಸ್ಮರಿಸುವ ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಮಾಡ್ತಾ ಇದ್ದೇವೆ. ಮಂಗಳೂರಿನ ಈ ಭಾಗ ನಮ್ಮ ದಕ್ಷಿಣ ಕನ್ನಡಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ. ಯಾಕೆಂದರೆ ಪೂಜ್ಯ ಗುರೂಜಿಯವರು ಬಂದು ಹೋಗಿದ್ರು ಅಂತ ಅದಕ್ಕೆ ಅಲ್ಲ, 58ರ ಅವರ ಜಯಂತ್ಯೋತ್ಸವವನ್ನು ಮಾಡಿದ್ದು ನೀವು ಇಲ್ಲಿ, 68ರ ಜನ್ಮದಿನೋತ್ಸವವನ್ನು ಆಚರಿಸಿದ್ದು ಇಲ್ಲಿ. ಬಹುಶಃ ಪೂಜ್ಯ ಗುರೂಜಿಯವರ ಬದುಕಿನ ಕೊನೆಯ ಜನ್ಮದಿನೋತ್ಸವವನ್ನು ಆಚರಿಸಿದ್ದು ಕೂಡ ಇಲ್ಲಿಯೇನೇನೆ. ಈ ಕಾರಣಕ್ಕೆ ಇವತ್ತು 3ನೇ ಜನ್ಮದಿನೋತ್ಸವವನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಸದಾನಂದ ಗೌಡರು ಈ 3 ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ಅದನ್ನು ನೆರವೇರಿಸಿಕೊಟ್ಟಂತಹದ್ದು ನನಗೆ ಸಂದ ಭಾಗ್ಯ ಮತ್ತು ಯೋಗ ಅಂತ ಭಾವನೆಯನ್ನು ಅವರು ವ್ಯಕ್ತ ಮಾಡಿದರು. ಆದರೆ ಅವರು ಹೇಳೋದು ಇನ್ನೊಂದನ್ನು ಮರೆತರು. ಅವರ ಮುಖ್ಯಮಂತ್ರಿಗಳಾಗಿದ್ದ ಕಾಲಘಟ್ಟದಲ್ಲಿ, ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಪೂರ್ಣ ಮಾರ್ಗದರ್ಶನವನ್ನು ಸಪೋರ್ಟ್ ಕೊಟ್ಟು ಲಕ್ಷಾಂತರ ಮಂದಿ ಭಕ್ತರು ಪೂಜ್ಯ ಗುರೂಜಿಯವರಿಗೆ ಒಂದು ಬಿಫಿಟಿಂಗ್ ಫೇರ್ವೆಲ್ ಅಂತ ಕರಿತೀವಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. 2012ರ ಸೆಪ್ಟೆಂಬರ್ ಅಕ್ಟೋಬರ್ ಸಂದರ್ಭದಲ್ಲಿ ಪೂಜ್ಯ ಗುರೂಜಿಯವರಿಗೆ ಸದಾನಂದ ಗೌಡರವರ ಅಧ್ಯಕ್ಷತೆಯಲ್ಲಿ ಗುರುವಂದನೆಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಇಲ್ಲಿಂದ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ ಸಂದರ್ಭದಲ್ಲಿ ಅನಿಸುತ್ತೆ ಆ ಕೀರ್ತಿಯು ಕೂಡ ಸದಾನಂದ ಗೌಡರಿಗೇನೆ ಹೋಗ್ತಕ್ಕಂತಹದ್ದು. ಅಂತ ಸದಾನಂದ ಗೌಡರು ಇವತ್ತಿನ ಕಾರ್ಯಕ್ರಮದ ಮೇಲುಸ್ತುವಾರಿಯನ್ನು ವಹಿಸಿ ಸಂಜೀವ್ ಮಠಂದೂರವರು ಮತ್ತು ಶುಭ ಕಾರಂದ್ಲಾಜೆಯವರು ಮತ್ತು ನಮ್ಮ ಒಕ್ಕಲಿಗ ಗೌಡ ಸಂಘದ ಚಿದಾನಂದ ಬೈರಾಡಿಯವರ ಆದಿಯಾಗಿ ಎಲ್ಲ ಮಾನ್ಯರು ಕೂಡ ಸೇರಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾದ ಒಂದು ವಿಚಾರ. ಅದೇ ಮಾತು, ಅಪ್ಪ ಅಮ್ಮಂದ್ರು ದೇಹವನ್ನು ಕೊಟ್ಟು ಹೋಗಿದ್ದಾರೆ. ಕೇವಲ ದೇಹ ಅಷ್ಟೇ ಆಗಿದೆಯಾದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ. ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯ ಅರಿವನ್ನು ಮಾಡಿಕೊಡ್ತಕ್ಕಂತಹ ಯಾವ ವ್ಯಕ್ತಿ ಇರ್ತಾರೋ ಅವರು ಬಹುಮಾನ್ಯರು. ಈ ಕಾರಣಕ್ಕೋಸ್ಕರ ನಮಗೆ ಕರ್ಮದ ನಿಷ್ಠೆಯನ್ನು ಕಲಿಸಿಕೊಟ್ಟಂತಹವರು ನಮ್ಮ ಗುರುಗಳು. ಹೌದಾ? ಯಾವ್ಯಾವುದೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇವೆ, ಸೋಮಾರಿಗಳಾಗಿರ್ತವೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಸದಾ ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮನ್ನು ಉದ್ದೇಶಿಸಿ ಬೇರೆಯವರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ, ಇವರು ಗುರುಗಳಿದಾರಲ್ಲ, ಇವ್ರ ಗುರುಗಳ ಹತ್ರ ನಾನು ಹೆಚ್ಚು ಹೋಗ್ತೇನೆ. ಕಾರಣ ಕೇವಲ ಅನ್ನದಾಸೋಹವನ್ನು ಮಾಡ್ತಾರೆ ಅಂತಲ್ಲ, ವಿದ್ಯಾದಾಸೋಹವನ್ನು ಮಾಡ್ತಾರೆ ಅಂತ ಅಷ್ಟೇ ಅಲ್ಲ. ಇವರು ಗುರುಗಳು ಸೋಮಾರಿಗಳಾಗಿರ್ತಕ್ಕಂಥವರನ್ನು ಸಕ್ರಿಯವಾಗಿ ಕರ್ಮದಲ್ಲಿ ತೊಡಗಿಸ್ತಾರೆ. ಅವ್ರು ಇನ್ನೊಂದು ಮಾತನ್ನು ಹೇಳರು, ದ ಬಿಗ್ಗೆಸ್ಟ್ ಎನಿಮಿ ಆಫ್ ಅವರ್ ಕಂಟ್ರಿ ಈಸ್ ನಾಟ್ ಇಲ್ಲಿಟ್ರೇಸಿ. biggest enemy of our country is not poverty, rather it is laziness and lethargic nature of our people. ಯಾವುದು ಜಾಡ್ಯ ಅಂತ ಹೊಂದಿದೆಯಲ್ಲ, ಆ ಜಾಡ್ಯ ಹೋಗದೆ ಹೋದದ್ದಾದರೆ ಅವನು ಎಷ್ಟೇ ವಿದ್ಯಾವಂತ ಶ್ರೀಮಂತ ಆದ್ರೂ ಕೂಡ ಅವನ ವಿದ್ಯೆಯನ್ನು ಕೂಡ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಶ್ರೀಮಂತಿಕೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇವರ ಗುರುಗಳ ವಿಶೇಷ ಏನು ಅಂತಂದರೆ ಅವರು ಹೇಳ್ತಾ ಇದ್ರು, ಸೋಮಾರಿಗಳನ್ನು ಸದಾ ಸಕ್ರಿಯವಾಗಿ ಗೊಳಿಸುವ ನಿಟ್ಟಿನಲ್ಲಿ ಚೈತನ್ಯಯುಕ್ತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಬಾಲ್ ಗಂಗಾಧರ ಮಹಾಸ್ವಾಮಿಗಳಿಗಿದೆ. ಅದು ಶ್ರೇಷ್ಠತರವಾಗಿರ್ತಕ್ಕಂಥದ್ದು. ಅಂದರೆ ಕರ್ಮದಲ್ಲಿ ಸಕ್ರಿಯವಾಗ್ತಕ್ಕಂಥ ಒಂದು ವಿದ್ಯೆಯನ್ನು ಸಮುದಾಯಕ್ಕೆ, ಜನಾಂಗಕ್ಕೆ ಹೇಳಿಕೊಟ್ಟಂಥ ಕೀರ್ತಿ ನಮ್ಮ ಗುರುಗಳಿಗೆ. ಕೇವಲ ಕರ್ಮವನ್ನು ಮಾಡಿದರೆ ಆತ ಕರ್ಮಠ ಆಗ್ತಾನೆ, ಅದು ಸಾಲದು ಅಂತ ಹೇಳಿ ವ್ಯಕ್ತಿಗಳಿಗೆ ಕರ್ಮ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ, ನಾವು ಮಾಡುವ ಕೆಲಸ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ವ್ಯಕ್ತಿಗೆ ಒಂದಿಷ್ಟು ಭಕ್ತಿಯ ಶ್ರದ್ಧೆ ಬೇಕಾಗ್ತದೆ.
ಅಂತಹ ಭಕ್ತಿಯ ಭಾವವನ್ನು ಕೂಡ ಮೂಡಿಸಿಕೊಟ್ಟಂತಹವರು ನಮ್ಮ ಗುರುಗಳು. ಒಂದು ಕಡೆ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮ ಜೀವನವನ್ನು ಕಲಿಸಿ ಹೋದರು, ಇನ್ನೊಂದು ಕಡೆ ಭಕ್ತಿ ಭಾವ, ಅಂಬಲ್ನೆಸ್ ವೆರಿ ಇಂಪಾರ್ಟೆಂಟ್. ಅಂತಹದೊಂದು ಅಂಬಲ್ನೆಸ್ಸನ್ನು, ವಿನೀತ ಭಾವವನ್ನು ಹೇಳಿಕೊಟ್ರು. ಈ ಎರಡರ ನಂತರದಲ್ಲಿ ಜ್ಞಾನ ದೀಕ್ಷೆಯನ್ನು ಕೂಡ ನಮ್ಮೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ. ಅಲ್ಲಿಗೆ 3 ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ 3 ಹಂತಗಳು: ನಿಷ್ಕಾಮವಾಗಿರ್ತಕ್ಕಂಥ ಕರ್ಮ, ಭಕ್ತಿ ಮತ್ತು ಜ್ಞಾನ. ಈ 3ರ ತ್ರಿವೇಣಿ ಸಂಗಮದ ಒಂದು ಫಿಲಾಸಫಿಯನ್ನು ನಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟೋದಂಥ ಅಂಥ ಮಹಾನ್ ಪುರುಷರನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾಯಕದ ಕೆಲಸ ಇವತ್ತು ಇಲ್ಲಿ ಆಗಿದೆ. ಈ ಕಾಯಕಕ್ಕೆ ಶ್ರಮಿಸಿದಂಥ ಸರ್ವರಿಗೂ ಕೂಡ ಪೂಜ್ಯ ಗುರುಗಳವರ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ, ಸಮಯ ಜಾಸ್ತಿ ಆಗಿದೆ. ಹಿಂದೆ ಪುತ್ತೂರಿನ ಪ್ರವಾಸವನ್ನು ಮಾಡಿದ ಸಂದರ್ಭದಲ್ಲಿ ಸುಮಾರು 40-50 ಹಳ್ಳಿಗಳ ಮನೆ ಬಾಗಿಲುಗಳಿಗೆ ನಾವು ಬಂದಿದ್ವಿ. ನಿಮ್ಮೆಲ್ಲರ ಮನೆ ಬಾಗಿಲಿನಲ್ಲಿ ಕುಳಿತುಕೊಂಡು ನೀವು ತೋರಿಸಿದ ಪ್ರೀತಿಯನ್ನು ಪಡ್ಕೊಂಡು ಹೋಗಿದ್ವಿ 5-6 ವರ್ಷದ ಹಿಂದೆ. ಮಧ್ಯೆ ಕರೋನಾ ಬಂದಿತ್ತು. ಸರಿಯಾಗಿ 1 ತಿಂಗಳ ಹಿಂದೆ ನಮ್ಮ ಸುಳ್ಯ ಪ್ರಾಂತ್ಯದಲ್ಲಿ ಮತ್ತೆ 40-50 ಮನೆಗಳನ್ನು, 40-50 ಗ್ರಾಮಗಳನ್ನು ವಿಸಿಟ್ ಮಾಡ್ತಕ್ಕಂಥ ಅವಕಾಶವೂ ಕೂಡ ನಮಗೆ ಸಿಕ್ಕಿತ್ತು. ಪೂಜ್ಯ ಗುರುಜಿಯವರು ಎಂದು ಈ ಭಾಗಕ್ಕೆ ಬಂದು ಈ ಎಲ್ಲ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ರು, ಅಂದಿನಿಂದ ಶ್ರೀಮಠದ ವತಿಯಿಂದ ಇಂತೆಲ್ಲ ಕಾರ್ಯಕ್ರಮಗಳು ಮತ್ತು ಶ್ರೀಮಠ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ, ಊರುಗಳಿಗೆ ಬಂದಾಗ ನೀವು ನಡೆಸ್ಕೊಳ್ತಕ್ಕಂಥ ರೀತಿ ಕೂಡ ಅಷ್ಟೇ ಇದಾಗಿದೆ. ಈ ಎಲ್ಲ ಕಾರಣಗಳಿಂದ ಒಂದು ಕಡೆ ಮನೆ, ಇನ್ನೊಂದು ಕಡೆ ಮಠ ಎಲ್ಲಿ ಸಂಲಗ್ನಗೊಳ್ಳುತ್ತೋ ಅಲ್ಲಿ ವ್ಯಕ್ತಿಯ ಶಕ್ತಿ ದೇದೀಪ್ಯಮಾನವಾಗಿ ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಗುರುಗಳನ್ನು ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಈಗ ತಾನೇ ಧರ್ಮಪಾಲನಾಥ ಸ್ವಾಮಿಗಳು ಪೂಜ್ಯ ಗುರೂಜಿಯವರ ಸಾಧನೆಯನ್ನು ಸ್ಮರಿಸಿ ಬರೆದಂಥ ಸಂಸ್ಕೃತಿ ಮತ್ತು ಸಂಸ್ಕೃತ, ಅದಕ್ಕೆ ಸಂಬಂಧಿಸಿದ ಒಂದು ಗ್ರಂಥದ ಬಿಡುಗಡೆ ಆಗಿದೆ. ಅವರು ಹೇಳಿದರು, ನಾನು ಮಠಕ್ಕೆ ಬಂದಾಗ 3 ವರ್ಷ, ಧರ್ಮಪಾಲನಾಥ ಸ್ವಾಮಿಗಳು ಒಂದು ರೀತಿಯಲ್ಲಿ ಅಪ್ಪ ಅಮ್ಮಂದರು ಇಲ್ಲದೆ ಮಠಕ್ಕೆ ಬಂದು ಪೂಜ್ಯ ಗುರುಜಿಯವರ ಮಾನಸ ಪುತ್ರನಾಗಿ ಬೆಳೆದಂತಹ ಪರಿ. ಯಾವ ಮಟ್ಟಕ್ಕೆ? ಪೂಜ್ಯ ಗುರುಜಿಯವರ ಬಗೆಗೆ ಒಂದು ರಿಸರ್ಚ್ ಥೀಸಿಸ್ನ ಹೊರತರುವಷ್ಟು ಮಟ್ಟಕ್ಕೆ ಶಕ್ತಿ ಬೆಳೆಯುತ್ತೆ ಅಂತಂದರೆ ಅವರು ಒಂದು ನೆಪ ಮಾತ್ರ. ಈ ರೀತಿಯಲ್ಲಿ ಲಕ್ಷಾಂತರ ಮಂದಿ ಮಕ್ಕಳು, ಬಡವರು ಜಗತ್ತಿನಾದ್ಯಂತ ಅಷ್ಟೇ ಶಕ್ತಿಯನ್ನು ಪಡ್ಕೊಂಡು ಅವರವರ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಸದಾನಂದ ಗೌಡ್ರಂಥ, ಅಶ್ವಥ್ ನಾರಾಯಣವರಂಥ, ಇನ್ನೂ ಹಲವಾರು ನಮ್ಮ ಶೋಭಾ ಕರಂದ್ಲಾಜೆಯವರಂಥ, ಸಂಜೀವ್ ಮಠಂದೂರರಂಥ, ಭೋಜೇಗೌಡರಂಥ, ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ರಾಷ್ಟ್ರವನ್ನು, ರಾಜ್ಯವನ್ನು, ಸಮಾಜವನ್ನು, ರಾಜಕಾರಣದಲ್ಲಿ ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಕೊಟ್ಟಂಥ ಶಕ್ತಿ ಇರಬಹುದು. ಸಾಕಷ್ಟು ವಿಜ್ಞಾನಿಗಳನ್ನು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೆರೆದಂಥ ಸಂಸ್ಥೆಗಳಿರಬಹುದು, ವೈದ್ಯರನ್ನು ತಯಾರು ಮಾಡ್ತಕ್ಕಂಥ ಸಂಸ್ಥೆಗಳಿರ್ಬೋದು. ಇಷ್ಟೇ ಸಾಲದು, ಸಮಾಜದ ಸೋಷಿಯಲ್ ಸರ್ವಿಸ್ನ, ಸಿವಿಲ್ ಸರ್ವಿಸ್ನ ಮಾಡ್ತಕ್ಕಂಥ ಸಿವಿಲ್ ಸರ್ವೆಂಟ್ಸ್, IAS, IPS, IFS ಆಫೀಸರ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಿರ್ಬೋದು, ನಮ್ಮಂಥ ಸನ್ಯಾಸಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಿರ್ಬೋದು. ಇಂತೆಲ್ಲ ಕಾಯಕವನ್ನು, ಇಂತೆಲ್ಲ ವ್ಯಕ್ತಿಗಳನ್ನು ಸೃಷ್ಟಿಸಿ ಶಕ್ತಿಯ ಪುಂಜಗಳನ್ನಾಗಿ ಮಾಡಿ ಸಮಾಜದ ಸೇವೆಗೆ ನಮ್ಮೆಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಕೇವಲ 4 ಜನ, 1% ಜನ ಆದರೆ ಸಾಲದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಕ್ತಿಯ ರೀತಿಯಲ್ಲಿ ಬೆಳೆದದ್ದೇ ಆದರೆ ಆಗ ವ್ಯಕ್ತಿಯೂ ಬೆಳೀತಾನೆ, ಮನೆಯೂ ಬೆಳೆಯುತ್ತೆ, ಸಮಾಜವೂ ಬೆಳೆಯುತ್ತೆ, ತನ್ಮೂಲಕ ದೇಶವೂ ಕೂಡ ಉದ್ಧಾರ ಆಗುತ್ತೆ ಎಂಬ ಭಾವನೆಯಲ್ಲಿ ಪೂಜ್ಯ ಗುರುಜಿಯವರು ಒಂದು ವ್ಯವಸ್ಥೆಯನ್ನು, ಒಂದು ದೃಷ್ಟಿಯನ್ನು, ಒಂದು ದೃಶ್ಯವನ್ನು ನಮ್ಮೆಲ್ಲರೂ ಕೂಡ ಕೊಟ್ಟು ಹೋಗಿದ್ದಾರೆ. ಅವರ ನೆನಪಿನಲ್ಲಿ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಅಶ್ವಥ್ ನಾರಾಯಣರವರು ಇಲ್ಲಿಗೆ ಬಂದಿದ್ದಾರೆ. ಸುಮಾರು 108 ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪೆರಿಟಿ, ಅದನ್ನು ನಿಲ್ಲಿಸ್ತಕ್ಕಂಥ ಕಾಯಕದಲ್ಲಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ನಿಂತು ಸಮುದಾಯದ ಆದೇಶವನ್ನು ಮನಸ್ಸಿನಲ್ಲಿ ಹೊತ್ತು ಅದನ್ನು ಮಾಡಿ ಮುಗಿಸಿದ್ದಾರೆ. ಪ್ರತಿಮೆಗಳು ಯಾಕೆ ಬೇಕು? ಗುರೂಜಿಯವರ ಸಂಸ್ಮರಣೆಗಳು ಯಾಕೆ ಬೇಕು? ಆದರ್ಶದ ಕೊರತೆಗಳು ಕಾಡ್ತಾ ಇರ್ತಕ್ಕಂಥ ಇಂಥ ದಿನಮಾನದಲ್ಲಿ ಅಂಥ ಮಹಾತ್ಮರ ಪ್ರತಿಮೆಗಳು ಕಣ್ಣಿಗೆ ಕಂಡದ್ದೇ ಆದರೆ ಇತ್ತೀಚೆಗೆ ಕೇವಲ 2 ತಿಂಗಳ ಹಿಂದೆ 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ ಏನು ಕರಿತೇವಲ್ಲ ಅಧಿಕೃತವಾಗಿ, ಆದರೆ ಅದಕ್ಕೂ ಮುಂಚೆ ಅಷ್ಟೇ ಅಧಿಕೃತವಾಗಿ ಇನ್ನೂ ಸ್ಟ್ರಾಂಗ್ ಆಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಕಿಚ್ಚನ್ನು ಒತ್ತಿಸಿದಂಥವರು ನಮ್ಮದೇ ಸಮುದಾಯದ ಯಾರು? ಕೆದಂಬಾಡಿ ರಾಮೇಗೌಡರವರು. ಆ ರಾಮೇಗೌಡರನ್ನ ಸ್ಮರಿಸ್ಕೊಳ್ತಕ್ಕಂಥ ಕಾರ್ಯ ಆಗಬೇಕು ಅಂತ ಮಂಗಳೂರಿನ ಯಾವ ಗುಡ್ಡದಲ್ಲಿ ನಿಂತು 13 ದಿನಗಳ ಕಾಲದ
ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದು ಅಂತಹ ಬಾವುಟ ಗುಡ್ಡದಲ್ಲಿ ಕೆದಂಬಾಡಿ ರಾಮೇಗೌಡರವರ ಪ್ರತಿಮೆಯ ಒಂದು ಅನಾವರಣದ ಪ್ರತಿಮೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಇಂಥವರೆಲ್ಲರೂ ಯಾಕೆ ಬೇಕಾಗ್ತಾರೆ ಅಂತಂದರೆ ಆದರ್ಶಗಳು ನಮ್ಮ ಮುಂದೆ ಇದ್ದದ್ದೇ ಆದರೆ ಆದರ್ಶ ಒಂದು ರೀತಿಯಲ್ಲಿ ಬೆಳಕು ಇದ್ದ ಹಾಗೆ. ಇಲ್ಲ ಅಂತಂದರೆ ಕುರುಡರು ಕಣ್ಣಿಲ್ಲದೆ ಇರೋ ಸಂದರ್ಭದಲ್ಲಿ ನಡಿಲಿಕ್ಕೆ ಎಷ್ಟು ಶ್ರಮಿಸ್ತಾರೋ ಅಷ್ಟು ಕಷ್ಟ ಆಗ್ತದೆ. ಅಂತಹ ಆದರ್ಶದ ಪುರುಷರು ನಮ್ಮ ಕಣ್ಣು ಮುಂದೆ ಇದ್ದದ್ದೇ ಆದರೆ ಆದರ್ಶಗಳನ್ನು ಹೊತ್ತು ನಮ್ಮ ಮಕ್ಕಳು ಮುಂದೆ ಬೆಳೆದು ತಮ್ಮಲ್ಲಿರ್ತಕ್ಕಂಥ ಶಕ್ತಿನ ಸಮಾಜವನ್ನು ಕಟ್ಟುವ ಕಾಯಕಕ್ಕೆ ಉಪಯೋಗಿಸ್ತಾರೆ. ಅಂತಹ ಕಾರ್ಯವನ್ನು ಅಶ್ವತ್ಥನಾರಾಯಣರವರು ಕಷ್ಟದ ಸಂದರ್ಭದಲ್ಲಿ ಕೂಡ ಕರೋನಾ ಹೊತ್ತಿನಲ್ಲಿ ಧರ್ಮಪಾಲನಾಥ ಸ್ವಾಮಿಗಳು ಸಂಶೋಧನಾ ಗ್ರಂಥವನ್ನು ಯಾವ ರೀತಿ ರಚನೆ ಮಾಡಿದರೂ ಅಶ್ವತ್ಥನಾರಾಯಣರವರು ರಾಜ್ಯ ಸರ್ಕಾರದ ಜೊತೆಯಲ್ಲಿ ನಿಂತು ಸಮುದಾಯದ ಪ್ರತಿನಿಧಿಯಾಗಿ ಸರಿಯಾಗಿ ಕರೋನಾ 2 ವರ್ಷ ಇತ್ತು. ಆ 2 ವರ್ಷ ಕಾಲದ ಒಳಗಡೆ ಕೆಂಪೇಗೌಡರ ಪ್ರತಿಮೆ ಜಗತ್ತಿಗೆ ಏನಾಗ್ತದೆ ಎಂದು ಗೊತ್ತಾಗುವುದಕ್ಕೂ ಮುಂಚೆನೇ ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಲೆ ಎತ್ತಿ ನಿಂತಿತ್ತು. ಅದಕ್ಕೆ ಮೂಲ ಕಾರಣ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಖಂಡಿತ ಹೇಳಬೇಕಾಗತ್ತೆ. ಒಂದು ವಿಚಾರ ಕರೆದು ಹೇಳಿ ಕಳಿಸಿದ್ವಿ ಸದಾನಂದ ಗೌಡರು, ನಾವು ನಮ್ಮ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ. ಹಳ್ಳಿಗಳಲ್ಲಿ ನಮ್ಮ ಜನಗಳಿದ್ದಾರೆ, ಹೊರಗಡೆ ಏನಾಗ್ತದೆ ಅಂತ ಗೊತ್ತಿಲ್ಲ. 100 ವರ್ಷದ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದೇ ಮಾತನ್ನು ಹೇಳಿದರು ನಮ್ಮ ಒಕ್ಕಲಿಗರ ಸಂಘಕ್ಕೆ ಬಂದ ಕಾಲಘಟ್ಟದಲ್ಲಿ. ಏನು ಹೇಳಿದರು? ಒಕ್ಕಲಿಗರು ಬಹಳ ಒಳ್ಳೆಯ ಜನಗಳು, ಕತ್ತು ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಅನಾವಶ್ಯಕವಾಗಿ ಕಾಲು ಕೆರ್ಕೊಂಡು ಯಾರ ಮೇಲೂ ಕೂಡ ಜಗಳಕ್ಕೆ ಹೋದಂಥ ಸಮುದಾಯ ಇದಲ್ಲ, ನಲ್ವಡಿಯವರ ಮಾತುಗಳು. ಆದರೆ ಈಗ ಏನಾಗ್ತಾ ಇದೆ, ನನ್ನ ಸಂಸ್ಥಾನದ ಈ ಫುಡ್ಸ್ ಆಹಾರ ಬದ್ಧತೆಗೆ ನೀವು ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಕತ್ತು ಬಗ್ಗಿಸಿ ಕೆಲಸವನ್ನು ಮಾಡ್ತಾ ಇದ್ದದ್ದೇ ಆದರೆ ಒಳ್ಳೆಯದೇ. ಆದರೆ ಜಗತ್ತು ನಾಗಾಲೋಟದಲ್ಲಿ ಓಡ್ತಾ ಇದೆ. ನೀವು ಕದ್ದು ಬಗ್ಸ್ಕೊಂಡು ಹೀಗೇ ಮಣ್ಣಲ್ಲಿ ಕೆಲಸ ಮಾಡ್ತಾ ಇದ್ದದ್ದೇ ಆದರೆ ನಿಮ್ಮನ್ನು ತುಳಿದು ಜಗತ್ತು ಮುಂದಕ್ಕೆ ಹೊರಟೋಗುತ್ತೆ. ವಿದ್ಯೆಯನ್ನು ಪಡ್ಕೊಳ್ಳಿ, ಎಜುಕೇಷನ್ನ ಪಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಇವತ್ತು ಸಾಕಷ್ಟು ವಿದ್ಯಾವಂತರಾಗಿದ್ದೇವೆ. ಆದರೆ ಸಮಾಜದ ಹೊರಗಡೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಅರಿವು ನಮ್ಮ ಜನಗಳಿಗಿಲ್ಲ. ಯಾರೋ ಏನೋ ಹೇಳಿದ್ದೆ ಆದರೆ ಅದನ್ನು ಪರೀಕ್ಷೆ ಮಾಡ್ದಲೇ ನಾವು ಜೋರಾಗಿ ಧ್ವನಿಯನ್ನು ಎತ್ತುತ್ತೇವೆ. ಆದರೆ ಧ್ವನಿ ಎತ್ತುವ ರೀತಿಯಲ್ಲಿ ಎತ್ತದಲ್ಲಿ ಹೋದದ್ದೇ ಆದರೆ ನಮ್ಮ ಮಾತುಗಳನ್ನ ಯಾರು ಕೂಡ ಕೇಳಿಸ್ಕೊಳೋದಿಲ್ಲ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕಳೆದ 1-1.5 ವರ್ಷಗಳಿಂದ ಸಮಾಜದಲ್ಲಿ ಸಂವಿಧಾನದತ್ವ ಇರ್ತಕ್ಕಂಥ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ನೋಡಿ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತಕ್ಕಂಥ ಸಂದರ್ಭ ಬಂತು. ಕೇವಲ 1.5-2 ತಿಂಗಳ ಹಿಂದೆ ಸದಾನಂದ ಗೌಡರು ಇದ್ದರು, ಮೇಡಮ್ ಇದ್ರು, ಎಲ್ಲರೂ ಕೂಡ ಇದ್ದ ಸಂದರ್ಭದಲ್ಲಿ ಕೊನೆಗೆ ರಾಜ್ಯ ಸರ್ಕಾರಕ್ಕೆ ಅಶೋಕ್ರವರು ಬಂದಿದ್ದರು. ಅಶ್ವತ್ಥನಾರಾಯಣ ಇವರುಗಳ ಮುಖಾಂತರ ಒಂದು ಸಂದೇಶವನ್ನು ಕಳಿಸಿದ್ವಿ. ಎಲ್ಲ ಸಮುದಾಯಗಳಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀರಿ, ನಮ್ಮದು 18-20%. ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಬೇರೆ ಸಮುದಾಯಗಳು ಕೂಡ ಒಕ್ಕಲಿಗರ ಸಮುದಾಯದ ಜೊತೆಯಲ್ಲಿ 3A ಕ್ಯಾಟಗರಿ ಅಡಿನಲ್ಲಿ ಇದ್ದಾರೆ. ಆದರೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 4%. ಇದು ಸಾಲದು ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲರಿಗೂ ಕೂಡ ಕೊಟ್ಟ ಹಾಗೆ ನಮಗೂ ಕೂಡ ಕೊಡದಲೇ ಹೋದದ್ದೇ ಆದರೆ ನಮ್ಮ ಜನಗಳು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ಅಂತ. ಅದಕ್ಕೆ ಪೂರಕವಾಗಿ ಆಳುವ ಸರ್ಕಾರ ಒಂದು ಹಂತಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದಾಗೆ ಕಾಣಿಸುತ್ತೆ. ಆದರೆ ಅದನ್ನು ಪೂರ್ಣ ನಿಖರವಾಗಿ ಇನ್ನೂ ಕೂಡ ಅದರ ರಿಸಲ್ಟ್ ಬಾರದೇ ಇರೋದ್ರಿಂದ ನಾಳೆ ಒಂದು ದೊಡ್ಡ ಸಮಾವೇಶ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿತ್ತು. ಆದರೆ ಸರ್ಕಾರದ ನಿಲುವುಗಳು ಪಾಸಿಟಿವ್ ಆಗಿ ಇದೆ ಎಂಬುದನ್ನು ಭಾವಿಸಿ ಹಳ್ಳಿಗಳಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಈ ಸಮಸ್ಯೆಯ ಬಿಸಿ ತಟ್ಟುತ್ತೋ ಅಂತಹವರಿಗೆ ಸಮಸ್ಯೆಯಿಂದ ಹೊರತರಲಿಕ್ಕೋಸ್ಕರ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಇವತ್ತು ಅಶ್ವತ್ಥನಾರಾಯಣ ಅವರು ಬಂದಿದ್ದಾರೆ, ರಾಜ್ಯ ಸರ್ಕಾರನ ರೆಪ್ರೆಸೆಂಟ್ ಮಾಡ್ಕೊಂಡು ಸದ್ಯಕ್ಕಂತೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆದರೆ ಅದು ಏನು, ಅದರ ನಿಲುವು ಏನು ಅಂತಕ್ಕಂಥದ್ದನ್ನು ಆದಷ್ಟು ಬೇಗ ನಮ್ಮ ಜನಗಳಿಗೆ ಬೇರೆಯವರಿಗೂ ಕೂಡ ತಲುಪಿದ ಹಾಗೆ ನಮ್ಮ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ರೀತಿಯ ಸೌಲಭ್ಯವನ್ನು ಮೀಸಲಾತಿಯನ್ನು ಕೊಡುವ ನಿಟ್ಟಿನಲ್ಲಿ ಅದರ ಸ್ಪಷ್ಟ ನಿಲುವಿನೊಂದಿಗೆ ಆದಷ್ಟು ಬೇಗ ಅದನ್ನು ಪ್ರಕಟಿಸಬೇಕು ಎಂಬ ಮಾತುಗಳನ್ನು ಸೌಜನ್ಯಯುಕ್ತವಾಗಿಯೇ ಸಮುದಾಯದ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ, ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಯಾವ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳನ್ನು ಸ್ಮರಿಸುವ ಕಾರ್ಯಕ್ರಮ ಇದು ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಸೂಕ್ತವಾದ ರೀತಿಯಲ್ಲಿ ಶಿಸ್ತಿಂದ ನಡ್ಕೊಂಡಿದ್ರಿ. ಇದೇ ಭಕ್ತಿ, ಇದೇ ಶ್ರದ್ಧೆ ನಿಮ್ಮ ಹೃದಯದಲ್ಲಿರಲಿ. ಈ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಹೊರಹೊಮ್ಮಿ ಈಚೆಗೆ ಬರಬೇಕು ಅಂತಂದರೆ ಈ ಭಕ್ತಿ, ನಮ್ಮ ಕರ್ಮದ ಶ್ರದ್ಧೆ ಮತ್ತು ನಿಷ್ಠೆ ಬೇಕಾಗುತ್ತೆ. ಗುರುವನ್ನು ನೆನಪಿಟ್ಕೊಂಡದ್ದೇ ಆದರೆ ನಾವು ಮಾಡಿರ್ತಕ್ಕಂಥ ಹಿಂದಿನ ಎಲ್ಲ ಕರ್ಮಗಳು ಕೂಡ ಅಳಿಯುತ್ತವೆ. ಹೊರಗಡೆ ಇರ್ತಕ್ಕಂಥ ಬಟ್ಟೆಯನ್ನು ಅವರ ಒಕ್ಕೊಳ್ಳಿಕ್ಕೆ ಸೋಪು ಇದೆ,
ಮೈ ತೊಳ್ಕೊಳ್ಳಿಕ್ಕೆ ನೀರಿದೆ, ಆದರೆ ಮನದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಗುರು ಮಾತ್ರ ನಮ್ಮನ್ನು ಅದರಿಂದ ಮುಕ್ತಗೊಳಿಸಲಿಕ್ಕೆ ಸಾಧ್ಯ. ಅಂತಹ ಗುರುರಾಯನ ನಾವು ಸದಾ ಸ್ಮರಿಸೋಣ. ನಮ್ಮ ಧರ್ಮಪಾಲನಾಥ ಸ್ವಾಮಿಗಳು ಮಾಡಿರ್ತಕ್ಕಂಥ ಸಂಶೋಧನಾ ಗ್ರಂಥವನ್ನು ತಾವೆಲ್ಲರೂ ಕೂಡ ಓದಿದ್ದೆ ಆದರೆ ಆದಿಚುಂಚನಗಿರಿ ಮತ್ತು ಸಮುದಾಯದ ಇತಿಹಾಸ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳು ಕೂಡ ಅದರಾಗೆ ದೊರಕ್ತವೆ. ಆ ಪುಸ್ತಕವನ್ನು ತಾವೆಲ್ಲರೂ ಕೂಡ ಓದಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಂಥ ಸಮುದಾಯದ ಸಂಘಟನೆಯ ಭಕ್ತಿಯ ಶ್ರದ್ಧೆಯ ಕಾರ್ಯಕ್ರಮ ಏನಾಗಿದೆಯಲ್ಲ, ಇದಕ್ಕೆ ಹಲವಾರು ಮಂದಿ ತಾವೆಲ್ಲರೂ ಕೂಡ ಶ್ರಮಿಸಿದಿರಿ. ಆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಕಾರುಣ್ಯದ ಆಶೀರ್ವಾದ ಇರಲಿ. ಸಂಜೀವ್ ಮಠಂದೂರವರು ನಿಂತು ಅವರ ಕ್ಷೇತ್ರದಲ್ಲಿ, ಇದು ರಾಜಕಾರಣಕ್ಕೋಸ್ಕರ ಅಲ್ಲ, ಇವತ್ತು ಆಗಿರ್ತಕ್ಕಂಥ ಈ ಕಾರ್ಯಕ್ರಮ ಭಕ್ತಿಯಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮ, ಅವರಿಗೆ ಪೂರ್ಣ ಆಶೀರ್ವಾದವನ್ನು ಪೂಜ್ಯ ಗುರುಜಿಯವರು ಮತ್ತು ಕಾಲಭೈರವೇಶ್ವರ ಕರುಣಿಸಲಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ಮಾನ್ಯರು ಮತ್ತು ಕುರುವಂಜಿ ವೆಂಕಟರಮಣಗೌಡರಂತೂ ನಾವು ಮರೆಯಾಗೇ ಇಲ್ಲ. ನಮ್ಮ ಸುಳ್ಯದ ಭಾಗದಲ್ಲಿ ಪ್ರಾರಂಭಿಸಿದ ವಿದ್ಯಾಸಂಸ್ಥೆಗಳು, ಅವರ ಸುಪುತ್ರರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಸಮುದಾಯದ ಎಲ್ಲ ಮುಖ್ಯಸ್ಥರು ಮತ್ತು ಪ್ರತಿನಿಧಿಗಳು ಮತ್ತು ಆಸ್ತಿಕ ಮಹಾಶಯರು ಬಂಧುಗಳು ಬಂದಂಥ ಈ ಸಂದರ್ಭಕ್ಕೆ ಕಾಲಭೈರವೇಶ್ವರನ ಪೂರ್ಣ ಆಶೀರ್ವಾದ ಸರ್ವರ ಮೇಲೆ ಇರಲಿ ಅಂತ ಹೇಳ್ತಾ, ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮುದಾಯವೇ ನಿಮಗೆ ಅರ್ಪಿಸುತ್ತೆ ಎಂಬ ಮಾತನ್ನ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಅನುಗ್ರಹ ಸಂದೇಶದ ಮೂಲಕವಾಗಿ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿದ್ದಾರೆ. ಕಣ್ಗಳಿಗೆ ಕವಿದ ಕತ್ತಲೆಯನ್ನ, ಮನಸ್ಸಿಗೆ ಮೆತ್ತಿದ ಮಲವನ್ನ ನಿರ್ಮೂಲಗೊಳಿಸಿ ಅಸಂಸ್ಕೃತ ವ್ಯಕ್ತಿಯನ್ನ ಸುಸಂಸ್ಕೃತನನ್ನಾಗಿ ಪರಿವರ್ತಿಸಿ ಸನ್ಮಾರ್ಗ ತೋರಿಸುವವನೇ ಗುರು ಎನ್ನುವ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಈ ವಾಣಿಯನ್ನ ಇಲ್ಲಿರುವ ಎಲ್ಲ ಭಕ್ತರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನ ಇಲ್ಲಿ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾಡಿದ್ದಾರೆ. ಈಗ ಗುರುವಂದನೆ ಕಾರ್ಯಕ್ರಮ ನಡೆಯುವುದಿದೆ. ಗುರುವಂದನೆ ಕಾರ್ಯಕ್ರಮಕ್ಕೆ ಮತ್ತು ರಜತ ತುಲಾಭಾರವು ಕೂಡ ನಡೆಯುವುದಿದೆ. ಮೊದಲಿಗೆ ಈ ರಜತ ತುಲಾಭಾರದ ಪೂರ್ವಭಾವಿಯಾಗಿ ಇದೀಗ ಸಕಲ ಬಗೆಯ ಮಂಗಳ ದ್ರವ್ಯಗಳನ್ನು ಹೊತ್ತಂತಹ ಪಲ್ಲಕ್ಕಿಯನ್ನು ನಮ್ಮ ತಂಡ ಮುನ್ನಡೆಸುವುದಕ್ಕಿದೆ. ಈ ವ್ಯವಸ್ಥೆಯ ಸಂಚಾಲಕರಾಗಿ ರವಿ ಮುಂಗ್ಲಿಮನೆಯವರು ನಮ್ಮ ಜೊತೆ ಸಹಕರಿಸಿದ್ದಾರೆ. ರವಿ ಮುಂಗ್ಲಿಮನೆಯವರೇ, ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ತಮ್ಮ ಮಂಗಳ ದ್ರವ್ಯಗಳನ್ನು ಒಳಗೊಂಡಂಥ ಪಲ್ಲಕ್ಕಿಯ ವಾದ್ಯ ಘೋಷಗಳ ಸಹಿತವಾದಂಥ ಮೆರವಣಿಗೆಯನ್ನು ವೇದಿಕೆಗೆ ತರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರವಿ ಮುಂಗ್ಲಿಮನೆಯವರ ಅದ್ಭುತವಾದಂತಹ ಕಾರ್ಯಕ್ಷಮತೆಯೊಂದಿಗೆ ಈ ಒಂದು ಮೆರವಣಿಗೆ ಮೂಡಿ ಬಂದಿದೆ. ಎಲ್ಲ ಬಗೆಯ ಮಂಗಳ ದ್ರವ್ಯಗಳನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ವೇದಿಕೆಗೆ ತಂದು ಅದನ್ನು ಇಲ್ಲಿ ಇರಿಸಿ ಪೂಜ್ಯ ಸ್ವಾಮೀಜಿಗಳಿಗೆ ಅದನ್ನು ಸಮರ್ಪಣೆ ಮಾಡುವಂಥ ಒಂದು ಪುಣ್ಯ ವಿಶೇಷದ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲ ಈಗ ಸಾಕ್ಷಿಯಾಗಲಿದ್ದೇವೆ. ಮಂಗಳ ವಾದ್ಯಗಳೊಂದಿಗೆ ಕಹಳೆಯೊಂದಿಗೆ ಮಂಗಳ ದ್ರವ್ಯಗಳು ಈಗ ಈ ಒಂದು ಪಲ್ಲಕ್ಕಿಯ ಮೂಲಕವಾಗಿ ವೇದಿಕೆಯತ್ತ ಬರ್ತಾ ಇರುವಂಥದ್ದು ಗುರುವಂದನೆಗಾಗಿ, ಹಾಗೆಯೇ ಗುರುಗಳ ರಜತ ತುಲಾಭಾರಕ್ಕಾಗಿ. ಮತ್ತು ರಜತ್ ಆಗ್ಲೇ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ರಜತ ತುಲಾಭಾರವನ್ನು ನಡೆಸುವ ಸಂದರ್ಭದಲ್ಲಿ ಈ ಬೆಳ್ಳಿಯನ್ನು ದಾನ ಮಾಡಿದಂತಹ ಎಲ್ಲ ದಾನಿಗಳು ಕೂಡ ಜೊತೆಗಿರಬೇಕು ಅನ್ನೋದರ ಬಗ್ಗೆ, ಮತ್ತು ಅವರು ಆ ಒಂದು ಬೆಳ್ಳಿಯನ್ನ ಮುಟ್ಟಿ ವೇದಿಕೆಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಲೇ ಸೂಚನೆಯನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ಎಲ್ಲರೂ ಕೂಡ ವೇದಿಕೆಯ ಬಲಭಾಗಕ್ಕೆ ಬರಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ಇದ್ದೀವಿ. ಈಗ ಮಂಗಳ ಘೋಷದೊಂದಿಗೆ ಬರ್ತಾ ಇರುವಂಥದ್ದು ಪಲ್ಲಕ್ಕಿಯ ಮೂಲಕ ಮಂಗಳ ದ್ರವ್ಯ ಗುರುವಂದನೆಗಾಗಿ. ಹಲವು ಬಗೆಯ ಸುಗಂಧ ದ್ರವ್ಯಗಳು, ಹಲವು ಬಗೆಯ ಪುಷ್ಪಗಳು, ಹಲವು ಬಗೆಯ ಫಲ ವಸ್ತುಗಳನ್ನು ಹೊತ್ತಂತಹ, ಸನ್ಮಾನ ಪರಿಕರಗಳನ್ನು ಹೊತ್ತಂತಹ ಸುಂದರವಾದಂತಹ ಸಾಲಂಕೃತವಾದಂತಹ ಪಲ್ಲಕ್ಕಿ ಇದೀಗ ವೇದಿಕೆಯತ್ತ ಸಾಗಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅತ್ಯಂತ ಸುಂದರವಾದಂತಹ ಪುಷ್ಪಾಲಂಕೃತವಾದಂತಹ
ತುಲಾಭಾರಕ್ಕೆ ಬೇಕಾದಂತಹ ತಕ್ಕಡಿಯು ತಯಾರಾಗಿದೆ. ಪೂಜ್ಯ ಸ್ವಾಮೀಜಿಯವರನ್ನ ತೂಕಕ್ಕೆ ಸರಿಸಮಾನವಾಗಿ ತೂಗುವಂತಹ ಬೆಳ್ಳಿಯನ್ನ ಈ ಮಹಾ ಜನತೆ ಇದೀಗ ಸಮರ್ಪಿಸುವುದಕ್ಕಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾ ಸಂಸ್ಥಾನ ಕೈಗೊಳ್ಳುವಂತಹ ಎಲ್ಲ ಕಾರ್ಯಗಳಿಗೆ ಅದು ಸದ್ವಿನಿಯೋಗವಾಗಲಿದೆ. ದಯವಿಟ್ಟು ಒಂದು ಕಾರ್ಡ್ಲೆಸ್ ಮೈಕ್ ಅನ್ನ ಇಲ್ಲಿ ವೇದಿಕೆ ಕೊಡಬೇಕು ಅಂತ ಧರ್ಮಪಾಲನ ಸ್ವಾಮೀಜಿಯವರಿಗೆ. ಎಸ್ ಸಿಕ್ತು. ಬೆಳ್ಳಿ ದಾನಿಗಳೆಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳಿ, ಯಾರು ಅಡ್ಡ ಬರೋದು ಬೇಡ, ಸ್ವಲ್ಪ ಎಲ್ಲ ಸೈಡ್ಗಿರಿ. ಬೆಳ್ಳಿ ದಾನಿಗಳು ಉದ್ದಕ್ಕೂ ಇಲ್ಲಿ ಬಂದು ನಿಂತ್ಕೊಳ್ಳಿ. ಇಲ್ಲಿ ಯಾರು ಸಹ ಸೈಡ್ಗೆ ಬನ್ನಿ, ಒಂದು ಸ್ವಲ್ಪ ಎಲ್ಲ ನೋಡಿ. ಇಲ್ಲಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಇಲ್ಲಿಂದ ನೇರ ಹೋಗಿ
ಬೆಳ್ಳಿ ನೀಡಿದಂಥ ಗೌರವಾನ್ವಿತ ದಾನಿಗಳ ಹೆಸರುಗಳನ್ನು ವಾಚಿಸುವುದಕ್ಕೆ ಈ ಸಮಿತಿ ಸಂತೋಷ ಪಡುತ್ತದೆ. ತಗೊಂಡು ಬನ್ನಿ ಅಲ್ಲಿ. ಶ್ರೀ ಡಿ.ವಿ. ಸದಾನಂದ ಗೌಡ, ಸಂಸದರು ಮತ್ತು ಮಾಜಿ ಮುಖ್ಯಮಂತ್ರಿಗಳು. ಶ್ರೀಮತಿ ಹೇಮಲತಾ ಮಠಂದೂರು, ಡಾಕ್ಟರ್ ಕೆ.ವಿ. ಚಿದಾನಂದ, ಡಾಕ್ಟರ್ ಕೆ.ವಿ. ರೇಣುಕಪ್ರಸಾದ್, ಡಾಕ್ಟರ್ ಐಶ್ವರ್ಯ ಕೆಸಿ, ಅದು ಬೇಡ, ಅದಾಗಿರ್ಲಿ. ಶ್ರೀಯುತ ಅಕ್ಷಯ್ ಕುರುಂಜಿ, ಶ್ರೀ ಗಂಗಾಧರ ಗೌಡ, ಮಾಜಿ ಸಚಿವರು, ಶ್ರೀ ಎಂ.ಪಿ. ಉಮೇಶ್, ರಾಜೇಶ್ ತೇನನ, ಬೆಂಗಳೂರು, ಡಾಕ್ಟರ್ ಅಶ್ವಿನಿ ರಾಜೇಶ್, ಕೊಡಗು, ಶ್ರೀಯುತ ಧನಂಜಯ ಅಡ್ಪಂಗಾಯ, ಶ್ರೀ ಸುಂದರಗೌಡ ಉಪ್ಪಿನಂಗಡಿ, ಶ್ರೀ ಚಿದಾನಂದ ಬೈಲಾಡಿ, ಶ್ರೀ ಎ.ವಿ. ನಾರಾಯಣ ಪುತ್ತೂರು, ಶ್ರೀ ಮೋಹನ್ ಗೌಡ ಎಡ್ಯಡ್ಕ, ಶ್ರೀ ಯು.ಪಿ. ರಾಮಕೃಷ್ಣ, ಶ್ರೀ ಪ್ರವೀಣ್ ಕುಂಟ್ಯಾನ, ಶ್ರೀ ಭಾಸ್ಕರ್ ದೇವಸ್ಯ, ಡಾಕ್ಟರ್ ಕಿಶೋರ್ ಕುಮಾರ್, ರಿಜಿಸ್ಟ್ರಾರ್, ಮಂಗಳೂರು ವಿಶ್ವವಿದ್ಯಾನಿಲಯ, ಶ್ರೀಯುತ ಅಮರ್ನಾಥ್ ಪುತ್ತೂರು, ಡಾಕ್ಟರ್ ಲೀಲಾಧರ್ ಸುಳ್ಯ, ಶ್ರೀ ಸತೀಶ್ ಶಿವಮೊಗ್ಗ, ಶ್ರೀಯುತ ಯಶವಂತ್ ಕಳ್ವಾಜೆ, ಶ್ರೀಯುತ ಪ್ರದೀಪ್, ಶ್ರೀ ಪ್ರದೀಪ್ ಬೊಬ್ಬೆಕೇರಿ, ಶ್ರೀಯುತ ಚಂದ್ರಶೇಖರ, ರಾಶಿ ಕಾಂಪ್ಲೆಕ್ಸ್ ಕಾಣಿಯೂರು, ಶ್ರೀ ದಿನೇಶ್ ಮೆದು, ಶ್ರೀಯುತ ರಂಜನ್ ಗೌಡ ಬೆಳ್ತಂಗಡಿ, ಶ್ರೀ ಶಿವಕಾಂತ ಗೌಡ ಮತ್ತು ಶಿವರಾಮ್ ಗೌಡ, ಶ್ರೀಮತಿ ಪದ್ಮಮ್ಮ ಮತ್ತು ಸುಶೀಲಮ್ಮ ಮೈಸೂರು, ಶ್ರೀಯುತ ಶೇಷಪ್ಪ ಗೌಡ ಪಡೀಲು ಬಂಟ್ವಾಳ, ಶ್ರೀ ಕಿರಣ್ ಬುಡ್ಲೆಗುತ್ತು, ಶ್ರೀಯುತ ಲೋಹಿತ್, ಶ್ರೀ ದಿನೇಶ್ ಅಡ್ಕಾರು, ಶ್ರೀಯುತ ಒಕ್ಕಲಿಗ ಸಂಘ ಇಚಲಂಪಾಡಿ ಈ ಸಂಸ್ಥೆಯ ವತಿಯಿಂದ ನೀಡಿದ್ದಾರೆ. BGS ವಿದ್ಯಾಸಂಸ್ಥೆ, ಮಂಜುನಾಥ ಕೈಕುರೆ, ಶ್ರೀಯುತ ನಾಗರಾಜ್ ಜಿ ಹಾಸನ, ಡಾಕ್ಟರ್ ಉಜ್ವಲ್ UK ಸುಳ್ಯ, ಡಾಕ್ಟರ್ ಮನೋಜ್ ಕುಮಾರ್ AD ಸುಳ್ಯ, ಶ್ರೀ ದಿನೇಶ್ ಮಡ್ತಿಲ ಸುಳ್ಯ, ಪ್ರಸನ್ನ ಕೆ ಸುಳ್ಯ, ಡಾಕ್ಟರ್ ಕವಿತಾ KVG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸುಳ್ಯ, ಗೌಡರ ಯುವ ಸೇವಾ ಸಂಘ ಸುಳ್ಯ, ಪ್ರಿನ್ಸಿಪಲ್ KVG ಮೆಡಿಕಲ್ ಕಾಲೇಜ್ ಮತ್ತು ಬಳಗ ಸುಳ್ಯ, ಸುರೇಶ್ ಎಂಜಿನಿಯರ್ ಕುಮಾರ್ ಪಣೆಮಜಲು, ಶ್ರೀಯುತ ಲಕ್ಷ್ಮಣಗೌಡ ಇರ್ತಿಲಾಲ್ ಮನೆ ಬೆಳ್ತಂಗಡಿ, ಶ್ರೀಯುತ ಸುರೇಶ್ ಬೈಲು ಕಡಬ, ಶ್ರೀಯುತ ಚೆಲುವರಾಜ DYSP ಲೋಕಾಯುಕ್ತರು, ಶ್ರೀ ಕುಶಾಲಪ್ಪಗೌಡ ಅಂಕಲ್ ಸ್ವೀಟ್ಸ್ ಪುತ್ತೂರು, ಶ್ರೀಮತಿ ದಯಾಮಣಿ ಪುತ್ತೂರು, ಶ್ರೀ ಕೆದಂಬಾಡಿ ರಾಮಯ್ಯ ಗೌಡರ ಸಮಿತಿ, ಶ್ರೀ ಗಣೇಶ್ ಗೌಡ ಕಲಾಯಿ, ಶ್ರೀ ಸುರೇಶ್ ಉಡುಪಿ, ಶ್ರೀ ಪೆರ್ನೆ ಬೆಳೆಯೂರು ಪ್ರಜ್ಞಾ ಸಮಿತಿಯವರು ಮತ್ತು ಒಕ್ಕಲಿಗ ಗ್ರಾಮದ ಸಮಿತಿ ಹಿರೇಬಂಡಾಡಿ. ಈಗ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇದೆ. ಸದ್ಭಕ್ತರು ನೀಡಿರುವಂತಹ ಬೆಳ್ಳಿಯ ಮೂಲಕ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ಈ ಒಂದು ಭವ್ಯ ವೇದಿಕೆಯಲ್ಲಿ ನಡೀತಾ ಇರುವಂಥದ್ದು. ಒಕ್ಕಲಿಗ ಸಮುದಾಯದ ಗೌರವದ ಸಮರ್ಪಣೆಯೂ ಕೂಡ ಇದು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ಈಗ ಆರಂಭ ಆಗ್ತಾ ಇದೆ. ಈ ಒಂದು ರಜತ ತುಲಾಭಾರಕ್ಕಾಗಿ ಬೆಳ್ಳಿಯ ದಾನವನ್ನ ಮಾಡಿದ ಎಲ್ಲ ದಾನಿಗಳು ಕೂಡ ಈಗ ವೇದಿಕೆಯಲ್ಲಿದ್ದಾರೆ. ಅವರ ಸಮಕ್ಷಮದಲ್ಲಿ ಈಗ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇರುವಂಥದ್ದು. ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಗುರು ದೀಕ್ಷೆಯನ್ನ ಪಡೆದು ಕಳೆದ 10 ವರ್ಷಗಳಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ದೇಶ ವಿದೇಶಗಳಲ್ಲಿ ಈ ಒಂದು ಆದಿಚುಂಚನಗಿರಿ ಮಹಾಸಂಸ್ಥೆಯನ್ನ ವಿಸ್ತರಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು. ಇವತ್ತು ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಆದಿಚುಂಚನಗಿರಿ ಮಠದ ಶಾಖಾ ಮಠಗಳಿವೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲದೇನೆ ಭಾರತದ ಉತ್ತರ ಪ್ರದೇಶದಲ್ಲಿ ವಾರಣಾಸಿ ಮತ್ತು ನೈಮಿಷಾರಣ್ಯದಲ್ಲಿ ಶಾಖಾ ಮಠಗಳನ್ನ ಹೊಂದಿರುವಂತದ್ದು. ಹಾಗೆಯೇ ಮಧ್ಯಪ್ರದೇಶದ ಚಿತ್ರಕೂಟ ಮತ್ತು ಉಜ್ಜಯಿನಿಯಲ್ಲಿ ಶಾಖಾ ಮಠಗಳಿವೆ.
ದಯವಿಟ್ಟು ವೇದಿಕೆಯಲ್ಲಿ ಸ್ವಲ್ಪ ಕ್ಯಾಮರಾಗೆ ಕಾಣಿಸ್ಕೊಳ್ಳೋದಕ್ಕೆ ಬೇಕಾಗಿ ಸ್ವಲ್ಪ ಜಾಗ ಬಿಡಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ವಿ. ಕ್ಯಾಮರಾಗೆ ಕರೆಕ್ಟಾಗಿ ಧರ್ಮಪಾಲನಾಥ ಸ್ವಾಮೀಜಿಯವರ ಜೊತೆಗೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿ ಸ್ವಲ್ಪ 15 ಜಿಲ್ಲೆಗಳಲ್ಲಿ ಶಾಖಾ ಮಠಗಳು, ಉತ್ತರ ಪ್ರದೇಶದ ವಾರಣಾಸಿ ಮತ್ತು ನೈಮಿಷಾರಣ್ಯ, ಮಧ್ಯಪ್ರದೇಶದ ಚಿತ್ರಕೂಟ ಮತ್ತು ಉಜ್ಜಯಿನಿ, ತಮಿಳುನಾಡಿನ ರಾಮೇಶ್ವರಂ, ಅಷ್ಟೇ ಏಕೆ ನವದೆಹಲಿ ಮತ್ತು ನ್ಯೂ ಜೆರ್ಸಿ, USA ನ್ಯೂ ಜೆರ್ಸಿಯಲ್ಲೂ ಕೂಡ ಶಾಖಾ ಮಠ ವಿದ್ಯಾಸಂಸ್ಥೆಗಳನ್ನು ಹೊಂದಿರುವಂತಹ 480 ವಿದ್ಯಾಸಂಸ್ಥೆಗಳಲ್ಲಿ 1,52,000 ಮಂದಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿದ್ಯೆಯನ್ನು ಪಡ್ಕೊಳ್ತಾ ಇರುವಂತದ್ದು ವಿಶೇಷ. ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಿಂದೂ ಧರ್ಮ ಆಚಾರ್ಯ ಸಭಾದ ಸಂಚಾಲಕರಾಗಿ, ಹಾಗೆಯೇ ಯುನಿಟಿ ಆಫ್ ಫೌಂಡೇಶನ್ ಫಾರ್ ಯುನಿಟಿ ಆಫ್ ರಿಲಿಜನ್ಸ್ ಅಂಡ್ ಎನ್ಲೈಟೆಡ್ ಸಿಟಿಸನ್ಶಿಪ್ ಇದರ ಸಂಚಾಲಕರಾಗಿಯೂ ಕೂಡ ದೇಶದಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜ್ಞಾನದ ಪರಂಪರೆಯನ್ನ, ಜ್ಞಾನವನ್ನ ಪಸರಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತವರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು. ಎಂಜಿನಿಯರಿಂಗ್ ಪದವಿಯನ್ನ ಮೈಸೂರಿನಲ್ಲಿ ಮುಗಿಸಿ ನಂತರ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ನಲ್ಲಿ MTech ಪದವಿಯನ್ನ ಮದ್ರಾಸ್ನ IIITಯಲ್ಲಿ ಪೂರೈಸಿದ ನಂತರ ರಾಮನಗರ ಸಮೀಪದ ಅರ್ಚಕರಹಳ್ಳಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿ ಅದರಿಂದ ಸುಖವನ್ನ ಅನುಭವಿಸಿದಂತವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಅದಾದ ನಂತರ ಲೌಕಿಕದ ವಿಚಾರಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ವಿಷಯಗಳ ಮೇಲೆ ವಿಶೇಷ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ದಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮುಂದೆ ಗುರು ದೀಕ್ಷೆಯನ್ನ ಪಡೆದು ಚಿಕ್ಕಬಳ್ಳಾಪುರದ ಶಾಖಾ ಮಠದಲ್ಲಿ ಕಾರ್ಯದರ್ಶಿಗಳಾಗಿ ಅಲ್ಲಿನ ಸ್ವಾಮಿಯಾಗಿ ಕಾರ್ಯನಿರ್ವಹಿಸಿ 2013ರಲ್ಲಿ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಭೈರವೈಕ್ಯರಾದ ದಿವಸ ಅವರ ಉತ್ತರಾಧಿಕಾರಿಯಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಕಾರಿಯಾಗಿ 2013 ಜನವರಿ 14ರ ಶುಭಗಳಿಗೆ ಮಕರ ಸಂಕ್ರಾಂತಿಯ ದಿವಸದಂದು ಪೀಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾ ಕಳೆದ 10 ವರ್ಷಗಳಿಂದ ಕೇವಲ ಒಕ್ಕಲಿಗ ಸಮುದಾಯ ಮಾತ್ರ ಅಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಜೊತೆಯಾಗಿ ಕೊಂಡೊಯ್ಯುವಂತಹ ಕೆಲಸವನ್ನ ಪೂಜ್ಯ ಮಹಾಸ್ವಾಮೀಜಿಯವರು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಪುತ್ತೂರಿನಲ್ಲಿ ಇವತ್ತು ದಕ್ಷಿಣ ಕನ್ನಡದ ಎಲ್ಲ ಜಿಲ್ಲೆಗಳ ಭಕ್ತರು ಸೇರಿ ಅವರ ರಜತ ತುಲಾಭಾರವನ್ನ ಮಾಡುವುದರ ಮೂಲಕ ಗುರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಸದ್ಭಕ್ತರ ಸದ್ಭಕ್ತರು ಖುಷಿಯಿಂದ ಇವತ್ತು ಸ್ವಾಮೀಜಿ ಅವರ ರಜತ ತುಲಾಭಾರವನ್ನ ಮಾಡುವ ಮೂಲಕ ಈ ಶ್ರೀ ಕ್ಷೇತ್ರದ ಶ್ರೀ ಮಠ ಇನ್ನಷ್ಟು ಸಮಾಜಮುಖಿ ಕೈಂಕರ್ಯಗಳನ್ನ ಮುಂದುವರಿಸಬೇಕು ಮತ್ತು ಅದಕ್ಕೆ ತಮ್ಮ ಕೈಲಾದಂತಹ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನ ಸ್ವಾಮೀಜಿಯವರ ಮೇಲೆ ನಂಬಿಕೆ ಇಟ್ಟು ಅವರ ಮೇಲಿನ ಪ್ರೀತಿ, ಅವರ ಮೇಲಿನ ಗೌರವ, ವಿಶ್ವಾಸದೊಂದಿಗೆ ಈಗ ಸಮಾಜ ರಜತ ತುಲಾಭಾರವನ್ನು ನಡೆಸ್ತಾ ಇರುವಂತದ್ದು. TV ಸದಾನಂದ ಗೌಡರ ಮುಂದಾಳತ್ವದಲ್ಲಿ, ಸಂಜೀವ್ ಮಠಂದೂರು ಅವರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ನಡೆದಿರುವಂತಹ ಈ ಒಂದು ಗುರುವಂದನೆ ಕಾರ್ಯಕ್ರಮ ಮತ್ತು ರಜತ ತುಲಾಭಾರ, ಈ ಮೂಲಕ ಎಲ್ಲ ಸದ್ಭಕ್ತರು ಸೇರಿ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿರುವಂತವರು ಸ್ವಲ್ಪ ಅಕ್ಕಪಕ್ಕಕ್ಕೆ ಸರಿಬೇಕು, ಯಾಕಂದ್ರೆ ಇಲ್ಲಿ ಕ್ಯಾಮರಾಗೆ ಸರಿ ಕಾಣ್ತಲ್ಲ, ಹಾಗೆಯೇ ಎದುರುಗಡೆ ಕುಳಿತಿರುವಂತಹ ಭಕ್ತರಿಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ದೃಶ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಾಮೀಜಿಯವರ ಈ ಒಂದು ರಜತ ತುಲಾಭಾರವನ್ನ ಕಣ್ತುಂಬಿಸಿಕೊಳ್ಳೋದಕ್ಕಾಗಿ ಭಕ್ತರೆಲ್ಲರೂ ಕೂಡ ಕಾದು ಕುಳಿತಿರುವಂತದ್ದು. ದಯವಿಟ್ಟು ಸ್ವಲ್ಪ
ಅಕ್ಕಪಕ್ಕ ಸರಿಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಈಗ ರಜತ ತುಲಾಭಾರಕ್ಕೆ ಬೆಳ್ಳಿಯ ದಾನವನ್ನ ಮಾಡಿರುವಂತಹ ಭಕ್ತರು ಸ್ವಾಮೀಜಿಯವರಿಗೆ ಪುಷ್ಪಾರ್ಚನೆಯ ಮೂಲಕವಾಗಿ ತಮ್ಮ ಭಕ್ತಿಪೂರ್ವಕವಾದಂತಹ ಗೌರವವನ್ನ ಸಮರ್ಪಣೆ ಮಾಡ್ತಾ ಇರುವಂಥದ್ದು ವೇದಿಕೆಯಲ್ಲಿ. ಎಲ್ಲ ಭಕ್ತರು ಕೂಡ ಇಲ್ಲೇನೋ ಸೇರಿದ್ದೀರಿ, ತಾವೆಲ್ಲಿ ಕುಳಿತಿದ್ದೀರೋ ಅಲ್ಲಿಂದಲೇ ಸ್ವಾಮೀಜಿಯವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಹಾಗೆಯೇ ಈ ಒಂದು ಸುಂದರ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠವನ್ನ ಅಲಂಕರಿಸಿ 10 ವರ್ಷಗಳು ಸಂದಿವೆ. ಈ ದಶಮಾನೋತ್ಸವವನ್ನ ಪುತ್ತೂರಿನಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇರುವುದು ಹಾಗೂ ಭೈರವೈಕ್ಯರಾಗಿರುವ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಂಸ್ಮರಣೆಯನ್ನ ಅವರ 78ನೇ ಜಯಂತ್ಯುತ್ಸವವನ್ನ ಇಲ್ಲಿ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಕಳೆದ 10 ವರ್ಷಗಳಿಂದ ಆದಿಚುಂಚನಗಿರಿ ಮಹಾಸಂಸ್ಥಾನ ಆಧುನಿಕ ರೀತಿ ನೀತಿಗೆ ಪೂರಕವಾಗಿ ಮತ್ತಷ್ಟು ವಿಸ್ತಾರವಾಗಿ ಬೆಳೆಯುವ ಒಂದು ಮಾರ್ಗದರ್ಶನ ಮತ್ತು ಅದಕ್ಕೆ ಪೂರಕ ನೇತೃತ್ವವನ್ನ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ವಿಶ್ವವ್ಯಾಪಿಯಾಗಿ ಬೆಳೆದು ನಿಂತಿದೆ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಎಲ್ಲ ದೇಶದ ಬಹುತೇಕ ಎಲ್ಲ ಪ್ರಮುಖ ಸಂತರ ಜೊತೆಗೆ ಇರುವ ಒಡನಾಟ ಇವೆಲ್ಲವೂ ಕೂಡ ಒಕ್ಕಲಿಗ ಸಮುದಾಯ ಹೆಮ್ಮೆ ಪಡುವಂತಹ ಸಂಗತಿ. ಟಿ ನರಸೀಪುರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಕುಂಭಮೇಳದ ಸಂಯೋಜಕರಾಗಿ ಧಾರ್ಮಿಕ ಕೆಲಸಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೋ ಅಷ್ಟೇ ಪ್ರಮುಖವಾಗಿ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಮೂಲಕವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಮತ್ತು ಸಂಶೋಧನೆಗೆ ಒತ್ತನ್ನು ಕೊಟ್ಟು ಕ್ಯಾನ್ಸರ್ ಸಂಬಂಧಿತವಾದಂತಹ ಸಂಶೋಧನೆ ಕೆಲಸಗಳನ್ನು ಕೂಡ ಇವತ್ತು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ಮೂಲಕವಾಗಿ ನಡೀತಾ ಇರುವಂತದ್ದು ನಾವು ಗಮನಿಸಬೇಕಾಗಿರುವ ಸಂಗತಿ. ಇವತ್ತು ಇಲ್ಲಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ರಜತ ತುಲಾಭಾರದ ಮೂಲಕವಾಗಿ ಇಡೀ ಸಮುದಾಯ ಅವರನ್ನ ಗೌರವದಿಂದ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇರುವಂತದ್ದು. ಮನೆಗಳಿಗೆ ಹೋಗಿ ಮನೆಗಳಿಗೆ ಭೇಟಿ ಕೊಟ್ಟು ಗ್ರಾಮಗಳಿಗೆ ಹೋಗಿ ಅಲ್ಲಿ ಭಕ್ತರಿಂದ ಪಾದಪೂಜೆ ನಡೆಯುವಂಥದ್ದು ಮಾತ್ರ ಅಲ್ಲ, ಧಾರ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೆ ಬೇಕಾದ ಮಾರ್ಗದರ್ಶನವನ್ನ ಮಾಡುವಂತವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಸಾಮಾನ್ಯ ಜನರನ್ನ ಧಾರ್ಮಿಕ ತಳಹದಿಯ ಮೂಲಕ ಸುಸಂಸ್ಕೃತರನ್ನಾಗಿಸುವ ಕಡೆಗೆ ಅವರು ವಿಶೇಷ ಒತ್ತನ್ನು ಕೊಡ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣಕ್ಕೆ ಇತ್ತೀಚೆಗೆ ಸುಳ್ಯದಲ್ಲಿ ಸುಮಾರು 40 ಗ್ರಾಮಗಳ ಕಡೆಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಮೂಲಕ ಭಕ್ತರ ಮನೆಗಳಿಗೆ ಹೋಗಿ ಆಶೀರ್ವಾದ ನೀಡುತ್ತಾ ಸಮಾಜವನ್ನ ಒಂದುಗೂಡಿಸಿ ಶಾಂತಿಯುತ ಮತ್ತು ಸುಸಂಸ್ಕೃತ ವಾತಾವರಣ ನಿರ್ಮಿಸುವ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಇವತ್ತು ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ
ಜಿಲ್ಲೆಯ ಒಕ್ಕಲಿಗ ಸಮುದಾಯದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 78ನೇ ಜಯಂತ್ಯುತ್ಸವ ಮತ್ತು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕದ 10ನೇ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈಗಾಗಲೇ ಸ್ವಾಮೀಜಿಯವರ ರಜತ ತುಲಾಭಾರ ನಡೀತಾ ಇದೆ. ಎಲ್ಲರೂ ಜೋರಾಗಿ ಒಮ್ಮೆ ಹೇಳಿ, ಜೈ ಶ್ರೀ ಗುರುದೇವ್. ಗುರುಗಳಿಗೆ ಆರತಿಯನ್ನ ಬೆಳೆಯುವ ಮೂಲಕವಾಗಿ ಗುರು ವಂದನೆಯ ಸಲ್ಲಿಕೆ ಆಗ್ತಾ ಇದೆ. ಸಪ್ತಾರತಿಯ ಮೂಲಕವಾಗಿ ಗುರು ವಂದನೆಯನ್ನ ನೆರವೇರಿಸ್ತಾ ಇದ್ದಾರೆ. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಗುರು ವಂದನೆ ಕಾರ್ಯಕ್ರಮ ಈಗ ಈ ವೇದಿಕೆಯಲ್ಲಿ ನಡೆದಿರುವಂಥದ್ದು. ರಜತ ತುಲಾಭಾರವು ಮೂಲಕ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆಯಾಗಿದೆ. ದಯವಿಟ್ಟು ವೇದಿಕೆಯನ್ನ ಹಾಕಿರುವಂತಹ ಎಲ್ಲರೂ ಕೂಡ ದಯವಿಟ್ಟು ಕೆಳಗಡೆ ಬರಬೇಕು ಅಂತ ಹೇಳ್ಕೊಂಡು ವಿನಂತಿ ಮಾಡ್ತಾ ಇದ್ವಿ. ಯಾಕಂದ್ರೆ ವೇದಿಕೆಯಲ್ಲಿ ಹೆಚ್ಚು ಜನ ನಿಲ್ಲಬಾರದು. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವಂತಹ ಭಕ್ತರು, ಯಾಕಂದ್ರೆ ಸ್ವಾಮೀಜಿಯವರನ್ನ ನೋಡ್ಬೇಕು, ಅವರ ಆಶೀರ್ವಾದ ಪಡಿಬೇಕು ಅನ್ನೋ ಆಸೆ ಸೂಕ್ತ. ಆದ್ರೆ ದಯವಿಟ್ಟು ವೇದಿಕೆಗೆ ಹತ್ತುತ್ತಾ ಇರುವಂತವರಲ್ಲೂ ಕೂಡ ದಯವಿಟ್ಟು ವಿನಂತಿ ಮಾಡ್ತಾ ಇದ್ವಿ. ಬಹುಶಃ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅಂತೇಳಿ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಕೆಳಗಡೆ ಬನ್ನಿ, ಯಾಕಂದ್ರೆ ವೇದಿಕೆಯಲ್ಲಿ ಜಾಸ್ತಿ ಜನ ಸೇರಬಾರದು ಅನ್ನೋ ಕಾರಣಕ್ಕಾಗಿ ವೇದಿಕೆಯಲ್ಲಿರುವಂತವ್ರ ಜೊತೆಗೆ ವಿನಂತಿ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಕೂಡ ಕೆಳಗಡೆ ಬನ್ನಿ, ಯಾಕಂದ್ರೆ ಎಲ್ರಿಗೂ ಕೂಡ ಸ್ವಾಮೀಜಿಯವರ ಹತ್ರ ಹೋಗ್ಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಇರುವಂತ ಸಹಜ. ಆದ್ರೆ ದಯವಿಟ್ಟು ಇಲ್ಲಿ ವೇದಿಕೆಯಲ್ಲಿ ತುಂಬಾ ಜನ ಸೇರ್ಕೊಳ್ಬಾರ್ದು, ಯಾಕಂದ್ರೆ ವೇದಿಕೆಯನ್ನು ನಾವು ಅಲ್ಲಿ ನಿರ್ಮಾಣ ಮಾಡಿರುವಂತ ವೇದಿಕೆ ಅದು. ದಯವಿಟ್ಟು ಆ ವೇದಿಕೆ ಮೇಲ್ಭಾಗಕ್ಕೆ ಬರ್ತಾ ಇರುವಂತವರಲ್ಲಿ ವಿನಂತಿ, ದಯವಿಟ್ಟು ಕೆಳಗಡೆ ಬನ್ನಿ. ಅಲ್ಲಿಂದ ಹೆಚ್ಚು ಜನ ಸೇರಿದಂತ ಸಂದರ್ಭದಲ್ಲಿ ದಯವಿಟ್ಟು ಗಮನಿಸಿ, ವೇದಿಕೆ ಭಾರವನ್ನು ಸಹಿಸಲಾರದೆ ಬಾಗಿಕೊಂಡಿದೆ. ದಯವಿಟ್ಟು ಸ್ವಯಂ ಸೇವಕರು ದಯವಿಟ್ಟು ಗಮನಿಸಿ, ವೇದಿಕೆಯ ಎಡಭಾಗದಿಂದ ಬರ್ತಾ ಇರುವಂತಹ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು. ಎಲ್ಲರಿಗೂ ಅವಕಾಶ ಸಿಗ್ತದೆ, ಆದರೆ ಏಕಕಾಲದಲ್ಲಿ ದಯವಿಟ್ಟು ವೇದಿಕೆಯಲ್ಲಿ ನೀವು ಜಮಾಯಿಸಬೇಡಿ. ಹೆಚ್ಚು ಜನರ ಭಾರವನ್ನ ವೇದಿಕೆ ತಾಳಿಕೊಳ್ತಾ ಇಲ್ಲ. ವೇದಿಕೆ ಈಗಾಗಲೇ ಅದು ಬಾಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲರ ರಕ್ಷಣೆಗಾಗಿ ದಯವಿಟ್ಟು ಸಹಕರಿಸಬೇಕು. ಮತ್ತು ಯಾರೆಲ್ಲ ಈಗಾಗಲೇ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರೋ ಅಂಥವ್ರು ಕೂಡ ವೇದಿಕೆಯಲ್ಲಿ ಜಾಸ್ತಿ ಹೊತ್ತು ನಿಲ್ಬೇಡಿ. ಎಲ್ಲರೂ ಕೂಡ ಕೆಳಗಡೆ ಬನ್ನಿ, ಆದಷ್ಟು ಬೇಗನೆ ಕೆಳಗಡೆ ಬನ್ನಿ. ಎಲ್ಲರೂ ಕೂಡ ವಿನಂತಿ ಮಾಡ್ತಾ ಇರುವಂತದ್ದು, ಯಾಕಂದ್ರೆ ವೇದಿಕೆಯಲ್ಲಿ ಹೆಚ್ಚು ಜನ ಒಮ್ಮೆಗೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಒಕ್ಕಲಿಗರೊಕ್ಕುರೊಳ ಶ್ರೀಕಾಲ
ಕಾರ್ಯಕ್ರಮದ ಕಡೆಯ ಭಾಗವಾಗಿ ವಂದನಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು ಚಿದಾನಂದ ಬೈಲಾಡಿ ಅವರ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಚಿದಾನಂದ ಬೈಲಾಡಿ ಅವರಿಂದ ಈಗ ವಂದನಾರ್ಪಣೆ ಕಾರ್ಯಕ್ರಮದ ಕಡೆಯ ಭಾಗವಾಗಿ. ಈ ಕಾರ್ಯಕ್ರಮಕ್ಕೆ ಅಹರ್ನಿಶಿ ದುಡಿದಂತಹ ಭಾರತ ಸರ್ಕಾರದ ನೋಟರಿ ಮತ್ತು ವಕೀಲರು ಆಗಿರುವಂತಹ ಒಕ್ಕಲಿಗ ಸಮುದಾಯ ಪತ್ತಿನ ಅಧ್ಯಕ್ಷರು ಆಗಿರುವಂತಹ ಚಿದಾನಂದ ಬೈಲಾಡಿ ಒಬ್ಬ ಸಹೃದಯಿ ವ್ಯಕ್ತಿ. ಅನೇಕ ದಿನಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದ್ದಾರೆ ಚಿದಾನಂದ ಬೈಲಾಡಿ. ಇದೀಗ ಎಲ್ಲರನ್ನ ವಂದಿಸಿಕೊಳ್ಳುವಂತಹ ಧನ್ಯವಾದ ಸಮರ್ಪಣೆ ಶ್ರೀ ಚಿದಾನಂದ ಬೈಲಾಡಿ ಅವರಿಂದ. ಜಾತಿ ಬಾಂಧವರ ಬಹುದಿನದ ಹರಕೆ ಜಾತಿ ಭೇದಗಳ ಬಾರದಂತೆ ತಡೆಯು ದೊರೆಯಮ್ಮ ಸಂಘದಲ್ಲಿ ಸದ್ಗುಣವು ಬೆಳೆವಂತೆ ದೊರೆಯಮ್ಮ ತಿರುಮಲಾಧೀಶ ವೆಂಕಟನೇ. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು. ಹಲೋ, ಎಸ್, ವೇದಿಕೆಯಲ್ಲಿರುವ ಎಲ್ಲ ಸ್ವಾಮೀಜಿಯವರ ಪಾದಾಭಿವಂದನಕ್ಕೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸ್ವಾಮೀಜಿಗಳಿಗೆ ಈ ಕಾರ್ಯಕ್ರಮದ ಬಾಬತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಎಲ್ಲ ಗಣ್ಯರಿಗೂ ಕೂಡ ಒಂದೇ ಮಾತಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮುಂದಿರುವ ಎಲ್ಲ ಸಭಾಸದರಿಗೆ, ಪತ್ರಕರ್ತರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಉಪಹಾರದ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಸಹಕರಿಸಬೇಕು. ಎಲ್ರಿಗೂ ವಂದನೆಗಳು. ಎಲ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ ಮತ್ತು ಈ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಂತಹ ಚಿದಾನಂದ ಬೈಲಾಡಿ ಅವರಿಗೂ ಕೂಡ ಧನ್ಯವಾದ. ಈಗ ಎಲ್ಲರೂ ಕೂಡ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇದೆ. ಇನ್ನು ಯಾರೆಲ್ಲ ಊಟ ಮಾಡಿಲ್ವೋ ಅವರೆಲ್ಲರೂ ಕೂಡ ಹೋಗಿ ಇಲ್ಲಿ ಭೋಜನವನ್ನ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಹಾಗೇನೆ ಭಕ್ತರು ಯಾರೆಲ್ಲ ವೇದಿಕೆಗೆ ಬರ್ತಾ ಇದ್ರಲ್ಲ ಅಂತವರು ಕೂಡ ದಯವಿಟ್ಟು ಆದಷ್ಟು ಬೇಗನೆ ಅಲ್ಲಿ ವೇದಿಕೆಯಲ್ಲಿರುವಂತಹ ಉಳಿದವರು ಕೆಳಗಡೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಿದೀವಿ. ಜಾಸ್ತಿ ಹೊತ್ತು ಯಾರು ಕೂಡ ಅಲ್ಲಿ ನಿಲ್ಬೇಡಿ. ಸ್ವಾಮೀಜಿಯವರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಕೂಡ ಇರುತ್ತೆ. ಆದ್ರೆ ಎಲ್ಲರೂ ಕೂಡ ಅಲ್ಲಿ ವೇದಿಕೆ ಬರೋದ್ರಿಂದಾಗಿ ವೇದಿಕೆಯಲ್ಲಿ ಹೆಚ್ಚು ಜನ ಜಮಾಯಿಸುವಂಥದ್ದು ಸರಿಯಾಗಿರೋದಿಲ್ಲ. ಅದಕ್ಕಾಗಿ ದಯವಿಟ್ಟು ವೇದಿಕೆಯ ಕಡೆಗೆ ಬರ್ತಾ ಇರುವಂತವರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ಅಲ್ಲಿ ಮಂಗಳ ದ್ರವ್ಯವನ್ನು ತಂದಂಥ ಪಲ್ಲಕ್ಕಿಯ ಬಳಿ ತುಂಬ ಜನ ಸೇರಿದ್ದೀರಿ. ದಯವಿಟ್ಟು ತಾವು ವೇದಿಕೆಯನ್ನು ತೆರವುಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಯನ್ನ ಮಾಡ್ತಾ ಅತ್ಯಂತ ಸುಂದರವಾದಂತಹ ಕಾರ್ಯಕ್ರಮ ಇದರೊಂದಿಗೆ ಸಂಪನ್ನಗೊಂಡಿದೆ. ಪೂಜ್ಯ ಸ್ವಾಮೀಜಿಯವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಈ ಕ್ಷೇತ್ರದಿಂದ ಸದ್ಯಕ್ಕೆ ನಾವು ಬೀಳ್ಕೊಡ್ತಾ ಇದ್ದೇವೆ. ಮುಂದೆ ಅವರ ಮೂಲಕವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ನಡೀತದೆ ಅನ್ನುವಂಥ ವಿಶ್ವಾಸದೊಂದಿಗೆ ಆಗಮಿಸಿದಂತಹ, ಸಹಕರಿಸಿದಂತಹ, ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಮರ್ಪಿಸಿ ಎಲ್ಲರೂ ಭೋಜನ ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಯನ್ನ ಮಾಡುತ್ತಾ ಶುಭ ದಿನ, ಶುಭ ವಿದಾಯ.